ಕಲಾವಿದರಾದಮೇಲೆ ಮೊದಲು ನೀವು ಡ್ರಾಪ್ ಮಾಡೋದೇ ನಿಮ್ಮ ಐಡೆಂಟಿಟಿನ. ಅಂದರೆ ನಾನು ಅನ್ನೋದನ್ನು ಮರೆತು ನಾನು ಬೇರೆ ಯಾರೋ ಆಗ್ತೀನಿ. ಆವಾಗ ಏನಾಗುತ್ತೆ, ಹೊರಗಡೆಯಿಂದ ನಿಂತು ನನ್ನನ್ನು ನೋಡೋಕ್ಕೂ ನನಗೆ ಅವಕಾಶ ಸಿಗುತ್ತೆ. ಪುಸ್ತಕ ತಿರುವು ಹಾಕುವಂತಹ ಒಂದು ಸಂತೋಷ ಇದೆಯಲ್ಲ, ಅದನ್ನೇ ಈ ಪ್ರಪಂಚ ಮಕ್ಕಳಿಂದ ಡಿಜಿಟಲ್ ಪ್ರಪಂಚ ಕಿತ್ಕೊಂಡಿದ್ಯಾ ಅಂತಲೂ ನನಗೆ ಎಷ್ಟೋ ಸರ್ತಿ ಅನಿಸುತ್ತೆ. ಈ ಡೈರೆಕ್ಷನ್ ಮಾಡ್ತೀವಿ ಮೊದಲನೇ ಸರ್ತಿ ಅಂತ ಕತೆ ಹೇಳಕ್ಕೆ ಬರೋರು ಏನು ಓದಿದ್ದೀರಾ ಅಂದರೆ ಎಂಜಿನಿಯರಿಂಗ್ ಅಂತಾರೆ. ಎಂಜಿನಿಯರಿಂಗ್ ಓದ್ಕೊಂಡು ಇಲ್ಲಿ ಯಾಕೆ ಬಂದ್ರಿ ಈ ಕೆಲಸಕ್ಕೆ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಇಷ್ಟ ಅಂತಾರೆ. ನನ್ನ ಹತ್ರ ಯಾರಾದರೂ ನಾನು ಆ್ಯಕ್ಟರ್ ಆಗಬೇಕು, ಗೈಡೆನ್ಸ್ ಕೊಡಿ ಅಂತ ಬಂದರೆ ನೀನು ಆ್ಯಕ್ಟರ್ ಆಗಬೇಡ ಅಂತ ಹೇಳ್ತೀನಿ. KGF 1 and 2 ಒಂದು ಸತಿ ಮಾತಾಡ್ತಾ ಇರುವಾಗ ನಾನು ಸುಮ್ಮನೆ ಯಶ್ನ ಕೇಳಿದ್ದೆ, ಇದು ಹೀಗೆಲ್ಲ ಆಗುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ? ನಿನ್ನ ಕೆರಿಯರು ಹೀಗೆಲ್ಲ ಆಗುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಅಂತ. ನನಗೆ ಗೊತ್ತಿತ್ತಕ್ಕ ಅಂತಾನೆ. ಹೀರೋ ಅನ್ನಿಸ್ಕೊಂಡವ್ರಿಗೆ ಇಷ್ಟೊಂದು ಗೌರವ, ಇಷ್ಟೊಂದು ಮರ್ಯಾದೆ. ಒಂದು ಸಿನಿಮಾದ ಮಾರುಕಟ್ಟೆನ ಅವರೇ ಡಿಸೈಡ್ ಮಾಡ್ತಾರೆ, ಒಂದು ಸಿನಿಮಾದ ಕಥೆನ ಅವರೇ ಡಿಸೈಡ್ ಮಾಡ್ತಾರೆ. ಆ ಹೀರೋಯಿನ್ಗೆ ಎಷ್ಟು ರೋಲ್ ಕೊಡಬೇಕು, ಎಷ್ಟು ಸಾಂಗ್ ಇರಬೇಕು ಅವರೇ ಡಿಸೈಡ್ ಮಾಡ್ತಾರೆ. ಯಾರು ಹೀರೋಯಿನ್ ಆಗಬೇಕು ಅವರೇ ಡಿಸೈಡ್ ಮಾಡ್ತಾರೆ. ಸಂಬಳ ಕೇಳಲೇಬೇಡಿ, 0. ಸೀತಾರಾಮ್ ಅವ್ರು ಮೊದಲನೇ ದಿನ ಆ್ಯಕ್ಟ್ ಮಾಡಿ ಬಂದ ಮೇಲೆ ಫೋನ್ ಮಾಡಿದ್ರು ಬನ್ನಿ ಅಂತ, ಅವ್ರು ಎಡಿಟಿಂಗ್ ರೂಮ್ಗೆ ನೋಡ್ಕೊಳ್ಳಿ ಅಂತ. ನೋಡ್ಕೊಳ್ಳಿ. ಆವತ್ತೇ ಓಡೋಗ್ಬಿಡ್ಬೇಕಾಗಿತ್ತು, ನಮಗಿದು ಬರಲ್ಲ, ನಾವು ಇದನ್ನು ಪ್ರಯತ್ನನೇ ಮಾಡಬಾರ್ದು ಅಂತ ಆವತ್ತೇ ಓಡಿ ಹೋಗಬೇಕಾಗಿತ್ತು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಅಷ್ಟು ಭಯಾನಕವಾಗಿತ್ತು. ಎಲ್ಲ ಮಾಡಿ ತೋರಿಸೋ ಒಂದು ಶಾರ್ಟಲ್ಲಿ ಇಲ್ಲಿಂದ ಅಲ್ಲೆದ್ದು ಹೋಗಿ ಅಲ್ಲಿ ಹಾಗೆ ಮಾಡಿಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಹೀಗೆ ಹೇಳಿ ಅಂತೆಲ್ಲ ಮಾಡಿ ತೋರಿಸ್ಬಿಟ್ಟು ನಾನು ಮಾಡಿದ್ನಲ್ಲ ಆ ಥರ ಮಾಡಿಬಿಡಿ ಅಂತ ಅನ್ನೋರು. ಇದನ್ನು ನೀವು ಮಾಡಿ, ಇದನ್ನೆಲ್ಲ ಮಾಡಬೇಕು ಅಂತಷ್ಟೇ ನಾನು ಹೇಳಿದ್ದು, ನಂತರ ಮಾಡೋಕ್ಕೆ ಹೋಗ್ಬೇಡಿ ಕೆಟ್ಟದಾಗಿರುತ್ತೆ ಅನ್ನೋರು. ಪ್ರಶಾಂತ್ ಹಾಗಲ್ಲ. ಪ್ರಶಾಂತು ನೀವು ಯಾರೇ ಆಗಿರಲಿ ನಿಮ್ಮನ್ನು ಡೆಬ್ಯೂಟೆಂಟ್ ಥರನೇ ಟ್ರೀಟ್ ಮಾಡೋದು. ಆದರೆ ನನಗೆ ಹೀಗೆ ಬೇಕು ಅನ್ನೋದು. ಅವರು ಅನಂತನಾಗ್ ಅವರು ಸಿಟ್ಟೆ ಮಾಡ್ಕೊ, ಏನು ರೀ ಇವನು ಎಷ್ಟು ಹೇಳಿದ್ರು ಇವನಿಗೆ ಸಮಾಧಾನ ಆಗಲ್ಲ ಅನ್ನೋರು. ಆದರೆ ಆ ಥರ ಅವ್ರಿಗೆ ಅನಂತನಾಗ್ ಆಗಲಿ ಮಾಲವಿಕಾ, ಹಿ ವಾಸ್ ನಾಟ್ ಬಾದರ್ಡ್. ನನ್ನ ಕ್ಯಾರೆಕ್ಟರ್ ಹೀಗಿರಬೇಕು, ಇದನ್ನು ಮಾಡಿ ಅನ್ನೋರಷ್ಟೇ. ಅಪ್ಪ ಅಮ್ಮ ಈ ಟ್ರೆಡಿಷ್ನಲ್ಲಾಗಿ ಗಂಡುನೆಲ್ಲ ಕರೆಯೋರು ಮನೆಗೆ ನೋಡೋಕ್ಕೆ ಬನ್ನಿ ಹೆಣ್ಣು ಅಂತ, ಅವ್ರು ಬಾಗ್ಲಲ್ಲೇ ಓಡೋಗ್ಬಿಡೋರು. ನೋಬಡಿ ವಾಸ್ ರೆಡಿ ಟು ಮ್ಯಾರಿ ಮೀ. ಅಲ್ಲಿ ಎಲ್ಲೋ ಯಾವುದೋ ದೇಶದಲ್ಲಿ ಯಾರು ಯಾರ ಮಗು, ಯಾರ ಅಪ್ಪ, ಯಾರಮ್ಮ ನೋಬಡಿಸ್ಬೋದು. ಇಲ್ಲಿ ಹಾಗಲ್ವಲ್ಲ, ನಿಮ್ಮ ಮಗನ ಏನಾಗಿದೆ ಅಂತ ಕೇಳ್ತಾರಲ್ಲ. Today on Just Curious, it is one and only Malavika Avinash ಅವರು. ಮ್ಯಾಮ್, ವೆಲ್ಕಮ್ ಟು Just Curious. ಹೇಗಿದ್ದೀರಿ? ನಮಸ್ತೆ, ಥ್ಯಾಂಕ್ ಯು. ಎಲ್ಲಿಂದ ಶುರು ಮಾಡೋದು ಅಂದರೆ, ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋ ದಿನದಿಂದಲೂ ನನಗೆ ನೀವು ಯಾರು ಗೊತ್ತು, ಬಿಕಾಸ್ ದ್ಯಾಟ್ಸ್ ಬಿನ್ ಯುವರ್ ಜರ್ನಿ ಥ್ರೂ ಟೆಲಿವಿಷನ್, ಥ್ರೂ ಮೂವೀಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಆನೆಸ್ಟ್ಲಿ ನಾವು ತೆರೆ ಮೇಲೆ ನಿಮ್ಮನ್ನು ಪಾತ್ರಗಳಾಗಿ ನೋಡೋದಕ್ಕೂ ರಿಯಲ್ ಲೈಫಲ್ಲಿ ನಿಮ್ಮ ವ್ಯಕ್ತಿತ್ವನ ನೋಡೋದಕ್ಕೂ ಐ ಥಿಂಕ್ ದೀಸ್ ಆರ್ ಸರ್ಟನ್ ಟೈಮ್ಸ್ ದ್ಯಾಟ್ ವಿ ಗೆಟ್ ಟು ಮೀಟ್ ದ್ಯಾಟ್ ರಿಯಲ್ ಯು ಬಿನೀತ್ ದ ಪಾತ್ರಗಳು ದಟ್ ಯು ಪ್ಲೇ. ಫಸ್ಟ್ಲಿ 2024 ಲೈಫ್ನ ಹೇಗೆ ನೋಡ್ತಾ ಇದ್ದೀರಿ? ನನಗನ್ಸುತ್ತೆ 2020-21 ಇಡೀ ವಿಶ್ವದಲ್ಲೇ ಒಂದು ರೀತಿಯ ತಲ್ಲಣವನ್ನು ಮೂಡಿಸಿತ್ತು. ಇನ್ನು ನಮಗೆ ಭವಿಷ್ಯ ಇಲ್ವೇನೋ, ಈ ಪ್ರಪಂಚ ಹೀಗೆ ಇದ್ದು ಬಿಡುತ್ತೆ, ಮತ್ತು ಯಾರಿಗೂ ಕೆಲಸ ಇರಲ್ಲ, ಭಾಳ ಕಷ್ಟ ಇರುತ್ತೆ, ಆರ್ಥಿಕವಾಗಿ ಇರೋ ಸಂಕಷ್ಟ ಅದು ಭಾರತದಲ್ಲಿ ಅಂತಲ್ಲ ವಿಶ್ವದಾದ್ಯಂತ ಇರುತ್ತೆ, ಹೀಗೆ ಇದೆಲ್ಲವೂ ಹೀಗೆ ಇದ್ದು ಬಿಡುತ್ತೇನೋ ಅನ್ನುವಂತಹ ತುಂಬ ಆತಂಕದ ವಾತಾವರಣವನ್ನು 2021 ನಿರ್ಮಾಣ ಮಾಡಿತ್ತು. ಕ್ರಮೇಣ ಅದು ಒಂಥರ ಈ ಸೂರ್ಯ ಉದಯಿಸೋ ಹಾಗೆ, ಅಂದರೆ ಕತ್ತಲಿನಿಂದ ಹೇಗೆ ರವಿ ಉದಯಿಸ್ತಾನೆ ಹಾಗೆ ಕ್ರಮೇಣ ಅದೆಲ್ಲವೂ ಸರಿಯಿತು, ಕತ್ತಲು ಸರಿಯಿತು, ಮತ್ತು ಬದುಕು ಮುಂಚಿನಂತೆ ಆಗೋಕ್ಕೆ ಪ್ರಾರಂಭ ಆಯಿತು. 22, 23, 24 ನನಗನ್ಸುತ್ತೆ ಮತ್ತೆ ಹಳೆಯ ದಿನಗಳಿಗೆ ನಾವು ಮರುಕಳಿಸಿದ್ದೇವೆ. ಹಾಗಾಗಿ ಯಾವುದನ್ನು ನಾವು ನಿರೀಕ್ಷೆ ಮಾಡಿದ ಹಾಗೆ ಬದುಕು ನಡೆಯಲ್ಲ, ಬದುಕು ಹೇಗೆ ಬರುತ್ತೋ ಹಾಗೆ ನಾವು ಸ್ವೀಕರಿಸ್ಕೋತೀವಿ ಅದನ್ನು. 24 ಕೂಡ ಹಾಗೇ ಆಗಿದೆ ಅಂತ ಅಂದ್ಕೋತೀನಿ. ನಮ್ಗೆ 22 24 ಸೊಗಸಾಗಿಲ್ಲ, ಯಾಕೆಂದರೆ 22ರಲ್ಲಿ KGF ರಿಲೀಸ್ ಆಗಿತ್ತು. 24ರಲ್ಲಿ ಆ ಥರದ್ದು ಹೇಳ್ಕೊಳಕ್ಕೇನೂ ಇಲ್ಲ. ಆದರೂ ಕೂಡ ಬದುಕು ಅನ್ನುವಂಥದ್ದು ಬೇರೆ ಬೇರೆ ಆಯಾಮಗಳನ್ನು ತೆರ್ಕೋತಾ ಹೋಗುತ್ತಲ್ವ. ಈ ವರ್ಷ ನಾನು ರಾಜಕೀಯದಲ್ಲಿರೋದ್ರಿಂದ ಈ ವರ್ಷ ನರೇಂದ್ರ ಮೋದಿಯವ್ರನ್ನ ಮತ್ತೆ 3ನೇ ಬಾರಿಗೆ ಪ್ರಧಾನಿ ಮಾಡುವಂತಹ ಅಳಿಲ್ ಸೇವೆ ನಮ್ಮದು ಆಗಿದೆ. ಯಾರೇ ಜೀವನದ ಬಗ್ಗೆ ಮಾತಾಡಿದ್ರೂ
ಜೀವನ ಹೀಗೆ ಹಾಗೆ ಅಂತ ಒಂದಷ್ಟು ರೂಪಕಗಳ ಮೂಲಕ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದಾಗ ಬದುಕು ಜಟಕಾ ಬಂಡಿ ಅನ್ನೋ ಒಂದು ಫೇಮಸ್ ಸೆಂಟೆನ್ಸ್ ಏನಿದೆ ಜ್ಞಾಪಿಸ್ಕೊಳ್ಳೆ ಯಾರೂ ಮುಂದಕ್ಕೆ ಹೋಗಲ್ಲ. ಅದನ್ನು ನಿಮ್ಮ ಲೈಫಲ್ಲಂತೂ ಅದು ದೊಡ್ಡ ಸ್ಥಾನನೇ ಇದೆ. ಅದರ ಹೋಸ್ಟ್ ಆಗಿ ಸಾಕಷ್ಟು ನೋವುಗಳಿಗೆ ಸ್ಪಂದಿಸಿದ್ರಿ. ಅದ್ರ ಮೂಲಕ ಸುಮಾರು ಕರ್ನಾಟಕಕ್ಕೆ ಜನಗಳ ಜೀವನ ಹೇಗಿರುತ್ತೆ ಅದ್ರ ಮೂಲಕ ಅವ್ರವ್ರನ್ನ ಅವ್ರು ನೋಡಿಕೊಂಡು ನಮ್ಗೆ ಇಷ್ಟ ಆದರೂ ಇದೆಯಲ್ಲ ಅಂತ ಸಮಾಧಾನದಿಂದ ಸಾಂತ್ವನ ಸಾಕಷ್ಟು ಆ ಶೋ ಆಡಿಯನ್ಸಿಗೆ ಕೊಡ್ತಾ ಹೋಯಿತು. ನಿಮಗೆ ಅದನ್ನೇ ನಾನು ವೈಯಕ್ತಿಕ ಜೀವನವಾಗಿ ಕೇಳೋದಾದರೆ, ಜೀವನವನ್ನು ಮನಸ್ಸಲ್ಲಿಟ್ಕೊಂಡು ಬದುಕು ಸದ್ಯಕ್ಕೆ ಒಂದು ಬಂಡಿ ಅಂತ ನೋಡೋದಾದರೆ ಈ ಒಂದು ಫೇಸ್ನ ಕುತೂಹಲಗಳು ನಿಮ್ಮದೇನು, ಯಾವ ಕಡೆಗೆ ಓಡ್ತಾ ಇದೆ ಬಂಡಿ? ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿದು ಮಂಕುತಿಮ್ಮ. ಗುಂಡಪ್ಪನವ್ರ ಸಾಲಿದು ಬದುಕು ಜಟಕಾ ಬಂಡಿ ಅನ್ನೋದು ಅವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಸಾಲು ಆಯ್ಕೆ ಮಾಡಿಕೊಂಡಿದ್ದು. ಇವತ್ತಿನ ಕಾಲಕ್ಕೆ ಮಕ್ಳಿಗೆ ಜಟಕಾ ಬಂಡಿ ಅಂದರೆ ಹೇಗಿರುತ್ತೆ ಅಂತಲೇ ಗೊತ್ತಿರಲ್ವೇನೋ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀವಿ, ಜಟಕಾ ಸಾಬಿ ಅಂತಲೂ ಕರಿತಾ ಇದ್ವಿ ಓಡಿಸೋರನ್ನ. ಒಂದು ಕುದುರೆ ಇರುತ್ತೆ, ಜಟಕಾ ಗಾಡಿ ಇರುತ್ತೆ. ಇವತ್ತಿನ ಮಕ್ಳಿಗೆ ಅದನ್ನೆಲ್ಲ ಮ್ಯೂಸಿಯಮಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬೇಕೇನೋ. ಆದರೆ ಅವರು ಎಷ್ಟು ಸುಂದರವಾಗಿ ಬದುಕನ್ನು ಅದಕ್ಕೆ ಹೋಲಿಸಿದ್ದಾರೆ. ಮತ್ತು ಆ ಕವನ ಇಡೀ ಕವನ ತೆಗೆದು ನೋಡಿಕೊಂಡ್ರೆ ಅದೇ ನನ್ನ ಬದುಕು ಅಂತಲೂ ಅನಿಸುತ್ತೆ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಅಂತಾರೆ. ಅಂದರೆ ಎಲ್ಲವೂ ನಾವೇ ಮೊದಲು ಅಂತ ನಾವು ಯಾಕೆ ಅನ್ಕೋಬೇಕು? ನಾವಲ್ಲ, ನಮ್ಮಿಂದ ಯಾವುದೂ ಪ್ರಾರಂಭ ಆಗಿಲ್ಲ. ಹಾಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿ ಸುರಿಯೇ ಅಂತಾರೆ. ಹಾಗೆ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಕಲಾವಿದರಿಗೆ ಏನಾಗುತ್ತೆ ಅಂದರೆ ಎರಡು ಬದುಕಿರುತ್ತೆ. ಒಂದೇನು ಅಂದರೆ ನಾವಲ್ಲದ್ದು. ಅಂದರೆ ನನಗನ್ಸುತ್ತೆ ಕಲಾವಿದರಿಗೆ ಮಾತ್ರ ಅವಕಾಶ ಇದೆ ಈ ಭೂಮಿ ಮೇಲೆ. ಏನು ಅಂದರೆ ಹುಟ್ಟಿದಾಗ್ಲಿಂದ ನೀನು ಇಂಥವ್ರು, ನೀನು ಗಂಡು ಅಥವಾ ಹೆಣ್ಣು, ಆಮೇಲೆ ಇದು ನಿನ್ನ ಹೆಸರು, ಇದು ನಿನ್ನ ಮನೆ, ನಿಮ್ಮ ಅಪ್ಪ ಅಮ್ಮ ಇವರು, ನೀನು ಈ ಸ್ಕೂಲ್ನಲ್ಲಿ ಓದ್ತಾ ಇದೆಯಾ, ನಿನ್ನ ಜಾತಿ ಇದು, ನಿನ್ನ ಭಾಷೆ ಇದು, ಹೀಗೆ ಎಲ್ಲವೂ ನಮ್ಮ ಐಡೆಂಟಿಟಿ ಸುತ್ತಾನೇ ಇರುತ್ತೆ. ಹೌದು. ಕಲಾವಿದರಾದಮೇಲೆ ಮೊದಲು ನೀವು ಡ್ರಾಪ್ ಮಾಡೋದೇ ನಿಮ್ಮ ಐಡೆಂಟಿಟಿನ. ಅಂದರೆ ನಾನು ಅನ್ನೋದನ್ನು ಮರೆತು ನಾನು ಬೇರೆ ಯಾರೋ ಆಗ್ತೀನಿ. ಆವಾಗ ಏನಾಗುತ್ತೆ, ಹೊರಗಡೆಯಿಂದ ನಿಂತು ನನ್ನನ್ನು ನೋಡೋಕ್ಕೂ ನನಗೆ ಅವಕಾಶ ಸಿಗುತ್ತೆ. ಇದು ಪ್ರಾಯಶಃ ಕಲಾವಿದರಿಗೆ ಮಾತ್ರ ಇದೆ. ನಾನು ಭಾಳ ಆಧ್ಯಾತ್ಮ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಆದರೆ ಬದುಕಿನ ಸತ್ಯ ಇದೆ. ನಾವು ಅನ್ನೋದನ್ನು ಬಿಟ್ಟಾಗಲೇ ನಮಗೆ ಪಾರಮಾರ್ಥಿಕ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇದಲ್ಲದ್ದು ಒಂದು ಸತ್ಯ ಇದೆ, ಇದಲ್ಲದ್ದೊಂದು ರಿಯಾಲಿಟಿ ಇದೆ. ಅದು ಯಾವುದದು? ಅದರ ಹುಡುಕಾಟದಲ್ಲಿ ಕಲಾವಿದರಿಗೆ ಅಗ್ರಸ್ಥಾನ. ಯಾಕೆಂದರೆ ಪ್ರತಿನಿತ್ಯ ಪರಕಾಯ ಪ್ರವೇಶ ಆಗ್ತಾ ಇರುತ್ತೆ. ಒಂದಿನ ಡಾಕ್ಟ್ರು, ಒಂದಿನ ಲಾಯರು, ಒಂದಿನ ಈಗ ಕೆಲಸದವ್ರು ಮಾಡೋರು, ಇನ್ನೊಂದು ದಿನ ಇನ್ಯಾವುದೋ ಬಡವರು, ಒಂದಿನ ಶ್ರೀಮಂತರು. ಹೆಲಿಕಾಪ್ಟ್ರಲ್ಲೂ ಹೋಗ್ತೀವಿ, ಸೈಕಲ್ ಓಡಿಸೋ ಅನುಭವನೂ ಆಗುತ್ತೆ. ಹೀಗೆ ಕಲಾವಿದರ ಬದುಕು ಬೇರೆಯವರ ಬದುಕನ್ನು ನಾವು ಬದುಕೋದಕ್ಕೆ ಒಂದಿನದ ಮಟ್ಟಿಗೋ, 2 ದಿನದ ಮಟ್ಟಿಗೋ, 1 ತಿಂಗಳ ಮಟ್ಟಿಗೋ ಅವಕಾಶ ಸಿಗುತ್ತೆ. ಆಗೇನಾಗುತ್ತೆ, ನಮ್ಮ ಜೀವನವನ್ನು ನಾವು ಹೊರಗೆ ನಿಂತು ನೋಡೋಕ್ಕೆ ಪ್ರಾರಂಭ ಮಾಡ್ತೀವಿ, ಕಾನ್ಷಿಯಸ್ ಆಗಿ ಮಾಡಿದ್ರೆ. ಆ್ಯಂಡ್ ಆಲ್ಸೋ ವೆನ್ ಯು ಡ್ರಾಪ್ ಯುವರ್ ಈಗೋ, ವೆನ್ ಯು ಡ್ರಾಪ್ ಯುವರ್ ಸೆಲ್ಫ್, ದೆರ್ ಈಸ್ ಎ ಸರ್ಟನ್ ಸ್ಪೇಸ್ ಯು ಫೈಂಡ್. ಅದು ಪ್ರತಿನಿತ್ಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬದುಕು ಜಟಕಾ ಬಂಡಿ ಅನ್ನೋದು ಏನಾಯಿತು, ಇದಕ್ಕೆ ವಿಭಿನ್ನವಾಗಿತ್ತು. ನಾನು ಅನ್ನೋದನ್ನು ಮರೆತು ನಾನು ಕ್ಯಾಮ್ರಾ ಮುಂದೆ ನಿಲ್ತಾ ಇದ್ದಿದ್ದು ಹೋಗಿ ನಾನಾಗೇ ಕ್ಯಾಮ್ರಾ ಮುಂದೆ ಬರೋದಿದೆಯಲ್ಲ, ಅದಿನ್ನೂ ಕಷ್ಟದ್ದು ಅಲ್ವಾ? ಯಾಕೆ ಅಂದರೆ ಬೇರೆಯವ್ರ ಕಥೆ ನಾವು ಕೇಳೋದಿರಲಿ, ನಮ್ಮ ಕಥೆನೂ ಅಲ್ಲಿ ತೆರವಾಗ್ತಾ ಹೋಗುತ್ತಲ್ಲ ನಿಜ ಅಲ್ವಾ? ನಮ್ಮ ಮನಸ್ಥಿತಿ, ನಮ್ಮ ಅನುಭವ, ನಾವು ಒಂದು ವಿಚಾರವನ್ನು ನೋಡುವ ಪರಿಪ್ರೇಕ್ಷೆ, ಇದೆಲ್ಲವೂ ಜನಗಳಿಗೆ ಗೊತ್ತಾಗೋಗುತ್ತೆ. ಹಾಗಾಗಿ ಕ್ರಮೇಣ ಅವ್ರ ಕಥೆ ಮಾತ್ರ ಅನಾವರಣ ಆಗಲ್ಲ, ನಮ್ಮ ಕಥೆನೂ ಅನಾವರಣ ಆಗಿರುತ್ತೆ. ಇದನ್ನು ಕಾನ್ಷಿಯಸ್ ಆಗಿ ನೋಡಿದ್ರೆ ಗೊತ್ತಾಗತ್ತೇನೋ, ನಾನು ಯಾರು ಅನ್ನೋದು ಅದರಲ್ಲಿ ಅನಾವರಣ ಆಗಿರುತ್ತಲ್ವ. ಸೊ ಹಾಗಾಗಿ ಇದೆರಡು ಬಹಳ ವಿಭಿನ್ನವಾದ ಅನುಭವಗಳು. ಒಂದು ಅಭಿನಯ ಅನ್ನೋದನ್ನು ನಮ್ಮನ್ನು ನಾವು ಕಳೆದು ಹಾಕ್ಕೊಳ್ಳೋದು, ಬದುಕುವ ಜಟಕಾ ಬಂಡಿಯಲ್ಲಿ ನಮ್ಮನ್ನು ನಾವು ಹುಡುಕೊಳ್ಳೋದು. ಸೊ ಇದೊಂಥರ 2 ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲಿ ಜೀವನ ಸಾಗಿದೆ. ಅಲ್ಲ, ಎಲ್ಲ ಟ್ರ್ಯಾಕಲ್ಲೂ ಹೋಗಬೇಕು ಅಂತ. ಮತ್ತು ಈ ಥರ ಸಮಾನಾಂತರ ಹಳಿಗಳಿವೆಲ್ಲ, ಯಾವುದು ಎಲ್ಲೂ ಕನ್ವರ್ಜ್ ಆಗಲ್ಲ, ಯಾವುದು ಸೇರಲ್ಲ. ನಿಜ ನೋಡಿ. ಆ್ಯಸ್ ಅ ಇಂಡಿವಿಜುವಲ್ ನಿಮ್ಮ ಪರ್ಸ್ನಲ್ ಲೈಫ್ ಒಂದಷ್ಟು ರುಟೀನ್ ಅಂತ ಏನಾರು ಇದೆಯಾ? ಉದಾಹರಣೆಗೆ ದೇಸೆ ಫ್ಯೂಚರ್ ಇಸ್ ಫೌಂಡ್ ಇನ್ ಡೈಲಿ ಹ್ಯಾಬಿಟ್ಸ್. ಸಕ್ಸಸ್ಫುಲ್ ಪೀಪಲ್ ಡೂ ಇಟ್ ಡೈಲಿ.
ಕಂಪೇರ್ ಟು ಅದರ್ಸ್. ದಟ್ಸ್ ವೈ ದೇ ಆರ್ ಸಕ್ಸಸ್ಫುಲ್ ಅಂತ. ಅಂದರೆ ದ ಪವರ್ ಆಫ್ ಈ ಡೈಲಿ ಹ್ಯಾಬಿಟ್ಸ್ ಅಂತ. ದಿನಚರಿ, ಸೊ ದಿನಚರಿ, ಮನಸ್ಥಿತಿ ಮತ್ತು ಅಭ್ಯಾಸಗಳು, ಇದು ಮೂರು ಒಬ್ಬ ಮನುಷ್ಯನನ್ನು ಗಟ್ಟಿ ಮಾಡುವಂತಹ ಒಂದಷ್ಟು ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಂತ ಹೇಳ್ತಾರೆ. ಯಾಕೆಂದರೆ ಇತ್ತೀಚೆಗೆ ವಿ ಆಲ್ ಟಾಕ್ ಅಬೌಟ್ ಮೆಡಿಟೇಷನ್ ಅಂತೆ, ಅಥವಾ ಇಟ್ ಕ್ಯಾನ್ ಬಿ ದ ಸಿಂಪ್ಲೆಸ್ಟ್ ರುಟೀನ್ ಟು ಗೋ ಆ್ಯಂಡ್ ಸಿಟ್ ಇನ್ ಅ ಬ್ಯಾಲ್ಕನಿ ಅಥವಾ ರೀಡಿಂಗ್ ಬುಕ್ಸ್. ಸೊ ಮಾಳವಿಕಾ ಮ್ಯಾಮ್ ಅವರ ಒಂದು ದಿನಚರಿ ಹೇಗೆ ಅಂತ, ಬಿಕಾಸ್ ಅದು ನಿಮ್ಮ ವ್ಯಕ್ತಿತ್ವನ ರೂಪಿಸ್ತಾ ಇರತ್ತೆ ಎಲ್ಲೋ ಒಂದು ಕಡೆ. ಇಲ್ಲ, ನೀವು ಪ್ರೊಫೆಷ್ನಲ್ ಆಗಿದ್ದರೆ, ಕಲಾವಿದರಾಗಿದ್ದರೆ, ನೀವು ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಬದುಕು, ಒಂದೇ ಸಮಯ ಇರಲ್ಲ. ನೀವು ಯಾವುದೋ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಕೆಲಸಕ್ಕೆ ಹೋಗೋದಾಗಿದ್ದರೆ, ಆಫೀಸ್ನಲ್ಲಿ ಕೆಲಸ ಮಾಡೋದಾಗಿದ್ದರೆ, ಇದೇ ಬಸ್ನಲ್ಲೋ, ಇದೇ ಆಟೋದಲ್ಲೋ, ಅಥವಾ ಇದೇ ಮೆಟ್ರೋ ಟ್ರೈನಲ್ಲೋ, ಇದೇ ಕಾರ್ನಲ್ಲೋ, ಸ್ಕೂಟ್ರಲ್ಲೋ, ಹೀಗೆ ಅದೇ ದಾರಿಯಲ್ಲಿ ಹೋಗಿ ಅಲ್ಲೇ ಕೂತು ಅದೇ 4 ಜನದ ಮಧ್ಯೆ ಕೆಲಸ ಮಾಡಿ ಎದ್ದು ಬಂದರೆ ಮನೆಯಲ್ಲಿ ಅದೇ ಜನ ಇರ್ತಾರೆ. ಹಾಗಾಗಿ ಒಂದು ರುಟೀನ್ ಅಂತ ಇರುತ್ತೆ. ಕಲಾವಿದ್ರಿಗೆ ಹಾಗಿರಲ್ಲ. ಎಲ್ಲಿ ಕೆಲಸ ಇರುತ್ತೋ ಅದನ್ನು ಅರಸ್ಕೊಂಡು ನಾವು ಹೋಗ್ತೀವಿ. ಹಾಗಾಗಿ ರುಟೀನ್ ಅಂತ ಇರಲ್ಲ. ವ್ಯಕ್ತಿಗತ ಅಭ್ಯಾಸಗಳು ಅನ್ನೋದಾಗಿದ್ದರೆ ಇರಬಹುದೇನೋ. ಇದು ಹಿಂದೆ ಎಲ್ಲ ನಾನು ಈಗ ಮಕ್ಕಳನ್ನ ಮಾತಾಡಿಸ್ದಾಗ ಅನಿಸುತ್ತೆ. ಮುಂಚೆ ಎಲ್ಲ ನಾವು ಸ್ಕೂಲಲ್ಲಿದ್ದಾಗ ಯಾವ ಕ್ಲಾಸಲ್ಲಿ ಓದ್ತಾ ಇದೆಯಾ, ಎಷ್ಟು 8ನೇ ಕ್ಲಾಸು, ಹಾಂ, ಏನು ನಿನ್ನ ಹವ್ಯಾಸಗಳು ಅಂತ ಕೇಳೋರು. ವಾಟ್ ಆರ್ ಯೋರ್ ಹಾಬೀಸ್ ಅಂತ ಒಂದು ಪ್ರಶ್ನೆ ಇರೋದು. ಇವತ್ತು ಯಾವ ಮಕ್ಕಳನ್ನಾದರೂ ಯಾರಾದರೂ ಕೇಳ್ತಾರಾ? ನನಗೆ ಸಂಶಯ ಇದೆ. ಯಾಕೆಂದರೆ ಅವರು ಅವ್ರ ಪುಸ್ತಕಗಳಿಂದ ಲ್ಯಾಪ್ಟಾಪ್ ಹೊರಟೋಗಿದೆ, ಅಥವಾ ಅದ್ಯಾವುದು ಐಪ್ಯಾಡ್ ಅದಕ್ಕೆ ಹೊರಟೋಗಿದೆ. ಸದಾ ಫೋನ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಆ ಪುಸ್ತಕ ತಿರುವು ಹಾಕುವಂತಹ ಒಂದು ಸಂತೋಷ ಇದೆಯಲ್ಲ, ಅದನ್ನೇ ಈ ಪ್ರಪಂಚ ಮಕ್ಕಳಿಂದ, ಡಿಜಿಟಲ್ ಪ್ರಪಂಚ ಕಿತ್ಕೊಂಡಿದೆಯಾ ಅಂತಲೂ ನನಗೆ ಎಷ್ಟೋ ಸರ್ತಿ ಅನಿಸುತ್ತೆ. ಆ ಪುಸ್ತಕದ ಒಂದು ಹಳೆ ಪುಸ್ತಕಗಳಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಘಮ ಇರುತ್ತೆ. ಅದು ಓದೋರು ಗೊತ್ತಿರುತ್ತೆ. ಆ ಘಮನೇ ಸಾಕು ನೀವು ಪುಸ್ತಕ ಇಟ್ಕೊಂಡು ಕೂತ್ಕೋಬೇಕು ಅಂತ ಅನಿಸುತ್ತೆ. ಹಾಗೆ ಈ ಟುಡೇ ದೇರ್ ಆರ್ ಪೀಪಲ್ ಡೋಂಟ್ ಸೀಮ್ ಟು ಹ್ಯಾವ್ ಹಾಬೀಸ್, ಸೋ ಟು ಸ್ಪೀಕ್. ಹಾಗಾಗಿ ಆ್ಯಂಡ್ ಸಮ್ಹೌ ದ ಗುಡ್ ಸೈಡ್ ಟು ಇಟ್ ಈಸ್, ಯಾವುದು ನಮಗೆ ತುಂಬ ಪ್ರಿಯವೋ ಅದನ್ನು ನಾವು ಇವತ್ತು ನಮ್ಮ ವೃತ್ತಿಯಾಗೂ ಅದನ್ನು ಮಾಡಬಹುದು ಅಲ್ವಾ. ಈಗ ಯಾವುದೋ ಹಿಂದೆ ಎಂಜಿನಿಯರಿಂಗ್ ಓದಿದ್ರೆ ಎಂಜಿನಿಯರೇ ಆಗಬೇಕಾಗಿತ್ತು. ಈಗ ಹಾಗೇನಿಲ್ಲ. ಎಷ್ಟೋ ಜನ ಈ ಡೈರೆಕ್ಷನ್ ಮಾಡ್ತೀವಿ ಮೊದಲನೇ ಸರ್ತಿ ಅಂತ ಕತೆ ಹೇಳಕ್ಕೆ ಬರೋರು, ಏನು ಓದಿದ್ದೀರಾ ಅಂದರೆ ಎಂಜಿನಿಯರಿಂಗ್ ಅಂತಾರೆ. ಎಂಜಿನಿಯರಿಂಗ್ ಓದ್ಕೊಂಡು ಇಲ್ಲಿ ಯಾಕೆ ಬಂತೀರಿ ಈ ಕೆಲಸಕ್ಕೆ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಇಷ್ಟ ಅಂತಾರೆ. ಸೊ ನನಗಿಷ್ಟವಾದನ್ನು ಪರ್ಸ್ಯೂ ಮಾಡೋಕ್ಕೆ ಇವತ್ತಿನ ಪ್ರಪಂಚದಲ್ಲಿ ಅವಕಾಶ ಇದೆ. ಹಾಗಾಗಿ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಇದು ಎರಡು ಕನ್ವರ್ಜ್ ಆಗೋ ಕಾಲ ಇದು. ಸೊ ದಿನಚರಿಯಲ್ಲಿ ಇಂಥದ್ದೇ ಅಂತ ಇಲ್ಲ. ನನಗೆ ಭಾಳ ಪ್ರಿಯವಾದ್ದು ಸಂಗೀತ. ಈಚೆಗೆ ಸ್ವಲ್ಪ ಜಾಸ್ತಿ ಕೇಳೋಕ್ಕೆ ಶುರು ಮಾಡಿದ್ದೀನಿ. ಏನಾಗುತ್ತೆ, ಈ ಕಾರಲ್ಲಿ ಕೂತ್ರೆ 1 ಅವರು ನನಗೆ ಓದೋಕ್ಕಾಗಲ್ಲ, ಮೈಗ್ರೇನ್ ಬರುತ್ತೆ. ಹಾಗಾಗಿ ಸಂಗೀತ ಕೇಳ್ತೀನಿ. ಸಂಗೀತ ಅನ್ನೋದು ನನಗೆ ಪ್ಯಾಷನ್ನ ಹೌದು, ಪ್ರೊಫೆಷನ್ನ ಹೌದು, ದಟ್ಸ್ ಪಾರ್ಟ್ ಆಫ್ ಮೈ ಪ್ರೊಫೆಷನ್ ಆಲ್ಸೋ. ಹಾಗಾಗಿ ಇದೆಲ್ಲ ಕನ್ವರ್ಜ್ ಆಗೋಗುತ್ತೆ ಅಂತ ಅನಿಸುತ್ತೆ. ಒಂದು ಹಂತದ ನಂತರ ಯಾವುದು ಇದೆ ಅಂತ ಉಳಿಯೋದಿಲ್ಲ. ಯೂಶಲಿ ಕಲೆ ಅನ್ನೋದಕ್ಕೆ ಒಂದು ನಿರ್ದಿಷ್ಟ ಎಂಡ್ ಅಂತ ಇರಲ್ಲ. ದಿ ಎಂಡ್ ಕಲೆನಲ್ಲಿ ಜೀವನನ ಕಟ್ಕೊಳ್ಳೋರಿಗೆ. ಈಗ ಒಬ್ಬ ಎಂಜಿನಿಯರ್ ಆಗಬೇಕಂದ್ರೆ ಗೊತ್ತು, ಎಂಜಿನಿಯರಿಂಗ್ ಮುಗಿಸಿದ್ದೇನೆ ಯಾವುದೋ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ, ಅಟ್ಲೀಸ್ಟ್ ದೇರ್ ಇಸ್ ಅ ಸೆಟ್ ಪಾತ್. ಕಲೆನಲ್ಲಿರೋರಿಗೆ ದೇರ್ ಇಸ್ ಆಲ್ವೇಸ್ ಹಿಟ್ಸ್ ಆ್ಯಂಡ್ ಮಿಸ್ಸಸ್. ನಿಮ್ಮ ಬ್ಯಾಕ್ಗ್ರೌಂಡನ್ನು ನೋಡೋದಾದರೆ, ಟೀನೇಜ್ ಡೇಸ್ ಆಗಿರಲಿ ಅಥವಾ ಬಾಲ್ಯ, ದುಡ್ಡು ಅನಿವಾರ್ಯವಾಗಿತ್ತಾ ಅಥವಾ ಒಂದು ಕಂಫರ್ಟಬಲ್ ಪ್ಲೇಸಿಂದ ಅದು ನೀವು ಬಂದ ಅಂತ ಒಂದು ಜಾಗನ? ನೀವು ಹೇಳಿದ್ದನ್ನು ನಾನು ರೀಫ್ರೇಸ್ ಮಾಡ್ತೀನಿ. ಫಾರ್ಮ್ಯುಲಾ ಇಲ್ಲ ಇಲ್ಲಿ, ಸಕ್ಸಸ್ಗೆ ಫಾರ್ಮ್ಯುಲಾ ಇಲ್ಲ. ಸಕ್ಸಸ್ ಬಿಟ್ಬಿಡಿ. ನಿಮ್ಮ ಯಶಸ್ಸು ನೀವು ಮಾಡೋ ಕೆಲಸಕ್ಕಾಗಲಿ, ನೀವು ಮಾಡೋ ಪರಿಶ್ರಮಕ್ಕಾಗಲಿ, ಅಥವಾ ನೀವು ಹೇಗೆ ಕಾಣ್ತೀರೋ, ಅಂದರೆ ನೀವು ಸುಂದರವಾಗಿರ್ಬಹುದು, ತುಂಬ ಸುಂದರವಾಗಿರ್ಬೋದು, ಅಂದರೆ ವಿಶೇಷವಾದ ಸೌಂದರ್ಯ ನಿಮ್ಮಲ್ಲಿರ್ಬೋದು. ನಾನು ಹೇಳೋದು ಹೊರನೋಟಕ್ಕೆ, ಎಕ್ಸ್ಟರ್ನಲ್ ಲುಕ್ಸ್, ಮತ್ತು ಅಪಾರವಾದ ಅಭಿನಯದ ಪ್ರತಿಭೆ ನಿಮ್ಮಲ್ಲಿರಬಹುದು. ಆದರೆ ಇದು ಯಾವುದು ನಿಮ್ಮ ಯಶಸ್ಸನ್ನು ನಿರ್ಣಯಿಸಲ್ಲ. ಯುವರ್ ಸಕ್ಸಸ್ ಇಸ್ ನಾಟ್ ಪ್ರಪೋರ್ಷನೇಟ್ ಟು ಐದರ್ ಯುವರ್ ಲುಕ್ಸ್ ಆರ್ ಯುವರ್ ಹಾರ್ಡ್ ವರ್ಕ್ ಇನ್ ಸಿನಿಮಾ. ಓಕೆ, ದೇರ್ ಇಸ್ ಆಲ್ವೇಸ್ ಎನ್ ಎಕ್ಸ್ ಫ್ಯಾಕ್ಟರ್. ನಮಗಿಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರು ನಮ್ಮಷ್ಟು ಯಶಸ್ವಿ ಆಗಿಲ್ಲದೆ ಇರಬಹುದು. ನಮಗಿಂತ ತುಂಬ ಸುಂದರವಾಗಿ ಎಷ್ಟೋ ಜನ ಬರ್ತಾರಲ್ಲ, ಬಿಕಾಸ್ ಸಾವಿರಾರು ಜನ ಪ್ರಯತ್ನ ಮಾಡ್ತಾರೆ ಕಲಾವಿದರಾಗೋಕ್ಕೆ, ಆ್ಯಕ್ಟರ್ ಆಗೋಕ್ಕೆ, ಸ್ಟಾರ್ ಆಗೋಕ್ಕೆ. ಅವಾಗ ಎಷ್ಟೋ ಜನರ ಮಧ್ಯೆ ನಾವು ಜನರ ಮನಸ್ಸನ್ನು ನಾವು ತಲುಪ್ತೀವಿ, ಸಾವಿರಾರು ಲಕ್ಷಾಂತರ ಪ್ರಯತ್ನಗಳ ಮಧ್ಯೆ. ಹಾಗಾಗಿ ಇದಕ್ಕೆ ಫಾರ್ಮ್ಯುಲಾ ಇಲ್ಲ. ನೀವು ಹೇಳಿದ ಹಾಗೆ ಓದಿದ್ರೆ ಒಂದು ಕೆಲಸ ಯಾವುದೋ ಒಂದು ಸಿಗುತ್ತಾ?
ವೈವಾ ಅಲ್ಲಿ ಏನೋ ಒಂದು ಸ್ವಲ್ಪ ಸುಮಾರಾಗಿ ಮಾಡಿದ್ರೆ ಅಲ್ಲೇನೋ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಬಂದು ಒಂದು ಕೆಲಸ ಸಿಗುತ್ತೆ. MBA ಮಾಡಿದ್ರೆ ಯಾವುದೋ ಒಂದು ಕೆಲಸ ಸಿಗುತ್ತಾ? ನೀವು ಬಿಲ್ಗೇಟ್ಸ್ ಆಗ್ತಿರೋ, ನೀವು ಇಂದಿರಾ ನೂಯಿ ಆಗ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಯಾವುದೋ ಒಂದು ಎಂಟ್ರಿ ಪಾಯಿಂಟ್ ಸಿಗುತ್ತೆ. ಸಿನಿಮಾಕ್ಕೆ ಅದು ಯಾವುದೂ ಇಲ್ಲ. ಸಿನಿಮಾ, TV ಯಾವುದಕ್ಕೂ ಒಂದು ಪ್ರೊಫೆಷ್ನಲ್ ಆಗೋದಕ್ಕೆ ಅಂದರೆ ಈ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ನಲ್ಲಿ ಟು ಮೇಕ್ ಇಟ್ ದೆರ್ ಇಸ್ ನೋ ಸಚ್ ಫಾರ್ಮ್ಯುಲಾ. ನಮಗೆ ಫಾರ್ಚುನೇಟ್ಲಿ ಫಾರ್ ಅಸ್ ಸಮ್ ಇಯರ್ಸ್ ಎಗೋ ಐ ಹ್ಯಾಪನ್ ಟು ಸ್ಟಾರ್ಟ್ ಆ್ಯಕ್ಟಿಂಗ್ ಆ್ಯಸ್ ಎ ಚೈಲ್ಡ್. ಮೇ ಬಿ ಹಾಗಾಗಿ ಅದು ಆ್ಯಕ್ಟಿಂಗ್ ಅನ್ನೋದು ಒಂದು ಅದು ಒಂಥರ ಏಲಿಯನ್ ಆಗಿರಲಿಲ್ಲ, ಅಥವಾ ಯಾವುದೋ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಕಲಿಯೋ ಅಂಥದ್ದು, ಅಥವಾ ಕ್ಯಾಮ್ರಾ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೋ ಈ ಥರದ, ಅಂದರೆ ಫಾರ್ ಎ ನಾನ್ ಫಿಲ್ಮ್ ಬ್ಯಾಕ್ಗ್ರೌಂಡ್ ಯಾವುದೇ ಸಿನಿಮಾ, TV ಈ ಥರದ್ದು ಯಾವುದೂ ನಮ್ಮಲ್ಲಿ ಹಿನ್ನೆಲೆ ಇಲ್ಲ. ಸಂಗೀತ ನೃತ್ಯ ಅನ್ನೋದು ಅವರವರ ಆಸೆಗೆ ಪ್ರೀತಿಗೆ ಮಾಡ್ಕೊಳ್ಳೋದು. ಅದು ಏನು ನಮ್ಮ ಮನೇಲಿ ಅವರಿಬ್ಬರು ಏನು ಪ್ರೊಫೆಷ್ನಲ್ಸ್ ಆಗಿರಲಿಲ್ಲ. ಮೈ ಫಾದರ್ ವಾಸ್ ಅ ಬ್ಯಾಂಕರ್ ಆ್ಯಂಡ್ ಮೈ ಮದರ್ ವಾಸ್ ಅ ಹೋಮ್ ಮೇಕರ್. ಅವ್ರ ಮ್ಯೂಸಿಷಿಯನ್, ಡಾನ್ಸರ್ ಅನ್ನೋದು ಇಟ್ ವಾಸ್ ಹರ್ ಅಡಿಷ್ನಲ್ ಕ್ವಾಲಿಟೀಸ್. ಶಿ ವಾಸ್ ನಾಟ್ ಎ ಪ್ರೊಫೆಷ್ನಲ್ ಮ್ಯೂಸಿಷಿಯನ್ ಆರ್ ಅ ಡಾನ್ಸರ್. ಸೊ ಏನಾಗುತ್ತೆ, ನಿಮ್ಗೆ ಆ ಥರದ್ದು ಯಾವುದು ಹಿನ್ನೆಲೆ ಇಲ್ಲದ ಇದ್ದಾಗ ಯಾರೋ ನಮ್ಮನ್ನು ಗುರುತಿಸಿ ಕರ್ಕೊಂಡು ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ಹೋಗ್ಬಿಟ್ಟಾಗ ಅದು ಸ್ವಲ್ಪ ಕಡಿಮೆ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ನಮಗೆ ಈ ವಾತಾವರಣ ಪರಿಚಯ ಆಗೋದು ಯಾಕೆಂದ್ರೆ ತುಂಬ ಇಂಟಿಮಿಡೇಟ್ ಮಾಡುತ್ತೆ. ಒಂದು ಫಿಲ್ಮ್ ಸೆಟ್ ಹೋದರೆ ಇಟ್ಸ್ ವೆರಿ ಇಂಟಿಮಿಡೇಟಿಂಗ್, ಯುನೋ. ಅಂದರೆ ಯಾರೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು, ಏನು ಮಾಡಬೇಕು, ಏನೂ ಗೊತ್ತಿರಲ್ಲ. ಹಾಗಾಗಿ ನಿಮಗೆ ಏನು ಟ್ರೈನಿಂಗ್ ಇದ್ದರೂ ಆ್ಯಕ್ಚುಲಾಗಿ ಕ್ಯಾಮ್ರಾ ಮುಂದೆ ಹೋಗಿ ಮಾಡೋದು ಬೇರೆ, ನಿಮ್ಮ ಟ್ರೈನಿಂಗಲ್ಲಿ ಕಲ್ತಿದ್ದು ಬೇರೆ. ಈಗ ನಾಟಕ ಅಂದರೆ ರಿಹರ್ಸಲ್ ಮಾಡಿ ಸ್ಟೇಜ್ಗೆ ಹೋಗ್ಬೋದು. ಇದರಲ್ಲಿ ಹಾಗಲ್ವಲ್ಲ, ನೀವು ಮಾಡಿದ ರಿಹರ್ಸಲ್ ನಿಮಗೆ ಪಾರ್ಟ್ ಸಿಗದೆ ಇರ್ಬೋದು ಅಲ್ವಾ? ಸೊ ಇದೊಂದು. ಎರಡನೇದು ಏನಾಗುತ್ತೆ, ಒಬ್ಬ ಕಲಾವಿದರ ಲೈಫು ಈಸ್ ಎ ವೆಯ್ಟಿಂಗ್ ರೂಮ್ ಅಂತ. ಮುಂಚೆಲ್ಲ ಸ್ಟೇಷನಲ್ಲಿ ಒಂದು ವೆಯ್ಟಿಂಗ್ ರೂಮ್ ಇರ್ತಾಯಿತ್ತಲ್ವ, ಈಗ ಯಾರೂ ವೆಯ್ಟ್ ಮಾಡಲ್ಲ, ಯಾಕೆಂದರೆ ಟ್ರೈನೆಲ್ಲ ಕರೆಕ್ಟ್ ಟೈಮಿಗೆ ಬರ್ತಾಯಿದೆ. ಆ ವೆಯ್ಟಿಂಗ್ ರೂಮ್ ಯಾಕೆ ಅಂತ ಹೇಳ್ತೀನಿ ಅಂದರೆ, ಮೊದಲನೇ ಪಿಕ್ಚರ್ ಹುಡುಕಾಟ ಒಂದು ವೆಯ್ಟಿಂಗ್ ರೂಮು. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ, ಫಸ್ಟ್ ಬ್ರೇಕ್ ಸಿಗಕ್ಕೆ ನಿಮಗೆ. ನಮಗೆಲ್ಲ ಆಗಿದೆ ಅಂತಲ್ಲ, ಸಾಮಾನ್ಯವಾಗಿ ಆಗೋದನ್ನು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಆ ಬ್ರೇಕ್ ಸಿಕ್ಕೋಯ್ತು. ಶೂಟಿಂಗ್ ಯಾವಾಗ ಶುರು ಅಂತ ವೆಯ್ಟಿಂಗು. ಶೂಟಿಂಗ್ ಶುರು ಆಗೋಯ್ತು. ನಮ್ಮನ್ನು ಕರಿಬೇಕಲ್ಲ ಆ್ಯಕ್ಟ್ ಮಾಡೋಕ್ಕೆ, ಅದಕ್ಕೆ ವೆಯ್ಟ್ ಮಾಡ್ತೀವಿ. ನಮ್ಮನ್ನು ಕರೆದ ಮೇಲೆ ಎಷ್ಟು ಒಂದು ಶಾರ್ಟ್ಗೂ ಇನ್ನೊಂದು ಶಾರ್ಟ್ಗೂ ಎಷ್ಟು ಸಮಯ ಇರುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತಿನ ಕಾಲಕ್ಕೆ ಎಲ್ರಿಗೂ ಗೊತ್ತಾಗತ್ತೇನೋ, ಜನಸಾಮಾನ್ಯರಿಗೂ ಅದು ಅರ್ಥ ಆಗುತ್ತೆ. ಒಂದು ಸೀನ್ನ 4 ದಿನ ಮಾಡ್ಬೋದು, ಒಬ್ಬ ಡೈರೆಕ್ಟ್ರು 5 ದಿನ ಮಾಡ್ಬೋದು. ಸೊ ನಿಮ್ಮ ಶಾರ್ಟ್ ಬರಬೇಕಲ್ಲ. ಹಾಂ, ಅಲ್ಲ, ನಿಮ್ಮ ಶಾರ್ಟ್ ಅದಕ್ಕೆ ಕಾಯಬೇಕು. ಅದು ಕೂತಿರ್ತೀವಿ, ಕೆಲವು ದಿವಸ ಬೆಳಗ್ಗೆ ಹೋಗಿ ಮೇಕಪ್ ಮಾಡ್ಕೊಂಡು ಹಾಗೆ ಕೂತೇ ಇದ್ದರೆ ಸಂಜೆವರೆಗೂ ಕರೆಯೋದೇ ಇಲ್ಲ ಅಲ್ವಾ? ಸೊ ಅದೊಂದು. ಆಮೇಲೆ ಪಿಕ್ಚರು ಪೋಸ್ಟ್ ಪ್ರೊಡಕ್ಷನ್ಗೆ ವೆಯ್ಟಿಂಗು, ಡಬ್ಬಿಂಗಿಗೆ ವೆಯ್ಟಿಂಗು, ಎಲ್ಲ ಆಯಿತು. ರಿಲೀಸಿಗೆ ವೆಯ್ಟಿಂಗು. ರಿಲೀಸು ಆಗೋಯ್ತು, ಪಿಕ್ಚರ್ ಹಿಟ್ ಅಥವಾ ಫ್ಲಾಪ್ ಆಯಿತು, 2ನೇ ಸಿನಿಮಾಗೆ ವೆಯ್ಟಿಂಗ್ ಶುರುವಾಗ್ಬಿಡುತ್ತೆ. ಸೊ ಆಲ್ ದ ವೇಟಿಂಗ್ ಗೇಮ್ ಅಂತೀರಿ. ಸಿಕ್ಕಾಪಟ್ಟೆ ತಾಳ್ಮೆ ಬೇಕು ಅಂತ, ಸಿಕ್ಕಾಪಟ್ಟೆ ತಾಳ್ಮೆ ಬೇಕು. ಇದು ನಿರ್ದಿಷ್ಟವಾಗಿ ಹೀಗಾಗುತ್ತೆ ಅಂತ ಇಲ್ಲ. ಹಾಗಾಗಿ ಎವ್ರಿ ಡೇ ಇಸ್ ಎ ಚಾಲೆಂಜ್ ಫಾರ್ ಎನ್ ಆ್ಯಕ್ಟರ್. ನನಗೆ ಫಾರ್ಚುನೇಟ್ಲಿ ಐ ಸ್ಟಾರ್ಟೆಡ್ ಆಸ್ ಎ ಚೈಲ್ಡ್. GV ಎಲ್ಲೋ ಡ್ಯಾನ್ಸ್ ಮಾಡುವಾಗ ನೋಡಿದ್ರು, ಆ್ಯಕ್ಟ್ ಮಾಡಿಸ್ತೀರಾ ಅಂತ. ಹಾಂ, ಕೃಷ್ಣ ಮಾಡ್ತೀರಾ ಅಂತ ಕೇಳಿದ್ರು. ಅವಾಗೇನು ನಮ್ಮ ಅಪ್ಪ ಅಮ್ಮನಿಗೆ ಖುಷಿನೇ, ಮಾಡಿಸ್ಬಿಟ್ರು. ಅದಾದಮೇಲೆ ಮೊದಲನೇ ಸಿನಿಮಾ ನಾನು ಮಾಡಿದ್ದು ಮಲಯಾಳದಲ್ಲಿ. ಅದು ಕೂಡ ನನಗೇನು, ನಾನೇನು ಸುಮ್ಮನೆ ಮನೇಲಿದ್ದವಳನ್ನ ಕರ್ಕೊಂಡು ಹೋಗಿ ಆ್ಯಕ್ಟ್ ಮಾಡಿಸಿದ್ದೆ. ಅಂದರೆ ನಾನೇನು ಹುಡುಕೊಂಡು ಹೋಗಲಿಲ್ಲ. ಈ ನಾನು ಅರಸದೇ ಇರೋದು ಈ ಆ್ಯಕ್ಟಿಂಗ್ ಅನ್ನೋದನ್ನು ನಾನೇ ಯಾವತ್ತೂ ಅರಸ್ಕೊಂಡು ಹೋಗಿಲ್ಲ. ಅದಾಗದೆ ನಾನು ಒಂದು ಪಾಯಿಂಟಲ್ಲಿ ಬೇಡ ಅಂತನೂ ಇದ್ದೆ. ಯಾವುದದು? ನನಗನ್ಸುತ್ತೆ 2000 ಆಫ್ಟರ್ ಮೈ ಸನ್ 2007 ನಂತರ ನಂಗೆ ಬೇಡ ಅಂತ ಇದ್ದೆ ನಾನು. 2006-07 ಆ ಸಮಯದಲ್ಲಿ ಒಂದು ಅಫ್ಕೋರ್ಸ್ ಆ ನಿಮ್ಗೆ ಪ್ರೆಗ್ನೆನ್ಸಿಯಲ್ಲಿ ನಾವು ಬೇಡ ಅಲ್ಲ, ಅವರೇ ನಮ್ಮನ್ನು ಬೇಡ ಅಂದ್ಬಿಡ್ತಾರೆ. ಬಿಕಾಸ್ ಯಾವ ಪಾರ್ಟ್ ಕೊಡ್ತಾರೆ ನಮಗೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಮೈ ಸನ್ ವಾಸ್ ವೆರಿ ಡಿಫಿಕಲ್ಟ್ ಟು ರೇಸ್. ಸೊ ಹಂಗಾಗಿ ನಾನು ಬೇಡ ಅಂತ ಇದ್ದೆ. ಬಟ್ 3 ತಿಂಗಳಿಗೆ ಕೆ ಬಾಲಚಂದರ್ ವಾಸ್ ಅ ವೆರಿ ಗ್ರೇಟ್ ಡೈರೆಕ್ಟರ್ ಇನ್ ತಮಿಳ್. ಈಸ್ ಪ್ರಾಬಬ್ಲಿ ಅಮಂಗ್ ವೆರಿ ಫ್ಯೂ ಇನ್ ಇಂಡಿಯಾ. ಈಸ್ ಮೇಡ್ 100 ಫಿಲ್ಮ್ಸ್. ಸೊ ಅಷ್ಟೇ. ಈ ನಡುವೆ ಯಾವ ಡೈರೆಕ್ಟ್ರಿಗೆ ಅಷ್ಟು ಲೈಫ್ ಸ್ಪ್ಯಾನೇ ಇರೋಲ್ಲ ಡೈರೆಕ್ಟ್ರಿಗೆ. ಹೀರೋಯಿನ್ಗಿರಲಿ, ಡೈರೆಕ್ಟ್ರುಗಳ ಲೈಫ್ ಸ್ಪ್ಯಾನ್ ಇರೋಲ್ಲ. ಸೊ ಹೀ ಕಾಲ್ಡ್ ಮೀ ಇನ್ ಅಬೌಟ್ 1 month ಆಫ್ಟರ್ ಮೈ ಸನ್ ವಾಸ್ ಬಾರ್ನ್. ಮನೆಯಲ್ಲೇ ಕೂತಿರ್ತೀಯಾ ಅಂತ ಅಂದರು.
ಏನು ಸರ್ ಈಗಲೇ ಬಂದು ಆ್ಯಕ್ಟ್ ಮಾಡಬೇಕಾ ಅಂತ ಅಂದೆ. ಬಾ ಅಂತ ಅಂದರು. ಸೊ ಅದು ಹಾಗೆ ನನಗೆ ಐ ಬಿನ್ ಲಕ್ಕಿ ವಿತ್ ಆ್ಯಕ್ಟಿಂಗ್. ನಾನು ಅದನ್ನು ಅರಸ್ಕೊಂಡು ಹೋಗಿಲ್ಲ. ಎಷ್ಟೋ ಸರ್ತಿ ನಮ್ಗೆ ಬೇಡ ಅಂತ ಮನೇಲಿ ಕೂತಾಗಲೂ ಬಂದಿದೆ. ಹಾಗಾಗಿ ನನಗೆ ಆ ಸಮಸ್ಯೆ ಇದ್ದಿಲ್ಲ. ಬಟ್ ಜನ್ರಲ್ಲಾಗಿ ಕಲರ್ಫುಲ್ಲಾಗಿ ಕಾಣುತ್ತಲ್ಲ, ಬಣ್ಣವಾಗಿ ಕಾಣುತ್ತಲ್ಲ, ಹಾಗಿರಲ್ಲ. ಅದು ತಿಳ್ಕೊಬೇಕಲ್ಲ ಬರೋರು. ತುಂಬ ಕನಸುಗಳನ್ನ ನಿರೀಕ್ಷೆಗಳನ್ನ ಇಟ್ಕೊಂಡು ಹುಸಿಯಾಗ್ಬಿಟ್ಟಾಗ ಬೇರೆ ಬೇರೆ ರೀತಿಯ ನಿರ್ಧಾರಗಳಿಗೆ ಹೊರಟೋಗ್ತಾರೆ ಕೆಲವು ಯಂಗ್ಸ್ಟರ್ಸ್. ನನ್ನ ಹತ್ರ ಯಾರಾದರೂ ನಾನು ಆ್ಯಕ್ಟರ್ ಆಗಬೇಕು, ಗೈಡೆನ್ಸ್ ಕೊಡಿ ಅಂತ ಬಂದರೆ ನೀನು ಆ್ಯಕ್ಟರ್ ಆಗಬೇಡ ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಯಾವುದು ನಿಮ್ಗೆ ನಿಶ್ಚಿತವಾಗಿ ಏನೂ ಇರಲ್ವಲ್ಲ ರಶ್ಮಿ. ಏನು ನಿಶ್ಚಿತವಾಗಿರುತ್ತೆ ಹೇಳಿ? ತಿಂಗಳು ಸಂಬಳ ಬರುತ್ತಾ? ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಯಾರಾದರೂ ನಿಮಗೆ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯನಾ? ಲಾಟ್ರಿ ಥರ ಅದು, ಲಿಟ್ರಲಿ. ಪಿಕ್ಕಾದರೆ ಹೊಡೆದ್ರೆ ಲಕ್ಕು, ಇಲ್ಲ ಅಂದರೆ ಲತ್ತೆ. ಮತ್ತು ಅದು ನಿರಂತರವಾಗಿರುತ್ತೆ ಅಂತೇನು ಕನ್ಸಿಸ್ಟೆನ್ಸಿನೂ ಇಲ್ಲ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸೊ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ಕಂಪ್ಲೀಟಾಗಿ ನೋಡೋದಾದರೆ ಇದೆಲ್ಲನೂ ದಾಟಕ್ಕೆ ರೆಡಿ ಇದ್ದವರು ಅಟ್ಲೀಸ್ಟ್ ಯು ಬಿ ಪ್ರಿಪೇರ್ಡ್ ಫಾರ್ ರಿಯಾಲಿಟಿ ಅಂತೀರಿ, ಹೀಗಿದೆ ಅನ್ನೋದು. ಬಟ್ ಅಂದರೆ ಬರಬೇಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ, ಅವ್ರವ್ರ ಇಷ್ಟ ಅಲ್ವಾ. ಸುಂದರವಾದ ಪ್ರಪಂಚ ಬನ್ನಿ, ಆದರೆ ಇದರ ಸತ್ಯಗಳನ್ನ ತಿಳ್ಕೊಂಡು ಬನ್ನಿ ಅಂತ. ಹಾಳಾಗಲಗಳನ್ನ ತಿಳ್ಕೊಂಡು ಬನ್ನಿ. ಇಲ್ಲಿ ಏನಿದೆ ಅದನ್ನು ತಿಳ್ಕೊಂಡು ಬನ್ನಿ. ಯಾವುದೋ ಕನಸು ಕಟ್ಕೊಂಡು ಬಂದು ಆ ಕನಸುಗಳನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಮತ್ತು ಇವತ್ತಿನ ಕಾಲಕ್ಕೆ ನನಗನ್ಸುತ್ತೆ ಬೇರೆ ಒಂದು ಆಲ್ಟರ್ನೇಟಿವ್ನ ಯೋಚನೆ ಮಾಡ್ಕೊಂಡು ಬರೋದು ಒಳ್ಳೇದಾ ಅಂತ. ಇದಾಗದೇ ಇದ್ದಾಗ ಬೇರೆ ಏನು ಮಾಡ್ಬೋದು? ಆಪ್ಷನ್ಸು ತುಂಬ ಇದೆ ಅಲ್ಲ ಎಲ್ಲರಿಗೂ. ಇದನ್ನೇ ನಂಬ್ಕೊಂಡು ಏನೋ ನೀವು ಬರ್ತೀರಿ. ಇವತ್ತು ಯಾರು ನಾವೆಲ್ಲ, ನಾನು ಫಸ್ಟ್ ಪಿಕ್ಚರ್ ಹೀರೋಯಿನ್ ಆಗಿ ಮಾಡಿದ ಮಲಯಾಳದಲ್ಲಿ ನನಗಾಗ 14-15 ವರ್ಷ. ಇವತ್ತು ಆ ಚಿಕ್ಕ ವಯಸ್ಸಲ್ಲೆಲ್ಲ ಯಾವ ಹೆಣ್ಮಕ್ಳು ಬರೋದಿಲ್ಲ, ಒಂದಷ್ಟು ಸ್ಕೂಲು ಕಾಲೇಜ್ ಮುಗಿಸ್ಕೊಂಡೇ ಬಂದಿರ್ತಾರೆ. ವೆನ್ ಯು ಆರ್ 14 ಅಷ್ಟೊತ್ತಿಗೆ ನಿಮ್ಗಾಗಲೇ ಇಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಇತ್ತಾ ಲೈಫಲ್ಲಿ ಹೀಗೆ ಹೋಗ್ತಾ ಇದೆ, ಈ ಥರ ಆಪರ್ಚುನಿಟಿ ಸಿಕ್ಕಿದೆ, ಮುಂದೆ ಯಾವ ದಾರಿಲಿ ಹೋಗ್ಬೇಕಂತ ಬಹುಶಃ ಇರಲ್ಲ. ಎಲ್ಲ ಅಪ್ಪ ಅಮ್ಮ ಹೇಳಿದ್ದು ಅಥವಾ ಬಂದಂಗೆ ನೀವು ಗೋಯಿಂಗ್ ವಿತ್ ದ ಫ್ಲೋ ಆ ಥರ ನೋಡಿದ್ದ? ನನಗೆ ಆವತ್ತಲ್ಲ ಇವತ್ತು ಕ್ಲಾರಿಟಿ ಇಲ್ಲ ರಶ್ಮಿ. ನಾಳೆ ಏನು ಅನ್ನೋದ್ರ ಬಗ್ಗೆ ನನಗೇನು ಕ್ಲಾರಿಟಿನೂ ಇಲ್ಲ, ನನಗೆ ಪ್ಲ್ಯಾನೂ ಇಲ್ಲ. ಯು ಆಲ್ಸೋ ಡೋಂಟ್ ಬಿಲೀವ್ ಇನ್ ಒನ್? ಗೊತ್ತಿಲ್ಲ, ನನ್ನ ಲೈಫ್ ಆಗಿದ್ದಿದೆ ಅಷ್ಟೇ. ಎಲ್ಲರೂ ಹಾಗಿರ್ತಾರೆ ಅಂತಲ್ಲ, ಕೆಲವ್ರಿಗೆ ಎಷ್ಟು ಕ್ಲಾರಿಟಿ ಇರುತ್ತೆ. 12ನೇ 13ನೇ ವಯಸ್ಸಿಗೆ 20ನೇ ವಯಸ್ಸಿಗೆ ನಾನು ಇದು ಮಾಡ್ತೀನಿ, 30ನೇ ವಯಸ್ಸಿಗೆ ನಾನು ಇದು ಮಾಡ್ತೀನಿ, 40ನೇ ವಯಸ್ಸಿಗೆ ನಾನು ಇದು ಮಾಡ್ತೀನಿ ಅಂತ ಹೇಳುವಂತಹ ಒಂದು ಅವರಲ್ಲಿ ಸ್ಪಷ್ಟತೆ ಇರುತ್ತೆ. ನನಗೆ ಇವತ್ತೂ ಇಲ್ಲ ಅಂತೀನಿ ನಾನು. ನಾಳೆ ಏನು ಅನ್ನೋದ್ರ ಬಗ್ಗೆ ನನಗೆ ಇವತ್ತು ಯಾವ ಸ್ಪಷ್ಟತೆಯೂ ಇಲ್ಲ. ಆವತ್ತಾವತ್ತಿಗೆ ಭಗವಂತ ಏನು ಕರುಣಿಸ್ತಾನೋ ಅದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ನಾವು ಬಿಟ್ವೀನ್ KGF 1 and 2 ಒಂದು ಸತಿ ಮಾತಾಡ್ತಾ ಇರುವಾಗ ನಾನು ಸುಮ್ಮನೆ ಯಶ್ನ ಕೇಳಿದ್ದೆ, ಇದು ಹೀಗೆಲ್ಲ ಆಗತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ? ನಿನ್ನ ಕೆರಿಯರು ಹೀಗೆಲ್ಲ ಆಗತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಅಂತ. ನನಗೆ ಗೊತ್ತಿತ್ತಕ್ಕ ಅಂತಾನೆ. ಕೆಲವ್ರಿಗೆ ಗೊತ್ತಿರತ್ರಿ, ನನಗೆ ಗೊತ್ತಿರಲಿಲ್ಲ. ನನಗಿವತ್ತಿಗೂ ಗೊತ್ತಿಲ್ಲ. ಯಾವ್ಯಾವ ದಾರಿಲಿ ಬದುಕು ಹೇಳ್ಕೊಂಡು ಹೋಗುತ್ತೋ ಆ ದಾರಿಲಿ ನಡ್ಕೊಂಡು ಹೋಗೋದಷ್ಟೇ. ನನಗೀಗಲೂ ಅನಿಸುತ್ತೆ, ನನಗಿನ್ನೂ 50 ಆಗಿಲ್ಲ, 50ನೇ ವಯಸ್ಸಿಗೆ ನಾನು ಮತ್ತೆ ಲಾ ಪ್ರಾಕ್ಟೀಸ್ಗೆ ಹೋಗಬೇಕು ಅಂತ ಅನಿಸುತ್ತೆ. ನನಗೆ ಹಾಗೆ ದಿನಾಗಲೂ ಅನ್ನಿಸ್ತಾ ಇರುತ್ತೆ, ಏನೇನೋ ಅನ್ನಿಸ್ತಾ ಇರುತ್ತೆ. 50ನೇ ವಯಸ್ಸಿಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ಬಿಕಾಸ್ ನಿಮ್ಮಲ್ಲಿ ಅಷ್ಟೊಂದು, ನಿಮ್ಮ ಬತ್ತಳಿಕೆಯಲ್ಲಿ ಅಷ್ಟೊಂದು ಬಾಣಗಳಿದೆ. ಇರಬಾರ್ದು. ಆ್ಯಕ್ಟರು, ಪ್ರೊಡ್ಯೂಸರು, ಲಾಯರು, ಸ್ಪೋಕ್ಸ್ ಪರ್ಸನ್, ಈಗ BJPಗೆ ಪ್ಲಸ್ ಪೊಲಿಟಿಕಲ್ ಕರಿಯರು. ಕೆಲವು ಸತಿ ಅದು ಅಷ್ಟಿದ್ದಾಗ ಸಕಲ ಕಲಾ ವಲ್ಲಭರು ಅಂತ ಒಂದು ಹಳೆ ಕಾಲದಲ್ಲಿ ಒಂದು ಟ್ಯಾಗ್ ಕೊಡೋರಲ್ಲ, ಈ ಕಾರ್ಡ್ ಇಲ್ಲ ಅಂದರೆ ಆಯ್ತು, ಈ ಕಾರ್ಡ್ ಆಟ ಆಯ್ತಲ್ಲ, ಇವಾಗ ನೆಕ್ಸ್ಟ್ ಕಾರ್ಡ್ ಅದೇನು ಮಾಡತ್ತೆ ನೋಡೋಣ ಅನ್ನೋ ಕುತೂಹಲ ಬರ್ಬೋದೇನೋ, ಗೊತ್ತಿಲ್ಲ. ಮಾಸ್ಟರ್ ಆಫ್ ನನ್ ಅಂತ ನನಗನ್ಸುತ್ತೆ. ನನಗೆ ಐ ಫೀಲ್ ಇಟ್ ಈಸ್ ಅ ಡಿಸಡ್ವಾಂಟೇಜ್ ಬೀಯಿಂಗ್ ಗುಡ್ ಎಟ್ ಟೂ ಮೆನಿ ಥಿಂಗ್ಸ್. ಯಾವುದೋ ಒಂದರಲ್ಲಿ ನಿರ್ದಿಷ್ಟವಾಗಿ, ಈಗ ಅವಿನಾಶ್ನ ನೀವು ಅವರು ಆ್ಯಕ್ಟಿಂಗ್ ಬಿಟ್ಟರೆ ಬೇರೆ ಏನು ಮಾತಾಡೋದು ಇಲ್ಲ, ಬೇರೆ ಏನು ಯೋಚನೆ ಮಾಡೋದು ಇಲ್ಲ, ಬೇರೆ ಏನು ಪ್ರಯತ್ನನೂ ಮಾಡಲ್ಲ. ಅಂದರೆ ಸ್ವಾಭಾವಿಕವಾಗಿ ಹಾಗೆ ಇರೋದವರು. ಹಾಗೆ ಅವ್ರಿಗೆ ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಈಗ ಆ್ಯಕ್ಟಿಂಗ್ ಪಕ್ಕದ ಮನೆ ತಾನೇ ಡೈರೆಕ್ಷನ್ ಪಕ್ಕದ ಮನೆ ತಾನೇ ಯಾವುದರಲ್ಲೂ ಆಸಕ್ತಿ ಇಲ್ಲ ರೀ ಅವ್ರಿಗೆ. ಆ್ಯಕ್ಟಿಂಗ್ ಒಂದರಲ್ಲೇ ಆಸಕ್ತಿ.
ಹೋಗಲಿ ನಾನು ಬರೆದು ನೋಡ್ತೀನಿ ಅಂತ ಎಷ್ಟೋ ಸತಿ ಅನ್ಸುತ್ತೆ ಕೆಲವ್ರಿಗೆ, ಒಂದು ಕತೆ ಮಾಡಿಬಿಡೋಣ ಅಂತನೋ. ಅವ್ರಿಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಐ ಫೀಲ್ ನನಗೆ ಅದನ್ನು ನೋಡಿದ್ರೆ ಹೊಟ್ಟೆ ಉರಿ ಆಗುತ್ತೆ. ಈ ಕ್ಲಾರಿಟಿ ಇಲ್ವಲ್ಲ ಅಂತ ಅನ್ಸುತ್ತೆ, ಇವತ್ತಿಗೂ ಇಲ್ಲ. ಮೇ ಬಿ ಅವಿನಾಶ್ ಸರ್ ಥರದವ್ರನ್ನ ನೋಡಿದಾಗ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ಲೆಸ್ ಇಸ್ ಮೋರ್ ಅಂತ. ಮೇ ಬಿ. ಆ್ಯಂಡ್ ಅಗೇನ್ ಲೆಸ್ ಅಂದರೆ ಅವರು ಈಗ ಒಂದೇ ಜಾಗದಲ್ಲಿ ಡೈರೆಕ್ಟಾಗಿ ಅದೇನೋ ಹೇಳ್ತಾರಲ್ಲ, ಯು ಡಿಗ್ ಡೀಪ್ ಓನ್ಲಿ ಇನ್ ಒನ್ ಟ್ರ್ಯಾಕ್ ಥರ. ಐ ಥಿಂಕ್ ದಟ್ ಇಸ್ ವಾಟ್ ಈಸ್ ವರ್ಕಿಂಗ್ ಫಾರ್ ಹಿಮ್. ಆಲ್ಸೋ ಇದಕ್ಕೊಂದು ಥಿಯರಿ ಇದೆ ಮ್ಯಾಮ್, ಇಫ್ ಯು ಹವ್ ಸೀನ್ ದ ಒನ್ ಥಿಂಗ್ ಅಂತ ದೇಸೆ, ಇಫ್ ಯು ಮೇಕ್ ಅ ಕೇಸ್ ಸ್ಟಡಿ ಆಫ್ ಆಲ್ ದ ಬಿಗ್ ಬ್ರ್ಯಾಂಡ್ಸ್, ಈಗ ಉದಾಹರಣೆಗೆ ಒಂದು KFC ತೊಗೊಳ್ಳಿ, ಈಗ ಒಂದು ಸ್ಟಾರ್ಬಕ್ಸ್ ತೊಗೊಳ್ಳಿ, ಆ ಇಡೀ ಬ್ರ್ಯಾಂಡನ್ನು ಡ್ರೈವ್ ಮಾಡ್ತಾ ಇರೋ ಫೋರ್ಸ್ ಯಾವ್ದಾದ್ರು ಒಂದು ಅವ್ರದ್ದು ಟಾಪ್ ಸೆಲ್ಲಿಂಗ್ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಈಗ ಉದಾಹರಣೆ KFC ಅಂದರೆ ಚಿಕನ್ ಅವ್ರದ್ದು, ಹಾಗೆ ಸ್ಟಾರ್ಬಕ್ಸ್ ಅಂದರೆ ಅವ್ರದ್ದು ಫ್ರಾಪಚಿನೋನೋ ಯಾವುದೋ ಒಂದು, ದಟ್ ಈಸ್ ಅ ಲೀಡಿಂಗ್ ಪ್ರಾಡಕ್ಟ್ ವಿಚ್ ವಿಲ್ ಲೀಡ್ ದ ಬ್ರ್ಯಾಂಡ್ ಅಂತ. ಸೊ ಹಾಗೆ ಇದನ್ನು ಒಂದು ರೂಪಕವಾಗಿ ನೋಡೋದಾದರೆ, ದೆರ್ ಆರ್ ಪೀಪಲ್ ಹೂ ಆಲ್ಸೋ ಫಾಲೋ ದಿಸ್. ಒಂದೇ ಮಾಡ್ತಾರೋರು, ದೇ ಆರ್ ಹ್ಯಾಪಿ ವಿತ್ ದಟ್, ಬಿಕಾಸ್ ದೇ ಆಲ್ಸೋ ಬಿಲೀವ್ ಲೈಫ್ ಇಸ್ ನಾಟ್ ಜಸ್ಟ್ ಅಬೌಟ್ ಚೇಸಿಂಗ್, ಇಟ್ ಈಸ್ ಅಬೌಟ್ ಎಂಜಾಯಿಂಗ್. ಈಗ ನನಗೆ ಒಂದು ಯಾವುದನ್ನು ನಾನು ದುಡ್ಡಿಗೆ ಮಾಡಬೇಕು, ಯಾವುದನ್ನು ನಾನು ಬಾಕಿದೆಲ್ಲ ಸೈಡಿಗೆ ಇಟ್ಟು ಲೈಫನ್ನು ಆರಾಮಾಗಿ ಎಂಜಾಯ್ ಮಾಡಬೇಕು ಅನ್ನೋ ಕ್ಲಾರಿಟಿ ಅವ್ರಿಗೆ ಇದೆ ಅಂತ ಹೇಳಬೇಕು, ಅಥವಾ ದೇ ಆರ್ ಬಿಲ್ಟ್ ಲೈಕ್ ದಟ್ ನನಗೂ ಏನೋ ಅರ್ಥ ದೇ ಆರ್ ಆಗಿಲ್ಲ. ಬಿಲ್ಟ್ ಲೈಕ್ ದಟ್. ನನಗೆ ಕೆಲವು ಸತಿ ಅದು ಕೆಲವೊಂದು ಸರ್ತಿ ಅದು ನಮ್ಗೆ ಇರಿಟೇಟಿವ್ ಆಗುತ್ತೆ. ಹೀಗಿದ್ದುಬಿಟ್ರೆ ಬೇರೆ ಯಾವುದನ್ನು ಎಕ್ಸ್ಪ್ಲೋರೇ ಮಾಡಲ್ವಾ ಅಂತ. ಹಿ ಡಸಂಟ್, ಆ್ಯಂಡ್ ಐ ಆಮ್ ಆಲ್ವೇಸ್ ಎಕ್ಸ್ಪ್ಲೋರಿಂಗ್. ಸೊ ಇಟ್ಸ್ ಅ ಸ್ಟ್ರೇಂಜ್ ಕಾಂಟ್ರಾಸ್ಟ್. ಆ್ಯಂಡ್ ಅವ್ರವ್ರ ಬದುಕು ಅವ್ರವ್ರಿಗೆ, ನಮಗೆ. ಬಟ್ ನನಗೆ ಇನ್ನೊಂದು ಅನಿಸುತ್ತೆ, ಹೀಗಿದ್ದಾಗ ಅಂದರೆ ಹಲವು ಆಯಾಮಗಳನ್ನು ನಾವು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ, ನಮ್ಮಲ್ಲಿರೋ ಹಲವು ಆಯಾಮಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಬದುಕಿನ ಅನುಭವ ಇನ್ನಷ್ಟು ಸಮೃದ್ಧವಾಗಿರುತ್ತಾ ನಮಗೆ ಅಂತ. ಅವ್ರಿಗಿಂತ ಒಂದನ್ನೇ ಹರಿಸ್ಕೊಂಡು ಹೋಗೋರಿಗಿಂತ ನಮಗೆ ಹಲವು ಬಗೆಯ ಬದುಕುಗಳನ್ನು ಒಂದು ಬದುಕೋಕ್ಕೆ ಸಾಧ್ಯ ಆಗ್ಬಿಡುತ್ತಾ ಅಂತಲೂ ಅನಿಸುತ್ತೆ. ಬಟ್ ಅಗೇನ್ ಈಚ್ ಟು ಹಿಮ್ಸೆಲ್ಫ್. ಬಟ್ ಎಲ್ಲದಕ್ಕೂ ಹಸಿವಿರಬೇಕಲ್ಲ ಮೇಡಮ್. ನಮಗಿರುತ್ತೆ ರೀ, ಅದೇ ಐ ಥಿಂಕ್ ಏನು ಮಾಡೋದು. ಇದು ಹೆಂಗಾಯ್ತಂದರೆ, ಒಂದು ರೂಪಕ ಮತ್ತೆ ಹೇಳೋದಾದರೆ, ಈಗ ಒಂದು ದೊಡ್ಡ ಆಲದ ಮರ ಇದೆ, ಅದು ಒಂದೇ ಕಡೆ ಒಂದೇ ಮಾಡ್ಕೊಂಡು ಅದು ಅಷ್ಟು ದೊಡ್ಡದಾಗಿ ಬೆಳೀತು. ಇನ್ನೊಂದು ಕಡೆ ಒಂದು ಬ್ಯೂಟಿಫುಲ್ ಲಾಲ್ಬಾಗು ನೋಡ್ಬೋದು, ಅದರಲ್ಲಿ ಒಂದು ಮ್ಯಾಂಗೋ ಇದೆ, ಅದರಲ್ಲಿ ಒಂದು ದೊಡ್ಡ ಹೂವಿನ ಗಿಡ ಇರ್ಬೋದು, ಒಂದು ಬಾನ್ಜಾ ಇರ್ಬೋದು. ಸೊ ಆ ಥರ ಬೇರೆ ಬೇರೆ ಆಯಾಮದಲ್ಲಿ ಮಜಲುಗಳಲ್ಲಿ ಲೈಫನ್ನು ನೋಡಿರೋದು. ಐ ಥಿಂಕ್ ಎಂಡ್ ಆಫ್ ದ ಡೇ ಅದೇ ನಮ್ಗೆ ಇವಾಗ ಫೈನಲಿ ನಮ್ಮ ಲೈಫ್ ಹೆಂಗಿರ್ಬೇಕಂತ ನಾವೇ ತಾನೇ ಕೊನೆಗೆ ಅದು ಜಡ್ಜ್ ಅಂದ್ಕೊಂಡು ಬಿಡ್ಬೇಕೇನೋ. ನಿಮ್ಗೆ ಅದು ಓಕೆ ಅನ್ಸರೆ ನಿಮ್ಮದು ರೈಟು, ಅವ್ರದ್ದು ಅದು ಓಕೆ ಓಕೆ ಅಲ್ಲ ನನ್ನ ವಿಷಯದಲ್ಲಿ ನನಗನ್ಸುತ್ತೆ, ನನಗೆ ಅದು ಹೇಗೆ ಎಳ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತೀನಿ. ನಾನೇನು ಪ್ಲ್ಯಾನ್ ಮಾಡಿ ಇಷ್ಟು ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು, ಇಷ್ಟು ಮನೆಗಳು ಕಟ್ಬಿಡ್ಬೇಕು, ಇಷ್ಟು ಕಾರ್ಗಳು ತೊಗೊಂಡ್ಬಿಡ್ಬೇಕು. ಯು ನೆವರ್ ದ ಪ್ಲ್ಯಾನರ್, ಆಲ್ವೇಸ್ ಗೋ ವಿತ್ ದ ಫ್ಲೋ. ಸೊ ಹೀಗೆ ಫ್ಲೋ ಬಗ್ಗೆ ಮಾತಾಡೋದಾದರೆ, ಆಫ್ಟರ್ ಮಲಯಾಳಂ ದ ಹೀರೋಯಿನ್ ಆಗಿ 14 ಇಯರ್ಸಲ್ಲಿ ಡೆಬ್ಯೂ ಮಾಡಿದ್ರಲ್ಲ, ಅದು ನಂತರ ನಿಮಗೆ ಕನ್ನಡದ ಕಡೆಗೆ ಅವಕಾಶಗಳು ಬೆಳೀತಾ ಹೋದ ದಿನಗಳಲ್ಲಿ ನೀವು ಕಂಡಂಥ ಸತ್ಯಗಳೇನು? ಈಗ ನೋಡಿ, ಇವತ್ತು ತುಂಬ ಚರ್ಚೆ ಆಗ್ತಾಯಿದೆ, ದೇಶಾದ್ಯಂತ ಚರ್ಚೆ ಆಗ್ತಾಯಿದೆ. ಪ್ರಾಯಶಃ ಇದು ದೇಶವನ್ನು ಮೀರಿನೂ ಹೋಗಿದೆಯೇನೋ. ಹೊರಗಡೆ ನ್ಯೂಸ್ ಪೇಪರ್ ನಾವು ತೆಗೆದು ನೋಡಿಲ್ಲ, ನ್ಯೂಯಾರ್ಕ್ ಟೈಮ್ಸ್ನೋ ಇನ್ನೊಂದನ್ನು. ಆದರೆ ಒಟ್ಟು ವಾತಾವರಣ ಮಹಿಳೆಯರಿಗೆ ಕೆಲಸ ಮಾಡೋ ಜಾಗದಲ್ಲಿ ಹೇಗಿದೆ, ಅವ್ರಿಗೆ ಆಗ್ತಾ ಇರುವ ಅನ್ಯಾಯಗಳೇನು ಮತ್ತು ಅವ್ರಿಗೆ ಲಭಿಸಬೇಕಾಗಿರುವ ಹಕ್ಕುಗಳೇನು, ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ನಡೀತಾ ಇದೆ ಇವತ್ತು. ಅದಕ್ಕೆ ನಾಂದಿ ಹಾಡಿದ್ದು ಒರಿಜಿನಲ್ ಆಗಿ ಭಾರತದಲ್ಲಿ 2022ರ ಮೀಟು ಇರಬಹುದು. ಅದಕ್ಕೆ ಮುಂಚೆ ಹೋಗೋದಾಗಿದ್ದರೆ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಇಟ್ಸ್ ಎ ಫೇರ್ಲಿ ಓಲ್ಡ್ ಕೇಸ್. ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲದೆ ಇರ್ಬೋದು, ಇದ್ರ ಪರಿಚಯ ಇಲ್ಲದೆ ಇರ್ಬೋದು. ಸುಮಾರು 25-30 ವರ್ಷದ ಹಿಂದೆ ನಡೆದಿದ್ದು. ಭವರಿ ದೇವಿ ಅಂತ ಒಬ್ಬಾಕೆ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಅವಳು ಈ ಅಂಗನವಾಡಿ ಇದೆಯಲ್ಲ ಅದ್ರಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ. ಅವರು ಕ್ಯಾಶುವಲ್ ಕಾಂಟ್ರಾಕ್ಟಲ್ಲಿ ಇರ್ತಾರೆ ಸರ್ಕಾರದ ಜೊತೆ, ಅವ್ರಿಗೇನು ಸಂಬಳ ಅಂತ ಇರಲ್ಲ, ಕಾಂಟ್ರಾಕ್ಚುಯಲ್ ಬೇಸಿಸಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡೋರು. ಅಥವಾ ಈ ಬೇರೆ ಬೇರೆ ಆಶಾ ಕಾರ್ಯಕರ್ತರು ಅಂತೆಲ್ಲ ಇಲ್ಲಿದ್ದಾರಲ್ಲ, ಹಾಗೆ ಈ ಥರ ಒಬ್ಬ ಹೆಣ್ಮಗಳು ಅವಳು ಭವರಿ ದೇವಿ. ಅವಳು ಏನು ಮಾಡ್ತಾಳೆ, ಕೆಲಸಕ್ಕೆ ಹೋದಾಗ ಅವಳ ಮೇಲೆ ಬರ್ಬರವಾದ ಒಂದು ಅತ್ಯಾಚಾರ ನಡೆಯುತ್ತೆ ಕೆಲಸ ಮಾಡೋ ಜಾಗದಲ್ಲಿ. ಸೊ ದ್ಯಾಟ್ಸ್ ವೆನ್ ದ ಹೋಲ್ ಕಂಟ್ರಿ ವೇಕ್ಸ್ ಅಪ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಕೆಲಸ ಮಾಡೋ ಜಾಗದಲ್ಲಿ ಲೈಂಗಿಕ ಕಿರುಕುಳ, ದೌರ್ಜನ್ಯ ಮಹಿಳೆಯರ ಮೇಲೆ ನಡೆಯೋದು, ಹಲ್ಲೆ ನಡೆಯೋದು. ಅಲ್ಲಿವರೆಗೂ ಇದನ್ನು ಈ
ಈ ಶೀರ್ಷಿಕೆ ಅಡಿಯಲ್ಲಿ ಯಾರೂ ಚರ್ಚೆ ಮಾಡಲ್ಲ. ಹೌದು. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಒಂದು ಒಂದು ಜನರಲ್ಲಾಗಿ ಡಿಸ್ಕಸ್ ಮಾಡಿರುತ್ತೆ. ಅದಾದಮೇಲೆ ಅದು ಸುಪ್ರೀಂ ಕೋರ್ಟ್ವರೆಗೂ ಕೇಸ್ ಹೋಗುತ್ತೆ. ವಿಶಾಖ ಗೈಡ್ಲೈನ್ಸ್ ಅನ್ನೋದು ಬಂದಿದ್ದು ಆವಾಗಲೇ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಹೆಣ್ಮಕ್ಳಿಗೆ ಈ ಅನುಕೂಲ ಇರಬೇಕು, ಅವ್ರಿಗೆ ಶೌಚಾಲಯ ಇರಬೇಕು, ಅವ್ರಿಗೆ ಇಷ್ಟು ರೆಸ್ಟ್ ಸಿಗಬೇಕು, ಅವ್ರಿಗೆ ಇಷ್ಟು ಸಂಬಳ ಬರಬೇಕು, ಹೀಗೆ ಇದೆಲ್ಲವನ್ನು ಸುಪ್ರೀಂ ಕೋರ್ಟು ನಿರ್ಧಾರ ಮಾಡಿ ನಮ್ಮ ಮಾರ್ಗಸೂಚಿಯನ್ನು ಕೊಡುತ್ತೆ. ಈ ಮಾರ್ಗಸೂಚಿ ಬಂದ ಮೇಲೆ ಒಟ್ಟು ಈ ಸಮಾಜದಲ್ಲಿ ಮಹಿಳೆ ಈ ಅವಳನ್ನು ನೋಡೋ ದೃಷ್ಟಿಕೋನ ಮತ್ತು ಇವತ್ತು ಎಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ, ಬೇರೆ ಬೇರೆ ರೀತಿಯ ಕೆಲಸಕ್ಕೆ ಹೋಗ್ತಾರೆ. ನಾವೆಲ್ಲ ಮಕ್ಕಳಾಗಿದ್ದಾಗ ನಮ್ಮ ಅಮ್ಮಂದ್ರ ಮನೇಲಿ ಇರ್ತಾಯಿದ್ರು. ಇವತ್ತಿನ ಕಾಲಕ್ಕೆ ಅಮ್ಮಂದ್ರ ಮನೇಲಿ ಇರೋದಿಲ್ಲ. ಸೊ ಇದಿಷ್ಟು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ದಿಸ್ ಅ ಬ್ಯಾಕ್ಗ್ರೌಂಡ್ ಟು ವೇರ್ ಐ ವಾಂಟ್ ಟು ಟೇಕ್ ಯು ಬ್ಯಾಕ್. 14-15 ವಯಸ್ಸಿನಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ಇದ್ರ ಯಾವುದರ ಪರಿಕಲ್ಪನೆಯೂ ನಮಗಿರಲ್ಲ, ಹಕ್ಕುಗಳಿರಲಿ, ನಾವ್ಯಾರು ಅಂತಲೇ ನಮ್ಗೆ ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ಅದು ಹಾಗೆ ಶುರುವಾಗಿದ್ದು ಕ್ರಮೇಣ ಒಂದು ಹಂತದಲ್ಲಿ ನನಗನ್ಸಿದ್ದು, ನಾನು ಕನ್ನಡ ಸಿನಿಮಾ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೆ ಬೆಂಗಳೂರಲ್ಲಿ. ನನಗೆ ಭಾಷೆ ಅನ್ನೋದು ಕನ್ನಡವೇ, ಆಯಿತಾ. ಬೇರೆ ಬೇರೆ ಕಡೆ ಸಂಚಾರ ಮಾಡ್ಕೊಂಡು ಬಂದಿರ್ಬೋದು ಕಲಾವಿದರಾಗಿ. ನನಗೆ ಮೊದಲನೇ ಅವಕಾಶ ಮಲಯಾಳದಲ್ಲಿ ಸಿಕ್ಕಿದ್ರಿಂದ ಅಲ್ಲಿ ಹೋಗಿ ಮಾಡಿದೆ. ನಾನೇನು ಮಲಯಾಳನ ಅರಿಸ್ಕೊಂಡು ಹೋಗಲಿಲ್ಲ, ಅಥವಾ ಆ ಭಾಷೆ ಅವಾಗ ನನಗೆ ಬರ್ತಿತ್ತು ಅಂತಲ್ಲ, ಇವಾಗ ಬರುತ್ತೆ, ಅದು ಬೇರೆ. ಆ ಕ್ಯಾರೆಕ್ಟರ್ ನಾನು ಮಾಡಿದ್ದು ದೈವತ್ತಿಂಡೆ ವಿಕೃತಿಗಳಂತ, ಅದು ಸಿನಿಮಾದ ಹೆಸರು. ಲೆನಿನ್ ಅವಾಗ ಬಹಳ ದೊಡ್ಡ ನಿರ್ದೇಶಕ. ಆ ಪಿಕ್ಚರ್ನಲ್ಲಿ ನನ್ನ ಜೊತೆ ಪಾರ್ಟ್ ಮಾಡಿದ್ದು ಶ್ರೀವಿದ್ಯಾ ಅವರು, ರಘುವರನ್ ಅವರು. ಅವರಿಬ್ಬರು ಈಗಿಬ್ಬರು ಇಲ್ಲ, ಇಬ್ಬರು ಬಹಳ ಮಹಾನ್ ಕಲಾವಿದರು ಇಬ್ಬರು. ಸೊ ಆ ಥರದ್ದು ಒಂದು ವಾತಾವರಣ ಅವಾಗ ಆ ಸಿನಿಮಾದಲ್ಲಿ. ಇವತ್ತು ಯಾರ್ಯಾರನ್ನ ನೇಮಿಸ್ತಾ ಇದ್ದಾರೋ ಈ ಹೇಮಾ ಕಮಿಟಿ ಪ್ರಯುಕ್ತ, ಅನೇಕರ ಜೊತೆ ಆವತ್ತು ನಾನು ಕೆಲಸ ಮಾಡೋ ಅನುಭವ ನನಗಾಗಿದೆ. ಸೊ 14-15ನೇ ವಯಸ್ಸಲ್ಲಿ ನಿಮಗೇನು ಗೊತ್ತಿಲ್ಲ, ಒಂದು ಸುಂದರವಾದ ಸಿನಿಮಾ. ಅದರಲ್ಲಿ ನನಗೆ ಒಂದು ಫ್ರೆಂಚ್ ಹುಡುಗಿ ಪಾತ್ರ, ಆ್ಯಂಡ್ ದ ಫಿಲ್ಮ್ ಒನ್ ಸೆವರಲ್ ಅವಾರ್ಡ್ಸ್, ಆ್ಯಂಡ್ ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಸ್ ಎನ್ ಆ್ಯಕ್ಟರ್. ಓಕೆ, ಫಾರ್ ಎ ಫಸ್ಟ್ ಫಿಲ್ಮ್ ಆಥರ್ ಬ್ಯಾಕ್ ರೋಲೆಲ್ಲ ಎಲ್ಲಿ ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ ಕ್ರಮೇಣ ಬೇರೆ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ನನಗನ್ಸಿದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ, ಆವತ್ತು ನನಗನ್ಸಿದ್ದನ್ನು ಇವತ್ತು ಹೇಳ್ತಾ ಇದ್ದೀನಿ. ಇದು ಏನಿದು, ಇದಕ್ಕೋಸ್ಕರ ನಾನು ಹುಟ್ಟಿದ್ದೀನ ಅಂತ ಅನ್ಸೋಕ್ಕೆ ಶುರುವಾಯಿತು. ಅಂದರೆ ನಾನು ಫಸ್ಟ್ ಇಯರ್ ಕಾಲೇಜ್, ವೆನ್ ಐ ಜಾಯಿಂಡ್ ಲಾ, ಯು ಆರ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ರೈಟ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿಸ್ ಆ್ಯಂಡ್ ದಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಈಸ್ ದಿಸ್ ಮೈ ಫ್ಯೂಚರ್? ಐ ಆಮ್ ವರ್ಕಿಂಗ್ ಇನ್ ಅನ್ ಅಟ್ಮಾಸ್ಫಿಯರ್ ವಿಚ್ ಹ್ಯಾಸ್ ನೋ ವಿಮೆನ್. ಅವತ್ತು ನಾನು ಹೇಳೋದು 1993-94 ಈ ಸಮಯ ಆಲೋಚನೆ ಮಾಡಿ ನೀವು. ಅವತ್ತು ಸೆಟ್ಟಲ್ಲಿ ಗಂಡಸರೇ ಇರ್ತಾಯಿದ್ರು, ಹೆಣ್ಮಕ್ಳೇ ಇರ್ತಾ ಇರಲಿಲ್ಲ. ಒಬ್ಬ ಹೇರ್ ಡ್ರೆಸ್ಸರು ಗಂಡಸರಾಗ್ಬಿಟ್ರೆ ಮುಗಿದೋಯ್ತು ಕತೆ, ಬೇರೆ ಯಾರೂ ಇರ್ತಾ ಇರಲಿಲ್ಲ. ಇದೊಂದು ವಾತಾವರಣ. ಆಮೇಲೆ ಮಾಡೋರು ಎಲ್ಲ ಕಾಸ್ಟ್ಯೂಮ್, ಎವ್ರಿಥಿಂಗ್. ಎರಡನೇದು ಕಥೆ ಎಲ್ಲವೂ ನಾಯಕನ ಸುತ್ತ. ನಾಯಕ ಅಂತ ನಾನು ಹೇಳೋದು ಬರೀ ಹೀರೋನಲ್ಲ, ಖಳನಾಯಕನೂ ಪುರುಷ ತಾನೆ ಸಿನಿಮಾದಲ್ಲಿ. ಎಲ್ಲವೂ ಇವ್ರ ಸುತ್ತ ನಡೀತಾ ಇದೆ, ಇಲ್ಲಿ ನಾನು ಕೆಲಸ ಮಾಡಬೇಕಾ ಅಂತ ನನಗನ್ಸಿತ್ತು. ಆಮೇಲೆ ಅದೇ ನೀವು ಕಾಲೇಜ್ ಪ್ರಾರಂಭದಲ್ಲಿ ನಿಮ್ಗೆ ಸ್ವಲ್ಪ ಆ್ಯಕ್ಟಿವಿಸಮ್ ಹೆಚ್ಚಿರುತ್ತೆ. ನೀವು ಈ ಲಾ ಥರದ ಸಬ್ಜೆಕ್ಟ್ ಓದಿದಾಗ, ಹ್ಯುಮ್ಯಾನಿಟೀಸ್ ಓದಿದಾಗ, ಏನಿದು ಹೀರೋ ಅನ್ನಿಸ್ಕೊಂಡವ್ರಿಗೆ ಇಷ್ಟೊಂದು ಗೌರವ, ಇಷ್ಟೊಂದು ಮರ್ಯಾದೆ. ಒಂದು ಸಿನಿಮಾದ ಮಾರುಕಟ್ಟೆನ ಅವರೇ ಡಿಸೈಡ್ ಮಾಡ್ತಾರೆ, ಒಂದು ಸಿನಿಮಾದ ಕಥೆನ ಅವರೇ ಡಿಸೈಡ್ ಮಾಡ್ತಾರೆ. ಆ ಹೀರೋಯಿನ್ಗೆ ಎಷ್ಟು ರೋಲ್ ಕೊಡಬೇಕು, ಎಷ್ಟು ಸಾಂಗ್ ಇರಬೇಕು ಅವರೇ ಡಿಸೈಡ್ ಮಾಡ್ತಾರೆ. ಯಾರು ಹೀರೋಯಿನ್ ಆಗಬೇಕು ಅವರೇ ಡಿಸೈಡ್ ಮಾಡ್ತಾರೆ. ಸಂಬಳ ಕೇಳಲೇಬೇಡಿ, 0. ಅವಕಾಶ, ಎಕ್ಸ್ಪೋಜರು ಕೆಲವು ಸತಿ 0. ಓಕೆ, ಈ ವಾತಾವರಣದಲ್ಲಿ ನಾನು ಕೆಲಸ ಮಾಡಬೇಕಾ ಅಂತ ಅನ್ಸೋಕ್ಕೆ ಶುರುವಾಗೋಯ್ತು. ನನಗೆ ಕ್ರಮೇಣ ಇಂಟ್ರೆಸ್ಟ್ ಹೊರಟೋಯ್ತು. ವ್ಯಾಪಾರಿ ಸಿನಿಮಾದಲ್ಲಿ ಅಭಿನಯ ಮಾಡೋ ಇಂಟ್ರೆಸ್ಟ್ ನನಗೆ ಹೊರಟೋಯ್ತು. ಸೊ ನಾನು ಅದನ್ನು ಪರ್ಸ್ಯೂ ಮಾಡಲಿಲ್ಲ. ನನಗೆ ಬಂದಿದ್ದ ಸಿನಿಮಾಗಳು ಮಾಡಿದ್ನೇ ವಿನಃ ನಾನು ಯಾವುದೋ ಸ್ಟಾರ್ ಆಗಬೇಕು ಅಂತ ಅಂದ್ಕೊಳ್ಳಿಲ್ಲ. ಐ ಟೋಲ್ಡ್ ಮೈ ಫಾದರ್, ಐ ಸೆಡ್, ಅಪ್ಪ, ಐ ಡೋಂಟ್ ವಾಂಟ್ ಟು ಡೂ ದಿಸ್, ಡೋಂಟ್ ಡೂ ಇಟ್, ಗೋ ಬ್ಯಾಕ್ ಟು ಕಾಲೇಜ್, ಈ ಸೆಡ್. ಸೊ ಐ ಫಿನಿಶ್ಡ್ ಲಾ. ಆಫ್ಟರ್ ಐ ಫಿನಿಶ್ಡ್ ಲಾ, ಸಿ ಲೈಕ್ ಐ ಸೆಡ್, ಇದೇನು ನಾವೇನು ಪ್ಲ್ಯಾನ್ ಮಾಡೋದಲ್ಲ, ಬಟ್ ಅವತ್ತು ನಡೆದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಕಾಲೇಜ್ ಮುಗಿಸಿ ಆ ಕೊನೆ, ಅವಾಗೆಲ್ಲ ಸೆಮಿಸ್ಟರ್ ಸಿಸ್ಟಮ್ ಇರಲಿಲ್ಲ, ಇನ್ನೂ ಆ್ಯನ್ಯುವಲ್ ಎಕ್ಸಾಮ್ ಇತ್ತು. ಮುಗಿಸಿದ್ದು ಒಂದು 2 ತಿಂಗಳು ಮನೇಲಿದ್ದಾಗ TN ಸೀತಾರಾಮ್ ಅವ್ರು ಮಾಯಾಮೃಗ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಕ್ಟ್ ಮಾಡ್ತೀಯಾ ಅಂದರು. ಸರಿ ಹೋಗಿ ನೋಡೋಣ, ಹೆಂಗೂ ಸಂಜೆ 4 ಯಾವನೂ ನೋಡಲ್ಲ ಅಂತ ಹೋಗಿದ್ದು. ಅಯ್ಯೋ, ಅವ್ರ ಪರಿಚಯ ಹೆಂಗಾಗಿದೆ ನಿಮಗೆ? ಅವ್ರ ಪರಿಚಯ ಯಾರೋ ಒಬ್ಬರು ಸ್ನೇಹಿತರ ಮೂಲಕ ಆಗಿದ್ದು.
ಅವ್ರಿಗೂ ನಾನು ಯಾರು ಏನು ಎತ್ತ ನನ್ನ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿರಲಿಲ್ಲ. ಸೊ ಐ ಹ್ಯಾಡ್ ಓನ್ಲಿ ಡ್ಯಾಬಲ್ಡ್ ಇನ್ ಫಿಲ್ಮ್ಸ್ ಅಲ್ಲ, ನಾನೇನು ಎಸ್ಟಾಬ್ಲಿಷ್ ಆಗಿರಲಿಲ್ವಲ್ಲ ಹೀರೋಯಿನ್ ಆಗೋ ಇನ್ನೊಂದಾಗೋ. ಸೊ ಅವ್ರಿಗೆ ಒಂದು 5 ನಿಮಿಷ ಮಾತಾಡಿಸಿದ್ರು ಆಯಿತು ಅಂತ ಅಂದ್ಬಿಟ್ರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಆ ಮಾಯಾಮೃಗದ ಪಾತ್ರ ಹಾಗಿರುತ್ತೆ. ಅದು ಇಷ್ಟೆಲ್ಲ ಅದು 4:15 ಅನ್ನೋದು ಪ್ರೈಮ್ ಟೈಮ್ ಆಗುತ್ತೆ. ಅದು ಹೇಗಿತ್ತು ಅಂತ ಹೇಳ್ತೀನಿ ನೋಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸಂಜೆ 4:15, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶುಕ್ರವಾರ ಇರಲಿಲ್ಲ ಶುರು ಮಾಡಿದಾಗ ದೂರದರ್ಶನದಲ್ಲಿ. ಯಾರು ನೋಡ್ತಾರೆ 4:15 ಸಂಜೆ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ ಅಂತ ಮಾಡೋಕ್ಕೆ ಶುರು ಮಾಡಿದ್ದು ನಾನು, ಅವರಲ್ಲ ಪಾಪ. ನಾನು ಹಂಗೆ ಅಂದ್ಕೊಂಡು ಶುರು ಮಾಡಿದ್ದು. ಅದು ಏನಾಯಿತು ಅನ್ನೋದು ಈಗ ಎಲ್ರಿಗೂ ಗೊತ್ತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಆವತ್ತಿನ ಕಾಲಕ್ಕೆ ಅನಿಸಿದ್ದು ನಡೀತು ನೋಡಿ. ಟೆಲಿವಿಷನ್ ಈಸ್ ದಿ ಆಪೋಸಿಟ್ ಆಫ್ ಸಿನಿಮಾ ವೆನ್ ಇಟ್ ಕಮ್ಸ್ ಟು ಜೆಂಡರ್. ಕತೆ ನಿಮ್ಮ ಸುತ್ತ ಇರುತ್ತೆ, ನೀವೇ ನಾಯಕ, ನೀವೇನು ನಿಮ್ಮ ಕಥೆ ಏನಿದೆಯೋ ಅದೇ ಆಡಿಯನ್ಸ್ನ ಡಿಸೈಡ್ ಮಾಡುತ್ತೆ, ಆ ಕಥೆಯ ಸಕ್ಸಸ್ನ ಡಿಸೈಡ್ ಮಾಡುತ್ತೆ. ಆವತ್ತಿನ ಕಾಲಕ್ಕೆ ಈ ಖಳನಾಯಕಿ ಅನ್ನೋದಿರಲಿಲ್ಲ. ಇದ್ದಾರೆ ವಿಕ್ಟಿಮ್ ಅಗ್ರೆಸರ್ ಎರಡೂ ಹೆಣ್ಮಕ್ಳಾಗಿರ್ತಾರೆ. ಆವತ್ತಿನ ಕಾಲಕ್ಕೆ ಅದಿರಲಿಲ್ಲ. ಆದರೆ ಖಳಪಾತ್ರಗಳು ಅವರೇ ಮಾಡ್ತಾರೆ. ವೈಶಾಲಿ ವಾಸ್ ದ ಲೀಡ್ ನೆಗೆಟಿವ್ ಕ್ಯಾರೆಕ್ಟರ್ ಇನ್ ಮಾಯಾಮೃಗ. ಆಮೇಲೆ ಮಾಯಾಮೃಗದ ಬಿಟ್ಬಿಡೋಣ, ಅದು ನನಗೆ ಪ್ರಾರಂಭದ ಹಂತ. ಅದಾದಮೇಲೆ ಯಾರು ನನ್ನ ಗಂಡನ ಪಾರ್ಟ್ ಮಾಡೋರು ಅವ್ರಿಗಿಂತ 5ರಷ್ಟು 6ರಷ್ಟು ನನಗೆ ಸಂಬಳ ಜಾಸ್ತಿ ಇರ್ತಾಯಿತ್ತು. ಸೊ ಐ ಆಮ್ ಬ್ರಿಂಗಿಂಗ್ ಯು ಬ್ಯಾಕ್ ಟು ಟುಡೇಸ್ ಹೇಮಾ ಕಮಿಟಿ. ಹೆಣ್ಮಕ್ಳು ಏನು ಹೇಳ್ತಾ ಇದ್ದಾರೆ, ನಮ್ಮ ಹಕ್ಕುಗಳು ನಮಗೆ ಬೇಕು ಅಂತ ಇದ್ದಾರೆ. ನಾನು ಇದನ್ನು ಮುಗಿಸಿ ಮತ್ತೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಬೇಕಿದ್ದ ಪಾತ್ರಗಳು ಮಾಡ್ತಾಯಿದ್ದೆ, ಮತ್ತು ನನಗೋಸ್ಕರ ಪಾತ್ರಗಳನ್ನ ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದ್ರು, ಮತ್ತು ನಾನು ಕೇಳಿದ ಸಂಬಳ ಕೊಡೋಕ್ಕೆ ಶುರು ಮಾಡಿದ್ರು. ಇದು ಯಾವುದನ್ನು ನಾನು ಪ್ಲ್ಯಾನ್ ಮಾಡಿದ್ದಲ್ಲ, ನನ್ನ ಲೈಫಲ್ಲಿ ನಡೆದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ಯಾಕೆ ನಾನು ಸಿನಿಮಾದಿಂದ ದೂರ ಸರಿದೆ, ಯಾಕೆ ಟೆಲಿವಿಷನ್ಗೆ ಹೋದೆ, ಮತ್ತು ಅದು ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದುಬಿಡ್ತು ಅನ್ನೋದಕ್ಕೆ ದಿಸ್ ಇಸ್ ಮೈ ಲೈಫ್, ದಟ್ಸ್ ಆಲ್. ಇದು ಹೀಗೆ ಎಲ್ರಿಗೂ ನಡೆಯುತ್ತೆ ಅಂತಲ್ಲ, ಅಥವಾ ಎಲ್ರಿಗೂ ಅನಿಸುತ್ತೆ ಅಂತನೂ ಅಲ್ಲ. ನಾನು ನಿಮಗೆ ಯು ಹ್ಯಾವ್ ಟು ಬಿ ಇನ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಷ್ಟೇ. ಆ್ಯಂಡ್ ಒಂದು ಸತಿ ಯು ಮೇಕ್ ಅ ಮಾರ್ಕ್ ಫಾರ್ ಯೋರ್ ಸೆಲ್ಫ್, ದೆನ್ ಯು ಹ್ಯಾವ್ ಟು ನೋ ಹೌ ವೆಲ್ ಯು ಹ್ಯಾವ್ ಟು ಹ್ಯಾಂಡಲ್ ದಟ್ ಮಾರ್ಕ್ ದಟ್ ಯು ಮೇಡ್. ದಟ್ ಈಸ್ ಅಗೇನ್ ವೆರಿ ಡಿಫಿಕಲ್ಟ್ ರೀ. ಈಗ ನಾನು ಮಾಯಾಮೃಗ ಮಾಡಿದ ತಕ್ಷಣ ಗೃಹಭಂಗದಲ್ಲಿ ಆ್ಯಕ್ಟ್ ಮಾಡ್ತೀಯ ಅಂತ ಗಿರೀಶ್ ಕೇಳಿದ್ರು. ಎಲ್ರಿಗೂ ಹಾಗಾಗಬೇಕಲ್ಲ. ನಿಮ್ಮಲ್ಲಿ ಏನೋ ನೋಡಬೇಕು, ಅದೇ ಒಂದೊಂದು ಪಾತ್ರನೂ ಇನ್ನೊಂದಕ್ಕೆ ಇನ್ವಿಟೇಷನ್ ಆದರೆ ಒಳ್ಳೆಯದು. ಬಟ್ ಯೂಶಲಿ ಇಟ್ ಈಸ್ ಅ ವಿಸಿಟಿಂಗ್ ಕಾರ್ಡ್. ನನಗಾಯಿತು, ಎಲ್ರಿಗೂ ಆಗುತ್ತೆ ಅಂತ ಇಲ್ಲ. ಹಾಗಾಗಿ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಮಗೆ ಮೊದಲು ದೇವ್ರನ್ನ, ಆಮೇಲೆ CN ಸೀತಾರಾಮನ್ನ ನೆನೆಸ್ಕೋಬೇಕು ಅಷ್ಟೇ. ಈ ಪ್ರಾತಃ ಸ್ಮರಣೀಯರು ಅಂತಾರಲ್ಲ, ಇನ್ಯಾಕೆ ಹೇಳ್ತಾರೆ ಅದಕ್ಕೆ? ಅವ್ರ ಹೆಸರಲ್ಲಿ ಹೆಂಗಿದ್ರು ಇಬ್ರು ದೇವರೇ ಇರೋದಲ್ಲಿ, ಸೀತೆ ಮತ್ತು ರಾಮ ಅಂತ ಇರ್ಬೋದೇನೋ. ಬಟ್ ನಾವು ಯಾತಕ್ಕೆ ಇದನ್ನು ಅವ್ರನ್ನ ಜ್ಞಾಪಿಸ್ಕೊಳ್ಳೋ ಅಂತ ಪ್ರತಿನಿತ್ಯ ನೆನಪು. ಯಾಕೆ ಅಂದರೆ ನಿಮಗೆ ಒಂದು ರೂಪವನ್ನು, ಆಕಾರವನ್ನು, ನಿಮಗೊಂದು ಗುಣಲಕ್ಷಣಗಳನ್ನು ಎಲ್ಲವನ್ನೂ ನಿರ್ಮಾಣ ಮಾಡಿಕೊಡೋಕ್ಕೆ ನಿರ್ದೇಶಕರು ನಮ್ಮ ಕಾಲಕ್ಕಿದ್ದರು. ನಿಜ. ಆ್ಯಂಡ್ ಐ ಥಿಂಕ್ ಆ ಟೈಮಲ್ಲಿ ನೀವು ಒಂದು ಕ್ಲೇ ಥರ ಇರ್ತೀರಿ. ಅಂದರೆ ಡೈರೆಕ್ಟ್ರು ಏನು ಹೇಳ್ತಾರೋ ಅವ್ರಿಗೆ ಹೇಗೆ ಬೇಕೋ ಆ ಥರ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳುವಂಥದ್ದು. ಸೊ ಅವತ್ತಿನ ಮಾಳವಿಕಾ ಮ್ಯಾಮ್ ಹೇಗಿದ್ರು? ಬಿಕಾಸ್ ಫಸ್ಟ್ ಸಿನಿಮಾ ಆಗಿರಲಿ, ಈಗ ಕಮಿಂಗ್ ಟು ಸೀರಿಯಲ್, ವಿ ಆಲ್ ಹಿಯರ್ ಈಗ ದೊಡ್ಡ ದೊಡ್ಡ ಹೆಸರುಗಳು ಇವತ್ತಿಗೆ TNS ಅವರು, ಆವತ್ತಿಗೆ ಅವರು ಅವರ ಜಾಗನ ಕೆಲವು ವಿಚಾರದಲ್ಲಿ ಹುಡುಕ್ತಾ ಇರ್ಬೋದೇನೋ. ಸೊ ಈ ತರಹದ ಒಂದಷ್ಟು ಎಲ್ಲ ಫೋರ್ಸಸ್ಗಳು ಕಮ್ಮಿಂಗ್ ಟುಗೆದರ್. ಅವತ್ತಿನ ವಾತಾವರಣ ಇವತ್ತು ಹಿಂದೆ ತಿರುಗಿ ಮೆಲುಕು ಹಾಕೋದಾದರೆ, ನಿಮ್ಮಲ್ಲಿದ್ದ ಇನ್ನೋಸೆನ್ಸ್ ಆಗಿರಲಿ ಅಥವಾ ನಿಮ್ಮಲ್ಲಿದ್ದಂತಹ ಅಡ್ಯಾಪ್ಟಬಿಲಿಟಿ ಅಂತಿರೋ, ಇವೆಲ್ಲನ ಹೇಗೆ ಲೆಕ್ಕ ಹಾಕ್ತೀರಿ? ನೀವು ಹೇಳಿದ್ರಲ್ಲ ಹಸಿ ಮಣ್ಣಿನ ಹಾಗಿರ್ತೀವಿ ಅಂತ, ಹಾಗೆ ಇದ್ದಿದ್ದು. ಅದಕ್ಕೆ ಮುಂಚೆ ಸುಮಾರು ಒಂದು 10 ಸಿನಿಮಾ ಏನೋ ಮಾಡಿರ್ಬೇಕೇನೋ. ನಾನು ಏನೂ ಕಲ್ತಿರಲಿಲ್ಲ. ಸೀತಾರಾಮ್ ಅವ್ರು ಮೊದಲನೇ ದಿನ ಆ್ಯಕ್ಟ್ ಮಾಡಿ ಬಂದ ಮೇಲೆ ಫೋನ್ ಮಾಡಿದ್ರು, ಬನ್ನಿ ಅಂತ, ಅವ್ರು ಎಡಿಟಿಂಗ್ ರೂಮ್ಗೆ ನೋಡ್ಕೊಳ್ಳಿ ಅಂತ ಅಂದರು. ನೋಡ್ಕೊಳ್ಳಿ. ಆವತ್ತೇ ಓಡೋಗ್ಬಿಡ್ಬೇಕಾಗಿತ್ತು. ನಮಗಿದು ಬರಲ್ಲ, ನಾವು ಇದನ್ನು ಪ್ರಯತ್ನನೇ ಮಾಡಬಾರ್ದು ಅಂತ ಆವತ್ತೇ ಓಡಿ ಹೋಗಬೇಕಾಗಿತ್ತು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಅಷ್ಟು ಭಯಾನಕವಾಗಿತ್ತು. ಸೊ ಅಲ್ಲಿಂದ ಪ್ರಾರಂಭ ಆಗಿದ್ದಲ್ವ ಅದು. ಆದರೆ ಸೀತಾರಾಮ್ ಸರ್ ವಿಷಯದಲ್ಲಿ ಅದು ಇವತ್ತಿಗೂ ಆಗುತ್ತೆ. ಇವತ್ತು ಒಂದು ಸೀನ್ ಮಾಡು ಅಂತ ಕೊಟ್ಟರೆ
ಅದೇನೋ ನಾವು ಓದ್ಕೊಂಡು ಹೋಗಿ ಮಾಡಿದ್ರೆ ಇದನ್ನೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ಬನ್ನಿ ಮೊದಲಿಂದ ಶುರು ಮಾಡೋಣ ಅಂತ. ಸೊ ಅವ್ರ ಹತ್ರ ಹೋದರೆ ಇನ್ನೂ ಏನೂ ಬರಲ್ವೇನೋ ಅಂತಲೇ ಅನಿಸುತ್ತೆ. ಆದರೆ ಆವತ್ತಿನ ಕಾಲಕ್ಕೆ ನಿಜವಾಗ್ಲೂ ಏನೂ ಬರಲಿಲ್ಲ, ಓಕೆ. ಏನೂ ಗೊತ್ತಿರಲಿಲ್ಲ. ಕನ್ನಡ ಮನೇಲಿ ಮಾತಾಡಿನೋ ಸ್ಕೂಲಲ್ಲಿ ಮಾತಾಡಿನೋ ಗೊತ್ತಿತ್ತು. ಆದರೆ ಆ ಭಾಷೆಯ ಪ್ರಯೋಗಗಳು ಮತ್ತು ಆ ಭಾಷೆಯನ್ನು ತೆರೆಯ ಮೇಲೆ ಹೇಗೆ ಮಾತಾಡೋದು ಅನ್ನೋದಿದೆಯಲ್ಲ, ಇದು ಮೊದಲ ಪಾಠ ಅದು ಅಂತ ಅಂದ್ಕೋತೀನಿ. ಸೀತಾರಾಮ್ ಸರ್ ಏನು ಹೇಳೋರು, ಪದಗಳ ಮಧ್ಯೆ ಗ್ಯಾಪ್ ಕೊಡಬೇಡಿ, ಅಕ್ಷರಗಳ ಮಧ್ಯೆ ಕೊಡಿ ಅನ್ನೋರು. ಏನು ಹಾಗಂದರೆ, ನಾನಲ್ಲಿ ಹೋದಾಗ ಹೀಗಾಯಿತು ನೋಡಿ ಅಂತ ಮಾತಾಡೋದಲ್ಲ, ನಾನಲ್ಲಿ ಹೋದಾಗ ಹೀಗಾಯಿತು ನೋಡಿ ಅಂದಾಗ ನಿಮ್ಗೆ ಸ್ಪಷ್ಟವಾಗಿ ಕೇಳುತ್ತಾ? ಇನ್ನೊಂದ್ಸತಿ ಹೇಳಿ ಮ್ಯಾಮ್. ನಾನಲ್ಲಿಗೆ ಹೋದಾಗ ಏನಾಯಿತು ಅಂದರೆ ಅಂತ ಮಾತಾಡೋದಲ್ಲ, ನಾನಲ್ಲಿಗೆ ಹೋದಾಗ ಏನಾಯಿತು ಅಂದರೆ ಅಂದಾಗ ನಿಮಗೆ ಆ ಪದಗಳ ಮಧ್ಯೆ ಅಲ್ಲ ಗ್ಯಾಪ್ ಕೊಡೋದು, ಅಕ್ಷರಗಳ ಮಧ್ಯೆ. ಓ ವಾವ್. ಇದನ್ನು ಅವರು ಇದೆಲ್ಲ ಒಂಥರ ಏನಂತಾರೆ ಸೀತಾರಾಮ್ ಸರ್ದು ಇದೆಲ್ಲ ದಿಸ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಆ್ಯಕ್ಟಿಂಗ್ ದಟ್ ಯು ಲರ್ನ್ ಫ್ರಮ್ ಹಿಮ್. ಮತ್ತು ಯಾವ ಸಿಚುವೇಶನ್ನಲ್ಲಿ ಯಾವ ಧ್ವನಿಯಲ್ಲಿ ಮಾತಾಡೋದು ಅನ್ನೋದಿದೆಯಲ್ಲ, ಮಾಡ್ಯುಲೇಷನ್. ನಾನಲ್ಲಿ ಹೋದಾಗ ಏನಾಯಿತು ಗೊತ್ತಾ ಅಂತ 6ನೇ ಮನೇಲಿ ಮಾತಾಡ್ಬಿಡ್ರಿ, ತಗ್ಗಿಸ್ರಿ ಧ್ವನಿನ ಅನ್ನೋರು. ಮಂದ್ರದಲ್ಲಿ ಮಂದ್ರಸ್ಥಾಯಿ ಅಂತ ಸಂಗೀತದಲ್ಲಿದೆಯಲ್ಲ, ತಾರಸ್ಥಾಯಿ, ಮಧ್ಯಸ್ಥಾಯಿ, ಮಂದ್ರಸ್ಥಾಯಿ. ಬೇಸ್ ವಾಯ್ಸಲ್ಲಿ ಮಾತಾಡ್ರಿ, ಏನ್ರಿ ಕಿರ್ಚ್ತೀರಾ ಅನ್ನೋರು. ಆಯಿತಾ? ಇದೆಲ್ಲ ಇದು ದಿಸ್ ಈಸ್ ಲೈಕ್ ಯುನೋ 10 ಕಮ್ಯಾಂಡ್ಮೆಂಟ್ಸ್ ಥರ ಬರೆದಿಟ್ಕೋಬೋದು ಮಕ್ಕಳು. ಇವತ್ತು ಆ್ಯಕ್ಟಿಂಗ್ ಕಲಿಯೋ ಮಕ್ಕಳು ಹೇಳ್ತಾ ಇರೋದು ನಾನು. ನಿಜ. 3ನೇದು, 1 ಹತ್ಬಿಟ್ಟು ಮಾತಾಡಿ, ಇಲ್ಲ ಮಾತಾಡ್ಬಿಟ್ಟು ಅಳಿ ಅನ್ನೋರು. ದಿಸ್ ಇಸ್ ಅಪ್ಲಿಕಬಲ್ ಟು ಆಲ್ ಎಕ್ಸ್ಪ್ರೆಷನ್ಸ್ ಮೇ ಬಿ. ಅದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಏನಾಯಿತು ಗೊತ್ತಾ ಆವತ್ತು ಹಂಗೆ ಮಾತಾಡೋದಲ್ಲ, ಹತ್ತು ಬಿಡೋದು ಫಸ್ಟು, ಅವತ್ತೇನಾಯಿತು ಅಂದರೆ ಅಂತ ಮಾತಾಡೋದು. ಸೊ ಮಾತಾಡೋದ್ರಲ್ಲಿ ಸ್ಪಷ್ಟತೆ ಇರಬೇಕು. ಒಂದು ಹತ್ಬಿಟ್ಟು ಮಾತಾಡಿ, ಇಲ್ಲ ಮಾತಾಡ್ಬಿಟ್ಟು ಅಳಿ ಅನ್ನೋರು. ಆಯಿತಾ? ಇನ್ನೊಂದು ಹೇಳ್ತೀನಿ ನೋಡಿ, ಕಣ್ಣು ಎಲ್ಲಿರಬೇಕು ಯಾವುದನ್ನು ಮಾತಾಡುವಾಗ ಅಂತ. ನಿಮ್ಮನ್ನು ಮಾತಾಡಿಸ್ತಾ ಇರುವಾಗ ನಿಮ್ಮನ್ನು ನೋಡ್ಕೊಂಡು ನಾನು ಮಾತಾಡ್ತೀನಿ, ಸಹಜ. ಯಾವುದೋ ಒಂದು ಕತೆ ಹೇಳ್ತಾ ಇದ್ದೀನಿ, ಆವಾಗ 45 ಡಿಗ್ರೀಸ್, ಇದು 180 ಅಲ್ವಾ, ಇದು 90, 45ಅಲ್ಲಿ ನೋಡಬೇಕು ಅಂತ. ಕೆಳಗಡೆ ನೋಡೋದಲ್ಲ, ಎರಡಕ್ಕೂ ಮಧ್ಯೆ ನೋಡೋದು. ಅದು ನಿಮಗೆ ಹಳೆಯದನ್ನು ನಾನು ಜ್ಞಾಪಕ ಮಾಡ್ಕೋತಾ ಇದ್ದೀನಿ ಅನ್ನೋದು ನಿಮಗೆ ಭಾಸವಾಗತ್ತೆ. ಆ್ಯಕ್ಟಿಂಗ್ ಅನ್ನೋದೇನು ರಸಾನುಭವ ಅಂತಾನೆ. ನಾನು ಅನುಭವಿಸೋದಿರಲಿ, ಅಳುನೋ ದುಃಖನೋ ಸಂತೋಷನೋ, ಅದನ್ನು ನೀವು ಅನುಭವಿಸ್ಬೇಕಲ್ಲ ನೋಡೋರು, ಅದಕ್ಕೆ ತಾನೇ ಆ್ಯಕ್ಟಿಂಗು ಅಲ್ವಾ? ಸೊ ಆ ರಸಾನುಭವ ಅನ್ನೋದು ಪ್ರೇಕ್ಷಕನಿಗಾಗಬೇಕು, ನನಗಾಗೋದು ಒಂದು ಭಾಗ ಅಷ್ಟೆ. ಆಯಿತು, ತುಂಬ ದುಃಖ ಆದಾಗ ಕೆಳಗೆ ನೋಡ್ಕೊಂಡು ಮಾತಾಡಿ ಅನ್ನೋರು. ಯಾಕೆ? ಅವಾಗ ಕಣ್ಣೀರು ಮಾತ್ರ ಕಾಣ್ತಾ ಇರುತ್ತೆ ನಿಮಗೆ. ಕೆಲವ್ರಿಗೆ ಈಗ ಬರೋ ಮಕ್ಕಳು ನೋಡ್ತೀನಿ ನಾನು, ಅಂತ ಬಾಯಿ ತೆಕ್ಕೊಂಡು ಅಳ್ತಾರೆ, ಹಲ್ಲು ತೋರಿಸ್ಕೊಂಡತ್ರೆ ಭಾಳ ಬೇಡ ಕಡೆ ನಗ್ತಾ ಇದ್ದೀರೋ ಅಳ್ತಾ ಇದ್ದೀರೋ ಗೊತ್ತಾಗಲ್ಲ. ದೀಸ್ ಆರ್ ನ್ಯೂಯಾನ್ಸಸ್. ಹುಬ್ಬು ಹಾರಿಸ್ಬೇಡ್ರಿ ಅನ್ನೋರು. ಏನ್ರಿ ಎಷ್ಟೊಂದು ಹುಬ್ಬು ಹಾರಿಸ್ತೀರಾ ಅಂತ. ಇದೆಲ್ಲ ಒಂಥರ, ಇಫ್ ಯು ಫಾಲೋ ಇಟ್ ನೋ, ದೆನ್ ಯು ಹ್ಯಾವ್ ಅ ಗೈಡ್ ಟು ಗುಡ್ ಆ್ಯಕ್ಟಿಂಗ್ ಫಾರ್ ಲೈಫ್. ಬಾಲಚಂದರ್ ಸರ್ದು ಚಿನ್ ಡೌನ್ ಆ್ಯಕ್ಟಿಂಗ್, ಕೆ ಬಾಲಚಂದರ್ ಅಂದರೆ ಅವ್ರೇನನ್ನೋರು, ಚಿನ್ ಡೌನ್ ಅನ್ನೋರು. ಚಿನ್ ಡೌನ್, ದಿಸ್ ಇಸ್ ಚಿನ್ ಡೌನ್. ಹಿಂಗೆ ಎತ್ತದಾಗ ಕುತ್ತಿಗೆ ಕಾಣುತ್ತೆ, ಕುತ್ತಿಗೆ ಕಾಣಬಾರ್ದು ನನಗೆ, ಕಣ್ಣು ಕಾಣಬೇಕು, ನಿಂದು ಕಣ್ಣು ಕಾಣಬೇಕು ಅನ್ನೋರು. ಸೊ ಚಿನ್ ಡೌನ್. ಹಾಂ, ನೋ ಓಪನ್ ಯುವರ್ ಐಸ್. ಸೊ ಅವಾಗೇನಾಗುತ್ತೆ, ದ ಗೇಸ್ ಇಸ್ ವೆರಿ ಶಾರ್ಪ್. ನೀವು ನೋಡೋದು ಶಾರ್ಪ್ನೆಸ್ ಇರುತ್ತೆ. ಬಿಕಾಸ್ ಅವರು ಎಲ್ಲ ಸ್ತ್ರೀ ಪ್ರಧಾನ ಸಿನಿಮಾಗಳು, ಸ್ತ್ರೀ ಪ್ರಧಾನ ನಾಟಕಗಳು, ಸ್ತ್ರೀ ಪ್ರಧಾನ ಇದು ಧಾರಾವಾಹಿಗಳು ಎಲ್ಲ ಮಾಡಿದ್ದು ಬಾಲಚಂದರ್ ವಾಸ್. ಅದು ಯು ಡೋಂಟ್ ನೋ ವೆದರ್ ಪುಟ್ಟಣ್ಣಾಜಿ ಟುಕ್ ಫ್ರಮ್ ಬಾಲಚಂದರ್ ಅವ್ರು ಬಾಲಚಂದರ್ ಟುಕ್ ಫ್ರಮ್ ಪುಟ್ಟಣ್ಣ. ಅವರಿಬ್ಬರು ಸಮಕಾಲೀನರು ಮತ್ತು ಒಂದೇ ಥರದ ಸಿನಿಮಾಗಳು ಮಾಡೋರು ಈ 70-80ರ ದಶಕದಲ್ಲಿ. ಪುಟ್ಟಣ್ಣ ಅವರು ಅಫ್ಕೋರ್ಸ್ 80 ಅರ್ಲಿ 80ಸಲ್ಲೇ ಹೋಗ್ಬಿಟ್ರು ಅಂತ ಅನ್ಕೋತೀನಿ. ಅವ್ರು 60-70 ಅಂತ ಹೇಳಬೇಕು ಅವ್ರ ವಿಷಯ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸ್ಟ್ರಾಂಗ್ ಕ್ಯಾರೆಕ್ಟ್ರಾಗಿ ನೀವು ಜನಗಳ ಮನಸ್ಸಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಅನ್ನೋದಾಗಿದ್ದರೆ ಇದೆಲ್ಲವನ್ನು ಪಳಗಬೇಕು. ಫಾರ್ ಆಲ್ ಆ್ಯಕ್ಟರ್ಸ್ ನಾನು ಹೇಳ್ತಾ ಇದ್ದೀನಿ. ಇವರು ನಾವು KGF ಮಾಡಿದಾಗ, KGF ಅಲ್ಲ ರಾಮಾಚಾರಿ ಮಾಡುವಾಗ
ವಾಮಾಚಾರಿಕೆ ಯಾವುದೋ ಒಂದು ಮಾಡುವಾಗ ಅಕ್ಕ ನಿನ್ನ ಥರ ದುರಂಕಾರ ಯಾರಿಗೂ ಬರೋದೇ ಇಲ್ವಲ್ಲ ಸ್ಕ್ರೀನಲ್ಲಿ ಅಂತ, ಇದನ್ನು ನಾನು ಕಾಂಪ್ಲಿಮೆಂಟ್ ಅಂತ ತಗೊಳ್ಳೋ ಅಥವಾ ಕಾಮೆಂಟ್ ಅಂತ ತಗೊಳ್ಳೋ ಅಂತ ನಾನು. ನಿನ್ನ ಥರ ದುರಂಕಾರ ಯಾರಿಗೂ ತೋರ್ಸೋಕ್ಕಾಗಲ್ಲ. ಯಾರಿದು ಹೇಳಿದ್ದು? ಇನ್ಯಾರು ಹೇಳ್ತಾರೆ? ಯಶ್ ಅವರ. ಓಕೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ನಿಮ್ಮ ಒಳಗಿನ ಶಕ್ತಿ ಏನಿದೆ ಅದು ಕಣ್ಣು ಮೂಲಕ ಪ್ರಸಾರ ಆಗಬೇಕಲ್ಲ ಜನಗಳಿಗೆ. ಆವಾಗ ಜನಗಳನ್ನ ತಲುಪುತ್ತೆ, ಅವರನ್ನು ಆಕರ್ಷಿಸುತ್ತೆ, ಅವರು ನಿಮ್ಮ ಕಡೆ ನೋಡೋ ಹಾಗೆ ಮಾಡುತ್ತೆ. ಕಣ್ಣು ಅನ್ನೋದು ಬಹಳ ಮುಖ್ಯ. ದೊಡ್ಡ ಕಣ್ಣೇ ಇರಬೇಕು ಅಂತೇನಿಲ್ಲ. ಏನೋ ಅಮಿತಾಬ್ ಬಚ್ಚನ್ ಹ್ಯಾಸ್ ಸಚ್ ಸ್ಮಾಲ್ ಐಸ್. ವಾಟ್ ಅ ಗ್ರೇಟ್ ಆ್ಯಕ್ಟರ್. ರಜನಿಕಾಂತ್ ಹ್ಯಾಸ್ ಲೈಕ್ ಸ್ಲಿಟ್ಸ್, ಬಟ್ ವಾಟ್ ಗ್ರೇಟ್ ಆ್ಯಕ್ಟರ್ಸ್. ಸೊ ಕಣ್ಣಿನ ಮೂಲಕ ಅದೊಂದು ಲ್ಯಾಂಗ್ವೇಜೇ ಇದೆ ಅಂತ. ಮತ್ತು ಸೈಲೆನ್ಸಲ್ಲಿ ಆ್ಯಕ್ಟ್ ಮಾಡೋದು, ಇದು ಸೀತಾರಾಮ್ ಸರ್ ಹೇಳ್ಕೊಟ್ಟಿದ್ದು. ಏನೂ ಮಾತಾಡದೆ ಆ್ಯಕ್ಟ್ ಮಾಡೋದಿದೆಯಲ್ಲ, ಏನೂ ಮಾತಾಡದೆ ಕನ್ವೆ ಮಾಡೋದಿದೆಯಲ್ಲ, ಎಲ್ಲ ಪದಗಳಲ್ಲಿ ಹೇಳಬೇಕಾಗಿದ್ರೆ ಅದು ರೇಡಿಯೋ ನಾಟಕ ಆಗಿರ್ಬೋದಲ್ಲ. ಆರ್ಜೆಂಗ್ ಆಗೋ ವಿಜುವಲ್ ಯಾಕೆ ಆಗಬೇಕು? ಎಲ್ಲವನ್ನ ಪದಗಳಲ್ಲಿ ಹೇಳ್ಬೋದಾಗಿದ್ರೆ ವಿಜುವಲ್ನ ಮಹತ್ವ ಏನು? ಆ್ಯಂಡ್ ಟೆಲಿವಿಷನ್ ಈಸ್ ಅ ಕ್ಲೋಸ್ ಅಪ್ ಮೀಡಿಯಮ್. ಇಷ್ಟೇ ಅವರದು ಬಾಲಚಂದ್ರ ಸರ್ ಹೇಳೋರು, 2 ಕಣ್ಣು ಮೂಗು ಬಾಯಿ ಇಷ್ಟೇ. ಈ ಹುಬ್ಬು ಮೇಲೆ ಇಟ್ಬಿಡು ಅನ್ನೋರು ಫ್ರೇಮ್ನ, ಹಣೆನೂ ತೋರಿಸ್ಬೇಡ ಅನ್ನೋರು. ಇಷ್ಟೇ ರೈಟ್. ಸಿನಿಮಾ ಈಸ್ ಎವ್ರಿಥಿಂಗ್ ಈಸ್ ಬಿಗ್, ಮ್ಯಾಗ್ನಾನಿಮಸ್. ಟ್ರೂ. ಟೆಲಿವಿಷನ್ ಇಸ್ ನಾಟ್ ಲೈಕ್ ದಟ್. ಇಟ್ಸ್ ಕ್ಲೋಸ್ ಅಪ್ ಮೀಡಿಯಮ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಯುವರ್ ಫೇಸ್, ಸೊ ವಾಟ್ ಯು ಎಕ್ಸ್ಪ್ರೆಸ್. ಈ ಥರ ಇವ್ರುಗಳ ಪರಿಚಯದ ಮೂಲಕ, ಅವರ ಒಂದು ಫೀಡ್ಬ್ಯಾಕ್ ಮೂಲಕನೇ ನಿಮ್ದೆಲ್ಲ ಫೈನ್ ಟ್ಯೂನ್ ಆಗ್ತಾ ಹೋಯಿತು. ಮಾಸ್ಟ್ರಿ ಬಿಕೇಮ್ ದೇರ್ ಓನ್ಲಿ ವಿತ್ ಪ್ರಾಕ್ಟೀಸ್, ಆಫ್ ಕೋರ್ಸ್, ವಿತ್ ಎಕ್ಸಿಕ್ಯೂಷನ್. ಪ್ರಾಕ್ಟೀಸ್ ಐ ಡೋಂಟ್ ಡೂ. ಪ್ರಾಕ್ಟೀಸ್ ಐ ಸಿ ಅವಿನಾಶ್ ಡೂಯಿಂಗ್. ನೋಡಿ, ಇದು ಸುಲಭವಾಗಿ ಯಾವುದು ಬರಬಾರ್ದು ಅನ್ನೋದು ಇದಕ್ಕೆ. ಸಮ್ಹೌ ಆಲ್ ದಿಸ್ ಕೇಮ್ ನ್ಯಾಚುರಲಿ ಟು ಮೀ, ಈಸಿಲಿ ಟು ಮೀ. ತಲೆ ಒಳಗಡೆ ಏನು ಕಂಪ್ಯೂಟರ್ ಇದೆಯೇನ್ರಿ ಅಂತ ಸೀತಾರಾಮ್ ಯಾವಾಗಲೂ ಕೇಳ್ತಾರೆ. ಎಷ್ಟ್ರಿ ನೆನ್ಪಿಟ್ಕೋತೀರಾ? ನನಗೆ ಬರ್ದಿದ್ದು ನನಗೆ ಮರ್ತೋಗುತ್ತೆ, ಹಿಂಗ್ರಿ ನೆನ್ಪಿಟ್ಕೋತೀರಾ ಅಂತ ಕೇಳ್ತಾರೆ. ಇಟ್ ಹ್ಯಾಸ್ ಕಮ್ ನ್ಯಾಚುರಲಿ. ನಾನು ಕೆಲವ್ರನ್ನ ನೋಡ್ತೀನಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ಅಟ್ ಹೋಮ್, ಮನೇಲಿ. ವೆನ್ ಐ ಸಿ ಅವಿನಾಶ್ನು, ನೀವು ಅವ್ರ ಬಾತ್ರೂಮ್ ಹೊರಗಡೆ ನಿಂತ್ಕೋಬೇಕು, ಕಿಟಕಿ ಪಕ್ಕದಲ್ಲಿ. ನಿನ್ನೆ ಯಾವ ಸಿನಿಮಾದಲ್ಲಿ ಪಾಠ ಮಾಡಿದ್ರು ಅಂತ ನಿಮಗೆ ಗೊತ್ತಾಗತ್ತೆ. ತಮಿಳೋ, ಕನ್ನಡನೋ, ತೆಲುಗೋ, ಮಲಯಾಳನೋ, ಆ ಡೈಲಾಗೆಲ್ಲ ಹೇಳ್ತಾ ಇರ್ತಾರೆ ಶವರ್ ಕೆಳಗಡೆ ನಿಂತ್ಕೊಂಡು. ಸೋ ನೈಸ್. ಅಂದರೆ ನಾವು ಇದರಲ್ಲಿ ರೀಡಿಂಗ್ ಬಿಟ್ವೀನ್ ಲೈನ್ಸ್, ಅಂದರೆ ಡೆಡಿಕೇಶನ್ ನೋಡಿ. ಅಷ್ಟು ಟು ದಿಸ್ ಡೇ ರೀ, ಐ ಥಿಂಕ್ ಹಿ ಮಸ್ಟ್ ಬಿ ಆ್ಯಕ್ಟಿಂಗ್ ಫಾರ್ ನೌ 40 years ನಿಯರ್ಲಿ. ಅಪ್ಪ, ಎಷ್ಟು 100 ಸಿನಿಮಾಗಳಾಗಿರುತ್ತೆ. ಆದರೂ ಅದೇನು ಅಂದರೆ ಆಗೋಗಿದೆ ಅದು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾಳೆ ಮಾತಾಡ್ತಾ ಇದ್ರೆ ಇವತ್ತು ಶೂಟಿಂಗ್ ಆಗೋಗಿದೆ, ಹೀಗೆ ಮಾತಾಡ್ಬೋದಾಗಿತ್ತು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಯ್ಯೋ, ಹೀಗೆ ಹೇಳ್ಬಿಟ್ನಲ್ಲ ಈ ಡೈಲಾಗ್ನ, ಹಾಗೆ ಹೇಳಬೇಕಾಗಿತ್ತು ಅಂತ. ನನಗೆ ಐ ಆಮ್ ಅಮೇಸ್ಡ್ ಅಟ್ ಈಸ್ ಡೆಡಿಕೇಶನ್. ನಾನು ಅದೆಲ್ಲ ಮಾಡಲ್ಲ. ಅವರೆಲ್ಲ ಮತ್ತು ನಾನು ಅದು ಅವಿನಾಶ್ಗೂ ನೋಡಿದ್ದೀನಿ, ಪ್ರಕಾಶ್ಗೂ ನೋಡಿದ್ದೀನಿ. ಯಾವ ಭಾಷೆ ಆದರೂ ಕನ್ನಡದಲ್ಲಿ ಟಕ 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 ಅಂತ ಬರ್ಕೋತಾರೆ ಅದನ್ನು. ಈ ತಮಿಳ್ ಡೈಲಾಗು ಇನ್ನೊಂದು ಎಲ್ಲ ಕೊಟ್ಟರೆ ಟಕ 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 ಅಂತ ಅದನ್ನೆಲ್ಲ ಬರ್ಕೊಂಡು ಓದೋದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ತಲೆ ಒಳಗೆ ಹೋಗ್ಬೇಕು, ಬೈ ಹಾರ್ಟ್ ಆಗಬೇಕು. ನಾನು ಅದು ಯಾವುದೂ ಮಾಡಲ್ಲ. ಅದೇನಿದೆ ಹೇಳ್ರಿ ಅಂತೀನಿ. ನನಗೆ ಓದಿದ್ದ ಅಭ್ಯಾಸ ಇಲ್ಲ. ಸ್ಕ್ರಿಪ್ಟು ಕೇಳಿ ನನಗೆ ಹೇಳಬೇಕು, ಕಿವಿಲಿ ಹೇಳಬೇಕು, ನೀನೇ ಓದ್ಕೊ ಅಂತ ನನಗೆ ಅದು ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ. ಸೊ ಅದು ಯಾರೋ ಕಿವಿಲಿ ಹೇಳಿದ್ರೆ ಅದನ್ನು ವಾಪಸ್ ಹೇಳ್ತೀನಿ ನಾನು. ಸೊ ಎವ್ರಿಥಿಂಗ್ ಕಮ್ಸ್ ನ್ಯಾಚುರಲಿ ಟು ಯು. ಇಟ್ ಹ್ಯಾಸ್ ಕಮ್ ನ್ಯಾಚುರಲಿ ಟು ಮೀ. ಐ ಆಲ್ಸೋ ಫೀಲ್ ದಟ್ ಈಸ್ ಅ ಡಿಸಡ್ವಾಂಟೇಜ್. ಮೇ ಬಿ ಐ ವುಡ್ ಹ್ಯಾವ್ ಬೀನ್ ಅ ಬೆಟರ್ ಆ್ಯಕ್ಟರ್ ಇಫ್ ಐ ಡಿಂಟ್ ಗೆಟ್ ಇಟ್ ಸೋ ಈಸಿಲಿ. ಸ್ವಲ್ಪ ಕಷ್ಟಕ್ಕೆ ಬಂದಿರುತ್ತೆ ಆವಾಗ. ಯು ವುಡ್ ಹ್ಯಾವ್ ಫೆಲ್ಟ್ ಲೈಕ್ ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ಇದು ಡೆಡಿಕೇಶನ್, ಅಥವಾ ಏನೋ ನಾನು ಕೊಡ್ತಾ ಇದ್ದೀನಿ ಅಂತ. ನಾನು ಮನೆಗೆ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡಲ್ಲ. ನೆನ್ನೆ ಹೀಗೆ ಹೇಳಬೇಕು, ಕೆಲವು ಸತಿ ಅನಿಸುತ್ತೆ ಇದು ಇನ್ನೂ ಸ್ವಲ್ಪ ಸುಮಾರಾಗಿ ಮಾಡ್ಬೋದು. ಬಟ್ ನಾನು ಏನು ದ ಗುಡ್ ಥಿಂಗ್ ಅಬೌಟ್ ಮೀ ಇಸ್, ಅಥವಾ ದ ಅಡ್ವಾಂಟೇಜ್ ಟು ಮೀ ಇಸ್, ನಾನು ಹೋಗಿ ನನ್ನ ಸಿನಿಮಾ ನಾನು ನೋಡೋದೇ ಇಲ್ಲ. ನನಗೆ ಡಬ್ಬಿಂಗ್ ಮಾಡೋದು ಅನ್ನೋದಷ್ಟು ಭಯದ ವಿಷಯ ಇನ್ನೊಂದಿಲ್ಲ. ನನ್ನನ್ನು ನಾನು ನೋಡ್ಕೊಳ್ಳೋದು ಅನ್ನೋದು ನನಗೆ ಟಾರ್ಚರ್. ಅದು ಇಟ್ ಈಸ್ ಹೆಲ್ ಅಂತ ಯಾವತ್ತಾರು ಕೇಳ್ಕೊಂಡಿದ್ದೀರಾ? ಗೊತ್ತಿಲ್ಲ, ನನಗೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ಕೆಟ್ಟದಾಗಿ ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಕೆಟ್ಟದಾಗಿ ಕಾಣ್ತಾ ಇದ್ದೀನಿ. ಬಿಗ್ಗೆಸ್ಟ್ ಕ್ರಿಟಿಕ್, ಸೆಲ್ಫ್ ಕ್ರಿಟಿಕಲ್ ಅಂತಿರೋ ಅದೇನಂತಿರೋ ಗೊತ್ತಿಲ್ಲ. ಕೆಲವ್ರು ಎಷ್ಟು ಖುಷಿ ಪಡ್ತಾರೆ ತಮ್ಮನ್ನು ತಾವು ನೋಡ್ಕೊಂಡಲ್ಲ. ನಾರ್ಸಿಸಮ್. ಅದು ನಾರ್ಸಿಸಮ್ ಅಲ್ಲ ಪಾಪ. ಅದು ಒಂದು ಸ್ವಲ್ಪ ದಾಟಿದ್ರೆ ಅದಂತ ಹಂಗೆ ಆಗತ್ತೆ ಇರ್ಬೋದೇನೋ. ಅದನ್ನು ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಆಗಲ್ಲ. ಎಲ್ಲರೂ ಡಬ್ಬಿಂಗ್ ಮಾಡಿ, ರೀ ರೆಕಾರ್ಡಿಂಗ್ ಮಾಡಿ, ಮೇಡಮ್ ಪ್ಲೀಸ್ ಮೇಡಮ್ ಅಂತ ಕಾಲಿಗೆ ಬಿದ್ದು ಕೇಳ್ಕೊಳ್ಳೋವರೆಗೂ ಡಬ್ಬಿಂಗ್ ಹೋಗೋಕ್ಕಾಗಲ್ಲ. ನನಗೆ ಹೋಗೋಕ್ಕೆ ಭಯ. ಎಷ್ಟು ಕೆಟ್ಟದಾಗಿ ಮಾಡಿಬಿಟ್ಟಿದ್ದೀನೋ ಅಂತ ನೋಡೋಕ್ಕೆ ಭಯ. ಬಟ್ ಸಚ್ ಇಸ್ ಲೈಫ್, ನೋ? ಐ ಮೀನ್ ಇಟ್ ಜಸ್ಟ್ ಓಪನ್ಸ್ ಅಪ್ ವಿತ್ ಈಚ್ ಪಾಸಿಂಗ್ ಡೇ, ಐ ಗೆಸ್. ವಿತ್ ಈಚ್ ಡೈರೆಕ್ಟರ್ ದೇರ್ ಇಸ್ ಸೋ ಮಚ್ ಟು ಲರ್ನ್ ಫಾರ್ ಆಲ್ ಆಫ್ ಅಸ್. ಏನಾಗುತ್ತೆ ನಿಮಗೆ, ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಥರ.
ಅವ್ರ ಮನಸ್ಥಿತಿಗಳು ಬೇರೆ ಇರುತ್ತೆ, ಅವರ ನಿರೀಕ್ಷೆಗಳು ಬೇರೆ ಇರುತ್ತೆ. ಅಂದರೆ ಉದಾಹರಣೆಗೆ ಈ ಗಿರೀಶ್ ಸರ್ದು ಈಗ TNS ಸರು ಮಾಡಿ ತೋರಿಸ್ಬಿಡ್ತಾರೆ, ಮಾತಾಡಿ ತೋರಿಸ್ಬಿಡ್ತಾರೆ. ಬಾಲಚಂದ್ರು ಹಾಗೆ, ಇನ್ಕ್ಲೂಡಿಂಗ್ ಜೆಸ್ಚರ್ಸ್ ಎಲ್ಲವನ್ನ ಮಾಡಿ ತೋರಿಸೋರು. ನೀವು ಅವ್ರು ಒಂದು 100ರಷ್ಟು ಮಾಡೋದ್ರಲ್ಲಿ ನೀವು 50ರಷ್ಟು ಮಾಡಿದ್ರೆ ನೀವು ಕಮಲ್ ಹಾಸನ್, ರಜನಿಕಾಂತ್ ಎಲ್ಲ ಆಗ್ಬಿಡ್ತೀರ. ಇವರೆಲ್ಲರೂ ಅವ್ರು ಆ್ಯಕ್ಟ್ ಮಾಡುವಾಗ ಇವು ಕುಡ್ಸಿ ನಾಗೇಶ್ ಸರ್, ಇವು ಕುಡ್ಸಿ ಕಮಲ್ ಹಾಸನ್, ಇವು ಕುಡ್ಸಿ ರಜನಿ, ಯು ಕುಡ್ಸಿ ಆಲ್ ಆಫ್ ದೆಮ್ ಇನ್ ದ, ಯು ಕುಡ್ಸಿ ಸರಿತಾ, ಯು ಕುಡ್ಸಿ ಸುಹಾಸಿನಿ, ಯು ಕುಡ್ಸಿ ಎವ್ರಿ ಒನ್ ಇನ್ ಹಿಮ್. ಸೊ ಅವರೇ ಅವರದ್ದೆಲ್ಲ ಹಾವಭಾವ ಸೃಷ್ಟಿ ಮಾಡ್ತಾ ಇದ್ರು ಅಥವಾ ಅವ್ರ ಬಾಡಿ ಅವ್ರು ಮಾಡಿ ತೋರ್ಸೋದನ್ನ ಮಾಡಿರೋದೇ ಎಲ್ಲರೂ. ನೀವೇ ಮಾಡೋಕ್ಕಲ್ಲ, ಅವಕಾಶನೂ ಇರಲ್ಲ, ನಿಮ್ಗೆ ಅಗತ್ಯನೂ ಇರಲ್ಲ. ಎಲ್ಲವನ್ನ ಮಾಡಿ ತೋರಿಸೋರು ಅವರು, ಎಲ್ಲವನ್ನ. ಮತ್ತು ಇವತ್ತು ಅಷ್ಟೆಲ್ಲ ಡೈರೆಕ್ಟರ್ಗಳು ಯೋಚನೆ ಮಾಡ್ತಾರ ಅಂತಲೂ ನನಗೆ ಗೊತ್ತಿಲ್ಲ. ಒಂದು ಆ್ಯಕ್ಟಿವಿಟಿ ಇಲ್ಲದೆ ಯಾವ ಸೀನಲ್ಲೂ ಯಾರೂ ಇಬ್ಬರೂ ಇರಕ್ಕೆ ಬಿಡಲ್ಲ. ಆ ವಿಷಯದಲ್ಲಿ ಇಬ್ಬರಿಗೂ ಸಾಮ್ಯತೆ ಇದೆ. ಬಿಕಾಸ್ ಸೀತಾರಾಮ್ ಸರ್ ಪುಟ್ಟಣ್ಣ ಅವ್ರನ್ನ ಫಾಲೋ ಮಾಡೋದ್ರಿಂದ ಯಾವುದೋ ಒಂದು ಆ್ಯಕ್ಟಿವಿಟಿ, ಏನೋ ಒಂದು ಪೂಜೆ ಮಾಡಿಕೊಂಡೆ ಏನೋ ಒಂದು ಹೇಳೋದು, ಅಡುಗೆ ಮಾಡಿಕೊಂಡೆ ಏನೋ ಒಂದು ಹೇಳೋದು, ಅಡುಗೆ ಮಾಡ್ತಾ ಅಲ್ಲಿ ಹೋಗಿ ಉಪ್ಪು ತೊಗೊಂಬಂದು ಅದನ್ನು ಹಾಕ್ಬಿಟ್ಟು ಒಂದು ಡೈಲಾಗ್ ಹೇಳೋದು, ತೊಗೊಂಡೋಗಿ ಉಪ್ಪಿನ ಡಬ್ಬ ಇಟ್ಬಿಟ್ಟು ಇನ್ನೇನೋ ಸಕ್ಕರೆ, ಈ ಥರದ್ದು ಆ್ಯಕ್ಟಿವಿಟಿ ಇಲ್ಲದೆ ಇರೋ ಸೀನೇ ಇರಲ್ಲ. ನೀವು ಸುಮ್ಮನೆ ಕೂತ್ಕೊಂಡು ಮಾತಾಡೋದನ್ನು ಇರೋದೇ ಇಲ್ಲ ಅವ್ರ ಸಿನಿಮಾಗಳಲ್ಲಾಗಲಿ ಅವ್ರ ಸೀರಿಯಲ್ಗಳಲ್ಲಾಗಲಿ. ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಸೊ ಈ ಥರದ್ದು ಇವ್ರು ಮಾಡಿ ತೋರಿಸ್ಬಿಡೋರು. ಹಾಗಾಗಿ ಎಂಥವರು ಆ್ಯಕ್ಟ್ ಮಾಡೋದು. ದಟ್ಸ್ ವೈ ದೇರ್ ಆರ್ ಸೋ ಮೆನಿ. ಐ ಮೀನ್ ಒನ್ ಬಾಲಚಂದ್ರ ಹ್ಯಾಸ್ ಕ್ರಿಯೇಟೆಡ್ ಐ ಥಿಂಕ್ 70 or 80 ಲೀಡ್ ಆರ್ಟಿಸ್ಟ್. ವಾವ್. ಓಕೆ, ಇದಕ್ಕೆ ನಾ ಕೆಲಸ ತೆಗಿಯೋಕೆ ಗೊತ್ತಿರಬೇಕು ಅಂತ ಶುರುವಾಗಿದ್ದೆವು. ಮೇ ಬಿ. ಓಕೆ, ದಿಸ್ ವಾಸ್ ಹಿಸ್ ಸ್ಟೈಲ್. Wake up to fresh ideas. Repose. ಈಗ ಗಿರೀಶ್ ಅವರು ಏನು ಮಾಡೋರು, ಒಂದು ಸೀನ್ ಆ್ಯಕ್ಟ್ ಮಾಡಿ ತೋರಿಸ್ಬಿಡೋರು. ಅದರಲ್ಲೂ ತುಂಬ ಆ್ಯಕ್ಟಿವಿಟಿ ಇರುತ್ತೆ ಗಿರೀಶ್ ಅವರು. ಬಿಕಾಸ್ ಅವರು ನಿಮ್ಮನ್ನು ಈಗ ಯಾವುದೋ ಒಂದು ಕಥೆ ತೊಗೊಂಡ್ರೆ ಆ ಕಥೆ ಒಳಗಡೆ ನಿಮ್ಮನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ ಅವರು. ನೀವಾಗಿರೋಕ್ಕೆ ಆಗೋದೇ ಇಲ್ಲ ಅಲ್ಲಿ. ಯಾವ ಒಂದು ಕ್ಷಣನೂ ನೀವು ಅಂತ ಅನಿಸಲ್ಲ. ಅವರು ಎಲ್ಲ ಮಾಡಿ ತೋರಿಸೋ ಒಂದು ಶಾರ್ಟಲ್ಲಿ ಇಲ್ಲಿಂದ ಅಲ್ಲಿ ಎದ್ದು ಹೋಗಿ ಅಲ್ಲಿ ಹಾಗೆ ಮಾಡಿಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಹೀಗೆ ಹೇಳಿ ಅಂತೆಲ್ಲ ಮಾಡಿ ತೋರಿಸ್ಬಿಟ್ಟು ನಾನು ಮಾಡಿದ್ನಲ್ಲ ಆ ಥರ ಮಾಡಿಬಿಡಿ ಅಂತ ಅನ್ನೋರು. ಇದನ್ನು ನೀವು ಮಾಡಿ, ಇದನ್ನೆಲ್ಲ ಮಾಡಬೇಕು ಅಂತಷ್ಟೇ ನಾನು ಹೇಳಿದ್ದು, ನಂತರ ಮಾಡೋಕ್ಕೆ ಹೋಗ್ಬೇಡಿ ಕೆಟ್ಟದಾಗಿರುತ್ತೆ ಅನ್ನೋರು. ಇದು ಒಂದು ಸ್ಟೈಲ್. ಇವತ್ತಿನ ಡೈರೆಕ್ಟರ್ಸ್ ಯಾವುದೋ ಲೋಕೇಶ್ ಕನಕರಾಜೋ ಇನ್ಯಾರೋ, ಇವತ್ತಿನ ಕಾಲಕ್ಕೆ ಇನ್ಯಾರೋ ಪ್ರಶಾಂತ್ ಆಲ್ಸೋ ಇಸ್ ವೆರಿ, ಬಟ್ ಪ್ರಶಾಂತ್ ಇಸ್ ವೆರಿ ಸ್ಟೈಲೈಸ್ಡ್ ಆ್ಯಂಡ್ ವೆರಿ ಪರ್ಟಿಕ್ಯುಲರ್. ಪ್ರಶಾಂತ್ ನೀಲ್ ಹೀಗೇ ಬೇಕು ಅನ್ನೋದಿರುತ್ತೆ. ಪ್ರಶಾಂತ್ದು ಒಂಥರ ನಾವು ಸಿಟ್ಟು ಬರೋಷ್ಟು ಇನ್ಸಿಸ್ಟ್ ಮಾಡ್ತಾರೆ. ಒಂದೊಂದು ಟೇಕು 20 ಸತಿ 30 ಸತಿ 40 ಸತಿ. ಹಾಂ, ಅಂದರೆ ಇವತ್ತಿನ ಡೈರೆಕ್ಟರ್ಸ್ಗಳು ಅಷ್ಟೊಂದು ಅಭಿನಯಿಸಿ ಎಲ್ಲ ಹಿಂಗೆ ಮಾಡ್ಬೇಕಂತ ತೋರಿಸಲ್ಲ. ಬಟ್ ದೇ ಗಿವ್ ಯು ಇನ್ಸ್ಟ್ರಕ್ಷನ್ಸ್ ಅಷ್ಟು ದಿಸ್ ಇಸ್ ವಾಟ್ ಐ ವಾಂಟ್, ಅದು ನೀವೇ ಆಚೆಗೆ ತೆಗಿಬೇಕು. ಕೆಲವರು ಈಗ ಅದು ಐ ಥಿಂಕ್ ಈ ಫಾರ್ ಎಕ್ಸಾಂಪಲ್ ಈ ಲೋಕೇಶ್ ಕನಕರಾಜ್ ಈ ಥರದವ್ರು ಏನು ಮಾಡ್ತಾರೆ, ನೀವು ಮಾಡಿ, ನನಗೇನಾದರೂ ಬೇಕು ಬೇಡ ಅಂದರೆ ನಾನು ಹೇಳ್ತೀನಿ, ಅಷ್ಟು ಮಾಡಬೇಡಿ, ಇಷ್ಟು ಮಾಡಬೇಡಿ, ಇಷ್ಟು ಮಾಡಿ ಸಾಕು, ಅಥವಾ ಇಷ್ಟು ಮಾಡಿ, ಈ ಥರದ್ದು ಏನೋ ಒಂದು ಇಷ್ಟೇ ಹೇಳ್ತಾರೆ. ಪ್ರಶಾಂತ್ ಹಾಗಲ್ಲ. ಪ್ರಶಾಂತು ನೀವು ಯಾರೇ ಆಗಿರಲಿ ನಿಮ್ಮನ್ನು ಡೆಬ್ಯೂಟೆಂಟ್ ಥರನೇ ಟ್ರೀಟ್ ಮಾಡೋದು. ಆದರೆ ನನಗೆ ಹೀಗೆ ಬೇಕು ಅನ್ನೋದು. ಅವರು ಅನಂತ್ನಾಗ್ ಅವರು ಸಿಟ್ಟೆ ಮಾಡ್ಕೊ, ಏನು ರೀ ಇವನು ಎಷ್ಟು ಹೇಳಿದ್ರು ಇವನಿಗೆ ಸಮಾಧಾನ ಆಗಲ್ಲ ಅನ್ನೋರು. ಆದರೆ ಆ ಥರ ಅವ್ರಿಗೆ ಅನಂತ್ನಾಗ್ ಆಗಲಿ ಮಾಲವಿಕಾ, ಹಿ ವಾಸ್ ನಾಟ್ ಬಾದರ್ಡ್. ನನ್ನ ಕ್ಯಾರೆಕ್ಟರ್ ಹೀಗಿರಬೇಕು, ಇದನ್ನು ಮಾಡಿ ಅನ್ನೋರಷ್ಟೇ. ಅಂದರೆ ನಾವು ಏನೋ ಒಂದು ಸ್ವಲ್ಪ ಹೆಸರು ಗಳಿಸಿರುವಂತಹ ಕಲಾವಿದರು ಅಂತನೋ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ತನಗೇನು ಬೇಕೋ ಅದು ಬರೋವರೆಗೂ ಬಿಡಲ್ಲ. ಸೊ ಹಾಗೆ ಈ ಥರ ಇಷ್ಟು ಜನಗಳನ್ನು ನೀವು ನೋಡಿದಾಗ ನೋಡಿ ಪಳಗಿರ್ತಿರಲ್ಲ, ಯು ವೆರಿ ಅಡ್ಯಾಪ್ಟಿವ್ ನ್ಯಾಚುರಲಿ ಅನ್ಸತ್ತಲ್ವಾ? ಅಂದರೆ ಯು ಸಪೋಸ್ ಟು ಬಿ, ಐ ಮೀನ್ ಆಲ್ ಆ್ಯಕ್ಟರ್ಸ್ ಸೀನಿಯಾರಿಟಿ ಆಗಿರಲಿ. ನಾಟ್ ಸೊ ದಿಸ್ ಆಫನ್ ವಿ ಹ್ಯಾವ್ ದಿಸ್ ಡಿಸ್ಕಷನ್ ಬಿಟ್ವೀನ್ ಮೀ ಆ್ಯಂಡ್ ಅವಿನಾಶ್. ಕಾಲಕ್ಕೆ ತಕ್ಕ ಹಾಗೆ ನಾವು ಅಭಿನಯಿಸ್ತಾ ಹೋದರೆ ನಾವು ಜೀವಂತವಾಗಿ ಉಳ್ಕೋತೀವಿ ಅಂತ. ಈಗ ಅವ್ರು 40 ವರ್ಷ ಆ್ಯಕ್ಟ್ ಮಾಡ್ತಾರೆ ಅಂದರೆ ಬೇರೆ ಬೇರೆ ಹಂತಗಳನ್ನ ದಾಟ್ಕೊಂಡು ಬಂದಿರ್ತಾರಲ್ವ. ಎಷ್ಟು ಜನ ನೀವು ಆ್ಯಕ್ಟಿಂಗ್ ಅನ್ನೋದು ಅಥವಾ ಸಿನಿಮಾ ಅನ್ನೋದನ್ನು ತಗೊಳ್ಳೋದಾಗಿದ್ದರೆ ಸೈಲೆಂಟ್ ಎರಾಯಿಂದ ಶುರುವಾಗಿದ್ದು, ಅದಾದಮೇಲೆ ಎಲ್ಲವೂ ಸಂಗೀತಮಯವಾಗಿತ್ತು. ಮ್ಯೂಸಿಕಲ್ ಎರಾ, ತ್ಯಾಗರಾಜ್ ಭಾಗವತರ ಕಾಲದಲ್ಲಿ ಎಲ್ಲ ಸಂಗೀತ, ನಮ್ಮ ಹೊನ್ನಪ್ಪ ಭಾಗವತರ ಕಾಲದಲ್ಲಿ ಎಲ್ಲವೂ ಸಂಗೀತ ಅಲ್ವಾ. ಅವ್ರು ಭಾಳ ದೊಡ್ಡ ವಿದ್ವಾಂಸರು, ಸಂಗೀತ ವಿದ್ವಾಂಸರು. ಅವರು ಕಲಾವಿದರು ಅನ್ನೋದಕ್ಕಿಂತ ಸಂಗೀತ ವಿದ್ವಾಂಸರಾಗಿದ್ದರು. ಅದಾದಮೇಲೆ ಈ ಪೌರಾಣಿಕ ಐತಿಹಾಸಿಕಕ್ಕೆ ಹೆಚ್ಚು ಒತ್ತು. ಯಾವುದೋ ಒಂದು ರಣಧೀರ ಕಂಠೀರವ ಈ ಥರದ ಸಿನಿಮಾಗಳು ಅಲ್ವಾ. ರಾಜ್ಕುಮಾರ್ ಅವ್ರು ಮಾತಾಡಿದ ಕನ್ನಡ, ಅವ್ರು ಮಾಡಿದ್ದ ಅಭಿನಯ, ಇನ್ಯಾವುದೋ ಭೂಕೈಲಾಸ ಈ ಥರದ ಸಿನಿಮಾಗಳು.
ಎಲ್ಲಿ ಬಹಳ ಅದು ಡ್ರಾಮ್ಯಾಟಿಕ್ಸ್ ಜಾಸ್ತಿ ಇತ್ತು ಅದರಲ್ಲಿ. ಹಾವಭಾವ ಹೆಚ್ಚು. ಹಾಂ, ಹೆಚ್ಚಿತ್ತು. ಎಲ್ಲವೂ ಎಕ್ಸಾಜುರೇಟೆಡ್ ಆಗಿ, ಲೌಡ್ ಆಗಿ. ಅದಾದಮೇಲೆ ಈ ಸೋಷಿಯಲ್ ಸಿನಿಮಾ ಇರೋ ಶುರುವಾಯಿತು. ಆವಾಗ ಏನಾಯಿತು ಅಂದರೆ ಸ್ಟೈಲೈಸ್ಡ್ ಆಗೋಕ್ಕೆ ಶುರುವಾಯಿತು ಆ್ಯಕ್ಟಿಂಗು. ಹಂಗಂದರೆ ರಾಜ್ಕುಮಾರು ಅಲ್ವಾ, ಆ ಥರ ನಿಮಗೆ ಒಂದು ಸ್ಟೈಲ್ ಬರೋಕ್ಕೆ ಶುರುವಾಯಿತು. ಒಬ್ಬೊಬ್ಬ ಕಲಾವಿದರು, ವಿಷ್ಣುವರ್ಧನ್ ಅವರು ಹಿಂಗೆ ಬಳೆ ತಿರುಗಿಸೋರು, ಹೀಗೆ, ಅಥವಾ ಅಂಬರೀಷ್ ಅವರು. ಸೊ ಹೀಗೆ ಇಟ್ ಬಿಕೇಮ್ ಸ್ಟೈಲೈಸ್ಡ್, ಆ್ಯಕ್ಟಿಂಗ್ ಬಿಕೇಮ್ ಸ್ಟೈಲೈಸ್ಡ್. ಓಕೆ, ಅದಾದಮೇಲೆ ಬಂದಿದ್ದ ಎರಾದಲ್ಲಿ ಆ್ಯಕ್ಟಿಂಗ್ ಬಿಕೇಮ್ ನ್ಯಾಚುರಲ್. ದೆರ್ ವಾಸ್ ನೋ ಎಕ್ಸಾಜರೇಷನ್, ದೆರ್ ವಾಸ್ ನೋ ಸ್ಟೈಲೈಸಿಂಗ್. ಐ ಥಿಂಕ್ ಮೋಸ್ಟ್ಲಿ ಅದಕ್ಕೆ ಕ್ರೆಡಿಟು ಸ್ವಲ್ಪ ಭಾರತಿ ರಾಜ ಕೊಡ್ಬೋದು, ಸ್ವಲ್ಪ ಮಣಿರತ್ನಂ ಅವರು ಕೊಡಬೇಕು. ಸ್ವಲ್ಪ ಸಟ್ಲ್ ಅನ್ನೋದಕ್ಕಿಂತ ನಾನ್ ಪರ್ಫಾರ್ಮೆನ್ಸ್, ರೈಟ್? ಡೋಂಟ್ ಪರ್ಫಾರ್ಮ್, ಜಸ್ಟ್ ಬಿ. ಇಸ್ ಇಟ್ ಬಿಕಾಸ್ ದ ಕ್ಯಾಮರಾಸು ಎಲ್ಲ ಚೇಂಜ್ ಆಯಿತು ಅಂತನಾ? ಐ ಆಮ್ ನಾಟ್ ಶೋರ್, ಬಿಕಾಸ್ ಆವಾಗ ರೀಲ್ ಇತ್ತು, ಆಮೇಲೆ ಎವ್ರಿಥಿಂಗ್ ಬಿಕೇಮ್ ಬೆಟರ್ ಅಲ್ವಾ, ಟೆಕ್ನಾಲಜಿಯಿಂದ ಹಿಡಿದು. ಮೇ ಬಿ ಸೊ, ಐ ಹ್ಯಾವ್ ನಾಟ್ ಲುಕ್ಡ್ ಎಟ್ ಇಟ್ ಲೈಕ್ ದಟ್. ಕರೆಕ್ಟ್, ನೀವು ಹೇಳೋದು ನಿಜ ಇರಬಹುದು. ನೀವು ಬಟ್ ನಮ್ಗೇನು ರಾ ಸ್ಟಾಕ್ ಅನ್ನೋದು ಮೊನ್ನೆವರೆಗೂ ಇತ್ತಲ್ಲ, ಒಂದು ಡಿಜಿಟಲ್ ಅಂದ್ರೆ ಈ 10 ವರ್ಷದಲ್ಲಿ ಬಂದಿರುತ್ತಾನೆ. ಟ್ರೂ, ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಲೈಟ್ಸ್ ವರ್ ಹಾರ್ಷರ್, ಸೊ ಮೇಕಪ್ ವಾಸ್ ಹೆವಿ. ಅದಾದಮೇಲೆ ಕಲರ್ ಬಂದಮೇಲೆ ಮೇಕಪ್ ಟೋನ್ ಡೌನ್ ಅ ಬಿಟ್. ಸ್ಲೋಲಿ ವಿತ್ ಲೈಟ್ಸ್ ಚೇಂಜಿಂಗ್ ಎವ್ರಿಥಿಂಗ್ ಚೇಂಜ್ಡ್. ಈಗ ನಮಗೆಲ್ಲ ಟಾರ್ಚರ್, HMI ಎಲ್ಲ ಟಾರ್ಚರ್. ಇವತ್ತಿನ ಕಾಲಕ್ಕೆ ಇವತ್ತಿನ ಆ್ಯಕ್ಟರ್ ಗೊತ್ತೇ ಇರಲ್ಲ ವಾಟ್ HMI. This with this large light, they would never turn it off. ವಾ, ಸಿಲ್ವರ್ ಕಲರ್ದು ಇಷ್ಟಾಗಲ್ಲ. ಸನ್ಗೆ ಫೋಕಸ್ ಮಾಡಿ ಹಿಂಗೆ ಕೆಳಗೆ ಬಿಡೋರಲ್ಲ, ಸನ್ಲೈಟ್ ರಿಫ್ಲೆಕ್ಟರ್ಸ್ ಅದಾ? ಇಲ್ಲ, ರಿಫ್ಲೆಕ್ಟರ್ ಈಗಲೂ ಯೂಸ್ ಮಾಡ್ತಾರೆ. ನಿಮಗೆ ಈಗೆಲ್ಲ ಈಗ ಇದು ಪಾರ್ಲೈಟ್ಸ್ ಬಂದ್ಬಿಟ್ಟಿದೆ. ಆ ಥರದ ಲೈಟ್, ಡೈರೆಕ್ಟ್ ಲೈಟ್ ಮುಖಕ್ಕೆ ಹಾಕಲ್ಲಮ್ಮ, ಹಿಂದೆ ಎಲ್ಲ ಹಾಕೋರು. ಓಕೆ, ದಟ್ ಈಸ್ ದ ಡಿಫ್ರೆನ್ಸ್. ಈಗ ಇಟ್ ಈಸ್ ಕವರ್ಡ್ ಬೈ ಸಮಥಿಂಗ್ ಆಲ್ವೇಸ್, ಆರ್ ಇಟ್ ಈಸ್ ಇಟ್ ಈಸ್ ಸೋರ್ಸ್ಡ್, ಇಟ್ ಈಸ್ ಸಾಫ್ಟೆಂಡ್, ರೈಟ್? ಸೊ ಆ ಡೈರೆಕ್ಟ್ ಲೈಟ್, ಈ ಮೈಗ್ರೇನ್ ಅಂತ ನೀವು ಹೇಳ್ತಿರಲ್ಲ, ನನಗೆ ಮೈಗ್ರೇನ್ ಇಲ್ಲದೆ ಇರೋ ದಿವಸನೇ ನಾನು ಕಂಡಿಲ್ಲ. ಬಿಕಾಸ್ ಆ HMI ಆಫೇ ಮಾಡ್ತಾ ಇರಲಿಲ್ಲ ಅವರು. ಅದು ಟ್ರಿಗರ್ ಆಗೋದೇನು ಹುಚ್ಚಂಗೆ. ಇನ್ನೊಂದು ಇತ್ತಪ್ಪ, ಅದು ಜೂನಿಯರ್ ಸೀನಿಯರು ಒಂದು 10 KV ಅಂತ ಒಂದಿತ್ತು. ಈ ಥರದ್ದೆಲ್ಲ ಇವತ್ತು ಆ ಲೈಟ್ಗಳೇ ಇಲ್ಲ. ಯಾಕೆ ಅಂದರೆ ಇವತ್ತು ರಾಸ್ಟಾಕಲ್ಲಿ ಯಾರು ಶೂಟ್ ಮಾಡ್ತಾ ಇಲ್ಲ. ಈಗ ಮತ್ತೆ ನಿಮ್ಗೆ ಅದೂ ಇದೆ. ಹಿಂದಿನ ಆ್ಯಕ್ಟ್ರಸ್ ಎಷ್ಟು ಒಳ್ಳೆ ಆ್ಯಕ್ಟ್ರಸ್ ಆಗಿದ್ದಿರಬೇಕು, ನಿಮಗೇನು ಜಡ್ಜ್ಮೆಂಟೇ ಇಲ್ಲ ರೀ. ರಶಸ್ ನೋಡಿದ್ರೇ ಗೊತ್ತಾಗೋದು. ಮಾನಿಟ್ರೇ ಇಲ್ಲ, ಮಾನಿಟ್ರ್ ಇರಲಿ, ಆ ಕ್ಯಾಮ್ರಾಮನ್ ಬಿಟ್ಟರೆ ಇನ್ಯಾರಿಗೂ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಅದನ್ನು ತೊಗೊಂಡೋಗಿ ಲ್ಯಾಬಲ್ಲಿ ಅದನ್ನು ಡೆವಲಪ್ ಮಾಡಿ, ಇದು ರಶಸ್ ಬಂದಾಗಲೇ ಏನು ಅಂತ ಗೊತ್ತಾಗ್ತಾ ಇತ್ತು. ರಶಸ್ ವರ್ ವಿತೌಟ್ ಸೌಂಡ್, ಅಟ್ಲೀಸ್ಟ್ ಇನ್ ಅವರ್ ಟೈಮ್ಸ್. ಬಿಫೋರ್ ದಟ್ ಇಟ್ ವಾಸ್ ವಿತ್ ಸೌಂಡ್. ಸೊ ಯಾಕಿದನ್ನು ಹೇಳ್ತಾ ಇದ್ದೀನಿ, ಸಿನಿಮಾ ಹ್ಯಾಸ್ ಇವಾಲ್ವ್ಡ್ ಲೈಕ್ ದಟ್, ಎಸ್, ಟೆಕ್ನಾಲಜಿಕಲಿ, ಬಟ್ ಆಲ್ಸೋ ಆ್ಯಕ್ಟಿಂಗ್ ಹ್ಯಾಸ್ ಇವಾಲ್ವ್ಡ್. ನ್ಯಾಚುರಲ್. ನೀವು ಒಂದು ಚಿಕ್ಕ ವಯಸ್ಸಲ್ಲಿ ನಿಮ್ಗೊಂದು ರಫ್ ಬಿಹೇವಿಯರ್ ಇರುತ್ತೆ, ಒಂದು ಬಿಸಿ ರಕ್ತ ಇದೆಲ್ಲ ಇರುತ್ತೆ. 50ನೇ ವಯಸ್ಸಿಗೆ ಆರಾಮಾಗಿ ಕೂತಿರ್ತೀರಿ ಅಲ್ವಾ, ಹಾಗೆ ತಾನೆ ಆ್ಯಕ್ಟಿಂಗು. ಬಟ್ ವಿತ್ ಚೇಂಜಿಂಗ್ ಟೈಮ್ಸ್ ಯು ನೀಡ್ ಟು ಚೇಂಜ್. ಇಲ್ಲ ನಾನು 80ರ ಆ್ಯಕ್ಟಿಂಗೇ ಮಾಡ್ತೀನಿ ಅಂದರೆ ಕರಿಯಲ್ಲ ಯಾರು. ಎಕ್ಸಾಕ್ಟ್ಲಿ, ಯು ವಿಲ್ ಬಿಕಮ್ ಆಬ್ಸೊಲ್ಯೂಟ್. ಅವರ ಬೇಡ. ಓಕೆ, ಸೊ ಈ ಆ್ಯಕ್ಟಿಂಗು ನ್ಯಾಚುರಲ್ವರೆಗೂ ಬಂದಿದೆ. ಬಟ್ ಇವತ್ತಿಂದು ವಿಪರ್ಯಾಸ ನೋಡಿ, ಎಲ್ಲನೂ ಎಷ್ಟು ಹೆಚ್ಚಿದೆ ಅಂದರೆ ಜನ ಕೆಲವು ಸತಿ ಥಿಯೇಟ್ರಿಗೆ ಬರ್ತಾರಲ್ಲ, ಎಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು ಕೆಲವುದು ಕನ್ಸಂಪ್ಷನ್ ಹ್ಯಾಸ್ ಗಾನ್ ಡೌನ್. ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್, ಬಟ್ ಚೇಂಜಿಂಗ್ ಟೈಮ್ಸಲ್ಲಿ ಯಾವುದು ಕಷ್ಟವಾಗಿತ್ತು ಇವತ್ತು ಅವೆಲ್ಲ ಈಸಿಯಾಗಿದೆ. ಬಟ್ ಮೊದಲು ಆಡಿಯನ್ಸ್ ಹೆಂಗೆ ಕೂತ್ಕೊಳ್ಳೋರು, ಇವತ್ತು ಟೂ ಮೆನಿ ಡಿಸ್ಟ್ರಾಕ್ಷನ್ಸು, ಸೋ ಮೆನಿ ಥಿಂಗ್ಸ್ ಆರ್ ಲೇಯರಿಂಗ್ ಅಪ್. ಈ ಬದಲಾವಣೆ ನೀವು ಹೇಗೆ ನೋಡ್ತೀರಿ? ಬದಲಾವಣೆನೇ ಬದುಕಿನ ನಿಯಮ ಅಂತ ನೀವೇ ಪ್ರಾರಂಭ ಮಾಡಿದ್ದೀರಿ. ಹಾಗಾಗಿ ಅದನ್ನೇ ಇಟ್ಕೊಂಡು ಹೋಗೋಣ. ಬದುಕು ಹೇಗೆ ಬದಲಾಗುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ತಾ ಹೋಗಬೇಕು. ಅದನ್ನೇ ತಾನೇ ಇಷ್ಟೊತ್ತು ಚರ್ಚೆ ಮಾಡಿದ್ದು ನಾವು. ಅಡ್ಯಾಪ್ಟಬಿಲಿಟಿ ಇರಬೇಕು. ಮತ್ತು ಯಾವುದೋ ಒಂದು ಹೊಸ ತಂತ್ರಜ್ಞಾನ ಬಂದಾಗ, ವೆನ್ ಎ ನ್ಯೂ ಟೆಕ್ನಾಲಜಿ ಈಸ್ ಇಂಟ್ರೊಡ್ಯೂಸ್ಡ್, ದಿ ಓಲ್ಡ್ ಒನ್ ಈಸ್ ನಾಟ್ ನೆಸೆಸರಿಲಿ obsolete, not in the case of arts. ಟೆಲಿವಿಷನ್ ಬಂದಾಗ, ಅದರಲ್ಲೂ ಸ್ಯಾಟಿಲೈಟ್ ಟೆಲಿವಿಷನ್ ಬಂದಾಗ ಸಿನಿಮಾ ಸತ್ತು ಹೋಗುತ್ತೆ ಅಂತ ಬಾಲಚಂದ್ರೇ ನನಗೆ ಹೇಳೋರು. ಆಗೋಯ್ತು, ಏನೂ ಭವಿಷ್ಯ ಇಲ್ಲ, ಟಿ ವಿ ಬಂದಮೇಲೆ ಯಾರು ಥಿಯೇಟ್ರಿಗೆ ಬರಲ್ಲ ಅನ್ನೋರು. ಹಾಗೇನಾಗಲಿಲ್ವಲ್ಲ, ಅಮೇರಿಕಾಲೂ ಆಗಲಿಲ್ಲ, ಇಂಡಿಯಾದಲ್ಲೂ ಆಗಲಿಲ್ಲ ಅಲ್ವಾ. ಈಗ ಏನಾಗಿದೆ, ಇಟ್ಸ್ ಎ ಲಲ್. ಈ ಕೋವಿಡ್ ಬಂದ ಮೇಲೆ ಮನೆಯಿಂದ ಆಚೆ ಹೋಗಿ ಮಾಡೋದನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ವರ್ಕ್ ಫ್ರಮ್ಮೇ ಹೋಮ್ ಆದಮೇಲೆ ಸ್ವಿಗ್ಗಿಯಲ್ಲಿ ಊಟ ತರಿಸ್ಕೊಳ್ಳೋದು, ಲೈಫ್ ಇಸ್ ಅಟ್ ಹೋಮ್ ಫ್ರಮ್ ಹೋಮ್ ಅಲ್ವಾ. ಅದೇ ಥರ ಸಿನಿಮಾ OTTಲಿ ನೋಡ್ಬಿಡೋದು, ಹೇಗೂ 3 ತಿಂಗ್ಳಿಗೆ ಬರುತ್ತೆ ಬಿಡು ಅಂತ, ಯುನೋ. ಸೊ ಇದೊಂದು ಜೀವನ ಶೈಲಿಯಲ್ಲಿ ಒಂದು
ಒಂದು ಬದಲಾವಣೆ ಬಂದಿದೆ ಈ ಕೋವಿಡ್ ನಂತರದಲ್ಲಿ. ಬಟ್ ನನಗನ್ಸುತ್ತೆ ಇದು ಕ್ರಮೇಣ ಈಗ ವರ್ಕ್ ಫ್ರಮ್ ಹೋಮ್ ಅನ್ನೋದು ಎಷ್ಟು ಜನ ಮಾಡ್ತಾಯಿದ್ದಾರೆ? ಬನ್ನಿರಿ ಆಫೀಸ್ಗೆ ಅಂತ ಎಲ್ಲ ಆಫೀಸಲ್ಲಿ ಕರೀತಾ ಇದ್ದಾರೆ ತಾನೆ. ಹಾಂ, ನಾನು ಸಿನಿಮಾಗೆ ಅದೇ ಹಾಸ್ಯ ಮಾಡುವೆ, ನೀವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ. ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗದಿರೋ ನಾವು ಮಾತ್ರ ಕಲಾವಿದರು ಈ ಮನೇಲಿ ಆ್ಯಕ್ಟ್ ಮಾಡೋದ, ಮಾಸ್ಕ್ ಹಾಕ್ಕೊಂಡು ಆ್ಯಕ್ಟ್ ಮಾಡೋದ, ಸೋಷಿಯಲ್ ಡಿಸ್ಟೆನ್ಸಿಗೆ ಇಟ್ಕೊಂಡು ಆ್ಯಕ್ಟ್ ಮಾಡೋದ. ಸೊ ದ ವರ್ಸ್ಟ್ ಅಫೆಕ್ಟೆಡ್ ವಾಸ್ ದಟ್ ಮೀಡಿಯಮ್. ನಾನು ಕಲಾವಿದರು ಅಂತ ಹೇಳೋದು ಸಿನಿಮಾ ಮಾತ್ರ ಅಲ್ಲ, ಥಿಯೇಟರ್, ಜಾನಪದ ಕಲೆಗಳು, ಎಲ್ಲದಕ್ಕೂ ಟೇಕರ್ಸ್ ಕಡಿಮೆ ಆಗೋಯ್ತು. ಈ ಕೋವಿಡ್ ಅನ್ನೋದು ಅತಿ ಹೆಚ್ಚು ಬಾಧಿಸಿದ್ದು ಕಲೆಗಳನ್ನು, ಕಲಾವಿದರನ್ನ. ಬೇರೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಕೆಲ್ಸಕ್ಕೆ ವಾಪಸ್ ಹೋದರು, ಕಲಾವಿದರು ಮಾಡೋಕ್ಕಾಗಲಿಲ್ಲ ಅದನ್ನು. ಇರಲಿ, ಅದೊಂದು ಫೇಸ್ ಅಷ್ಟೆ. ನನಗನ್ಸುತ್ತೆ ಕ್ರಮೇಣ ಈಗ ಒಂದು ಬ್ರಹ್ಮಾಂಡವಾದ್ದು ಲಾರ್ಜರ್ ದರ್ ಲೈಫ್ ಅಂದರೆ ಅದು ಸ್ಕ್ರೀನ್ ಮೇಲೆ ನೋಡಬೇಕಲ್ವ. ನೀವು ಮನೆಯಲ್ಲಿ ಅವತಾರ ನೋಡಿ ಆಗಲ್ಲ, ನಿಮ್ಗೆ ನೋಡೋಕ್ಕಾಗಲ್ಲ. ನೀವು ಮನೇಲಿ KGF ನೋಡಿ ನೋಡೋಕ್ಕಾಗಲ್ಲ ನಿಮಗೆ. ಐ ಥಿಂಕ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಐ ಡೋಂಟ್ ನೋ ವಾಟ್ ಯುವರ್ ಒಪಿನಿಯನ್ ಇಸ್, ವಾಟ್ ಐ ಹಿಯರ್, ಈಗ ನಾರ್ಮಲ್ ಸಿನಿಮಾಗಳು ಅದನ್ನು ಟಿ ವಿನಲ್ಲಿ ಮನೇಲಿ ನೋಡ್ಕೊತೀನಿ. ಎನಿಥಿಂಗ್ ದಟ್ ಫೋರ್ಸಸ್ ದೆಮ್ ಟು ವಾಚ್ ಇಟ್ ಆನ್ ಸ್ಕ್ರೀನ್, ಲೈಕ್ ಕಲ್ಕಿ, KGF 2, KGF, ಎಕ್ಸ್ಪೀರಿಯನ್ಸ್ಗಳು ಹೆಂಗೆ ಕೊಡುತ್ತಲ್ಲ, ವಿಚ್ ಕಾಂಟ್ ಬಿ ಸೆನ್ಸ್ಡ್ ಅಟ್ ಹೋಮ್. ಸೊ ಇವಾಗ ಅಲ್ಲಿಗೆ ಬಂದು ನಿಂತಿದೆಯಲ್ಲ. ಸೊ ಈ ಥರ ಬದಲಾವಣೆಗೆ ಹೌ ಇಸ್ ದ ಇಂಡಸ್ಟ್ರಿ ರೆಸ್ಪಾಂಡಿಂಗ್ ಟು ಸಮ್ ಎಕ್ಸ್ಟೆಂಟ್? ನೋಡಿ, ಸಿನಿಮಾ ಈಸ್ ಆಲ್ವೇಸ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಅರ್ಥ ಆಯ್ತಾ? ಆಗಲಿಲ್ಲ ಅಲ್ವಾ? ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂದರೆ ಏನು? ನಂಬಲಾರದ್ದು ಅಥವಾ ನಂಬದೇ ಇರೋದು ಅಲ್ವಾ? ಯಾವುದು ಈಗ ನೀವು ಇಲ್ಲಿ ಕೂತಿದ್ದೀರಿ, ನಂಬೋ ಸತ್ಯ ನನಗೆ ಕಾಣಿಸ್ತಾ ಇದೆ. ಆದರೆ ಯಾವುದನ್ನು ನಂಬಕ್ಕೆ ಸಾಧ್ಯ ಇಲ್ವೋ ಅಂತ ಒಂದಿರುತ್ತಲ್ಲ, ಅದನ್ನು ಸಸ್ಪೆಂಡ್ ಮಾಡಿಬಿಡೋದೇ ಸಿನಿಮಾ, ಅದನ್ನು ಮರೆತು ಬಿಡೋದೇ ಸಿನಿಮಾ. ಒಬ್ಬ 100 ಜನ ಹೊಡಿಯೋಕ್ಕಾಗತ್ತಾ? ದಿಸ್ ಈಸ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ನಿಜ ಅಲ್ವಾ? ಆಯಿತಾ? ಇದು ಬೇಸಿಕ್ ಸಿನಿಮಾ ಅನ್ನೋದು ಇದು. ಈ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಎಲ್ಲಿ ಕ್ರಿಯೇಟ್ ಆಗುತ್ತೆ? ನಿಮ್ಗೆ ಅಟ್ಮಾಸ್ಫಿಯರಲ್ಲೇ ಕ್ರಿಯೇಟ್ ಆಗೋದು. ನೀವು ಲಾಜಿಕ್ಕನ್ನು ಮರೆತೇ ಸಿನಿಮಾ ನೋಡಬೇಕಲ್ವ. 2.5 ಗಂಟೆಯಲ್ಲಿ ಒಬ್ಬರ ಕತೆ ಹೆಂಗ್ರಿ ನಡೆಯುತ್ತೆ? 100 ವರ್ಷ ನಡೆಯೋ ಬದುಕನ್ನು 2.5 ಗಂಟೆಯಲ್ಲಿ ತೋರಿಸಿದ್ರೆ ಸಾಧ್ಯ ಇಲ್ಲ. ಪುನರ್ಜನ್ಮನೂ ತೋರಿಸ್ಬಿಡ್ತಾರೆ ಸಿನಿಮಾದಲ್ಲಿ ಅಲ್ವಾ? ಹೇಗೆ ಸಾಧ್ಯ? ನಾಟ್ ಪಾಸಿಬಲ್. ಸೊ ಯು ಆರ್ ಸಸ್ಪೆಂಡಿಂಗ್ ಡಿಸ್ಬಿಲೀಫ್. ಆ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ಗೆ ಒಂದು ವಾತಾವರಣ ಬೇಕು. ಅದು ಆ ಕತ್ಲೆ, ಆ ಸೌಂಡು, ಆ ವಿಜುವಲ್ಸು ಮತ್ತು ಆ ಸೈಜ್ ಆಫ್ ದ ವಿಜುವಲ್ಸ್, ಇದೆಲ್ಲವೇ ಸಿನಿಮಾ. ಇದಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ. ನೀವು 1000 OTT ತನ್ನಿ, ಕಲಾವಿದರಿಗೆ ನಾನು OTTಲಿ ಒಂದು ಲಿಮಿಟೆಡ್ ಸೀರೀಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸಿನಿಮಾ ಮಾಡೋಕ್ಕೆ ಹೋಗ್ಬೋದೇನೋ, ಅಥವಾ ಯಾರೋ ಒಬ್ಬ ಡೈರೆಕ್ಟ್ರ್ ಇಲ್ಲಿ ಸೀರೀಸ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಸಿನಿಮಾ ಮಾಡ್ಬೋದೇನೋ. ಆದರೆ ಆಡಿಯನ್ಸ್ಗೆ ಇದೆರಡೂ ಬೇರೆ ಬೇರೆ, ಈ ಅನುಭವಗಳೇ ಬೇರೆ ಬೇರೆ. ಆ ಅನುಭವವನ್ನು ಸದಾ ಸರ್ವಕಾಲ ಇನ್ನು 1000 ವರ್ಷಕ್ಕೆ ಮನುಷ್ಯ ಅಪೇಕ್ಷೆ ಪಡ್ತಾನೆ. ಹಾಗಾಗಿ ಸಿನಿಮಾಗೇನೂ ಆಗಲ್ಲ. ಇಟ್ಸ್ ಎ ಫೇಸ್ ಅಷ್ಟೆ, ಇಟ್ಸ್ ಎ ಫೇಸ್. So far we discussed about changing times, change in acting styles ಅಂತ. So ಇವತ್ತಿಗೆ when you now in 2024 ಎಲ್ಲರಿಗೂ ಒಂದು ಹಂಗರ್ ಅಂತ ಇರುತ್ತಲ್ಲ, ಆ್ಯಸ್ ಆನ್ ಆ್ಯಕ್ಟರ್ ನಿಮ್ಮ ಕುತೂಹಲಗಳು ಯಾವ ಕಡೆ ಹೋಗ್ತಾ ಇದೆ ಈಗ? ಫಾರ್ ಎಕ್ಸಾಂಪಲ್ ವಾಟ್ಸ್ ಗೋನ್ ಹ್ಯಾಪನ್ ನೆಕ್ಸ್ಟ್ ಅಂತ, ಆ್ಯಕ್ಟರ್ ಅಂತಿರೋ ಅಥವಾ ಜನರಲಿ ಆ್ಯಸ್ ಅ ಟ್ಯಾಲೆಂಟ್? ನನಗನ್ಸುತ್ತೆ ಸಿನಿಮಾ ವಿಲ್ ಸ್ಟಿಲ್ ರಿಮೇನ್ ಅ ಮ್ಯಾನ್ಸ್ ಮೀಡಿಯಮ್, ಎ ಮೇಲ್ ಓರಿಯೆಂಟೆಡ್ ಮೀಡಿಯಮ್. ಸಿನಿಮಾ ಅನ್ನೋದು ಅದು ಬಿಕಾಸ್ ಹೂ ಇಸ್ ದ ಡ್ರಾ ಫಾರ್ ಅ ಫಿಲ್ಮ್? ಮೆನ್. ಫಸ್ಟ್ ಡೇ ಹೋಗೋದು ಯಾರು? ಹೆಣ್ಮಕ್ಳಲ್ಲ. ಹೆಣ್ಮಕ್ಳು ಚೆನ್ನಾಗಿದೆ ಅಂತ ಹೆಣ್ಮಕ್ಳು ಬರೋಕ್ಕೆ ಶುರು ಮಾಡಿದ್ರೆ ಸಿನಿಮಾ ಹಿಟ್ ಅಲ್ವಾ? ಫ್ಯಾಮಿಲಿ ಆಡಿಯನ್ಸ್ ಬರುತ್ತಾ ನೋಡ್ರೋ ಅಂತ ಅವತ್ತು ಕೇಳೋರು ಇವತ್ತು ಕೇಳ್ತಾರೆ. ಫ್ಯಾಮಿಲಿ ಆಡಿಯನ್ಸ್ ಬಂದರೆ ಪಿಕ್ಚರ್ ಹಿಟ್. ಆದರೆ ಫಸ್ಟ್ ಆಡಿಯನ್ಸು ಪುರುಷರೇ, ಮತ್ತು ಅವರ ಕನ್ಸಂಪ್ಷನ್ ಏನು? ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಒಬ್ಬ 50 ಜನಕ್ಕೆ ಹೊಡಿಬೇಕು, ಅದೇ ಅವ್ರ ಕನ್ಸಂಪ್ಷನ್ ಅಲ್ವಾ? ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಟ್ ವಿಲ್ ರಿಮೇನ್ ಮೇಲ್ ಓರಿಯೆಂಟೆಡ್. OTT ಹ್ಯಾಸ್ ದಿ ಆಪರ್ಚುನಿಟಿ ಟು ಕ್ರಿಯೇಟ್ ಕಂಟೆಂಟ್ which can be driven by women, which we are seeing in other languages. I feel Kannada is not exploring enough. ನನಗೆ ಮೋಸ್ಟ್ ಕಂಫರ್ಟ್ ಇನ್ ಆ್ಯಕ್ಟಿಂಗ್ ಈಸ್ ಇನ್ ಕನ್ನಡ, ಬಿಕಾಸ್ ದ ಲ್ಯಾಂಗ್ವೇಜ್ ಐ ರೀಡ್, ರೈಟ್, ಸ್ಪೀಕ್, ಅಂಡರ್ಸ್ಟ್ಯಾಂಡ್, ಪ್ರಾಸೆಸ್ ಎವ್ರಿಥಿಂಗ್. ಸೊ ಐ ಫೀಲ್ ಕನ್ನಡ ಇಸ್ ನಾಟ್ ಡೂಯಿಂಗ್ ಇನಫ್ ಆನ್ ದಟ್ ಫ್ರಂಟ್. ಟೆಲಿವಿಷನ್ ಮಾಡ್ತಾಯಿದ್ದಾರೆ, ಟೆಲಿವಿಷನ್ ಸೀರಿಯಲ್ ಎಲ್ಲರೂ ಮಾಡ್ತಾಯಿದ್ದಾರೆ. ನಾನು ಹೇಳೋದು OTT ಕಂಟೆಂಟ್.
ಈಗ ನಾನೊಂದು ಸಿನಿಮಾ ನೋಡಿದೆ ಒಂದು 15 ದಿವಸದ ಹಿಂದೆ. ಹ್ಞೂ ಉಳ್ಳೊಳುಕು ಇಸ್ ದ ನೇಮ್ ಆಫ್ ದ ಫಿಲ್ಮ್. ಇಬ್ಬರೇ ಕ್ಯಾರೆಕ್ಟರ್ಸು, ಊರ್ವಶಿ, ಪಾರ್ವತಿ ಮೆನನ್. 2 ಗಂಟೆ ಹಾಡಿಲ್ಲ ಪಾಡಿಲ್ಲ ಏನೂ ಇಲ್ಲ, ಇಬ್ಬರೇ ಹೆಣ್ಮಕ್ಳ ಕಥೆ ಅದು. ಒಬ್ಬ ಅತ್ತೆ ಸೊಸೆ ಇಬ್ಬರದೇ ಕಥೆ. ಮತ್ತು ಒಂದೇ ಲೊಕೇಶನಲ್ಲಿ ಮಾಡಿದ್ದಾರೆ. ಈ ಗಿರೀಶ್ ದ್ವೀಪದಲ್ಲಿ ಮಾಡಿದ್ರು. ದ್ವೀಪ ನೋಡ್ಕೊಂಡು ಆಚೆ ಬಂದರೆ ಎಲ್ಲರಿಗೂ ಮಳೆ ಬರ್ತಾ ಇರೋಂಗೆ ಅನಿಸೋದು. ಆ ಥರ ಇಟ್ ಸೋಕ್ಸ್ ಯು ವೆಟ್, ಆ ಥರ ಇತ್ತು ಈ ಸಿನಿಮಾ. 2 ಗಂಟೆ ಹೊತ್ತು ಟಿಪಿಕಲ್ OTT ಕಂಟೆಂಟ್. ಯಾಕಿದು ಅಂದರೆ ಇಟ್ ಈಸ್ ಸೋಷಿಯಲ್ ಡ್ರಾಮಾ ಓನ್ಲಿ. ಅದರಲ್ಲೇನು 50 ಕಾರು 45 ಇವರು ಗನ್ಮ್ಯಾನು ಎಲ್ಲ ಇರಲಿಲ್ಲ. ಸೋಷಿಯಲ್ ಕಂಟೆಂಟು OTTಗೆ ಪರ್ಫೆಕ್ಟ್ ಅಂತ ನನಗನ್ನಿಸ್ತು. ಆ ಎಕ್ಸ್ಪ್ಲನೇಷನ್ ಇನ್ನು ಕನ್ನಡದಲ್ಲಿ ಆಗಿಲ್ಲ, ಆಗಬೇಕು ಅಂತ ನನಗನ್ಸುತ್ತೆ. ವೇರ್ ಇಸ್ ದ ಗ್ಯಾಪ್? ನನಗೆ ಗೊತ್ತಿಲ್ಲ. ಯೋಚನೆ ಮಾಡೋ ಜನ ಇದ್ದಾರೆ ನಮ್ಮಲ್ಲಿ, ಕಥೆ ಬರೆಯೋ ಜನ ಇದ್ದಾರೆ. ಅವ್ರನ್ನ ಏನಂತಾರೆ, ಯಾರು ಪ್ರೊವೈಡರ್ ಇದ್ದಾರೆ, ಪ್ರೈಮು ಇನ್ನೊಬ್ಬರು ನೆಟ್ಫ್ಲಿಕ್ಸು, ಅವರೊಂದಿಗೆ ಕನೆಕ್ಟ್ ಮಾಡೋ ಜನ ಕಡಿಮೆ ಇದ್ದಾರೆ ಅಂತ ನನಗನ್ಸುತ್ತೆ. ನಮ್ಮಲ್ಲಿ ಆ ಕನೆಕ್ಟು ದೊಡ್ಡ ಸಿನಿಮಾಗಳಿಗೆ ಸಿಗುತ್ತೆ, ಮೇ ಬಿ ಸ್ಮಾಲರ್ ರೈಟರ್ಸ್. ಬಿಕಾಸ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ 2 ವರ್ಷದಲ್ಲಿ ಮನೇಲಿದ್ದಾಗ ಅತಿ ಹೆಚ್ಚು ನೋಡಿದ್ವಿ ಕೊರಿಯನ್, ಸ್ಪ್ಯಾನಿಷ್ ಎಲ್ಲ ಭಾಷೆನೂ ನೋಡಿದ್ವಲ್ಲ. ಅದೇ ರೀತಿ ತಾನೆ ಈಗ ನಾನು ಲಂಡನ್ಗೆ ಹೋದಾಗ ಅವಳು ಹಿಂಗೆ ನೋಡ್ತಾಯಿದ್ಲು ನಾನು ಐ ವೆಂಟ್ ಫಾರ್ ಸಮ್ ಇದೇನೋ ಸ್ಕಿನ್ ಏನೋ ಇದು ಮಾಡ್ತೀವಿ ಅಂತ ಅಂದರು, ಕ್ಲೀನಿಂಗ್ ಟ್ರೀಟ್ಮೆಂಟ್ ಏನೋ ಹೋಗಿದ್ದೆ. ಅವಳು ನಾನು ನೋಡ್ತಾಯಿದ್ಲು, ಐ ನೋ ಯು ಅಂತ ಇದ್ಲು. ನೀನು ಯಾವ ಊರು ಅಂದೆ, ಎಸ್ಟೋನಿಯಾನ ಆ ಥರ ಯಾವುದೋ ದೇಶ ಹೇಳಿದ್ಲು. ಆಯಿತಾ, ಐ ನೋ ಯು ಶಿ ಕೆಪ್ಟ್ ಸೇ. Then after we finished everything, she came and showed me KGF and said, this is you, no? She's some Estonian, you understand? Yes. We have not only travelled regions in India, we have crossed borders. You see, when I went to shoot in Dubai, ಒಂದು ತಮಿಳ್ ಸಿನಿಮಾಕ್ಕೆ ನಾನು ದುಬೈಯಲ್ಲಿ ಶೂಟಿಂಗ್ ಹೋಗಿದ್ದಾಗ, ಅಲ್ಲಿ ವಿಶಾಲ್ ಇದ್ದರು. ವಿಶಾಲ್ ವಾಸ್ ದ ಹೀರೋ ಆಫ್ ದ ಫಿಲ್ಮ್. ಆರ್ಯ, ನಾಟ್ ಅ ವೆರಿ ಬಿಗ್ ಆ್ಯಕ್ಟರ್ ಇನ್ ತಮಿಳ್, ಇಬ್ಬರು ಇದ್ದರು. ಬಟ್ ಅಲ್ಲಿ ಅವತ್ತಿನ ಮಟ್ಟಿಗೆ ಏನಾಗಿತ್ತು ಅಂದರೆ, ಅವ್ರಿಗೆ ಅದು ಇಂಡಿಯಾನ್ ಕ್ರಿಯೇಟ್ ಮಾಡಬೇಕಾಗಿತ್ತು, ಲಿಟಲ್ ಇಂಡಿಯಾನ. ಸೊ ದೇ ಹ್ಯಾಡ್ ಮೆನ್ ಫ್ರಮ್ ಪಾಕಿಸ್ತಾನ್ ಆಸ್ ದ ಜೂನಿಯರ್ ಆರ್ಟಿಸ್ಟ್. ಆಲ್ ಆಫ್ ದೆಮ್ ಕೇಮ್ ಅಂಡ್ ಟುಕ್ ಪಿಕ್ಚರ್ಸ್ ವಿತ್ ಮೀ, ನಾಟ್ ವಿತ್ ವಿಶಾಲ್ or ಆರ್ಯ. ದಿಸ್ ವಾಸ್ ಫಾರ್ KGF 1, not 2. This reaction was for KGF 1. I came back and called Prashant and I said, you know what you have done, Prashant? Do you have any idea ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಭಾಷೆಯ ಗೆರೆಯನ್ನು ದಾಟಿ ಒಂದು ವಿಜುವಲ್ ಆಗಿ ಸಿನಿಮಾಗೆ ಆ ಶಕ್ತಿಯನ್ನು ಕನ್ನಡ ಸಿನಿಮಾನೂ ಗಳಿಸ್ಬಿಟ್ಟಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯೂನಿವರ್ಸಲ್ ಇಮೋಷನ್ಸ್ ಎಲ್ಲ. ಈಗ ತಾಯಿ ಮಗು ಈ ಸಂಬಂಧ ಏನು ಭಾರತಕ್ಕೇನು ಸೀಮಿತವೇ, ಕನ್ನಡಕ್ಕೆ ಸೀಮಿತವೇ ಅಲ್ವಲ್ಲ. ಯಾಕೊಂದು ಲಯನ್ ಕಿಂಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ, ಅಪ್ಪ ಮಗ ಆ ಸಂಬಂಧ ತಾನೆ. ಸೊ ಯಾಕೆ ಇದನ್ನು ಹೇಳ್ತೀನಿ, ಇದನ್ನು ಎಕ್ಸ್ಪ್ಲೋರ್ ಮಾಡಿ ಇನ್ನೂ ಸ್ವಲ್ಪ ತೀಕ್ಷ್ಣವಾದ ಕಥೆಗಳನ್ನು ಮಹಿಳೆಯರಿಗೆ ಕೊಡ್ಬೋದಾ ಅಂತ, ನನ್ನಂಥವ್ರಿಗೆ ಸ್ವಲ್ಪ ಒಂದು ಚಾಲೆಂಜ್ ಇರುತ್ತಾ ಅಂತ. ರೋಲ್ಸ್ ಆಯ್ಕೆ ಅಂತ ಬಂದಾಗ, ಸಂಬಡಿ ಹೂಸ್ ಸೀನ್ ಸೋ ಮಚ್ ನಾವು ಆಲ್ರೆಡಿ ಇನ್ ದ ಇಂಡಸ್ಟ್ರಿ, ಇವತ್ತಿಗೆ ಹೌ ಸೆಲೆಕ್ಟಿವ್ ಆರ್ ಯು? ಹೆಂಗೆ ಅದರ ಏನು ನೋಡ್ತೀರಾ? ರೋಲ್ ನೋಡ್ತೀರಾ, ಟೀಮ್ ನೋಡ್ತೀರಾ, ದೊಡ್ಡ ಡೈರೆಕ್ಟ್ರು ಇದಾರ ನೋಡ್ತೀರಾ, ಸಿನಿಮಾದಲ್ಲಿ ಯಾರು ಹೀರೋ ನೋಡ್ತೀರಾ? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಎಲ್ಲರಿಗೂ ಇರತ್ತಲ್ಲ, ಹೌ ಡು ಯು? ನಿಜ ಹೇಳ್ಬಿಡ್ಲಾ, 2 ಇರೋದು ಒಬ್ಬ ಆ್ಯಕ್ಟ್ರಿಗೆ. ಇದು ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ಆಲ್ಸೋ ಅವರ್ ಬ್ರೆಡ್ ಅರ್ನರ್, ಹೊಟ್ಟೆಪಾಡು ಇದೆ ನಮಗೆ. ಓಕೆ, ಹಾಗಿರಬಾರ್ದು ಆ್ಯಕ್ಚುಲಿ. ಕಲಾವಿದರು ಏನಂತಾರೆ, ಇದರಿಂದ ನನಗೆಷ್ಟು ಗಳಿಕೆ ಆಗುತ್ತೆ ಅಂತ ಯೋಚನೆ ಮಾಡುವ ಸ್ಥಿತಿಲಿ ಇರಬಾರ್ದು. ಬಟ್ ಹಾಗಿದೆ, ಇದು ನಮ್ಮ ಅನಿವಾರ್ಯತೆ. ಏನಾಗುತ್ತೆ, 2 ಕನ್ಸಿಡ್ರೇಷನ್ ಬರೋದು. ಒಂದು, ಕಥೆ, ನನ್ನ ಪಾತ್ರ. 0 ದುಡ್ಡು ಕೊಡ್ತೀನಿ ಅಂದರೂ ಹೋಗಿ ಮಾಡೋ ಅಂಥದ್ದು ಇರುತ್ತೆ. ಕೆಲವು ಸತಿ ಹಂಗಿದೆ, ಪಾತ್ರ ಆಗಿದೆ, ಇವತ್ತಿಗೂ ಇದೆ. ಮೆನಿ ಟೈಮ್ಸ್ ಐ ಗೋ ಅಂಡ್ ಆ್ಯಕ್ಟ್ ಫಾರ್ ಫ್ರೀ. ಓಕೆ, ಇಟ್ ಶುಡ್ ಬಿ ಲೈಕ್ ದ್ಯಾಟ್. 2ನೇದು, ಸುಮಾರಾಗಿದೆ, ದುಡ್ಡು ಚೆನ್ನಾಗಿ ಬರುತ್ತೆ, ಆ್ಯಕ್ಟ್ ಮಾಡಿಬಿಡೋದು ಅಷ್ಟೆ. ಬಿಕಾಸ್ ದಟ್ಸ್ ವೈ ಐ ಸೆಡ್ ಇಟ್ಸ್ ಬೋತ್, ರೈಟ್? ಒಂದು ಕಲಾವಿದನ ಹಸಿವು, ಇನ್ನೊಂದು ಆ್ಯಕ್ಚುಯಲ್ ಮನುಷ್ಯನ ಹಸಿವು. ಎರಡಕ್ಕೂ ಅದು ಇದಾಗಬೇಕಲ್ಲ. ಸೊ 0 ದುಡ್ಡಿಗೆ ಮಾಡೋದು ಇದೆ, ಸಿಕ್ಕಾಪಟ್ಟೆ ಎಕ್ಸಾಜರೇಟ್ ಮಾಡಿ ತೊಗೊಳ್ಳೋದು ಇದೆ. ಎರಡಕ್ಕೂ ಮಧ್ಯೆ ಕೆಲವೊಂದು ಕಥೆನೂ ಚೆನ್ನಾಗಿದೆ, ಹೋಗಲಿ ಪಾಪ ಇವ್ರ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ ಅಂದಾಗ ಅದು ಕಾಂಪ್ರಮೈಸ್ ಮಾಡಿದ್ದು ಇದೆ.
ಕಡಿಮೆ ದುಡ್ಡಿಗೆ ಮಾಡಿದ್ದು ಇದೆ. ಸೊ ಎವ್ರಿಥಿಂಗ್ ಪ್ಲೇಸ್ ಅ ರೋಲ್ ಫಾರ್ ನಾನು ಅವಿನಾಶ್ ನಗ್ತಾ ಇರ್ತೀವಿ. ಈಚೆಗೆ ನೀವು OTTಲಿ ನೋಡಿದ್ರೆ ಇವರು ಬ್ರೂಸ್ ವಿಲಿಸ್ಸು ಸಚ್ ಎ ಬಿಗ್ ಸೂಪರ್ ಸ್ಟಾರ್, ಯುನೋ, ಈ ವಿಲ್ ಬಿ ಈಸ್ ಫೋಟೋ ವಿಲ್ ಬಿ ದೇರ್ ಆನ್ ದ ಫಿಲ್ಮ್. ಯು ಕ್ಲಿಕ್ ಆನ್ ದ ಫಿಲ್ಮ್, ಹೀಲ್ ಕಮ್ ಫಾರ್ ಒನ್ ಸೀನ್. ಸೊ ನಾನು ಅವಿನಾಶ್ ಅದೇ ನಗ್ತಾ ಇರ್ತೀವಿ, ಇವರು ಒಂದು ಸೀನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟು $1 million ತೊಗೋತಾರೋ, ಈಸ್ ನಾಟ್ ಬಾದರ್ಡ್ ಅಬೌಟ್ ದ ಫಿಲ್ಮ್ ಅಂತ. ಹಾಗೆ ಐ ಥಿಂಕ್ ಐ ಆಮ್ ನಾಟ್ ಕಂಪೇರಿಂಗ್ ಅಸ್ ಟು ಹಿಮ್, ಐ ಆಮ್ ಜಸ್ಟ್ ಸೇಯಿಂಗ್ ಇಟ್ಸ್ ದ ಸೇಮ್ ಫಾರ್ ಆ್ಯಕ್ಟರ್ಸ್ ಅಕ್ರಾಸ್ ದ ವರ್ಲ್ಡ್. ನಿಮ್ಮ ಪರ್ಸ್ನಲ್ ಲೈಫ್ನ ಕೆಲವು ಇಂಪಾರ್ಟೆಂಟ್ ನಿರ್ಧಾರಗಳು ಅಂತ ಏನು ತೊಗೊತೀರಾ? ಒನ್ ಹ್ಯಾಸ್ ಟು ಬಿ ಮ್ಯಾರೇಜ್. ಸೊ ಬಿಫೋರ್ ಯು ಸೆಡ್ ಯೆಸ್ ಟು ಅ ಮ್ಯಾರೇಜ್, ವಾಟ್ ವಾಸ್ ನಿಮ್ಮ ಔಟ್ಲುಕ್ ಅಬೌಟ್ ಮ್ಯಾರೇಜ್? ಬಿಕಾಸ್ ಒಂದು ಬ್ಯಾಕ್ಗ್ರೌಂಡ್ ನಿಮ್ದಾಗಲಿ ಏನಿತ್ತು, ದ ಆ್ಯಕ್ಟಿವಿಸಮ್ ಆಗಿರಲಿ, ಒಂದು ರೇಂಜ್ಗಾಗಲಿ ಇಂಡಸ್ಟ್ರಿನ ನೋಡಿರೋದು. ದ ಮೋರ್ ದ ವುಮನ್ ರೀಡ್ಸ್ ಅಥವಾ ದ ಮೋರ್ ಅ ವುಮನ್ ಲರ್ನ್ಸ್, ಒಂದು ತುಂಬ ಇಂಡಿಪೆಂಡೆಂಟ್ ಆದಷ್ಟು ಏನಂತಾರೆ ಅದಕ್ಕೆ, ದೇ ಆರ್ ನಾಟ್ ಈಸಿಲಿ ಕನ್ವಿನ್ಸ್ಡ್ ಫಾರ್ ಸಮಾಜದ ಕೆಲವು ಕಟ್ಟುಪಾಡುಗಳೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಅಷ್ಟು ಈಸಿಯಾಗಿ ಬಗ್ಗಲ್ಲ ಅಂತ ಒಂದಿದೆ. ನಾನು ಕೆಲವು ವಿಚಾರದಲ್ಲಿ ಅದನ್ನು ನಂಬಿದ್ದೀನಿ, ಅನುಭವಿಸಿದ್ದೀನಿ, ಎದ್ದು ನಿಂತಿದ್ದೀನಿ. ಹಾಗಾಗಿ ಕೇಳ್ತಾ ಇದ್ದೀನಿ. ನಿಮಗೆ ನಿಮ್ಮದೇ ಅದು ಒಪಿನಿಯನ್ ಇದೆ ಅಂದರೆ ಸ್ವಲ್ಪ ಹೆದರ್ಬಿಡ್ತಾರೆ ಜನ. ನಮ್ಮದು ಅದನ್ನು ಪಾಪ ಸೀತಾರಾಮ್ ಅವರು ಅದನ್ನು ಮನೆ ಮನೆಗೂ ತೋರಿಸ್ಬಿಟ್ಟಿದ್ರು. ಅಂದರೆ ಜನ ಆ ಕ್ಯಾರೆಕ್ಟರ್ಸ್ ಓವರ್ಲ್ಯಾಪ್ ಆಗಿಬಿಟ್ಟಿತ್ತು. ನಾನು ಮತ್ತು ಅದರಲ್ಲಿ ಬಂದು ಮಾಲವಿಕಾ ಇಬ್ಬರು ಓವರ್ಲ್ಯಾಪ್ ಆಗಿಬಿಟ್ಟಿದ್ವಿ. ಹಾಗಾಗಿ ನಮ್ಮ ಅಪ್ಪ ಅಮ್ಮ ಈ ಟ್ರೆಡಿಷ್ನಲ್ಲಾಗಿ ಗಂಡುನೆಲ್ಲ ಕರೆಯೋರು ಮನೆಗೆ, ನೋಡೋಕ್ಕೆ ಬನ್ನಿ ಹೆಣ್ಣು ಅಂತ. ಅವ್ರು ಬಾಗ್ಲಲ್ಲೇ ಓಡೋಗ್ಬಿಡೋರು. ನೋಬಡಿ ವಾಸ್ ರೆಡಿ ಟು ಮ್ಯಾರಿ ಮೀ. ದಟ್ಸ್ ದ ಟ್ರೂತ್. ನೋಬಡಿ ವಾಸ್ ರೆಡಿ ಟು ಮ್ಯಾರಿ ಮೀ. ವೈ ಗೊತ್ತಿಲ್ಲ, ಐ ಥಿಂಕ್ ದ ಇಮೇಜಸ್ ಓವರ್ಲ್ಯಾಪ್ಡ್. ಐ ವಾಸ್ ಎ ಲಾಟ್ ಲೈಕ್ ದಟ್, ಬಟ್ ಐ ವಾಸ್ ನಾಟ್ ದಟ್. ಆದರೂ ಅದು ಓವರ್ಲ್ಯಾಪ್ ಆಗೋಗಿತ್ತು. ಅದನ್ನು ನಾವು ಏನೂ ಮಾಡೋಕ್ಕಾಗಲಿಲ್ಲ. ಇವಳು ತುಂಬ ಮಾತಾಡ್ತಾನೂ ಇರ್ತಿರಲ್ವಾ? ನಾನು ಮಾತಾಡ್ತಾ ಇರಲಿಲ್ಲ. ನಾವು ಮಾಯಾ ಬಜಾರ್ ಅಂತ ಒಂದು ಸಿನಿಮಾ ನೋಡಿದ್ವಿ ಮಕ್ಕಳಾಗಿದ್ದಾಗ. ಅವಾಗೆಲ್ಲ ತೆಲುಗು ಸಿನಿಮಾ ಕನ್ನಡದಲ್ಲಿ ನೋಡ್ಬೋದಾಗಿತ್ತು ಮಧ್ಯೆ. ಆಮೇಲೆ ಆ ಡಬ್ಬಿಂಗ್ ಮೇಲೆ ಇದು ಬಂದಿದ್ದು ನಿಷೇಧ. ಆವಾಗ ಮಾಯಾ ಬಜಾರಲ್ಲಿ ಕೊನೆ ಸೀನಲ್ಲಿ ಏನಾಗುತ್ತೆ, ಘಟ್ಟೋತ್ಕಜ ಬಂದು ಕೂತ್ಬಿಡ್ತಾನೆ ಮದುವೆಯಲ್ಲಿ, ಸಾವಿತ್ರಿ ಅವ್ರ ಪಾರ್ಟ್ನಲ್ಲಿ. ಓಕೆ, ಸೊ ಅವನು ಆ ವರ ಈಗ ತಿರುಗಿ ನೋಡಿದಾಗ ಒಂದು ಸತಿ ಹುಲಿ, ಒಂದು ಸತಿ ಸಿಂಹ, ಒಂದು ಸತಿ ಇದು ಕರಡಿ ಎಲ್ಲ ಕಾಣ್ತಾ ಇರುತ್ತೆ. ಅಂದರೆ ಘಟೋತ್ಕಚ ವಿಲ್ ಬಿ ಡೂಯಿಂಗ್ ಆಲ್ ದಟ್ ಟು ಸ್ಕೇರ್ ಹಿಮ್ ಬೇಸಿಕ್ಲಿ. ಸೊ ಹಾಗೆ ನಾನು ನಮ್ಮ ತಂದೆಗೆ ಹೇಳ್ತಾಯಿದ್ದೆ, ಮಾಯಾ ಬಜಾರ್ ಥರನಪ್ಪ, ನಾನು ನೋಡಿದ ತಕ್ಷಣ ಹುಲಿ ಸಿಂಹ ಎಲ್ಲ ಕಾಣಿಸ್ಬಿಡ್ತಾ, ಇವ್ರು ಓಡೋಗ್ಬಿಡ್ತಾರಲ್ಲ ಎಲ್ಲರೂ. ಸೊ ಹಾಗೆ ಗೊತ್ತಿಲ್ಲ ಅದು, ಅಥವಾ ಮೇ ಬಿ ದಟ್ ವಾಸ್ ಆಲ್ಸೋ ಡೆಸ್ಟಿನಿ ಅಲ್ಲ, ದಟ್ ಐ ಡಿಂಟ್ ಮ್ಯಾರಿ ಎನಿ ಆಫ್ ದೋಸ್ ಗೈಸ್ ಆ್ಯಂಡ್ ಐ ಮ್ಯಾರಿಡ್ ಅವಿನಾಶ್. ಮೇ ಬಿ ದಟ್ಸ್ ಆಲ್ಸೋ ಡೆಸ್ಟಿನಿ. ಎಷ್ಟು ಸಹ ಆಯ್ತು ಆ ಫೇಸು? ಬೇರೆ ಏನೋ ಅಪ್ಪ ಅಮ್ಮಂಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. 2 years 3 years ಏನೋ. ಲೇಟ್ 90s? ಲೇಟ್. ನಾನು 98 ವಿ ಸ್ಟಾರ್ಟೆಡ್ ಡೂಯಿಂಗ್ ಐ ಫಿನಿಶ್ಡ್ ಕಾಲೇಜ್ ಇನ್ 98 ಹೌದು, June. ಸೊ ವಿ started doing Mayamruga around that time till 2001 I married Avinash. So ಅವ್ರ ಪರಿಚಯ ಹೇಗಾಯಿತು ಅಂತ ಎಷ್ಟು ಜನ ಕೇಳಿರ್ತಾರೋ. ಬಟ್ ಐ ಮೀನ್ ಆಕ್ಸಿಡೆಂಟ್ಸ್ ಡೂ ಹ್ಯಾಪನ್, ಸಮ್ ಆರ್ ಸ್ವೀಟ್ ಫಾರ್ ಲೈಫ್. ಆಕ್ಸಿಡೆಂಟ್ ಏನಿಲ್ಲ ಅದು. ಅಯ್ಯೋ, ಅದು ತುಂಬ ಅದು ಒಂಥರ ಪ್ರೀಡಿಸ್ಟೈನ್ಡ್. ಐ ಮೆಟ್ ಹಿಮ್ ವೆನ್ ಐ ವಾಸ್ 9. ಹಿ ವಾಸ್ ಎ ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಎಟ್ ದಟ್ ಟೈಮ್. GVR ಹತ್ರ ಬಂದು ನಿಂತಿರೋರು ಪಾಠ ಕೇಳಿಕೊಂಡು. ನಮ್ಮ ಅಮ್ಮಂಗೆ ಅವಾಗಲೇ ಇಷ್ಟ ಅವಿನಾಶ್. ಯಾಕೆ ಇಷ್ಟ ಅಂದರೆ ಇಂಗ್ಲೀಷ್ ಮಾತಾಡೋರು ಒಂದು, ಎರಡನೇದು ಕ್ವೈಟಾಗಿರೋರು, ಹೆಣ್ಮಕ್ಳ ಜೊತೆ ಫ್ಲರ್ಟ್ ಮಾಡ್ತಾ ಇರಲಿಲ್ವಂತೆ. ನಮ್ಗೆ ಗೊತ್ತಿಲ್ಲ, ನಮ್ಗೆ at 9 I can't judge all that, right? My mother was, which is why she is the one who asked him, ನನ್ನ ಮಗಳು ಮದುವೆ ಆಗ್ತೀರಾ. ತುಂಬ ನಮ್ಮಲ್ಲ ವಯಸ್ಸಿನ ಅಂತರ ತುಂಬ ಇದೆಯಲ್ಲ. ಸೊ ಮೈ ಮದರ್ ಅನ್ಮೈಂಡ್ಫುಲ್ ಆಫ್ ದಟ್. ಮೊನ್ನೆ ಯಾವುದಕ್ಕೋ ಜ್ಞಾಪಿಸ್ಕೋತಾ ಇದ್ರು. ಏನೋ ಅವತ್ತಿನ ಕಾಲಕ್ಕೆ ನಾನು ಕೇಳಿದೆ, ಅವ್ನು ಹ್ಞೂ ಅಂದ, ನಿನ್ನ ಮದುವೆ ಆಯಿತು, ನೀವೆಲ್ಲ ಚೆನ್ನಾಗಿದ್ದೀರಾ, ಇವತ್ತು ಆ ಥರ ಹುಡುಗರೆಲ್ಲಿ ಸಿಗ್ತಾರೆ, ಅದು ಇದು ಅಂತೇನೋ ಹೇಳ್ತಾಯಿದ್ರು. ಯಾಕೆ ಹೇಳ್ತೀನಿ ಅಂದರೆ, ಮದುವೆಯ ಸ್ಪ್ಯಾನೇ, ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಆಗಿಬಿಟ್ಟಿದೆಯಲ್ಲ ಈಗ ಅಲ್ವಾ. ಮದುವೆ ಆಗ್ತಾರೆ, 6 ತಿಂಗಳಾದ್ಮೇಲೆ ಗಂಡ ಹೇಗಿದ್ದೀನ ಅಂತ ಕೇಳೋಕ್ಕೆ ಭಯ ಆಗುತ್ತೆ. ಇದ್ರೂ ಇರಬಹುದು, ಇಲ್ಲದೇನೂ ಇರ್ಬೋದು ಗಂಡನೋ ಹೆಂಡ್ತಿನೋ. ನಮ್ಮಮ್ಮ ಇನ್ವಿಟೇಷನ್ ಬರುವಾಗಲೇ ಹೇಳ್ತಾರೆ, ಎಷ್ಟು ವರ್ಷ ಆದತ್ತೆ ಇರ್ತಾರೋ ಅಂತಾರೆ. ನೋಡಿ ಆಗಿದೆ ಎಲ್ಲ ಪ್ರಪಂಚ. ಎಲ್ಲದರದ್ದು ಸ್ಪ್ಯಾನ್ ಕಮ್ಮಿ ಆಗೋ ಒಂದು ಇದರಲ್ಲಿ ಇಂಟ್ರೆಸ್ಟ್ ಬೇಗ ಹೋಗ್ಬಿಡ್ತಾ ಇದೆಯಾ ಅಂತ ಮನುಷ್ಯರಿಗೆ ಎಲ್ಲದ್ರಲ್ಲೂ. ಇಂಟ್ರೆಸ್ಟ್ ಎರಡು ಅನಿಸ್ತಾ ಇದೆಯಪ್ಪ ನನಗೇನೋ. TREST ಅಲ್ಲ, TRUST ಗೊತ್ತಿಲ್ಲ. ಹಾಗೆ ದಟ್ಸ್ ಹೌ ಅವಿನಾಶ್, ಮೈ ಮದರ್ ಆಸ್ಕ್ಡ್ ಹಿಮ್ ಆ್ಯಂಡ್ ಹಿ ಅಗ್ರೀಡ್ ಟು ಮ್ಯಾರಿ ಮೀ. ಬಟ್ ಒನ್ ಥಿಂಗ್ ಇಸ್ ದೇರ್, ಇಫ್ ಐ ವರ್ ಟು ರಿಫ್ಲೆಕ್ಟ್ ಅಪಾನ್ ಮ್ಯಾರೇಜ್ ಇಟ್ ಸೆಲ್ಫ್,
ಮದುವೆ ಆದಮೇಲೆ ನೀನು ಮನೇಲಿದ್ದು ಮನೆ ನೋಡ್ಕೋಬೇಕು ಅಂತ ನನಗೆ ಅವಿನಾಶ್ ಈ ಡಿಸ್ಕಷನ್ನೇ ಬಂದಿಲ್ವಾ ಅಂತ. ನಾನು ಆ್ಯಕ್ಟ್ ಮಾಡಬೇಕೋ ಬೇಡವೋ ಅನ್ನೋದು ನಮ್ಮ ಮನೇಲಿ ಚರ್ಚೆನೇ ಆಗಿಲ್ಲ ಅಂತ. ನಮ್ಮನೆ ಅಂತ ಹೇಳೋದು ನಮ್ಮಿಬ್ಬರ ಮಧ್ಯೆ. ಇಟ್ ವಾಸ್ ನೆವರ್ ಅ ಕ್ವೆಶ್ಚನ್ ಆರ್ ಅನ್ ಆನ್ಸರ್. ನಾನು ಅವಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ನೋಡಿ. ಸ್ವಾತಂತ್ರ್ಯ ಕೊಡೋಕ್ಕೆ ನೀವ್ಯಾರು ಸ್ವಾಮಿ, ದೇವ್ರು ಕೊಟ್ಟಿದ್ದಾರೆ ನಮಗೆ. ಹಾಗೆ ನಾನು ಅವಳನ್ನ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದೀನಿ. ನಂಗೆ ಮೊನ್ನೆ ಒಬ್ಬ ಆ್ಯಕ್ಟರ್ ಹೆಸರು ಬೇಡ, ಹಿವಸೆ, ನಾನು ನನ್ನ ಹೆಂಡ್ತಿನ ಆ್ಯಕ್ಟ್ ಮಾಡೋಕ್ಕೆ ಕಳಿಸಿಲ್ಲ. ನಾನು ಸರ್ರಂತ ಏರ್ಬಿಡ್ತು. ಯಾಕದನ್ನು ಹೇಳ್ತೀನಿ ಅಂದರೆ, ಕಳಿಸ್ದೇ ಇರೋಕ್ಕೆ ನೀವ್ಯಾರು ರೀ? ನಿಮ್ಗೆ ಮುಂಚಿಂದ ನಾವು ಆ್ಯಕ್ಟ್ರು, ನಿಮ್ಗಳ ಬದುಕೊಳಗೆ ಬರೋಕ್ಕೆ ಮುಂಚಿಂದ ನಾವು ಆ್ಯಕ್ಟ್ರು. ಅದು ನನ್ನ ಮೊದಲ ಗುಣ ಅಲ್ವಾ? ಮದುವೆ ಅನ್ನೋದು ಆಮೇಲೆ ಮಾಡ್ಕೊಂಡಿದ್ದು. ನನ್ನ ಮೂಲ ಗುಣ ಅಥವಾ ನನ್ನ ಮೂಲ ಆಸೆ ಅಥವಾ ನನ್ನ ಮೂಲ ಪ್ಯಾಷನ್, ಹಕ್ಕುಗಿಂತ ನನ್ನ ಐಡೆಂಟಿಟಿ ಅದು ಆ್ಯಕ್ಟರ್ ಆಗಿರೋದು. ಅಂದರೆ ಇಟ್ ಇಸ್ ಅ ರೈಟ್ ಟು ವರ್ಕ್ ಫಸ್ಟು ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಐಡೆಂಟಿಟಿ. ನಾನು ಯಾಕೆ ನನ್ನ ಐಡೆಂಟಿಟಿನ ಬಿಡಲಿ? ನೀನು ಬಿಡ್ತೀಯಾ? ನೀನು ಬಿಡಲ್ಲ ಅಂದರೆ ನಾನು ಯಾಕೆ ಬಿಡಬೇಕು? ಇದು ಇವತ್ತು ಬದಲಾಗಿದೆ. ಬಟ್ ಮಧ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಹೇಳೋರು ಸಿಟ್ಟು ನೆತ್ತಿಗಿರೋದು, ನಾನು ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು. ಏನು ಸೆಟ್ಲ್ ಆಗ್ಬಿಡ್ಬೇಕು ಅಂದರೆ, ಈಗ ಸೆಟ್ಲ್ ಆಗಿಲ್ವಾ? ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು. ಐ ಥಿಂಕ್ ಹೆಣ್ಮಕ್ಳಿಗೂ ಇದಿತ್ತು ಅಂತ. ದೇ ಲುಕ್ಡ್ ಅಟ್ ಆ್ಯಕ್ಟಿಂಗ್ ಎಸ್ ಸಮ್ ಕೈಂಡ್ ಆಫ್ ಅನ್ ಇಂಪೊಸಿಷನ್. ಮೇ ಬಿ ಬಿಕಾಸ್ ದೇ ವರ್ ಫೆಂಡಿಂಗ್ ಫಾರ್ ದ ಫ್ಯಾಮಿಲೀಸ್. ನೀವು ಪ್ರಾರಂಭದಲ್ಲಿ ಕೇಳಿದ್ರಿ, ಐ ನೆವರ್ ಫೇರ್ಡ್. ನಾನು ನಮ್ಮ ಮನೆಗೆ ಆರ್ಥಿಕ ನೆರವು ನನ್ನ ಆ್ಯಕ್ಟಿಂಗಿಂದ ಸಿಕ್ಕಿಲ್ಲ. ಅದರ ಅಗತ್ಯ ನಮಗಿರಲಿಲ್ಲ. ನಮ್ಮ ತಂದೆ ಯಾವಾಗಲೂ ಬ್ಯಾಂಕಲ್ಲಿ ಕೆಲಸ ಮಾಡೋರು. ಅವ್ರಿಗೊಂದು ಸ್ಥಿರವಾದ ಬದುಕನ್ನು ನಡೆಸೋಷ್ಟು ಆರ್ಥಿಕ ಶಕ್ತಿ ಇತ್ತು. ಇಬ್ಬರು ಹೆಣ್ಮಕ್ಳನ್ನ ಸಾಕಿ ದೊಡ್ಡವ್ರು ಮಾಡೋಷ್ಟು ಆರ್ಥಿಕ ಶಕ್ತಿ ಇತ್ತು. ಹಾಗಾಗಿ ನಾನು ಅಭಿನಯ ಮಾಡಿ ಮನೆಗೆ ತಂದು ಕೊಡಬೇಕು ದುಡ್ಡನ್ನು, ಅದನ್ನಿಟ್ಕೊಂಡು ಅವ್ರು ಜೀವನ ಮಾಡಬೇಕು ಅಂತಿರಲಿಲ್ಲ. ತುಂಬ ಹೆಣ್ಮಕ್ಳು ನಮ್ಮ ಕಾಲಕ್ಕೆ, ಮೈ ಕಾಂಟೆಂಪ್ರರೀಸ್ ತುಂಬ ಜನ ನಾನು ನೋಡಿದ್ದೀನಿ, ಒಂದು ಇಡೀ ಮನೆಯನ್ನು ಸಾಕೋರು. ಇಡೀ ಮನೆ ಅಂತ ನಾನು ಹೇಳೋದು, ಮನೆಗೆ ಹೋದಾಗ 8-10 ಜನ ಇರೋರು ಅವ್ರಿಗೆ ಊಟ ಹಾಕೋಕ್ಕೆ. ಆ ಥರದ್ದವರು ನನಗನ್ಸುತ್ತೆ ಅದನ್ನು ಒಂದು ಇಂಪೊಸಿಷನ್ನಾಗಿ ನೋಡಿದ್ರೇನೋ, ಇದರಿಂದ ಬಿಡುಗಡೆ ಸಿಕ್ಕಿ ಹೋಗುತ್ತೆ ನನಗೆ ಮೇ ಬಿ ಅಂತ ನೋಡಿದ್ದಕ್ಕೆ ಹಾಗನ್ನೋರೇನು. ಅಥವಾ ದೇರ್ ವಾಸ್ ಆಲ್ಸೋ ಒನ್ ಸೆಕ್ಟ್. ಅಂದರೆ ನಮಗೆಲ್ಲ ಕಂಡೀಷ್ನಿಂಗ್ ಹಂಗೆ ಆಗಿರೋದು ಕೆಲವು ಸತಿ. ಈಗ ಮದುವೆ ಒಂದು ಹುಡುಗಿ ಅಂದರೆ ಕಾಲೇಜ್ ಮುಗಿಸ್ಬೇಕು, ಡಿಗ್ರಿ, ಹ್ಯಾವ್ ಅನ್ ಐಡೆಂಟಿಟಿ ಆಸ್ ಎಜುಕೇಷನ್ ವೈಸ್ ಇದು ಮಾಡಿದ್ದೀವಿ. ದೆನ್ ಯು ಫೈಂಡ್ ಅ ಗುಡ್ ಹೌಸ್. ಇದಕ್ಕೆ ಮ್ಯಾಟ್ರಿಮೋನಿಯಲ್ ಕಾಲಮ್ಗೆ ಒಂದು ಎಜುಕೇಷನ್ ಬೇಕಲ್ಲ. ದೆನ್ ಯು ಫೈಂಡ್ ಅ ಗುಡ್ ಹೌಸ್ ಆ್ಯಂಡ್ ದೆನ್ ಯು ಸೆಟಲ್ ಡೌನ್. ಆಫ್ಟರ್ ದಟ್ ನಿಮ್ಮ ಕೆಲಸ ಏನಿದ್ರು, ಮದುವೆ ಆಯಿತು, ಮಕ್ಕಳಾಯಿತು, ಅವ್ರನ್ನ ನೋಡಿಕೊಂಡು ಅದೇ. ಇವತ್ತಿಗೂ ಎಷ್ಟೋ ಸತಿ ನೀವು ಒಂದು ಸಮಾರಂಭಕ್ಕೆ ಹೋದರೆ, ಹೆಣ್ಣು ಮಕ್ಕಳಿಗೆ ಒಂದು ವಿಮೆನ್ಸ್ ಡೇ ಅಂತೆಲ್ಲ ಬಂದಾಗ ನನಗೂ ಭಾಳ ಕೋಪ ಬರೋದು. ಒಂದು ತಾಯಿ ಆಗಿ, ಅಕ್ಕನಾಗಿ, ಅಜ್ಜಿ ಆಗಿ ಬರೀ ಇದೇ ಬರೋದು. ನಾನು ಇದು ಬಿಟ್ಟು ಬೇರೆ ಇನ್ನೂ ಯಾವುದೋ ಬ್ಯಾಂಕ್ ಮ್ಯಾನೇಜರ್ ಆಗಿ, ಯಾವುದೋ ಕಂಪ್ನಿ CEO ಆಗಿ ಅದನ್ನು ಸೇರಿಸ್ಬೇಕಲ್ಲ. ಬಿಕಾಸ್ ದಟ್ ಕ್ಯಾನ್ ಬಿ ಅ ಚಾಯ್ಸ್. ನೀವು ತೋರಿಸ್ಬೇಕಾದ್ರೆ ಬರೀ ಇಷ್ಟನ್ನೇ ತೋರಿಸ್ಬಿಟ್ಟು, ಎಷ್ಟೊಂದು ಜನಕ್ಕೆ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ಪ್ರಶ್ನೆ ಮಾಡೋ ಗುಣ. ಈಗ ನಮ್ಮ ತಾಯಿ ಫಿಸಿಯೋಥೆರಪಿಸ್ಟ್ ಆಗಿ ಜೀವನಾನ ಯಾವತ್ತೂ ಹೊಡೆದಾಡ್ತಾನೆ ಎದುರಿಸಿದ್ರು. ಸೊ ಅಂಥವ್ರನ್ನ ನೋಡಿದಾಗ ಅವ್ರ ಮಗಳಾಗಿ ನನಗೆ ಲೈಫ್ ಅಂದರೆ ಹೀಗೆ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲರೋಂಗೆ ಕೆಲವು ಚೌಕಟ್ಟುಗಳನ್ನು ಹಾಕ್ಕೊಳ್ತಾ ಬೆಳಿತೀವಿ. ಅದೇ ನಮ್ಮ ತಾಯಿ ಮನೆಯಲ್ಲೇ ಕೂತ್ಕೊಂಡು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ಸಾಕ್ಸ್ ಎಲ್ಲ ತೆಗೆದು ಹಿಂಗೆ ಮಾಡಿದರೆ, ಮೇ ಬಿ ನನ್ನ ಫಸ್ಟ್ ಕಂಡೀಷನಿಂಗ್ ವುಡ್ ಹ್ಯಾವ್ ಬಿನ್, ದಿಸ್ ಇಸ್ ದ ಬಾಕ್ಸ್ ಅಂತ. ಅಂದರೆ ಹಾಗಿರ್ತಾರೆ. ಮೇ ಬಿ ನಾನು ನಾಳೆ ಹಿಂಗೆ ಇರಬೇಕೇನೋ ಅಂತ. ದಟ್ಸ್ ಹೌ ವಿ ಆಲ್ ಲರ್ನ್ ದಟ್ ಕಂಡೀಷನಿಂಗ್ ಅಲ್ವಾ. ಹೋಗ್ತಾ ಸ್ವಂತ ಬುದ್ಧಿ ಬರುತ್ತೆ. ದೆನ್ ವಿ ವಿಲ್ ಸ್ಟಾರ್ಟ್ ಕ್ವೆಶ್ಚನ್ ಮಾಡೋಕ್ಕೂ. ಮತ್ತು ಹೆಜ್ಜೆ ಇಡೋದಕ್ಕೆ ಒಬ್ಬರೇ ಆದಾಗ ಭಯಗಳಿರುತ್ತೆ. ಅಪ್ಪಿ ಹೆಜ್ಜೆ ಇಟ್ಟು ಸ್ವಲ್ಪ ನಿಂತ್ಕೊಂಡ್ರೆ ನಾನೇ ಆಡಿದ್ದೆ ಅಲ್ಲ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದಟ್ಸ್ ಅ ಡಿಫ್ರೆಂಟ್ ಇದು. ಬಟ್ ಐ ಥಿಂಕ್ ಎಷ್ಟೊಂದು ಜನ ಫಸ್ಟ್ 2-3 ಆ ಸ್ಟೆಪ್ಸಲ್ಲೇ ಕೆಲವುದು ಕಂಡೀಷ್ನಿಂಗಲ್ಲಿ ಇರ್ಬೋದೇನೋ. ಬಟ್ ಅದು ನಿಮ್ಗೆ ಅದೂ ಇವತ್ತಿನ ಕಾಲಕ್ಕೆ ಹೇಳಕ್ಕೆ ಬರಲ್ಲ ಅನ್ಸುತ್ತೆ. ಒಂದು 15-20 ವರ್ಷದಿಂದ ಇವತ್ತಿನ ಕಾಲಕ್ಕೆ ಎಲ್ಲ ತಾಯಂದ್ರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಬೆಂಗಳೂರು ಥರದ ನಗರಗಳಲ್ಲಿ ಅಥವಾ ಸ್ಮಾಲ್ ಸಿಟೀಸಲ್ಲಿ, ಮೈಸೂರು ಆಗಿರಲಿ, ಹುಬ್ಳಿ ಆಗಿರಲಿ, ಇನ್ನೊಂದು ಕಡೆ ಆಗಿರಲಿ, ಸ್ಮಾಲ್ ಸಿಟೀಸಲ್ಲಿ ಇವತ್ತು ಎಲ್ಲರೂ ಕೆಲ್ಸಕ್ಕೆ ಪರ್ಸೆಂಟೇಜ್ ಇಸ್ ಇನ್ಕ್ರೀಸಿಂಗ್ ಫಾರ್ ಶೋರ್. ಬಟ್ ನನಗೆ ಪ್ರತ್ಯೇಕವಾಗಿ ಕಲಾವಿದರು ಹೇಳಬೇಕು ಅಂದರೆ, ಈ ಸೆಟ್ಲು ಅನ್ನೋ ಪದ ನನಗೆ ಇಷ್ಟ ಆಗಲ್ಲ. ಏನು ಮದುವೆ ಆಗಿ ಸೆಟ್ಲ್ ಆಗೋದು? ಸೊ ನಾವಿಬ್ಬರು ಮದುವೆ ಆದಾಗ ಮಾರನೇ ದಿನ ಇಬ್ಬರು ಶೂಟಿಂಗ್ ಹೋಗಿದ್ವಿ. ನೀನು ಹೋಗಬಾರ್ದು ಅಂತಲೂ ಅವ್ರು ಹೇಳಲಿಲ್ಲ, ನಾನು ಹೋಗ್ಬೇಕಂತೂ ನಾನು ಕೇಳಲಿಲ್ಲ. ದಟ್ಸ್ ಅ ನೈಸ್ ಥಿಂಗ್. ಬಿಕಾಸ್ ಈ ಥರ ಡಿಸ್ಕಷನ್ಸ್ಗಳು ವಿಲ್ ಓಪನ್ ವಾಟ್ ಈಸ್ ದ ಬೇಸಿಕ್ಸ್ ಅಂತ. ಈಗ ಯಾರೋ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ನೆಕ್ಸ್ಟ್ ಹೆಣ್ಣು ಗಂಡು ನೋಡೋಕ್ಕೆ ಹೋಗೋರು ಇವತ್ತು ದೇ ಮೋರ್ ಓಪನ್ ಅಬೌಟ್ ದ ಕೈಂಡ್ ಆಫ್ ಡಿಸ್ಕಷನ್ಸ್. ಇವತ್ತಿಗೂ ಅದು ಬರಬಾರ್ದು. ನಿಮ್ಮ ಹುಡುಗಿ ಕೆಲ್ಸಕ್ಕೆ ಕಳಿಸ್ಬೋದಾ ಅಥವಾ ಕಳಿಸ್ಬೇಕಾ, ಮನೇಲೇ ಇರಬೇಕಾ, ಈ ಥರ ಡಿಸ್ಕಷನ್ಸು ಶುಡ್ ಬಿ ಔಟ್ ಆಫ್ ದ ಬಾಕ್ಸ್ ಅನ್ನೋದು ಇಸ್ ವಾಟ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಸೇ. ಅಗೇನ್ ಇಟ್ ಡಿಪೆಂಡ್ಸ್, ಒಂದೇ ದಿನಕ್ಕೆ ಆಗಲ್ಲ ಇದು. ಜೊತೆಗೆ ಮತ್ತು ಹೆಣ್ಮಕ್ಳು ಕೆಲವ್ರಿಗೆ ಹಾಗಿರಬೇಕು ಅಂತಲೂ ಅನ್ಸತ್ತೆ ಕೆಲವ್ರಿಗೆ.
ಚಾಯ್ಸ್. ಹಾಂ, ಸೊ ಅದು ಅವ್ರವ್ರ ಚಾಯ್ಸು. ಅದಕ್ಕೆ ನಾನು ಹೇಳಿದ್ದು ಇದನ್ನು ಕೊಡೋಕ್ಕೆ ತೊಗೊಳೋಕ್ಕೆ ಏನೂ ಇಲ್ಲ, ಅವ್ರವ್ರ ನಿರ್ಧಾರ. ಆದರೆ ನನಗೇನು ಅನಿಸುತ್ತೆ, ನಾವು ಅನ್ನುವಂತಹ ಅಸ್ಮಿತೆ ಏನಿದೆ, ಐಡೆಂಟಿಟಿ, ಆ ಅಸ್ಮಿತೆ ಅನ್ನೋದನ್ನು ನಾವು ಉಳಿಸ್ಕೋಬೇಕು. ಉಳಿಸ್ಕೊಳ್ದೇ ಇದ್ದರೆ ವಿ ಬಿಕಮ್ ಮಿಸರಬಲ್ ಇವೆನ್ಚುಲಿ. ಒಂದು 50 ವರ್ಷ ಆಗೋಯ್ತು, ಮಕ್ಕಳೆಲ್ಲ ದೊಡ್ಡವರಾದರು, ಸ್ಕೂಲು ಕಾಲೇಜೆಲ್ಲ ಮುಗಿಸಿ ಮದುವೆ ಆಗಿ ಹೊರಟೋದ್ರು. ಗಂಡ ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ, ಅವರು ಅದರಲ್ಲೇ ಸೀನಿಯರ್ ಪೊಸಿಷನ್ಗೆ ಬಂದಿರ್ತಾರಲ್ವ, ಪ್ರಮೋಷನ್ಗಳಾಗಿ. ಆವಾಗ ನಿಮ್ಮ ಬದುಕೇನು? ಸೊ ನಾವು ಅನ್ನೋ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇಲ್ಲಾಂದರೆ ಇದು ಕಳೆದು ಹೋಗುತ್ತೆ, ಸಂಸಾರ ಸಾಗರದಲ್ಲಿ ಕಳೆದು ಹೋಗುತ್ತೆ. ಆ ವ್ಯಕ್ತಿತ್ವ, ಒಬ್ಬೊಬ್ಬ ಮಹಿಳೆಗೂ ಒಂದು ವ್ಯಕ್ತಿತ್ವ ಇರುತ್ತಲ್ಲ, ಅದು ಕಳೆದು ಹೋಗುತ್ತೆ. ಸೊ ಆ ವ್ಯಕ್ತಿತ್ವವನ್ನು, ಅಸ್ಮಿತೆಯನ್ನು ಉಳಿಸ್ಕೋಬೇಕು. ನೀವು ಮದುವೆ ಆದಮೇಲೆ ಆ್ಯಕ್ಟೇ ಮಾಡಬೇಕಾ ಅಂದರೆ ಅಲ್ಲ, ನಿಮ್ಮ ಇಷ್ಟ ಅದು. ನೀವು ಆ್ಯಕ್ಟಿಂಗ್ ಆದರೂ ಮಾಡಿ, ನೀವು ಅದೇನೋ ಬೇಕಿಂಗ್ ಕ್ಲಾಸ್ ಆದರೂ ಮಾಡಿ, ಇಟ್ಸ್ ನಾಟ್ ದ್ಯಾಟ್. ಬಟ್ ನಾನು ಅನ್ನೋದು ಒಂದು ಇರಬೇಕಲ್ಲ, ಪ್ರತ್ಯೇಕವಾದ್ದು. ಇಂಥವ್ರ ಹೆಂಡತಿ, ಇಂಥವ್ರ ತಾಯಿ ಅನ್ನೋದಕ್ಕಿಂತ ಪ್ರತ್ಯೇಕವಾದ ನಾನು ಅಂತ ಒಂದು ಇರಬೇಕಲ್ಲ. ಅದು ಫೇಮಸ್ ಆಗಬೇಕು ಅಂತಲ್ಲ, ನನಗೆ ಗೊತ್ತಿದ್ರೆ ಸಾಕು. ಇದೆಲ್ಲವನ್ನ ಮೀರಿದ ನಂದೊಂದು ಬದುಕಿದೆ, ಮತ್ತು ನಂದು ಅಂತ ಒಂದು ಗುರುತಿದೆ. ನಾನು ಯಾರು, ನಾನು ಯಾಕೆ ಭೂಮಿ ಮೇಲೆ ಬಂದೆ, ನನ್ನ ಪರ್ಪಸ್ ಏನು, ಬರೀ ಮಕ್ಕಳನ್ನ ಸಾಕೋದು, ಗಂಡನ ನೋಡ್ಕೊಳ್ಳೋದ, ನನ್ನ ಕಾಂಟ್ರಿಬ್ಯೂಷನ್ ಏನು, ಸಂಪೂರ್ಣ ಬದುಕು. ನನ್ನ ಬದುಕಿಗೆ ಎಲ್ಲರೂ ಸಮಾಜ ಸೇವೆ ಮಾಡಬೇಕಾಗಿಲ್ಲ, ರಾಜಕೀಯಕ್ಕೆ ಬರಬೇಕಾಗಿಲ್ಲ, ಫೇಮಸ್ ಆಗಬೇಕಾಗಿಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕಾಗಿಲ್ಲ. ಸಣ್ಣದಾಗಿ ಏನೋ ಒಂದು ನನಗೆ ಖುಷಿ ಕೊಡೋದು, ಒಂದು ದಿನಕ್ಕೆ 1 hour 2 hours ಮಾಡಬೇಕಲ್ಲ. ಇಲ್ಲ ಅಂದರೆ ಯು ವಿಲ್ ಬಿ ಎ ಮಿಸರಬಲ್ ಓಲ್ಡ್ ಪರ್ಸನ್. ನಿಮಗೋಸ್ಕರ ನಾನು ಇಡೀ ಲೈಫ್ ಹಾಳು ಮಾಡಿಕೊಂಡೆ ಅಂತ ಯಾಕೆ ಅವ್ರನ್ನ ದೂರೋದು? ಸ್ಯಾಕ್ರಿಫೈಸ್ ವೈ ನಾಟ್ ರಿಕ್ವೈರ್ಡ್, ನಾಟ್ ರಿಕ್ವೈರ್ಡ್. ಮತ್ತು ಆ ಸ್ಯಾಕ್ರಿಫೈಸ್ ಮಾಡಿದ್ರಿಂದ ತಮಗೆ ನಾವೇ ಒಂದು ಕಿರೀಟವನ್ನು ತೊಡ್ಕೋತೀವಿ. ನೌ ಐ ಡಿಸರ್ವ್ ದಿಸ್ ಬಿಕಾಸ್ ಐ ಡಿಡ್. ನಾನು ಎಷ್ಟು ಮಾಡಿದ್ದೀನಿ ಈ ಮನೆಗೋಸ್ಕರ, ನಿನಗಿಷ್ಟ ನೀನು ಮಾಡಿದೆ, ನಿನ್ನ ಮನೆ ನೀನು ಮಾಡಿದೆ, ಅದಕ್ಕೇನು ಸರ್ಟಿಫಿಕೇಟ್ ಕೊಡೋಕ್ಕಾಗ? ಆಯ್ಕೆ ಆಗಬೇಕೇ ಹೊರತು ಯಾವತ್ತೂ ಅದು ತಳ್ಬಿಟ್ಟಿರ್ತಾರೆ. ಏನು ಅಂದರೆ ಅದ್ರ ಬಗ್ಗೆ ಗೌರವ ಇರಬೇಕು ಮನೆಯಲ್ಲಿರೋರಿಗೆ ಅಂತಷ್ಟೇ. ಮಕ್ಕಳಿಗೆ, ಗಂಡನಿಗೆ ಈಕೆ ಇಷ್ಟು ಮಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಗೌರವ ಇರಬೇಕು. ಅವರು ಕೆಲವು ಸರ್ತಿ ದೇ ಟೇಕ್ ಯು ಫಾರ್ ಗ್ರಾಂಟೆಡ್, ಆವಾಗ ಹೆಣ್ಮಕ್ಳಿಗೆ ಬೇಜಾರಾಗುತ್ತೆ. ಐ ಥಿಂಕ್ ದಟ್ಸ್, ಅದಕ್ಕೆ ನಾನು ಹೇಳಿದ್ದು, ಈಗ ಬೇರೆಯವ್ರು ನಮ್ಮನ್ನು ಟೇಕ್ ಯು ಫಾರ್ ಗ್ರಾಂಟೆಡ್ ಮಾಡೋಕ್ಕೆ ಮುಂಚೆ ನಾವೇ ನಮಗೊಂದು ನಮ್ಮ ಅಸ್ಮಿತೆ ಉಳಿಸ್ಕೊಂಡ್ರೆ, ಸೆಲ್ಫ್, ಹಾಂ, ಅವಾಗ ಯಾರಿಂದನೂ ಯಾವ ನಿರೀಕ್ಷೆನೂ ಇರಲ್ಲ, ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಲ್ಲ. ನಿಜ. ಇನ್ನೊಂದು, ಇಫ್ ಯು ಡೋಂಟ್ ಟೇಕ್ ರಿಸ್ಕ್ಸ್ ಯು ವಿಲ್ ಆಲ್ವೇಸ್ ವರ್ಕ್ ಫಾರ್ ಸಂಬಡಿ ಹೂಸ್ ಟೇಕಿಂಗ್ ಒನ್ ಅಂತ ಇದೆ. ವಾಟ್ ಆರ್ ರಿಸ್ಕ್ಸ್ ಟು ಯು? ಬಿಕಾಸ್ ಐ ಮೀನ್ ವಿಲ್ ಹ್ಯಾವ್ ಟು ಕಂಪ್ಲೀಟ್ ದಟ್ ಸೆಂಟೆನ್ಸ್. ನಿಮ್ಮ ಜೀವನದ ರಿಸ್ಕ್ಗಳು. ಜೀವನನೇ ರಿಸ್ಕು ಅಂತ. ಟ್ರೂ. ಅದ್ರ ಮಧ್ಯದಲ್ಲಿ ಬಂದಿರುವಂಥ ಲೇಯರ್ಸು ನೀವು ನೋಡೋದಾದರೆ ಪ್ರತಿನಿತ್ಯ ರಿಸ್ಕೆ. ಎದ್ದ ತಕ್ಷಣ ಈಗ ಅದೇನು ಬದುಕು ಅನ್ನೋದು ಯಾವುದಕ್ಕೆ ನಿಶ್ಚಯ ಅಲ್ವಲ್ಲ. ನಿಶ್ಚಯವಾಗಿ ನಾವು 50 ವರ್ಷ ಬದುಕ್ತೀವಿ ಅಂತ ಜಾತಕದಲ್ಲಿ ಹೇಳ್ಬೋದು ನಿಮಗೆ. ನೀವು ಮುತ್ತೈದೆಯಾಗಿ 86ನೇ ವಯಸ್ಸಿನಲ್ಲಿ ಇಂಥ ದಿವಸ ಇಂಥ ಗಳಿಗೆಲ್ಲಿ ಸಾಯ್ತೀರಿ ಅಂತ ಯಾರೋ ಜಾತಕ ನೋಡಿ ಹೇಳ್ಬೋದೇನೋ. ಆದರೂ ಯಾವುದು ಸುನಿಶ್ಚಯವಾಗಿ ಇಲ್ಲದೆ ಇದ್ದಾಗ ಬದುಕೇ ಒಂದು ರಿಸ್ಕೆ. ಪ್ರತಿನಿತ್ಯ ರಿಸ್ಕೆ, ಎಲ್ಲವೂ ರಿಸ್ಕೆ. ಮಾಡೋ ಅಡುಗೆನೂ ರಿಸ್ಕೆ, ತಿನ್ನೋವರೆಗೂ. ಇದು ಹೆಂಗಾಯ್ತಂದರೆ ಇದ್ರದ್ದು ಆಪೋಸಿಟ್ಟು ಗ್ರ್ಯಾಟಿಟ್ಯೂಡು, ಲವ್, ಜಾಯ್. ನೀವು ಪ್ರಪಂಚನ ಯಾವ ಥರ ನೋಡ್ತಾ ಹೋಗ್ತೀರೋ ಅದೇ ಬೆಳೀತಾ ಹೋಗುತ್ತೆ ಅಂತ. ಸೊ ಸುಂದರವಾಗಿ ನೋಡಿದ್ರು ಅದು ಹೆಚ್ಚಾಗಿ ಕಾಣ್ತಾ ಇರುತ್ತೆ, ರಿಸ್ಕ್ ಅಂತ ನೋಡಿದ್ರು ಅದು ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಸೊ ಐ ಆಮ್ ಶ್ಯೂರ್ ಇನಿಷಿಯಲ್ ಇಯರ್ಸ್ ಆಫ್ ಮ್ಯಾರೇಜ್ ನೀವು ಲೈಫ್ನ ಎಕ್ಸ್ಪೆಕ್ಟೇಷನ್ಸ್ಗಳೇನಿತ್ತು, ಆ್ಯಂಡ್ ಟಿಲ್ ದ ಟೈಮ್ ಯು ಸ್ಟಂಬಲ್ಡ್ ಅಪಾನ್ ಮದರ್ಹುಡ್, ವಾಟ್ ವಾಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಔಟ್ ಆಫ್ ಲೈಫ್? ಇಲ್ಲ, ನಾನು ನಿಮಗೆ ಹೇಳಿದ್ನಲ್ಲ, ಐ ಡೋಂಟ್ ಪ್ಲ್ಯಾನ್ ಲೈಫ್ ಅಟ್ ಆಲ್, ಸೊ ಐ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ಸ್. ಜಸ್ಟ್ ಗೋ ವಿತ್ ದ ಫ್ಲೋ. ಎಸ್, ಏನು ಬರುತ್ತೋ ಅವತ್ತಿಗೆ ಏನು ಸ್ವೀಕರಿಸ್ತೀವೋ ಅದನ್ನು ಸ್ವೀಕರಿಸ್ತೀವಿ. ಇನಿಷಿಯಲ್ ಇಯರ್ಸ್ ಹೆಂಗೆ ಎಂಜಾಯ್ ಮಾಡಿದ್ರಿ? ಎಂಜಾಯ್ ನಾಟ್ ಗೊತ್ತಿಲ್ಲ. ಐ ಥಿಂಕ್ ವಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ವಿತ್ ಈಚ್ ಅದರ್. ವಿ ಆಲ್ಸೋ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ವಿತೌಟ್ ಈಚ್ ಅದರ್. ವಿ ವರ್ ವರ್ಕಿಂಗ್ ವೆರಿ ಮಚ್. ಅವಾಗ ಇವರು ಹಾಸ್ಯ ಮಾಡೋರು, ರವಿ ಬೆಳಗೆರೆ, ನಮ್ಮಿಬ್ಬರನ್ನ. ನೀವಿಬ್ಬರು ಒಟ್ಟಿಗೆ ಮನೇಲಿರೋದೇ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಅನ್ನೋರು. ಹಾಗೆ ಅಂದರೆ ನಾವು ಏರ್ಪೋರ್ಟಲ್ಲೇ ಮೀಟ್ ಮಾಡ್ತಾಯಿದ್ವಿ ಎಷ್ಟೋ ಸರ್ತಿ. ಆ ಥರದ್ದೆಲ್ಲ ಬದುಕಿತ್ತು. ಆದರೂ ವಿ ಡಿಡ್ ಅ ಲಾಟ್ ಆಫ್ ಥಿಂಗ್ಸ್ ಟುಗೆದರ್. ಮಗು ಅನ್ನೋದನ್ನು ನಾವು ಯಾವತ್ತೂ ಪ್ಲ್ಯಾನೇ ಮಾಡಿರಲಿಲ್ಲ. ವಿ ನೆವರ್ ಪ್ಲ್ಯಾನ್ ಟು ಹ್ಯಾವ್ ಅ ಚೈಲ್ಡ್ ಆರ್ ಡಿಡ್ ನಾಟ್ ಪ್ಲ್ಯಾನ್ ನಾಟ್ ಟು ಹ್ಯಾವ್ ಅ ಚೈಲ್ಡ್. ಈವನ್ ದೇರ್ ವಾಸ್ ನೋ ಪ್ಲ್ಯಾನ್ ದೇರ್ ರಿಯಲಿ. ಇಂಥ ವಯಸ್ಸಿನಲ್ಲಿ ಇಷ್ಟ ಆಗಬೇಕು ಅದೆಲ್ಲ ಏನೂ ಇರಲಿಲ್ಲ. ಮಗು ವಾಸ್ ಅಗೇನ್, ಐ ಡೋಂಟ್ ನೋ, ಐ ಥಿಂಕ್ ಇಟ್ ವಾಸ್, ಐ ಕಾಂಟ್, ಇಟ್ ವಾಸ್ ನಾಟ್ ಪ್ಲ್ಯಾನ್. ಇಟ್ ವಾಸ್
It just happened. I was 30. It just happened. So, and then of course it was difficult. ಈಗ ಎಲ್ಲರಿಗೂ ಈ ಬಾಣಂತನ ಅನ್ನೋದು ಎಲ್ಲರಿಗೂ ಭಾಳ ಚಾಲೆಂಜಿಂಗು. ಎಂಥ ಹೆಣ್ಮಗಳಾದರೂ ಚಾಲೆಂಜಿಂಗ್. ನೀವು ಸುಖದ ಸುಪ್ಪತ್ತಿಗೆಯಲ್ಲಿರ್ಬೋದು, ಕ್ವೀನ್ ಎಲಿಜಬೆತ್ ಮಗಳಾಗಿರ್ಬೋದು, ಆದರೆ ನೀವು ಆ ಹೆರಿಗೆ ನೋವನ್ನು ಅನುಭವಿಸ್ಲೇಬೇಕು. ಅದಕ್ಕೆಲ್ಲ ಏನೋ ಅದೆಲ್ಲ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಬೆಟರ್ ಬೆಡ್ಡಲ್ಲಿ ಮಲಗಿರ್ಬೋದು, ಇನ್ಯಾವುದೋ ಒಬ್ಬ ಕೂಲಿ ಮಾಡೋ ಹೆಣ್ಮಗಳು ಪಾಪ ರಸ್ತೆಯಲ್ಲೇ ಅನುಭವಿಸ್ತಾ ಇರ್ಬೋದು ಆ ನೋವನ್ನು. ಆದರೆ ಆ ನೋವು ಅನ್ನೋದು ಎಲ್ರಿಗೂ ಸಮಾನವಾಗಿ ಅನುಭವಿಸ್ಬೇಕು. ಅದೆಲ್ಲ ಭಗವಂತ ಅದರಲ್ಲೆಲ್ಲ ಭಾಳ ಸಮಾನತೆ ಇಟ್ಟಿದ್ದಾನೆ. ಏನಾಯಿತು ಆಫ್ಟರ್ ಅದೊಂದು ಅವಸ್ಥೆ. ಎರಡನೇದು ಹೆಣ್ಮಕ್ಳಿಗೆ ಆ ಮೊದಲು 3 ತಿಂಗಳು ಭಾಳ ಕಷ್ಟ ಆಗುತ್ತೆ. ನಾನು ಅದನ್ನು ಅನೇಕರಿಗೆ ವಾರ್ನ್ ಮಾಡ್ತೀನಿ. ಈ ಸೀಮಂತ ಮಾಡ್ಕೊಳಕ್ಕೆ ಹೋದಾಗ ನಾವು ಬೇಬಿ ಶವರ್ ಅದು ಇದು ಅಂತ ಅವ್ರನ್ನ ದೇ ಆರ್ ಥಿಂಕಿಂಗ್ ಇಟ್ಸ್ ಗೋಯಿಂಗ್ ಟು ಬಿ ಆಸ್ ಬ್ಯೂಟಿಫುಲ್. ಇಟ್ ವೋಂಟ್ ಬಿ ದಸ್ ಅ ನ್ಯೂ ಲೈಫ್. ಅದಕ್ಕೆ ಅಂತ ಕಿರಿಚ್ತಾ ಇರುತ್ತೆ. ಅದಕ್ಕೆ ನಾವು ಯಾರು ಅಂತ ಗೊತ್ತಿರಲ್ಲ. ನಮ್ಗೆ ಆ ಮಗು ಗೊತ್ತಿಲ್ಲ, ಮಗುಗೆ ನಾವು ಗೊತ್ತಿಲ್ಲ, ಆಯಿತಾ. ನಾನು ತಾಯಿನೋ ಪಕ್ಕದ ಮನೆಯವಳ ತಾಯಿ, ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ. ಸೊ ಅದು ಕಿರಿಚ್ತಾ ಇರುತ್ತೆ, ನಿದ್ದೆ ಮಾಡಲ್ಲ. ಆಮೇಲೆ ನಿಮಗೆ ಶರೀರದಲ್ಲಿ ಅಷ್ಟೊಂದು ಬದಲಾವಣೆಗಳಾಗೋಗಿರುತ್ತೆ. ಹಾರ್ಮೋನಲ್ ಚೇಂಜು ಎಲ್ಲ ಥರದ್ದು. ಸಿಸೇರಿಯನ್ ಆದರೆ ಕೆಲವು ಥರದ ಬದಲಾವಣೆಗಳು, ನ್ಯಾಚುರಲ್ ಬರ್ತಾದರೆ ಒಂಥರ. ಸೊ ಹಾಗೆ ಆ 3 ತಿಂಗಳು ಭಾಳ ಕನ್ಫ್ಯೂಸಿಂಗು. ಎಷ್ಟೋ ಸರ್ತಿ ಈ ಸನ್ನಿ ಅನ್ನೋದನ್ನು ಹಿಂದೆ ಎಲ್ಲ ಸನ್ನಿ ಅನ್ನೋದು ಭಾಳ ಆಗೋದಂತೆ. ಅಂದರೆ ಅದೊಂಥರ ಹಿಸ್ಟೆರಿಕಲ್ ಆಗಿಬಿಡೋರು ಹೆಣ್ಮಕ್ಳು. ನೀವು ಇದನ್ನು ನೋಡಿದ್ರೆ, ಶರಪಂಜರ ನೋಡಿದ್ರೆ ಅವಳಿಗೆ ಆ ಬಾಣಂತನದಲ್ಲೇ ಅದಾಗೋದು ಟ್ರಿಗರ್ ಆಗುತ್ತೆ ನಿಮಗೆ. ಸೊ ಈ ಥರದ್ದೆಲ್ಲ ಹೆಣ್ಮಕ್ಳಿಗೆ. ಮತ್ತು ಆ ಮಗು ಏನು ಕಿರಿಸ್ತಾ ಇದೆಯಲ್ಲ ಅಂತ ಸಿಟ್ಟು ಬರುತ್ತೆ ಆ ಮಗು ಬಗ್ಗೆ. ಆಮೇಲೆ ನನ್ನ ಬದುಕು ಇಷ್ಟೇ ಅನಿಸ್ಬಿಡುತ್ತೆ. ಎಸ್ಪೆಷಲಿ ಫಾರ್ ಪೀಪಲ್ ಲೈಕ್ ಯು ಆ್ಯಂಡ್ ಮೀ ಹೂ ಆರ್ ವರ್ಕಿಂಗ್. ಇಷ್ಟೇನೋ ಲೈಫು, ಹೌದಾ, ಇನ್ಮೇಲೆ ಮನೆಯಲ್ಲೇನಾ ಇದು ನೋಡ್ಕೊಂಡು ಹೀಗೆ ಕೂತ್ಬಿಡೋದಾ, ನಾನು ಎಂದೂ ವಾಪಸ್ ಹೋಗೋಕ್ಕಾಗಲ್ಲ ಪ್ರಪಂಚದೊಳಗೆ. ಅವರೆಲ್ಲ ನೋಡಿ ಪಿಕ್ನಿಕ್ ಹೋಗ್ತಿದ್ದಾರೆ, ಇನ್ಯಾರು ಸಿನಿಮಾಕ್ಕೆ, ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಈ ಥರದ್ದೆಲ್ಲ ತುಂಬ, ಅದೆಲ್ಲ ತಾಯಿಗೆ ಮಾತ್ರ ಆಗುತ್ತೆ, ತಂದೆಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗೇನೋ ಮೆಟರ್ನಿಟಿ ಲೀವ್, ಅವ್ರಿಗೆ ಪೆಟರ್ನಿಟಿ ಲೀವ್ ಕೊಡ್ತಾರಂತೆ, ಗೊತ್ತಿಲ್ಲ ನನಗೆ. ಬಟ್ ಇದೆಲ್ಲ ಅನುಭವಿಸೋಕ್ಕಾಗಲ್ಲ ತಂದೆ ಕೈಲಿ. ಎಮೋಷ್ನಲಿ. ಸೊ ಈ ಎಲ್ಲವೂ ಇದೊಂದು 3-6 ತಿಂಗಳಾಗತ್ತೆ ಸೆಟ್ಲ್ ಆಗೋಕ್ಕೆ. ಸೊ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ನನಗೇನಾಯಿತು 6 ತಿಂಗಳಲ್ಲ, ಇವತ್ತಿನವರೆಗೂ ಅದನ್ನು ಅನುಭವಿಸ್ತಾ ಇದೆ. ಅಷ್ಟೇ ವ್ಯತ್ಯಾಸ. ನನಗೆ ಬೇರೆಯವ್ರಿಗೆ ಏನು ವ್ಯತ್ಯಾಸ ಅಂದರೆ, ಅವ್ರಿಗೆ 6 ತಿಂಗಳಾದಮೇಲೆ ಆ ಮಗುಗೆ ನೀನು ತಾಯಿ ಅಂತ ಗೊತ್ತಾಗುತ್ತೆ. 1 ವರ್ಷ ಆದಮೇಲೆ ಅಮ್ಮ ಅಂತ ಮಾತಾಡ್ಸುತ್ತೆ. 3 ವರ್ಷಕ್ಕೆ ಅದಕ್ಕೆ ಏನಾಗಬೇಕೋ ಅದು ಸ್ಕೂಲಿಗೆ ಸೇರಿಸ್ತೀರಿ. ಇದೆಲ್ಲ ಬೇರೆಯವ್ರ ಲೈಫಲ್ಲಿ ನಡೆಯುತ್ತೆ. ನನಗೆ ಆ ಬಾಣಂತನದ ಅವಸ್ಥೆ ಇವತ್ತಿನವರೆಗೂ ಕಂಟಿನ್ಯೂ ಆಗಿದೆ. ಅಷ್ಟೇ ವ್ಯತ್ಯಾಸ ಅಂತ ಹೇಳೋದಾಗಿದ್ದರೆ. ಅದು ಅವ್ರವ್ರ ಬದುಕು. ಇದು ಭಗವಂತ ಕೊಟ್ಟಿದ್ದೆ. ಯಾಕೆ ನೀವು ಮರ್ಸಿಡೀಸ್ ಬೆನ್ಸ್ ಕೊಟ್ಟರೆ ಬೇಕು, ಮಗು ಈ ಥರದ್ದಾದರೆ ಬೇಡವಾ ಅಲ್ವಾ? ಏನೇನು ಕೊಡ್ತಾನೋ ಎಲ್ಲ ಸ್ವೀಕರಿಸ್ಬೇಕು ನಾವು. ವಿ ಹ್ಯಾವ್ ಟು. ಈ ಮನಸ್ಥಿತಿ ತಕ್ಷಣ ಬರುತ್ತೆ ಅಂತ ನಾವೇನು ಹೇಳೋಕ್ಕಾಗಲ್ಲ ಅಲ್ವಾ? ಈ ಸೋ ಕಾಲ್ಡ್ ನಾರ್ಮಲ್ ಮಕ್ಕಳ ಬಗ್ಗೆನೇ ಸಿಟ್ಟು ಬರ್ತಾ ಇರುತ್ತೆ. ಸೋ ಕಾಲ್ಡ್ ನಾರ್ಮಲ್ ಮಕ್ಕಳ ಜೊತೆನೇ ಜಗಳ ಆಗ್ತಾ ಇರುತ್ತೆ. ಹೇಳಿದ ಮಾತು ಕೇಳಲ್ಲ, ಅದು ಯಾವುದೋ ಪಬ್ಜಿ ಆಡ್ತಾರೆ ಏನೋ. ಸೊ ಅದನ್ನೆಲ್ಲ ನಾವು ಸ್ವೀಕರಿಸಲ್ವೇ? ಇದನ್ನು ಸ್ವೀಕರಿಸ್ಬೇಕು ಅಷ್ಟೆ. ವಿ ಡಿಸ್ಕವರ್ಡ್ ದಟ್ ಹಿಸ್ ಮೈಲ್ ಸ್ಟೋನ್ಸ್ ಆರ್ ನಾಟ್ ನಾರ್ಮಲ್ ಇಮಿಡಿಯೇಟ್ಲಿ. ಐ ಥಿಂಕ್ ಫಸ್ಟ್ 3 ಮಂತ್ಸಲ್ಲೇ ಗೊತ್ತಾಗಿತ್ತು ದಟ್ ಹಿ ವಿಲ್ ನಾಟ್ ಹ್ಯಾವ್ ಮೈಲ್ ಸ್ಟೋನ್ಸ್. ಏನು ಇದು ಮಕ್ಕಳು ಅದೇನು ಮಗುಚ್ಕೊಳ್ತಾರೆ 3ನೇ ತಿಂಗಳಿಗೆ, 6ನೇ ತಿಂಗಳಿಗೆ ಎದ್ದು ನಡೆಯೋಕ್ಕೆ ಶುರು ಮಾಡ್ತಾರೆ, ನಡೆಯೋ ಪ್ರಯತ್ನ ಮಾಡ್ತಾರೆ. 1ನೇ ವಯಸ್ಸಿಗೆ ನಡೀತಾರೆ. ಆಮೇಲೆ ಮಾತು ಅಷ್ಟೊತ್ತಿಗಾಗಲೇ ಕೆಲವು ಮಕ್ಳಿಗೆ ಬಂದುಬಿಡುತ್ತೆ ತೊದಲು ಮಾತು, ಅಥವಾ 2 ವರ್ಷಕ್ಕೆ ಬರುತ್ತೆ. ಕೆಲವು ಮಕ್ಕಳಿಗೆ, ಈಗ ನಾನು ಫಾರ್ ಎಕ್ಸಾಂಪಲ್ 3 ವರ್ಷ ಮಾತೇ ಆಡಿರಲಿಲ್ವಂತೆ, 3ನೇ ವಯಸ್ಸಿಗೆ ಸ್ಪಷ್ಟವಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಸೊ ತೊದಲು ನುಡಿ ಅನ್ನೋದು ನನಗಿರಲೇ ಇರಲಿಲ್ಲ ಅಂತ. ಹಾಗೆ ಮೈಲ್ ಸ್ಟೋನ್ಸ್ ಇರುತ್ತಲ್ಲ, ಅದು ಯಾವುದು ಇಲ್ಲ ಅನ್ನೋದು ಮೊದಲನೇ 3-4 ತಿಂಗಳಲ್ಲೇ ಗೊತ್ತಾಗೋಯ್ತು. ಅದಾದಮೇಲೆ ಸ್ಟ್ರಗಲ್ಲೇ. ಏನು ಸಮಸ್ಯೆ ಅನ್ನೋದು ಗೊತ್ತಾಗೋಕ್ಕೆ 10 ವರ್ಷ ಆಗೋಯ್ತಾ ಅಂತ. ನೋಬಡಿ ನ್ಯೂ ವಾಟ್ ಈಸ್ ಪ್ರಾಬ್ಲಮ್. ಹೀಸ್ ಅ ವೆರಿ ಬ್ಯೂಟಿಫುಲ್ ಚೈಲ್ಡ್. ಯು ಸಿ, ಅವನಿಗೆ ನಾರ್ಮಲ್ ಆಗಿ ಮಕ್ಕಳು ಇಫ್ ದೇ ಆರ್ ನಾಟ್ ದ ಯೂಶ್ವಲ್ ಕೈಂಡ್, ಏನಾಗುತ್ತೆ, ಆ ಮಂಗೋಲಾಯ್ಡ್ ಐಸ್ ಬರುತ್ತೆ, ಸ್ವಲ್ಪ ಡಿಸ್ಟಾರ್ಷನ್ ಇರುತ್ತೆ ಫೇಸಲ್ಲಿ. ಮತ್ತು ತಲೆ ಶೇಪು ಕೆಲವು ಮಕ್ಕಳಿಗೆ ಚೆನ್ನಾಗಿರಲ್ಲ, ನಾರ್ಮಲ್ ಆಗಿರಲ್ಲ, ರೌಂಡ್ ತಲೆ ಇರಲ್ಲ. ಹೀಗೆ ಇವನಿಗಿದು ಯಾವ ಲಕ್ಷಣಗಳು ಇರಲಿಲ್ಲ. ಹೀಸ್ ಫೇಸ್ ಇಸ್ ವೆರಿ ಈಸ್ ಜಸ್ಟ್ ಲೈಕ್ ಅವಿನಾಶ್. ನಂಗೆ ಮೊನ್ನೆ ಶಿವಣ್ಣ ಹೇಳ್ತು, ಉಯ್ಯೋ ಅವಿನಾಶ್ ಥರಾನೇ ಇದ್ದಾನಲ್ಲ ಅಂತ ಶಿವಣ್ಣ ಹೇಳ್ತಾಯಿದ್ರು. ಹಾಗೆ ಈಸ್ ಎಕ್ಸಾಕ್ಟ್ಲಿ ಲೈಕ್ ಅವಿನಾಶ್. ಈಸ್ ವೆರಿ ಬ್ಯೂಟಿಫುಲ್ ಬಾಯ್. ಸೊ ನಮಗೆ ಏನು ಸಮಸ್ಯೆ ಅಂತಲೇ ಗೊತ್ತಾಗಲಿಲ್ಲ.
ನಡೆಯೋಕ್ಕಾಗ್ತಿಲ್ಲ, ಮಾತು ಬರ್ತಿಲ್ಲ. ಆಫ್ಕೋರ್ಸ್ ಮೆಂಟಲ್ ಫ್ಯಾಕಲ್ಟೀಸು ಆ ವಯಸ್ಸಿಗೆ ಬೇಕಾದ್ದಿಲ್ಲ. 9ನೇ ವಯಸ್ಸಿಗೋ ಏನೋ ಒಂದು ಸರ್ತಿ ನ್ಯೂರಾಲಜಿಸ್ಟ್ ಫೇಲ್ಡಸ್. ಫಸ್ಟ್ 10 years ಆಲ್ ದ ನ್ಯೂರಾಲಜಿಸ್ಟ್ ಫೇಲ್ಡಸ್. ಯಾರಿಗೂ ಏನು ಅಂತ ಗೊತ್ತಾಗಲಿಲ್ಲ. ದೊಡ್ಡ ದೊಡ್ಡ ನ್ಯೂರಾಲಜಿಸ್ಟು ಯಾರಿಗೂ ಅದೇನು ಅಂತ ಗೊತ್ತಾಗಲಿಲ್ಲ. ರಿಪೀಟೆಡ್ಡಾಗಿ ಕನ್ವಲ್ಷನ್ ಬರೋದು ಎವ್ರಿ ಮಂತ್ ಬರೋದು. ನಮ್ಗೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಗೊತ್ತಾಗಿದ್ದು ಆವಾಗಲೇ. ಯಾವಾಗ ಅಮಾವಾಸ್ಯೆ ಯಾವಾಗ ಹುಣ್ಣಿಮೆ, ನೋಡು ಇವತ್ತು ಹುಣ್ಣಿಮೆನ ನೋಡು ಅಂತ. ಬಿಕಾಸ್ ನಿಮಗೆ ದ ವಾಟರ್ ಇನ್ ದ ಬಾಡಿ ರಿಯಾಕ್ಟ್ಸ್ ಟು ದ ಸೈಂಟಿಕ್ ಇದು ನಿಮಗೆ ಟು ಫುಲ್ ಮೂನ್ ಆ್ಯಂಡ್ ಹೈ ಟೈಡ್ ಲೋ ಟೈಡ್ ಎಲ್ಲ ಹೇಳ್ತೀವಲ್ಲ ಸಾಗರದಲ್ಲಿ, ಹಾಗೆ. ಸೊ ಅದು. ಎರಡನೇದು ಫ್ಲೆಮ್. ಹೇಗೆ ಅಂದರೆ ನ್ಯೂಮೋನಿಯಾ ಥರ ಫ್ಲೆಮ್ಮು ಎವ್ರಿ ಮಂತ್. ಅದರಿಂದ ರಿಕವರ್ ಆಗೋಕ್ಕೆ ಮತ್ತೆ ನೆಕ್ಸ್ಟ್ ಬಂದ್ಬಿಡೋದು ಸೈಕಲ್ ಹಂಗೆ. ಸೊ ಇದು ನೋ ಬಡಿ ನ್ಯೂ ವಾಟ್ ವಾಸ್ ಗೋಯಿಂಗ್ ಆನ್. ಒನ್ ಡೇ ಡಾಕ್ಟರ್ ಗಂಗಾಧರ್ ಅಂತ ಅವರು ನಿಮ್ಯಾನ್ಸಲ್ಲಿ ಚೇರ್ಮನ್ ಆಗಿದ್ದರು. ಸೌಂದರ್ಯ ಅಂತ ಒಬ್ಬರು, ದೇ ವಾಸ್ ಅ ಹೀರೋಯಿನ್ ಕಾಲ್ಡ್ ಶಿ ವಾಸ್ ವೆರಿ ಡಿಯರ್ ಟು ಮೀ, ಸೌಂದರ್ಯಾಸ್ ಅಂಕಲ್. ಅವರು he said bring him over, let me see him. So I didn't go to see him. I went to another doctor called Dr. Gautam. He said he's a younger guy, he's a geneticist, you take him there. He saw him and said Wolfram syndrome. ನೋಡಿದ ತಕ್ಷಣ ಹೇಳಿದ್ರು ಅದೇನು, ಅವರು ಆ ನೋಸ್ ಬ್ರಿಡ್ಜಲ್ಲಿ ಇಲ್ಲಿ ಇದು ಫ್ಲ್ಯಾಟ್ ಆಗಿರುತ್ತೆ, ಅದೊಂದನ್ನಿಟ್ಟು ಹೇಳಿದ್ರು, ಓ ಹಿ ಹ್ಯಾಸ್ ದ ಫೀಚರ್ಸ್ ಆಫ್ ವುಲ್ಫರ್ಶಾನ್ ಸಿಂಡ್ರೋಮ್ ಅಂತ. ಏನು ವುಲ್ಫರ್ಶಾನ್ ಸಿಂಡ್ರೋಮ್ ಅಂದರೆ XY ಕ್ರೋಮೋಸೋನಲ್ಲಿ ತಲೆನೇ ಕಟ್ಟಾಗ್ಬಿಟ್ಟಿರುತ್ತೆ. ಸೊ ಇಟ್ ಈಸ್ ಇರ್ರಿವರ್ಸಿಬಲ್, ದೆರ್ ಇಸ್ ನಥಿಂಗ್, ಏನೋ ದೆಸೆ ಏನೋ ಸ್ಟೆಮ್ ಸೆಲ್ ಅದು ಮಾಡಿ ಇದು ಮಾಡಿ ಏನೋ ದೇರ್ ನೋ ವೇ ವಿ ಕ್ಯಾನ್ ಚೇಂಜ್ ದ ವೇ ಹೀ ಈಸ್. ಆ್ಯಂಡ್ ಐ ಥಿಂಕ್ ಎಷ್ಟೋ ಸಾವಿರ ಲಕ್ಷ ಅದರಲ್ಲಿ ಒಂದು ಭಾರತದಲ್ಲಿ ಇದ್ದಾರಾ ಅಂತಲೇ ಗೊತ್ತಿಲ್ಲ ಈ ಸಿಂಡ್ರೋಮ್ ಇರೋರು. ಆ್ಯಂಡ್ ಹಿ ಸೆಡ್, ಈಗ ನನಗೆ ಈಚೆಗೆ ಇದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇದು ನೆಸೆಸರಿ ಈವಿಲ್ ಅಂತ ಅಷ್ಟೇ ಹೇಳ್ಬೋದು, ಆದರೆ ಈವಿಲ್ ಹೌದು. ಯಾವುದೋ ಒಂದು ಈ ತಮಿಳ್ ಚಾನಲ್ನವರು ಒಂದು ಬಂದು ನಮ್ಮ ಮನೆಯೆಲ್ಲ ಶೂಟ್ ಮಾಡ್ಕೊಳೋದು. ಮೈ ಸನ್ ವಾಸ್ ಸಿಟ್ಟಿಂಗ್ ದೇರ್, ದೇ ಕ್ಯಾಪ್ಚರ್ಡ್ ಹಿಮ್ ಆಲ್ಸೋ. ಮುಂಚೆ ಎಲ್ಲ ಐ ವುಡ್ ನಾಟ್ ಲೆಟ್ ಎನಿಬಡಿ ಕ್ಯಾಪ್ಚರ್ ಹಿಮ್, ನೌ ಐ ಸೇ ಇಟ್ಸ್ ಓಕೆ, ನೌ ಲೆಟ್ ದ ವರ್ಲ್ಡ್ ಅಕ್ಸೆಪ್ಟ್ ಮೀ ಅಲಾಂಗ್ ವಿತ್ ಹಿಮ್. ಕೆಳಗಡೆ ಒಂದು ಕಾಮೆಂಟು, ನೀನು ಮಾಡಿದ್ದಕ್ಕೆ ಅನುಭವಿಸ್ತಾ ಇದೆಯಾ, ಸಮಥಿಂಗ್ ಲೈಕ್ ದ್ಯಾಟ್. ಇದು ನಮಗೆ ಸಂಶಯ ಇತ್ತು, ಎಲ್ಲ ಅಪ್ಪಮ್ಮನಿಗೂ ಇರುತ್ತೆ. ಸೊ ಐ ಆಸ್ಕ್ ದಟ್ ಗೈ, ನನ್ನಿಂದನ ಇವರಿಂದನ ಯಾರಿಂದ ಅಂತ. ಹಿ ಸೆಡ್ ಯು ಆರ್ ಜಸ್ಟ್ ಅನ್ಲಕ್ಕಿ. ಹಿ ಸೆಡ್ ಇಟ್ ಈಸ್ ನಾಟ್ ಜೆನೆಟಿಕ್, ಯು ಆರ್ ಜಸ್ಟ್ ಅನ್ಲಕ್ಕಿ. ಕೆಲವರು ನಿಮ್ಮಿಬ್ಬರಿಗೂ ವಯಸ್ಸು ಗ್ಯಾಪ್ ಜಾಸ್ತಿ ಇದೆ, ಅದಕ್ಕೆ ಹಿಂಗಾಯಿತು, ನೀನು 30ನೇ ವಯಸ್ಸಿಗೆ ಮಗು ಮಾಡ್ಕೊ. ಇದೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಬರೀತಾರೆ. ಏನು ಗೊತ್ತಿರುತ್ತೆ ಅವ್ರಿಗೆ ನಮ್ಮ ಲೈಫ್ ಬಗ್ಗೆ? ಏನೂ ಗೊತ್ತಿರಲ್ಲ, ಆದರೂ ಬರೀತಾರೆ. ನೀನು ಲೇಟ್ ಮ್ಯಾರೇಜು, ನನಗೆ ಲೇಟ್ ಮ್ಯಾರೇಜ್ ಅಲ್ವೇ ಅಲ್ಲ. But what gives them the right? I have no idea. No, why I'm saying this is, we discovered all that. And then Dr. Neeraj Patil ಅಂತ ಲಂಡನ್ ಲ್ಯಾಂಬತ್ ಬೋರೋಗೆ ಅವರು ಇದಾಗಿದ್ದರು, ಮೇಯರ್ ಆಗಿದ್ದರು, ಕನ್ನಡದವರು. ನೀರಜ್ ಪಾಟೀಲು ನ್ಯೂರಾಲಜಿಸ್ಟು. ಅವರ ಬಸವೇಶ್ವರ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಬಸವೇಶ್ವರ ಸ್ಟ್ಯಾಚ್ಯೂ ಆ ಥೇಮ್ಸ್ ನದಿಗೆ ಈ ಕಡೆ ಇದೆ, ಅದು ಆ ಕಡೆ ಪಾರ್ಲಿಮೆಂಟ್ ನೋಡ್ತಾ ಇರುತ್ತೆ, ಬ್ರಿಟಿಷ್ ಪಾರ್ಲಿಮೆಂಟ್ನ. ಸಚ್ ಅನ್ ಅಮೇಝಿಂಗ್ ಫೀಟ್ ಅದಲ್ವಾ ಲಂಡನ್ನಲ್ಲಿ ಮಾಡೋದು. ಅವರು ನೀರಜ್ ಪಾಟೀಲ್ ಸೆಡ್, ಯು ಡೂ ಎ ಟೆಸ್ಟ್ ಟು ಸಿ ವೈ ದಿಸ್ ಹ್ಯಾಪನ್ಡ್. ಯಾರೂ ಮಾಡಲ್ಲ, ಮಾಡಿದ್ರೆ ಡೈವರ್ಸ್ಗಳಾಗ್ಬಿಡುತ್ತೆ ಅಲ್ವಾ? ಯಾರಿಂದ ಇದು ಯಾರು ಕಾರಣ ಅಂತ ಗೊತ್ತಾಗ್ಬಿಟ್ರೆ ಡೈವರ್ಸ್ಗಳಾಗ್ಬಿಡಲ್ವಾ? ಅದಕ್ಕೆ ಯಾರೂ ಮಾಡಲ್ಲ, ಆದರೆ ನೀನು ಮಾಡು ಅಂತ. ಸೊ ವಿ ಡಿಡ್ ದಟ್ ಆಲ್ಸೋ. ವಿ ಆರ್ ನಾಟ್ ದ ರೀಸನ್, ನಾವಿಬ್ಬರೂ ಅಲ್ಲ ಅದಕ್ಕೆ ಕಾರಣ, ನಮ್ಮ ಫ್ಯಾಮಿಲಿನೂ ಅಲ್ಲ. ಅಂದರೆ ಆ ಫ್ಯಾಮಿಲಿ ಲೈನಲ್ಲಿ ಕೆಲವ್ದು ಬರುತ್ತೆ ಗೊತ್ತಾ, ಹೆರಿಡಿಟ್ರಿಯಾಗಿ, ಅದು ಅಲ್ಲ. ಜಸ್ಟ್ ಇದಕ್ಕೆ ನೀವು ಹೇಳಿದ್ದು ಕೆಲವುದೆಲ್ಲ ಆಗ್ಬೇಕಂತಿದೆ, ಆಗತ್ತೆ. ಏನು ಇದಕ್ಕೆಲ್ಲ. ಮತ್ತು ನನಗೆ ಅಲ್ಲಿವರೆಗೂ ಒಂದು ನಂಬಿಕೆ ಇತ್ತು ಬದುಕಲ್ಲಿ, ಯಾವುದನ್ನೂ ಮೆಟ್ಟಿ ನಿಂತು ಬಿಡ್ಬೋದು ಅಂತ, ಅಥವಾ ಇಂಪಾಸಿಬಲ್ ಅನ್ನೋದು ಇಲ್ಲ ಜಗತ್ತಲ್ಲಿ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಅಂತ. ಪರಿಹರಿಸಲಾಗದ ಸಮಸ್ಯೆ ಅನ್ನೋದು ಹೀಗಿರುತ್ತೆ ಅನ್ನೋದು ಅವನ ಮೂಲಕ ನನಗೆ ಪರಿಚಯ ಆಗಿದ್ದು. ಇಟ್ ಈಸ್ ದ ವೇ ಹೀ ಈಸ್ ಗೋಯಿಂಗ್ ಟು ಬಿ. ನಮಗೊಂದು ನಮ್ಮಲ್ಲೇ ಒಂದು ಆ್ಯರೋಗೆನ್ಸ್ ಇರುತ್ತೆ ಗೊತ್ತಾ, ಏನು ದೊಡ್ಡ ಸಮಸ್ಯೆ ನಾವು ಬಗೆಹರಿಸೋಕ್ಕಾಗದೇ ಇರೋದು,
ಬಗೆಹರಿಸಿ ತೋರಿಸ್ತೀವಿ ನೋಡೋಣ ಇದನ್ನು, ಆಗಲ್ಲ ನಿಮಗೆ. ಸೊ ಈ ಥರದ್ದು ಸ್ವೀಕೃತಿ ಬರುತ್ತೆ. ಒಟ್ಟು ಐ ಥಿಂಕ್ ಆ್ಯಸ್ ಅ ಪರ್ಸನ್ ಐ ಚೇಂಜ್ಡ್ ಕಂಪ್ಲೀಟ್ಲಿ. ಇಟ್ ಹಸ್ ಚೇಂಜ್ಡ್ ಬೋತ್ ಆಫ್ ಅಸ್. ಕೇಳೋ ಪ್ರಶ್ನೆಗಳು ಬದಲಾಗತ್ತೆ, ಜೀವನ ನೋಡೋ ರೀತಿ ಬದಲಾಗತ್ತೆ, ಎಲ್ಲವೂ ಏನ್ ಚೇಂಜ್ expectation ಎಲ್ಲವೂ ಚೇಂಜ್ ಎಲ್ಲ- ಆಗಿಬಿಡುತ್ತೆ. ಎಲ್ಲವೂ ಚೇಂಜ್ ಆಗಿಬಿಡುತ್ತೆ. ಇಡೀ ನಿಮ್ಮ ಬದುಕನ್ನು ನೋಡೋ ರೀತಿ, ನೀವು ಯಾರು, ಯಾಕೆ ಬಂದ್ರಿ, ನನಗೆ ಯಾಕೆ ಹೀಗೆ, ಏನ್ ಬೇಕು ಜೀವನದಿಂದ ಈಗ ಮುಂದೆ. ನನಗೆ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಎಲ್ಲ ಹಂತದಲ್ಲೂ ಬರುತ್ತೆ ನಮಗೆ ಅಲ್ವಾ. ನಮ್ಮ ಅಪ್ಪ ಅಮ್ಮ ಯಾಕೆ ಹೀಗಿದ್ದಾರೆ, ಅವ್ರ ಅಪ್ಪ ಅಮ್ಮ ಹಾಗಿದ್ದಾರೆ, ಅವ್ರ ಮನೇಲಿ 2 ಕಾರು ಇದೆ, ನಮ್ಮ ಮನೇಲಿ 1 ಕಾರು ಇಲ್ಲ ಅಂತನೋ, ಅಥವಾ ನನ್ನ ಗಂಡ ಯಾಕಿದ್ದಾನೆ, ಅವಳು ನೋಡು ಅವಳು ಗಂಡ ನೋಡು ಅಂತನೋ, ನನಗೆ ಯಾಕೆ ಹೀಗೆ ಅನ್ನೋದಿದೆಯಲ್ಲ, ನನಗೆ ಯಾಕೆ ಹೀಗೆ ಹೊರಟೋಗುತ್ತೆ. ಪ್ರಾರಂಭದಲ್ಲಿ ಅದು ಮಾತ್ರ ಇರುತ್ತೆ. ಎಲ್ಲರ ಮನೆ ಮಕ್ಕಳು ಅಂತಾರೆ, ಆದರೆ ನಮ್ಮ ಮನೆ ಮಕ್ಕಳು ಆಗಿಲ್ಲ ಅಂದಾಗ ನಮ್ಮಲ್ಲೇ ಒಂದು ಅನಿಸುತ್ತಲ್ಲ, ಅದೆಲ್ಲ ಕ್ರಮೇಣ ಹೊರಟೋಗುತ್ತೆ ಅನ್ಸುತ್ತೆ. ನೀವೇ ಹೇಳ್ದಂಗೆ ಯು ಲರ್ನ್ ಅಕ್ಸೆಪ್ಟೆನ್ಸ್. ಎಲ್ಲಾನು ಕೊಟ್ಟಾಗ ಓ ಅಂತ ಪ್ರಶ್ನೆ ಮಾಡದೆ ತಗೊಳ್ಳೋ ನಾವು ಈ ಥರದ್ದು ಬಂದಾಗ, ಕೆಲವು ಸತಿ ಡಿಫ್ರೆಂಟ್ ಆಗಿರೋದು ಬಂದಾಗ ಮಾತ್ರ ಯಾಕೆ ವಿಕ್ಟಿಮೈಸ್ ಆಗಿ ಕೂರಬೇಕು ಅನ್ನೋದು ಜೀವನ ಹಾಗಿದ್ರೆ ಕಲಿಸುತ್ತೆ ಅಷ್ಟೇ. ಹಾಗಂತ ನನಗೆ ಅನೇಕರು ನೀವು ಬಂದು ದಯವಿಟ್ಟು ಸ್ವಲ್ಪ ಒಂದು ಮೋಟಿವೇಶ್ನಲ್ ಟಾಕ್, ನಾನು ಯಾರಿಗೂ ಮೋಟಿವೇಶ್ನಲ್ ಟಾಕ್ ಎಲ್ಲ ಕೊಡೋಲ್ಲ. ನಾನು ಮೋಟಿವೇಶ್ನಲ್ ಟಾಕ್ ಕೊಡೋಕ್ಕೆ ನಾನು ಯಾರು ಅಂತ ನನಗನ್ಸುತ್ತೆ. ಅಥವಾ ಈ ನನಗೆ ತುಂಬ ಅವಾಯ್ಡ್ ಮಾಡೋದು ಯಾವ ಫಂಕ್ಷನ್ಗಳು ಗೊತ್ತಾ, ಈ ಥರ ಶಾಲೆಗಳಿಗೆ ಹೋಗೋದು, ಈ ಥರ ಮಕ್ಕಳಿರೋ ಅಪ್ಪ ಅಮ್ಮನ ಮಾತಾಡ್ಸೋದು. ನಾನೇನೋ ಭಾಳ ದೊಡ್ಡ ಉದಾಹರಣೆ ಅಂತ ಅವ್ರಿಗೆ ತೋರಿಸ್ಕೋಬೇಕಂತ ದೇವರಣೆವಲ್ಲ. ಅವ್ರು ಅನುಭವಿಸ್ತಾ ಇರೋ ಎಲ್ಲನೂ ನಾನು ಅನುಭವಿಸ್ತಾ ಇದ್ದೀನಿ. ನಂದು ಪ್ರಪಂಚಕ್ಕೆ ಬೇರೆ ಒಂದು ಮುಖ ಕಾಣ್ತಾ ಇದೆ ಅಷ್ಟೇ. ಹಾಗಂತ ನಾನು ಯಾರನ್ನೂ ಇನ್ಸ್ಪೈರು ಮೋಟಿವೇಟ್ ಎಲ್ಲ ಮಾಡೋ ಅಷ್ಟು ನನಗೆ ಶಕ್ತಿ ಇದೆ ಅಂತ ನನಗನ್ಸಲ್ಲ. ನನ್ನ ಬದುಕನ್ನು ನಾನು ಬದುಕಕ್ಕೆ ಸ್ವಲ್ಪ ಮಟ್ಟಿಗೆ ಶಕ್ತಿ ಇದೆ. ಕೆಲವು ಸತಿ ಕುಗ್ಗಿ ಹೋಗ್ತೀವಿ, ಕೆಲವು ಬೆಳಗ್ಗೆಗಳು ಯಾಕೆ ಬರ್ತವೆ ಅಂತ ಅನಿಸ್ತವೆ, ರಾತ್ರಿ ಕಳೀದೇ ಇರಲಿ ಅಂತ ಕೆಲವು ಸತಿ ಅನಿಸುತ್ತೆ, ಬೆಳಕು ಹರಿದೇ ಇರಲಿ ಅಂತ ಕೆಲವು ಸತಿ ಅನಿಸುತ್ತೆ. ಇದೆಲ್ಲ ಎಲ್ರಿಗೂ ಆಗ್ತಾ ಇರುತ್ತೆ. ನಿಮ್ಮ ನೋವಿನ ಸಮಯದಲ್ಲಿ ಸಮಾಧಾನ ಹೇಳುವಂಥ ಸ್ನೇಹಿತರಿದ್ದಾರಾ, ಪುಸ್ತಕಗಳಿವೆಯಾ, ದೇವರನ್ನು ನಂಬ್ತೀರಾ, ಅಥವಾ ಅವಿನಾಶ್ ಸರೇನಾ? ಏನಾಗ್ಬಿಟ್ಟಿದೆ, ಅಳು ಅನ್ನೋದಿದೆಯಲ್ಲ, ಬೆಸ್ಟ್ ವೆಂಟ್ ಏನು, ನಿಮ್ಮ ದುಃಖವನ್ನು, ಯುವರ್ ಗ್ರೀಫ್, ವಾಟ್ ಈಸ್ ದ ಬೆಸ್ಟ್ ವೇ ಟು ವೆಂಟ್ ಯುವರ್ ಗ್ರೀಫ್. ನಿಮ್ಮ ದುಃಖವನ್ನು ತೋಡ್ಕೊಳ್ಳೋದಕ್ಕೆ ಬೆಸ್ಟ್ ಮಾರ್ಗ ಯಾವುದು ಅಂದರೆ ಅಳೋದು. ಅವಾಗ ಏನಾಗುತ್ತೆ, ಮನಸ್ಸು ನಿರಾಳವಾಗ್ಬಿಡುತ್ತೆ, ಶರೀರದ ಭಾರನೂ ಕಡಿಮೆ ಆಗಿಬಿಡುತ್ತೆ. ಇಲ್ಲಾಂದರೆ ಯಾವುದೋ ಒಂದು ಭಾರ ಹೃದಯದಲ್ಲಿ ಹೊತ್ಕೊಂಡಿರೋ ಆಗಿರುತ್ತೆ. ನಾನು ಇದಕ್ಕೆ ಅಂತ ಹೇಳ್ತಿಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇರೋದು. ನನಗೆ ಆ ಅಳು ಅನ್ನೋ ಲಕ್ಸುರಿ ಇಲ್ವಾ ಅಂತ ಅನಿಸುತ್ತೆ. ನನಗೆ ಮರ್ತೋಗಿದೆ ಅಳೋದು. ಐ ಹ್ಯಾವ್ ಫಾರ್ಗಾಟನ್ ಹೌ ಟು ಕ್ರೈ. ಬಿಕಾಸ್ ಏನಾಗುತ್ತೆ, ನಿಮಗೆ ನಮ್ಮಿಬ್ಬರಿಗೆ ವಯಸ್ಸಿನ ಅಂತರ ಜಾಸ್ತಿ. ಅವ್ರಿಗೆ ಅಪ್ಪ ಅಮ್ಮನೂ ಇರಲಿಲ್ಲ. ವೆನ್ ಐ ಮ್ಯಾರಿಡ್ ಹಿಮ್, ನನಗೆ ಅತ್ತೆ ಕಷ್ಟ, ನಾದಿನಿ ಪಾಪ ದೇ ಆರ್ ಅಮೇಝಿಂಗ್ ಪೀಪಲ್ ಅಂತ ಇಟ್ಕೊಳ್ಳಿ, ಅವರು ಇದ್ದಾರೆ, ನಾದಿನಿಯರಿದ್ದಾರೆ. ಬಟ್ ನನಗೆ ಈ ಅತ್ತೆ ಸೊಸೆ ಇದೆಲ್ಲ ನಾನು ನೋಡೇ ಇಲ್ಲ, ನನಗೆ ಆ ಅನುಭವನೇ ಇಲ್ಲ. ಅದೆಲ್ಲ ನಾನು ಬರೀ ಬದುಕು ಜಟ್ಕಾಬಂಡಿಲಿ ನೋಡಿದ್ದೋ ಅಥವಾ ನಾನು ಮಾಡೋ ಪಾತ್ರಗಳಲ್ಲಿ ನೋಡೋದಷ್ಟೆ. ಸೊ ಹಾಗಾಗಿ ಅವ್ರಿಗೆ ಹಿ ವಾಸ್ ಒಂದು ರೀತಿ ಒಂಟಿನೇ. ಅವರು ತನ್ನ ತಾಯಿಗೆ ಬರೋ ಹೆಂಡತಿ ಏನು ತೊಂದರೆ ಕೊಟ್ಬಿಡ್ಬೋದೇನೋ ಅಂತ ಮದುವೆ ಆಗಿರಲಿಲ್ಲ ಅವರು. ಓಹೋ, ಅವ್ರಿಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಳ್ಳೋ ತಾಳ್ಮೆ ಆಕೆಗೆ ಇರುತ್ತೋ ಇರಲ್ವೋ ಅಂತಲೇ ಮದುವೆ ಆಗಿರಲಿಲ್ಲ ಅವರು. ಸೊ ಹಾಗಾಗಿ ಅವರು ಹಿ ವಾಸ್ ಅಲೋನ್ ವೆನ್ ಹಿ ಮ್ಯಾರಿಡ್ ಮೀ. ಅಲೋನ್, ದ ಬ್ರದರ್ಸ್ ಆರ್ ದೇರ್, ಫ್ಯಾಮಿಲಿ ಇಸ್ ದೇರ್. ಬಟ್ ನಿತ್ಯದ ಬದುಕಾಗ ಅವ್ರೇನು ಬರಲ್ಲ, ಅವ್ರವ್ರದ್ದೇ ಜೀವನ ಇರುತ್ತೆ, ಫ್ಯಾಮಿಲೀಸ್ ಇರುತ್ತೆ. ಸೊ ಏನಾಗೋಯ್ತು, ನಾನು ಕುಗ್ಗಿದ್ರೆ ಅವರು ಕುಗ್ಗಿಬಿಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಅಳೋದನ್ನೇ ನಿಲ್ಲಿಸ್ಬಿಟ್ಟೆ. ಸೊ ಐ ಡೋಂಟ್ ಕ್ರೈ. ನೀವು ಏನು ಮಾಡಿದ್ರು ನಂಗೆ ಅಳು ಬರೋಲ್ಲ. ಐ ಲಾಸ್ಟ್ ಮೈ ಫಾದರ್ 3 months ago. ಐ ಹ್ಯಾವಂಟ್ ಕ್ರೈಡ್. ನನಗೆ ಅಳುನೇ ಬರಲ್ಲ. ಥೆರಪಿ, ಜರ್ನಲ್, ನನಗೆ ಅಳು ಬರಲ್ಲ. ಕೆಲವು ಸತಿ ನಾವು ಕೇಳ್ತೀವಿ ಎಲ್ಲ ಕಾರ್ಪೆಟ್ ಕೆಳಗಡೆ ಹಾಕಿ ಅದನ್ನ ಹೇಳ್ತಾರಲ್ವಾ, ದಟ್ಸ್ ವೈ ಐ ಸೆಡ್ ದ ಬೆಸ್ಟ್ ವೆಂಟ್ ಇಸ್ ಕ್ರೈಯಿಂಗ್. ಐ ಫೀಲ್ ಐ ಹ್ಯಾವ್ ಫಾರ್ಗಾಟನ್ ಹೌ ಟು ಕ್ರೈ. ನಂಗೆ ಮರ್ತೋಗಿದೆ ಅಳೋದು. ನನಗೆ ಯಾವುದಕ್ಕೂ ಅಳು ಬರಲ್ಲ. ಅಂದರೆ ಅಳದೆ ಅಳುನೇ ಬರಲ್ಲ ನನಗೆ. ತುಂಬ ಕಷ್ಟ, ನಂಗೆ ಅಳು ಬರೋದೇ ಇಲ್ಲ. ವೆನ್ ಮೈ ಫಾದರ್ ಡೈಡ್, ಐ ಥಿಂಕ್ ಐ ಕ್ರೈಡ್, ಬಿಕಾಸ್ ಅದಕ್ಕೂ ನನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಮಾಡೋಕ್ಕೆ. ಐ ವಾಸ್ ದ ಮ್ಯಾನ್. ಸೊ ನಾನು ಸುಧಾರಾಣಿ ರೇಗಿಸ್ಕೋತೀವಿ, 1 man ಆರ್ಮಿ. ನಮ್ಮ ಮನೇಲಿ ನಾವಿಬ್ಬರು, ಅವ್ರವ್ರ ಮನೆಗಳಲ್ಲಿ 1 man ಆರ್ಮಿ ಹಾಗೆ. ಸೊ ಒಂದು ಏನನ್ಸುತ್ತೆ,
ಆ್ಯಂಡ್ ಕ್ರೈಸಿಸ್ನ ಹ್ಯಾಂಡಲ್ ಮಾಡೋಕ್ಕೆ ಹೆಣ್ಮಕ್ಳಿಗಿರೋ ಶಕ್ತಿ ಗಂಡಸರಿಗಿರಲ್ಲ. ನಾನು ಅನುಭವದ ಮಾತು ಹೇಳ್ತಾ ಇದ್ದೀನಿ. ಅವ್ರಿಗೆ ಇದನ್ನು ಅವ್ರನ್ನ ದೂಷಣೆ ಮಾಡೋಕ್ಕೆ ಹೇಳ್ತಿಲ್ಲ. ಒಂದು ಕ್ರೈಸಿಸ್ನ ಒಬ್ಬ ಹೆಣ್ಮಗಳು ಹ್ಯಾಂಡಲ್ ಮಾಡೋಕ್ಕೆ ಅವಳಿಗಿರುತ್ತಲ್ಲ. ಈಗ ಆ ವೈದವ್ಯ ಅನ್ನೋದನ್ನು ಒಬ್ಬ ಹೆಣ್ಮಗಳು ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದೇ ರೀತಿ ಪುರುಷರು ಹೆಂಡ್ತಿನ ಕಳ್ಕೊಂಡ್ರೆ ಅವ್ರ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಾನು ವೈದವ್ಯನೋ ಸೆಪ್ರೇಷನ್ ಇವತ್ತಿನ ಕಾಲಕ್ಕೆ ಎರಡೂ ಹೇಳ್ತಾ ಇದ್ದೀನಿ. ಸೆಪ್ರೇಟ್ ಆದಾಗ, ಸಿಂಗಲ್ ಆದಾಗ, ಐದರ್ ಬಿಕಾಸ್ ಆಫ್ ಡಿವೋರ್ಸ್ ಆರ್ ಬಿಕಾಸ್ ಆಫ್ ಡೆತ್, ಅದನ್ನು ಹೆಣ್ಮಕ್ಳು ಹ್ಯಾಂಡಲ್ ಮಾಡೋ ರೀತಿ ಪುರುಷರು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಈಗ ತಂದೆನೇ ತಾಯಿನೂ ಆಗಬೇಕು, ತಂದೆನೇ ಅಕ್ಕನೂ ಆಗಬೇಕು, ಅದೆಲ್ಲ ಕಷ್ಟ ಇದೆ. ಅದರ ತಾಯಿ, ಅಣ್ಣ, ಅಕ್ಕ, ಅಪ್ಪ ಎಲ್ಲ ಆಗ್ಬಿಡ್ತಾಳೆ. ಆ ಹೆಣ್ಮಕ್ಳೆಲ್ಲ ಶಕ್ತಿ ಇದೆ. ಸೊ ವೆನ್ ಐ ಲಾಸ್ಟ್ ಮೈ ಫಾದರ್, ಐ ಕ್ರೈಡ್ ಓನ್ಲಿ ಒನ್ಸ್, ಐ ಥಿಂಕ್. ಇನ್ಫ್ಯಾಕ್ಟ್ ಮೈ ಕಸಿನ್ ಆಸ್ಕ್ಡ್ ಮಿ, ಡಿಡ್ ಯು ಕ್ರೈ ಅಂತ. I said, no, I don't think I cried. Because if I cry, my mother will start crying. So earlier I thought if I cry, Avinash will cry. Now if I cry, my mother will cry. So I don't want both of them to cry. So let them cry. I mean, if they feel like they can cry. But I will not cry. I can't cry. ಬಟ್ ಐ ಹೋಪ್ ಇದೊಂದು ಅವಸ್ಥೆನಾ, ಇದು ಡಿಸೀಸಾಗಿ ಗೊತ್ತಿಲ್ಲ ನನಗೆ. ಅದಕ್ಕೊಂದು ವೆಂಟ್ ನೀವು ಹುಡ್ಕೊಂಡಿದ್ದೀರಾ ಅಥವಾ ಹುಡ್ಕೋತೀರಾ? ವೆಂಟ್ ಏನು ಬೇಡ, ಏನು ಅಕ್ಸೆಪ್ಟೆನ್ಸ್ ಬಂದ್ಬಿಟ್ರೆ ವೆಂಟ್ ಯಾಕೆ? ಐ ಥಿಂಕ್ ಅದೇ ವೆಂಟು. ದಟ್ ಇಟ್ ಸೆಲ್ಫ್ ಇಸ್, ಅದನ್ನು ಅಲ್ಲಿ ತಲುಪೋಕ್ಕೆ ತೆರ ದಾರೀಸು. ಕೆಲವರು ಕಣ್ಣೀರು ಹಾಕ್ತಾ ಫಸ್ಟ್ ಡಿನೈಲು, ಆಮೇಲೆ ಅಕ್ಸೆಪ್ಟೆನ್ಸ್ ಅಂತ ಬರ್ಬೋದು. ಡಿನೈಲ್ ಸ್ಟೇಜೆಲ್ಲ ದಾಟಾಯಿತು ಅನಿಸುತ್ತೆ. 15 ವರ್ಷ ಆಗೋಗಿದೆಯಲ್ಲ. ಡಿನೈಲ್ ಸ್ಟೇಜಲ್ಲೆಲ್ಲ ಇಲ್ಲ ನಾವು. ಡಿನೈಲೆಲ್ಲ ದಾಟಾಗಿದೆ. ಬಿಕಾಸ್ ನಿಮಗೆ ಅದಕ್ಕೆ ಪರಿಹಾರ ಇಲ್ಲ ಒಂದು ಸಮಸ್ಯೆಗೆ ಅಂತ ಗೊತ್ತಾದಾಗ ಅಲ್ಲಿಂದ ನೀವು ನಿಮ್ಮ ಹುಡುಕಾಟ ನಿಂತು ಹೋಗುತ್ತೆ. ಅಲ್ಲಿವರೆಗೂ ಎಲ್ಲ ಹವನ, ಹೋಮ, ದೇವಸ್ಥಾನ ಕಂಡವರೆಲ್ಲ ಹೇಳ್ತಾರೆ ಗೊತ್ತಾ, ಅಯ್ಯೋ ನಾನು ನೋಡಿದ ಇದೇನು ಅಂತ ಗೊತ್ತು, ಡಾಕ್ಟ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿರುತ್ತೆ. ಹೋಪ್ ಕೊಡ್ತಾರೆ, ಏನೋ ಒಂದು ಹೇಳ್ಬಿಡ್ಬೇಕು ಆ ಸಮಯಕ್ಕೆ. ನೀವು ಈ ದೇವಸ್ಥಾನಕ್ಕೆ ಹೋದರೆ ಹೀಗಾಗುತ್ತೆ, ನಡಿ ಆ ದೇವಸ್ಥಾನಕ್ಕೆ. ನೀವು ಈ ಹೋಮ ಮಾಡಿಸ್ರೆ ಹೀಗಾಗ್ಬಿಡುತ್ತೆ, ನಡಿ ಆ ಹೋಮ ಮಾಡಿಸು. ಇದೆಲ್ಲ ನಾವು ಮಾಡದೇ ಏನಿಲ್ಲ, ಮನುಷ್ಯ ಪ್ರಯತ್ನ. But when I met that doctor, Gautam, he said, no ma'am, this is it. He will walk. He will never talk. He was very clear. These are the, ಇದೇ ಗುಣಲಕ್ಷಣಗಳು. ಲೈಫ್ ಸ್ಪ್ಯಾನ್ ಇಲ್ಲ. ಪ್ಲೀಸ್ ಅಕ್ಸೆಪ್ಟ್ ಇಟ್. ಲೈಫ್ ಸ್ಪ್ಯಾನ್ ಇಲ್ಲ. ಬಿಕಾಸ್ ವೋಲ್ಫರ್ಶಾನ್ ಸಿಂಡ್ರೋಮ್ ನಾನು ಮಕ್ಕಳನ್ನ ಇಫ್ ಐ ಗೂಗಲ್ ಆ್ಯಂಡ್ ಸಿ, ಮಕ್ಕಳು ಮಾತ್ರ ಇದ್ದಾರೆ. ಈವನ್ ಒಂದು 20ಸಲ್ಲಿರೋ ಯಾರೂ ಕಾಣಿಸಲ್ಲ ಗೂಗಲಲ್ಲಿ. ಆಮೇಲೆ ತಾನೇ ಮಿಕ್ಕಿದ್ದಿಲ್ಲ, ಮುಪ್ಪು ಗಿಪ್ಪು ಇಲ್ಲ. ಸೊ ಎವ್ರಿ ಡೇಸ್ ಅಷ್ಟೇ. ವಾಟ್ ಅಂದರೆ ಬಂದಂಗೆ ಅಂತಾನೆ ಅಷ್ಟೇ, ಈಚ್ ಡೇ. ನಾವಿಬ್ಬರು ನಿದ್ದೆ ಮಾಡಿ ಒಂದು 15 ವರ್ಷ ಇರ್ಬೋದಾ ಅಂತ. ಅಯ್ಯೋ, ನಾನು ಹೇಳೋದು ಡಿಫಿಕಲ್ಟ್ ಚಿಲ್ಡ್ರನ್ ಇರೋ ಎಲ್ಲ ಮನೇಲೂ ಇದಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಹಂತದಲ್ಲಿ ಅದು ಸೆಟ್ಲ್ ಆಗುತ್ತೆ. ಅವ್ನು ನಿನ್ನೆ ರಾತ್ರಿನೂ ಐ ಥಿಂಕ್ ಅಟ್ ಅರೌಂಡ್ 3 o'clock ಅವಿನಾಶ್ ವೋಕ್ ಮೀ ಅಪ್ ಅಂಡ್ ಸೆಡ್, ನಿದ್ದೆ ಮಾಡ್ತಾಯಿಲ್ಲ, ನೀನು ಮಾಡಿಸು ಅಂದ್ಬಿಟ್ಟು ಅವರು ಪಕ್ಕದ ರೂಮಲ್ಲಿ ಮಲ್ಕೊಂಡ್ರು. ಸೊ ಅವ್ರು ಅಲ್ಲಿವರೆಗೂ ಸ್ಟ್ರಗಲ್ ಮಾಡಿದ್ರಲ್ಲ. ಸೊ 3 to about 7 or something ಐ ಡಿಡ್ಂಟ್ ಸ್ಲೀಪ್. ಸೊ ಇಸ್ ಬಿಕಮ್ ನೌ ದ ಲೈಫ್ ಸ್ಟೈಲ್ ಫಾರ್ ಅಸ್, ಆರ್ ರುಟೀನ್ ಫಾರ್ ಅಸ್. 15-16 ವರ್ಷದಿಂದ ನಿದ್ದೆ ಮಾಡಿಲ್ಲ. ಕೆಲವು ಐ ಥಿಂಕ್ ಫಸ್ಟ್ 7-8 years ಪ್ರತಿನಿತ್ಯ 365 days ನಿದ್ದೆ ಮಾಡಿರಲಿಲ್ಲ. ಹಿಂಗಿದ್ರೆ ಇದೆಲ್ಲದ್ರ ಮಧ್ಯ, ಬಿಕಾಸ್ ನಾನು ನಿಮಗೆ ಅವತ್ತು ಫೋನಲ್ಲೇ ಹೇಳಿದೆ, ನಮ್ಮ ತಾಯಿ ಫಿಸಿಯೋಥೆರಪಿಸ್ಟು ಸ್ಪ್ಯಾಸ್ಟಿಕ್ ಸೊಸೈಟಿ ಆಫ್ ಕರ್ನಾಟಕದಲ್ಲಿದ್ದರು ಇದ್ದಾಗ. ಇಂದಿರಾನಗರ್. ಎಸ್, ನಾನು ಅವರೆಲ್ಲ ಫಿಸಿಯೋಥೆರಪಿ ಮಾಡ್ಸೋಕ್ಕೆ ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಿನೂ ಕೆಲವು ಸತಿ ಹೋಗ್ತಾ ಇದ್ದಾಗ ನೋಡಿದ್ದೀನಿ. ಮನೆಯಲ್ಲಿ ಈ ಥರ ಸ್ಪೆಷಲ್ ಮಕ್ಕಳಿರೋರಿಗೆ ಎಕ್ಸಸೈಸ್ ಮಾಡಿಸೋದು, ಆ ಫ್ಯಾಮ್ಲಿದು ಪೇನು, ಅಸಹಾಯಕತೆ, ಅದೆಲ್ಲದ್ರ ಜೊತೆಗೂ ಜೀವನಾನ ಮುಂದಕ್ಕೆ ಕರ್ಕೊಂಡು ಹೋಗಬೇಕು, ತೊಗೊಂಡು ಹೋಗಬೇಕು ಅನ್ನೋ ಒಂದು ಅನಿವಾರ್ಯತೆ ಅಂತ ಹೇಳಲ್ಲ. ದಟ್ಸ್ ಹೌ ಲೈಫ್ ಈಸ್ ಫಾರ್ ಸಮ್. ದೇ ಹ್ಯಾವ್ ಟು ಮೂವ್ ಆನ್. ಅಷ್ಟೇ, ಅದನ್ನೆಲ್ಲ ಇಟ್ಕೊಂಡೇ ಮಿಕ್ಕಿದ್ದೆಲ್ಲ ನೋಡ್ಬೇಕು ನೀವು. ಸೊ ಯು ಫ್ಯಾಕ್ಟರ್ ದಟ್ ಇನ್ ಟು ಯುವರ್ ಲೈಫ್. ಈಗ ಫಾರ್ ಎಕ್ಸಾಂಪಲ್, ಹೌ ಹ್ಯಾಸ್ ಅವರ್ ಲೈಫ್ ಆಲ್ಟರ್ಡ್? ನೀವು ಸೋಷಿಯಲ್ ಲೈಫ್ ಅಂತ ಕೇಳಿದ್ರಿ, ಅದಿಲ್ಲ ನಮಗೆ. ಸೋಷಿಯಲ್ ಲೈಫ್ ಇಲ್ಲ, ಸರ್ಕಲ್ ಪಾರ್ಟಿ ಇಲ್ಲ, ಮನೇಲಿ ಫ್ರೆಂಡ್ಸು ಗಿಂಡ್ಸು ಬಂದ್ರೂ ನೋಡ್ಕೊತಾ ಇರಬೇಕು, ಏನಿಲ್ಲ. ಆಯಿತಾ? ಆಮೇಲೆ ನಾವು ಬೇರೆಯವ್ರನ್ನ ಹೇಳ್ತೀವಲ್ಲ, ಥಿಯೇಟ್ರಿಗೆ ಹೋಗೋದು ಅನ್ನೋದು ಇಬ್ಬರಿಗೂ ಸಾಧ್ಯ ಇಲ್ಲ. 3 hours ಬದಿಗಿಡು. ಥಿಯೇಟ್ರ್ ಅಂತ ನಾನು ಹೇಳೋದು, ನಾವು ಸಿನಿಮಾ ಆಸೆಗೆ ಹೋಗೋದಲ್ಲ ಜೇಮ್ಸ್ ಬಾಂಡ್ ಪಿಕ್ಚರ್ ನೋಡೋಕ್ಕೆ. ನಮ್ಮದೇ ಪ್ರಿವ್ಯೂ ಕರೀತಾರಲ್ಲ, ಒಟ್ಟಿಗೆ ಹೋಗೋಕೆ ಐದರ್ ಹೀಗೋ ಸರ್ ಐಗೋ ಆ ಥರ
ಹೊರಗಡೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಶೂಟಿಂಗ್ಗೆ ನನಗೆ ಹೊರಗಡೆ ಔಟ್ಡೋರ್ ಕರೀತಾರೆ, ಅವ್ರಿಗೂ ಕರೀತಾರೆ ಅಂದರೆ ವಿ ಡಿಸೈಡ್ ಒನ್ ಆಫ್ ಅಸ್ ಇಸ್ ಟು ಗಿವ್ ಅಪ್ ದ ಫಿಲ್ಮ್. ವಿಚ್ ಫಿಲ್ಮ್ ಈಸ್ ಬೆಟರ್ ಟು ಗಿವ್ ಅಪ್ ಆರ್ ವಿಚ್ ಆಪರ್ಚುನಿಟಿ ಈಸ್ ಬೆಟರ್ ಟು ಗಿವ್ ಅಪ್. ಸೊ ಒನ್ ಆಫ್ ಅಸ್ ಈಸ್ ಆಲ್ವೇಸ್ ಅಟ್ ಹೋಮ್ ಅಟ್ ನೈಟ್. ಆಮೇಲೆ 6 ಗಂಟೆ ಮೇಲೆ ಶೂಟಿಂಗ್ ಮಾಡೋಕ್ಕಾಗಲ್ಲ. ಆಮೇಲೆ ಈ ಥರದ್ದು ಇದೆಲ್ಲ ಬದಲಾವಣೆಗಳು ಲೈಫಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡ್ರು. ಹೊರಗಡೆ ಊಟ ಮಾಡೋದು ಅನ್ನೋದು ನಮಗಿಲ್ಲ. ಫಾರ್ ಎಕ್ಸಾಂಪಲ್ ಅವನಿಗೆ ಈಸ್ 15, ಬಟ್ ಅವನಿಗೆ ಅಗಿಯೋಕ್ಕೆ ಆಗಲ್ಲ, ಇವತ್ತಿನವರೆಗೂ ಅಗಿಯೋಕ್ಕೆ ಬರಲ್ಲ. ಸೊ ಎವ್ರಿಥಿಂಗ್ ಈಸ್ ಮ್ಯಾಶ್ಡ್ ಆರ್ ಯುನೋ, ನಿಮ್ಗೆ ಅದು ಒಂಥರ ಗಂಜಿ ರೂಪದಲ್ಲಿರೋ ಅನ್ನ ಸ್ಮೂದಿ ಥರನೇ ಕೊಡಬೇಕು. ಸೊ ಈ ಈಟಿಂಗ್ ಔಟ್ ಅನ್ನೋದು ನಮಗಿಲ್ಲ. ಇಟ್ ಡೆಫಿನೆಟ್ಲಿ ಟೇಕ್ಸ್ ಅ ಟೋಲ್ ಆನ್ ಯು. ಯಾಕಂದರೆ ಎಲ್ಲ ಥರನೂ ನೀವು ಬ್ಯಾಲೆನ್ಸ್ಡ್ ಆಗಿದ್ದಾಗ ಅಲ್ಲ, ಐಮ್ ಜಸ್ಟ್ ಸೇಯಿಂಗ್ ಅದೇ ಏನು ಇವ್ರಿಗೇನು ರೀ ದೊಡ್ಡ ಕಾರಲ್ಲಿ ದೊಡ್ಡ ಮನೇಲಿ ಆರಾಮಾಗಿದ್ದಾರೆ ಅಂತ ಅನ್ಕೋತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನೇನು ಇದೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನಮ್ಮ ಬದುಕು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಯಾವುದು ಸ್ಯಾಕ್ರಿಫೈಸ್ ಅಂತಿಲ್ಲ ನನಗನ್ಸಲ್ಲ. ಇಟ್ಸ್ ಜಸ್ಟ್ ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ಐ ಡೋಂಟ್ ಮಿಸ್ ಎನಿಥಿಂಗ್. ಈಗ ಫಾರ್ ಎಕ್ಸಾಂಪಲ್ಗೆ ಕೆಲವರು ಇಂಥ ಹೋಟ್ಲಿಗೆ ಲಂಚಿಗೆ ಬಂದುಬಿಡಿ ಅಂತ, ನಮ್ಗೆ ಯಾವ ಹೋಟ್ಲು ಎಲ್ಲಿದೆ ಅಂತ ಗೊತ್ತಿಲ್ಲ. ಅದು ಯಾವುದೋ ಇದು ಅದೇನೋ ಈ ಲೌಂಜ್ ಬಾರ್ ಇದು ಪಬ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಯಾವುದು ಎಲ್ಲಿದೆ ಅಂತ, ಯಾವುದು ನೋಡೇ ಇಲ್ಲ ನಾವು. ಈ 15 ವರ್ಷದಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ವಾಟ್ ಐ ಡೂ ಮಿಸ್ ಈಸ್ ಲೈವ್ ಕಾನ್ಸರ್ಟ್ಸ್. ಐ ಕಾಂಟ್ ಗೋ. ದಟ್ ಐ ಮಿಸ್. I would like to go and sit and listen to some Carnatic music for 3 hours. Unable to go. ಯು ಸಿಂಗ್ ಅಥವಾ ಯು No, I used to play sitar. As a young girl, I used to play sitar. We started with Veene, R.K. Suryanarayana ಅಂತ ಭಾಳ ದೊಡ್ಡ ಗುರುಗಳಿದ್ದರು. I used to go to him as a young girl. After that, ಬಾಲೆ ಖಾನ್ ಅಂತ, he is also no more. ಉಸ್ತಾದ್ ಬಾಲೆ ಖಾನ್ ಅಂತ ಹುಬ್ಳಿಯಿಂದ ಬಂದು ಬೆಂಗಳೂರಲ್ಲಿ ತಿಂಗಳಿಗೆ 3 ಸತಿನೋ 4 ಸತಿನೋ ಹೇಳ್ಕೊಡೋರು. ಓಹೋ. ಐ ಮಿಸ್ ಗೋಯಿಂಗ್ ಟು ಕಾನ್ಸರ್ಟ್ಸ್. ಈಗ ಅವ್ರ ಒಂದೊಳ್ಳೆ ನಾಟಕ ಹೋಗೋಕ್ಕಾಗಲ್ಲ, ನೋಡೋಕ್ಕೆ ಕರೀತಾರಲ್ಲ ಪಾಪ, ಹೋಗೋಕ್ಕಾಗಲ್ಲ. ಮತ್ತು ನಮಗೆ ಹಾಲಿಡೇ ಅನ್ನೋದು ತುಂಬ ಚೂಸ್ ಮಾಡಬೇಕು. ಈಗ ತುಂಬ ಜನ ಹೇಳ್ತಾರೆ, ಏನು ಸದಾ ವಿದೇಶಕ್ಕೆ ಕೊಡೋಗ್ಬಿಡ್ತೀರಾ, ದುಡ್ಡಿನ ದುರಾಂಕಾರ ನಿಮಗೆ ಅಂತನೋ, ಅಥವಾ ಏನು ಸಿನಿಮಾದವರು ಒಂದು ದುರಾಂಕಾರ ಅಲ್ಲ. ಇದು ನನ್ನ ಫ್ರೆಂಡ್ಸ್ ಹೇಳಿರೋದು ನಾನು ನಿಮಗೆ ಹೇಳ್ತಿರೋದು, ದುರಾಂಕಾರಕ್ಕಲ್ಲ. ಮೊಬಿಲಿಟಿ ಇರೋ ಜಾಗಕ್ಕೆ ನಾನು ಹೋಗಬೇಕು. ಡಿಸೇಬಲ್ಡ್ ಜನಗಳಿಗೆ ಫ್ರೆಂಡ್ಲಿ ಆಗಿರೋ ಜಾಗಗಳಿಗೆ ನಾನು ಹೋಗ್ಬೇಕು. ಲಿಫ್ಟ್ ಇರಬೇಕು, ಎಸ್ಕಲೇಟರ್ ಇರಬೇಕು, ಎಲಿವೇಶನ್ನು ಅಥವಾ ಫುಟ್ಪಾತ್ ಇರಬೇಕು. ನಮ್ಮ ದೇಶ ನಮಗೆ ಭಾಳ ಪ್ರಿಯವಾದ ಈ ದೇಶದ ಮೂಲೆ ನೋಡಬೇಕು ಅನ್ನೋ ಆಸೆ ನನಗೂ ಇದೆ. ಎಷ್ಟೋ ದೇವಸ್ಥಾನಗಳಿಗೆ ಹೋಗಬೇಕು ಅನ್ಕೋತೀನಿ, ಹೋಗೋಕ್ಕಾಗಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ವಿದೇಶಕ್ಕೆ ಹೋಗ್ತೀವಿ ಅಂತಂದರೆ ಫುಟ್ಪಾತ್ ಇರುತ್ತೆ, ಅವ್ನು ವೀಲ್ ಚೇರ್ ತಳ್ಳಬೇಕಲ್ಲ, ನಾನು ತಳ್ಳಕ್ಕೆ ಒಂದು ಜಾಗ ಬೇಕಲ್ಲ ನನಗೆ, ರೋಡಲ್ಲಿ ತಳ್ಕೊಂಡು ಹೋಗಲೇ. ಮತ್ತು ಇನ್ನೊಂದೇನು ಅಂದರೆ, ಅಲ್ಲಿ ಎಲ್ಲೋ ಯಾವುದೋ ದೇಶದಲ್ಲಿ ಯಾರ ಮಗು ಯಾರ ಅಪ್ಪ ಯಾರ ಅಮ್ಮನೂ ಬಡಿಸ್ಬೋದು. ಇಲ್ಲ ಹಾಗಲ್ವಲ್ಲ, ನಿಮ್ಮ ಮಗನ ಏನಾಗಿದೆ ಅಂತ ಕೇಳ್ತಾರಲ್ಲ. ಶೂಟಿಂಗ್ ಇಲ್ವಾ ಅಂತ ಕೇಳೋ ಪ್ರಶ್ನೆ ಇರಿಟೇಟ್ ಮಾಡಲ್ಲ. ಇನ್ನು ಎಷ್ಟು ಕೇಳ್ತಾರೆ ಗೊತ್ತಾ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು ಶೂಟಿಂಗ್ ಇಲ್ವಾ ಅಂತಾರೆ. ಶೂಟಿಂಗ್ ಬಿಟ್ಟರೆ ಬೇರೆ ಏನೂ ಮಾಡೋಂಗಿಲ್ವ ನಾವು? ಹೋಗಿ ತರಕಾರಿ ತರೋಂಗಿಲ್ವಾ? ಎಲ್ಲೋದ್ರು, ಯಾವ ಅಂಗಡಿಗೆ ಹೋದ್ರು, ಶೂಟಿಂಗ್ ಇಲ್ವಾ ಇವತ್ತು? ಯಾಕೆ ಶೂಟಿಂಗ್ ನೀವು ಬಂದಿಲ್ವಾ? ನಿಮಗೆ ಆಫೀಸ್ ಇಲ್ವಾ ಇವತ್ತು? ನೋಡಿ. ಸೊ ಯಾಕೆ ಹೇಳ್ತೀನಿ ಅಂದರೆ, ಅದು ಪರವಾಗಿಲ್ಲ. ನಿಮ್ಮ ಮಗನ ಏನು ಹೆಸರು ಮಾತಾಡಲ್ವಾ? ಇದ್ರ ದೇವಸ್ಥಾನ ಹೀಗೆ ಸೆಲ್ಫ್ ಅಪಾಯಿಂಟೆಡ್ ಅವರೇ ಬಂದು ಎಲ್ಲ ಹೇಳ್ಬಿಡ್ತಾರೆ. ಸೊ ಹಂಗಾಗಿ ಇಲ್ಲಿ ಹೊರಗಡೆ ಹೆಚ್ಚು ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮಗೆ ಕ್ಯೂರಿಯಾಸಿಟಿ ಇದೆಯಲ್ಲ, ದಟ್ ಒಂದು ಸೆಲ್ಫಿ ತೊಗೋಬೋದಾ? ಯಾಕೆ ಬೇಕು ಅವನ ಜೊತೆ ಸೆಲ್ಫಿ ನಿಮಗೆ? ಸೊ ಸೂಕ್ಷ್ಮಗಳನ್ನು ಯಾಕೆ ಅರ್ಥ ಅದೇನೋ ನಮ್ಮ ದೇಶದಲ್ಲಿ ಅದು ಗೊತ್ತಿಲ್ಲ, ಅದು ಯಾಕೆ ಹಾಗೆ ಆಡ್ತಾರೆ ಅಂತ ಗೊತ್ತಿಲ್ಲ. ಅಥವಾ ನಿಮ್ಮ ಜಾಗದಲ್ಲಿ ನಿಂತು ನಿಮ್ಮ ನೋವು ಏನು ಅಂತ ಒಂದು 2 ನಿಮಿಷ ಯೋಚನೆ ಮಾಡಿದ್ರು ನಾವು ಯಾವ ಪ್ರಶ್ನೆ ಕೇಳಿಲ್ಲ. ಅದು ನನಗನ್ಸುತ್ತೆ ಕಲಾವಿದ್ರಿಗೆ ಆ ಲಕ್ಸುರಿನೇ ಇಲ್ಲ. ಎಷ್ಟೋ ಸರ್ತಿ ತುಂಬ ಬೇಜಾರಲ್ಲಿ ಎಲ್ಲೋ ಕೂತಿರ್ತೀವಿ, ನಿಂತಿರ್ತೀವಿ, ನೋವು ಮಾಡ್ತಾಯಿರ್ತೀವಿ, ಮ್ಯಾಮ್ ಸೆಲ್ಫಿ. ನಮಗೆ ಬೇಜಾರಾಗಬಾರ್ದು, ಸಿಟ್ಟು ಬರಬಾರ್ದು, ಏನೂ ಇರ್ಬೋದು. ಎಲ್ಲ ಕಾಲದಲ್ಲೂ ನಗ್ನಗುತ್ತಾ ಸೆಲ್ಫಿಗೆ ರೆಡಿಯಾಗಿರ್ಬೇಕು ನಾವು ಅಂತಲೇ ನಿರೀಕ್ಷೆ ಮಾಡ್ತಾರೆ ಜನ. ಆ ಪಿಕ್ಚರಲ್ಲಿ ಯಾವ ಪಿಕ್ಚರ್ ಹೇಳಿ ಅಂತ ನಮಗೆ ಗ್ರಾಪಿಸೋದು ಬೇರೆ. ನೀವು ಯಾವ ಪಿಕ್ಚರ್ ಹೇಳ್ತಾ ಇದ್ದೀರ ನನಗೆ ಹೆಂಗ್ರಿ ಗೊತ್ತು? ಅದು ಆ ಪಿಕ್ಚರ್ ನೀವು ಅದು ಅದೇನು ಹೆಸರು ಅಂತ ನಮ್ಮನ್ನೇ ಕೇಳ್ತಾ ಇರ್ತಾರೆ. ಹಾಗೆ
ಈ ಥರದ್ದು ಒಂದು ಸೆನ್ಸಿಟಿವಿಟಿ ಇರಲ್ಲ. ಹಂಗಾಗಿ ಇಲ್ಲಿ ಹೆಚ್ಚು ಹೊರಗಡೆ ವಿದೇಶ. ಸೊ ದೋಸ್ 20-30 days he also gets that time with us. No disturbance, nobody comes. ಮ್ಯಾಮ್ ಐ ಫೀಲ್ ನಾವು ಇದೆಲ್ಲ ಶುರು ಮಾಡೋಕ್ಕೂ ಮುಂಚೆ ಹೇಳ್ತಾ ಇದ್ದೆ, ಬಿ ಟಿ ರುದ್ರೇಶ್ ಸರ್ ಬಂದಾಗ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಹೆಂಗಂದ್ರೆ ಪಬ್ಲಿಕ್ ಟಾಯ್ಲೆಟ್ ಇದ್ದಾಗೆ ಅಂತ. ಅಂದರೆ ವಿ ಜಸ್ಟ್ ಹ್ಯಾವ್ ಟು ನೋ ಯಾವುದಕ್ಕೆ ಸೊಪ್ಪು ಹಾಕಬೇಕು ಇಲ್ಲ, ಬಿಕಾಸ್ ನೀವು ಪ್ರಪಂಚದಲ್ಲಿ ದೇವರನ್ನೇ ಬೈಯೋರಿದ್ದಾರೆ ಅಂದಮೇಲೆ ನಾವೆಲ್ಲ ಏನು ಎಲ್ಲದಕ್ಕೂ ಟೀಕಾ ಟಿಪ್ಪಣಿ ಮಾಡೋರು ಕೊಂಕೆತ್ತೋರು ಇರ್ತಾನೆ ಇರ್ತಾರೆ. ಅಲ್ಲ, ನಾವು ನಿರೀಕ್ಷೆನೇ ಮಾಡಲ್ಲ ರೀ. ಆ ಆ್ಯಂಗಲಿಂದ ಒಂದು ಕಾಮೆಂಟ್ ಬರುತ್ತೆ, ನಾವು ನಿರೀಕ್ಷೆನೇ ಮಾಡಲ್ಲ. ತುಂಬ ಕ್ಯಾಶುವಲ್ಲಾಗಿ ಏನೋ ಒಂದು ಬರೆದಿದ್ರೆ ಅದ್ರೊಳಗಡೆ ಒಂದು ಪಾಲಿಟಿಕ್ಸ್ ಹುಡುಕ್ತಾರೆ ನೋಡಿ. ಸೊ ಡಿವೈಡೆಡ್ ಇಂಟು ಬೈನರೀಸ್, ಐದರ್ ಯು ಆರ್ ಬ್ಲ್ಯಾಕ್ ಯು ಆರ್ ವೈಟ್. ವೈ ಯು ಕ್ಯಾನ್ ಬಿ ಗ್ರೇ? ದೇರ್ ಆರ್ ಸೋ ಮೆನಿ ಕಲರ್ಸ್ ಇನ್ ದಿಸ್ ವರ್ಲ್ಡ್. ಐ ಕ್ಯಾನ್ ಬಿ ಗ್ರೀನ್, ರೆಡ್, ಬ್ಲೂ, ಎನಿಥಿಂಗ್. ಎಲ್ಲದರಲ್ಲೂ ಒಂದು ನೀ ಅವತ್ತು ಹಿಂಗೆ ಮಾಡಿದ್ದಕ್ಕೆ ಇದು ಹಿಂಗೆ ಬರೆದಿರೋದು ಅಂತ ಏನೋ ಒಂದು ಬುದ್ಧಿವಂತಿಕೆ ಐ ಥಿಂಕ್ ಇಲ್ಲಿ ಇಸ್ ಟು ಇಗ್ನೋರ್. ಅದೇ ವಿಸ್ಡಮ್ ಅನ್ನೋದು ಇಗ್ನೋರ್ ಮಾಡೋದು ಅಷ್ಟು ಸುಲಭ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಆ್ಯಸ್ ಆ್ಯನ್ ಆರ್ಟಿಸ್ಟ್ ಐಮ್ ಟೆಲಿಂಗ್ ಯು, ನಾವು ವಿ ಆರ್ ವೆರಿ ಸೆನ್ಸಿಟಿವ್ ಪೀಪಲ್. ನಮ್ಗೆ ಹೊಗಳಿದ್ರೂ ಖುಷಿ ಆಗುತ್ತೆ ತುಂಬ. ಕೆಲವು ಸತಿ ಆ ಹೊಗಳಿಕೆಯಲ್ಲೇ ಕಳೆದೋಗಿ ತಮ್ಮ ಬದುಕನ್ನೇ ಕಳ್ಕೊಂಡು ಎಷ್ಟೋ ಜನನೂ ಇದ್ದಾರೆ. ಅಂದರೆ ಅದೆಲ್ಲವೂ ನಿರಂತರ ಸತ್ಯ ಅಂತ ಅಂದ್ಕೊಂಡವರು. ನಾವು ಹೊಗಳಿಕೆಗೆ ನಮಗೆ ಹೆಚ್ಚು ತಲೆ ಕೆಡಲ್ಲ, ಅದು ಅಭ್ಯಾಸ ಆಗೋಗಿದೆ ಈಗ. ಆದರೆ ಈ ಥರದಕ್ಕೆ ತುಂಬ ತಲೆ ಕೆಡುತ್ತೆ. ಏನೋ ಫ್ರೆಂಡ್ ಆಫ್ ಮೈನ್ ಹೂಸ್ ಅ ಬಿಗ್ ಸ್ಟಾರ್, ಅವಳು ಮೊನ್ನೆ ಏನೋ ಹೇಳಿದಾಳೆ, ಅದಕ್ಕೆ ಒಂದು ಟ್ರೋಲ್ ಮಾಡಿದ್ದಾರೆ. ಶಿ ವಾಸ್ ಕ್ರೈಯಿಂಗ್ ಆನ್ ದ ಫೋನ್. ಐ ಆಮ್ ಸಿಂಗ್, ನಾನು ಡೆಫಮೇಷನ್ ಕೇಸ್ ಹಾಕ್ಬಿಡ್ಲಾ? ನೀನು ಹೇಳು, ನೀನು ಲಾಯರ್ ತಾನೆ ಅಂತ. ನೀನು ಯಾರ್ಯಾರ ಮೇಲೆ ಡೆಫಮೇಷನ್ ಕೇಸ್ ಹಾಕ್ತೀಯಾ? ಅಲ್ಲಿ ಬರೆಯೋ ಅಷ್ಟು ಜನದ ಅಡ್ರೆಸ್ ಇಲ್ಲಿಂದ ಹುಡ್ಕೋದೆ. ಮತ್ತು ಹೇಗೆ ಎಷ್ಟು ದಿನ ಅಂತ ಡೆಫಮೇಷನ್ ಕೇಸ್ ಹಾಕ್ಕೊಂಡು ಕೂತಿರ್ತೀಯ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಅವಳು ಶೀ ಈಸ್ ಅಬೌಟ್ ಮೈ ಏಜ್, ಅವಳೇನು ಚಿಕ್ಕ ಹುಡುಗಿ ಏನಲ್ಲ, ಅಥವಾ ಇದು ಯಾವುದೂ ಹೊಸ್ತಲ್ಲ ಅವಳಿಗೆ. ಬಟ್ಟು ಎಷ್ಟು ಅಂತ ಅದನ್ನೇ ಬರೀತೀರಾ, ಅದನ್ನೇ ಒಂಥರ ಏನು ಫ್ರೀ ಫ್ಲೋಯಿಂಗ್, ಫ್ರೀ ವೀಲಿಂಗ್ ಕಾಮೆಂಟ್ಸು ಎಲ್ಲ. ನಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲದಕ್ಕೂ ಹೊಟ್ಟೋಗ್ತಿರಲ್ಲ. ನೀವು ಯಾರು ಅಂತ ಕೂಡ ನಮಗೆ ಗೊತ್ತಿಲ್ಲ. ಅದನ್ನು ನಾವು ಹಾಕ್ಕೊಳ್ಳೋ ಬಳೆಯಿಂದ ಹಿಡ್ಕೊಂಡು ಎಲ್ಲದ್ರ ಬಗ್ಗೆನೂ ನಿಮಗೊಂದು ಒಪಿನಿಯನ್ ಇದೆಯಲ್ಲ, ಮತ್ತು ಆ ಒಪಿನಿಯನ್ನ ಹೇಳ್ತಿರಲ್ಲ. ಅದು ಸಮಂಜಸವೋ ಅಲ್ವೋ, ಯಾವ ಕ್ಷಣದಲ್ಲಿ ಹೇಳ್ತಾ ಇದ್ದೀವಿ, ಇದು ಹೇಳಬೇಕೋ ಬೇಡ, ಒಂದು ಕ್ಷಣ ಯೋಚನೆ ಮಾಡಲ್ವಲ್ಲ. ಹೌ ಯು ಜಸ್ಟ್ ಫ್ಲಿಂಗ್ ಸ್ಟೋನ್ಸ್. ಮ್ಯಾಮ್ ಐ ಥಿಂಕ್ ದೇರ್ ಆರ್ ಫೇಸಸ್. ಒಂದು ಫಸ್ಟ್ ಯು ಸಿ, ನನಗೆ ಅನುಭವಕ್ಕೆ ಬಂದಿರೋದು. ಎರಡನೇದು, ನಾನು ಎಂಪತಿ ಮಾಡಿಬಿಡ್ತೀನಿ. ಅಂದರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ನಿಗೆ ಇಷ್ಟೇ ಯೋಚನೆ ಮಾಡೋಕ್ಕೆ ಬರೋದು, ಅವ್ರ ಎಕ್ಸ್ಪೋಜರ್ ಇಷ್ಟೇ, ಅವ್ರು ಯಾರೋ ಅವ್ರ ಲೆವೆಲಿಗೆ ಯೋಚನೆ ಮಾಡ್ತಾರೆ ಅಂತ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ನಾನು ಆ ಥರದಲ್ಲಿ ಸ್ವಾರ್ಥಿ. ಆ್ಯಂಡ್ ಮೋಸ್ಟ್ಲಿ ನಾನು ಕಮೆಂಟ್ ಸೆಕ್ಷನ್ನು ತುಂಬ ಕಮ್ಮಿ ಟೈಮು ಡೆಡಿಕೇಟ್ ಮಾಡ್ತೀನಿ ಮ್ಯಾಮ್. ಸೋಷಲ್ ಮೀಡಿಯಾಗೆ ಅಲಾರ್ಮ್ ಇಟ್ಕೊಂಡು ನೋಡ್ತೀನಿ, ಒಂದು 20 ನಿಮಿಷ ಅಷ್ಟೇ. ನಾನು ಅದೇ 20 ನಿಮಿಷ ಹೆಚ್ಚು ಬೇಕಾದ್ರೆ ಪುಸ್ತಕ ಓದ್ತೀನಿ ಅಥವಾ ಕೂತ್ಕೊಂಡು ಒಂದು ಗುಬ್ಬಚ್ಚಿನ ಗುರಾಯಿಸ್ತೀನಿ. ಅಟ್ಲೀಸ್ಟ್ ದಟ್ ಈಸ್ ಡೂಯಿಂಗ್ ಸಮಥಿಂಗ್ ಟು ಮೈ ಮೈಂಡ್. ಥರ ಹಾಲಿನ ಥರ ನಮ್ಮ ಮನಸ್ಸು ಯಾವುದೋ ಬಂದು ನಾವು ಎಷ್ಟೇ ಒಂದು ಕವಚ ಹಾಕ್ಕೊಂಡು ಕೂತ್ಕೊಂಡ್ರು ಅದು ವಿ ಆರ್ ಹ್ಯೂಮನ್ಸ್ ಎಂಡ್ ಆಫ್ ದ ಡೇ. ವೈ ಲೆಟ್ ಸಮಥಿಂಗ್ ವೆನ್ ಯು ನೋ ದಟ್ ಇಸ್ ನಾಟ್ ಇನ್ ಯೋರ್ ಕಂಟ್ರೋಲ್, ಇಟ್ ಇಸ್ ಎನಿವೇಸ್ ಗೋನ್ ಹರ್ಟ್ ಯು. ಇಲ್ಲ, ಇಟ್ ಹರ್ಟ್ಸ್. ಐ ಆಮ್ ಟೆಲಿಂಗ್ ಯು ಇಟ್ ಹರ್ಟ್ಸ್. ಅದು ನಾವು ನೋಡೋಕ್ಕೆ ಹೋಗಬೇಡಿ, ನಾನು ಹೇಳ್ತೀನಿ ಕೇಳಿ. ಅಲ್ಲ, ನಾನು ಅಂತಲ್ಲ, ನಾನು ಹೇಳೋದು ನನ್ನ ಇಡೀ ನಾನು ಫ್ರೆಟರ್ನಿಟಿ ಪರವಾಗಿ ಮಾತಾಡ್ತಾ ಇದ್ದೀನಿ. ವಿ ಆಲ್ ನೋ ವಾಟ್ ದ ವೈಫ್ ಆಫ್ ಅ ಹೀರೋ ಫಾರ್ ಎಕ್ಸಾಂಪಲ್. ಅವಳೇನ್ರಿ ಮಾಡಿದಾಳೆ ನಿಮಗೆ? ನಿಮ್ಗೆ ಆ ಹೀರೋ ಇಷ್ಟ ಇರ್ಬೋದು, ಇಷ್ಟ ಇಲ್ಲದೆ ಇರ್ಬೋದು. ನಿಮ್ಗೆ ಆ ಹೀರೋ ಬಗ್ಗೆ ಏನೇನೋ ಅನ್ನಿಸ್ಬೋದು, ಅನ್ನಿಸ್ದೇ ಇರ್ಬೋದು. ಅವ್ರ ಮನೆಯವ್ರು ಏನ್ರಿ ಮಾಡಿದಾರೆ ನಿಮ್ಮನ್ನು? ಐ ಥಿಂಕ್ ಇಟ್ಸ್ ಅ ನೈಸ್ ಪಾಯಿಂಟ್ ದಟ್ ನಾವು ಆಚೆಗೆ ಹಾಕ್ತಾ ಇದ್ದೀವಿ. ಬಿಕಾಸ್ ನೋ ಇದಿಷ್ಟು ನೀವು ಒಂದು ವೆಕ್ಯಾರಿಸಮ್ನ ನೀವು ಮಾಡ್ಕೊಂಡಿದ್ದೀರಿ. ಬಟ್ ನಾನು ನೋಡ್ತೀನಲ್ಲ, ನಮ್ಮವ್ರು ಎಲ್ಲರೂ ಸಫರ್ ಮಾಡ್ತಾರೆ, ಎಲ್ಲ ಹೆಣ್ಮಕ್ಳು ಸಫರ್ ಮಾಡ್ತಾರೆ, ಎಲ್ಲ ಗಂಡಸರು ಸಫರ್ ಮಾಡ್ತಾರೆ. ಆ ಕಾಮೆಂಟ್ಗಳು, ನೀವು ಎಷ್ಟೇ ದೊಡ್ಡ, ನೀವು ಶಾರುಖ್ ಖಾನ್ ಆಗಿದ್ದರು, ಅದು ನಿಮ್ಮನ್ನು ಬಾಧಿಸುತ್ತೆ. ಈಗ ರಾಮ ಸೀತೆನ ಯಾಕೆ ಕಾಡಕ್ಕೆ ಕಳಿಸ್ದ? ಇಬ್ಬರು ಮಕ್ಕಳನ್ನ ಇಟ್ಕೊಂಡಿದ್ಲು ಅವಳು ಹೊಟ್ಟೆಯಲ್ಲಿ, ಯಾಕೆ ಕಳಿಸ್ದ? ಸೊ ಅದನ್ನು ನಿಮ್ಮನ್ನು ಬಾಧಿಸದೇ ಇರಲ್ಲ. ಯಾರೋ ಏನೋ ಅಂದರು ಅಂತ ಅಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅಂತ ಬರೆಯೋ. ನಾನು ಹೇಳಿದ್ನಲ್ಲ ನಿಮಗೆ, ನೋಡು ಇವಳು ಪೊಲಿಟಿಕಲಿ ಇದ್ದಿದ್ದು ಮಾತಾಡ್ತಾಳೆ, ಅದಕ್ಕೆ ಮಗು ಹಿಂಗಾಗಿರೋದು. ನೀವು ಐ ಥಿಂಕ್ ಆವಾಗ ಇನ್ನೂ ಪೊಲಿಟಿಕ್ಸಲ್ಲಿ ಇರಲಿಲ್ಲ ಅನ್ಸುತ್ತೆ. ಐ ಮೀನ್ ಲಾಜಿಕಲಿನೂ ಇವಾಗ ಅವ್ರಿಗೆ ಏನಾರು ಹೇಳಬೇಕಂದ್ರೆ ಹೌ ಇಸ್ ದ್ಯಾಟ್ ಎನಿ? ಅಂದರೆ ಅಲ್ಲೇ ದ ಮೋರ್ ಐ ಹಿಯರ್ ಲೈಕ್ ದಿಸ್, ದ ಶಿಟ್ ಡಸಂಟ್ ಗೆಟ್ ಬೆಟರ್ ಅಂತಾರಲ್ಲ, ಇಟ್ ಜಸ್ಟ್ ಗೆಟ್ಸ್ ಡಾರ್ಕರ್ ಆ್ಯಂಡ್ ಡೀಪರ್ ಓನ್ಲಿ. ಇಟ್ಸ್ ಅ ಬಾಟಮ್ಲೆಸ್ ಪಿಟ್ ಮ್ಯಾಮ್, ಐ ಆಮ್ ಟೆಲಿಂಗ್ ಯು. ಮತ್ತು ನೀವು ಯಾವುದ್ರ ಬಗ್ಗೆ ಬಂದರೂ ಅಲ್ಲಿಗೆ ತಂದು ನಿಲ್ಲಿಸ್ತಾರಲ್ಲ, ಅದು ಇರಿಟೇಟ್ ಆಗುತ್ತೆ. ನನಗೆ ಅಂತ ಹೇಳ್ತಿಲ್ಲ, ಎಲ್ಲ ನಾನು ಹೇಳಿದ್ನಲ್ಲ, ನನಗೆ ಯಾರೋ ಒಬ್ಬ ಹೀರೋ ಇಷ್ಟ ಇಲ್ಲದಿದ್ರೆ ಬೇಡ.
ಅವ್ರ ಹೆಂಡತಿಗೆಲ್ಲ ಯಾಕೆ ಬೈಯಕ್ಕೆ ಕೂತ್ಕೋತೀರಿ ನೀವು? ಆಕೆ ಏನು ಮಾಡಿರ್ತಾಳೆ? ಅವಳಿಗೂ ಸಿನಿಮಾಗೂ ಸಂಬಂಧನೇ ಇರಲ್ಲ. ಅವರ ಏನೋ ಹೀರೋ ಆಗಕ್ಕೆ ಮುಂಚೆ ಮದುವೆ ಆಗಿರ್ಬೋದು, ಅವ್ರಿಗೂ ಸಿನಿಮಾಗೂ ಸಂಬಂಧ ಇರಲ್ಲ. ಮತ್ತು ಅವ್ರಿಗೆ ಅದ್ರ ಬಗ್ಗೆ, ಸಿನಿಮಾದ ಬಗ್ಗೆ ಅವರು ಕೆಲವರು ಒಂಥರ ಭಾಳ ನಿರ್ಲಿಪ್ತವಾಗಿರ್ತಾರೆ. ಕೆಲವು ಹೆಣ್ಮಕ್ಳು, ಕೆಲವು ಸೂಪರ್ ಸ್ಟಾರ್ಸ್ ಹೆಣ್ಮಕ್ಳು ಅಫೆಕ್ಟೇ ಆಗಲ್ಲಮ್ಮ. ಅವ್ರು ಸೂಪರ್ ಸ್ಟಾರ್ಡಮ್ ಎಲ್ಲ ಗಂಡಂದಷ್ಟೇ. ದೇ ಆರ್ ಮೋರ್ ನಾರ್ಮಲ್ ದೆನ್ ನಾರ್ಮಲ್ ಪೀಪಲ್. ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಂಥವ್ರಿಗೆಲ್ಲ ನೀವು ಈ ಸೋಷಿಯಲ್ ಮೀಡಿಯಾ ಹೆಸರಲ್ಲಿ ಬೈಯೋದು, ಎಳೆಯೋದು ನಾಟ್ ಡನ್. ಯಾಕೆ ಮಾಡಬೇಕು? ಐ ಹೋಪ್ ಅಟ್ಲೀಸ್ಟ್ ಇದ್ರ ಮೂಲಕ ಅವ್ರ ಮನೇಲಿರೋ ಮಕ್ಕಳೇನು ಮಾಡಿದ್ದಾರೆ? ಅವರೆಲ್ಲ ಪಾಪ ಇವತ್ತು ಸೀನ್ ರೀಸೆಂಟಾಗಿ ಪೋಸ್ಟ್ ಹಾಕಿ ನಮ್ಮ ಅಪ್ಪನ ಬಗ್ಗೆ ಬೈದಿದ್ರಿ, ಹಿಂಗೆ ಮಾಡಿ ಹಂಗೆ ಮಾಡಿದ್ರಿ ಚೋಕೆ ಅಂತ ಹೇಳಿದ್ದು. ಏನ್ರಿ ಮಾಡಿದ್ದಾರೆ ಮಕ್ಳು? ಏನ್ರಿ ಮಾಡಿದ್ದಾರೆ ನಿಮ್ಮನ್ನು? ಏನು ಹೇಳೋದು ಈ ಪ್ರಪಂಚಕ್ಕೆ? ಇಗ್ನೋರ್ ಮಾಡಿ ಅನ್ಬೇಕಾ, ಅಥವಾ ಅವರಿಗೆ ನಾವು ಇಗ್ನೋರ್ ಮಾಡಿಯಲ್ಲ, ನೀವು ಸ್ವಲ್ಪ ನಿಮ್ಮ ಸುಧಾರಿಸ್ಕೊಳ್ಳಿ ಅನ್ಬೇಕಾ? ನಿಮ್ಮ ಬೆರಳುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ಈಗ ನಾಲ್ಗೆ ಅಂತ ಹೇಳೋಕ್ಕಾಗಲ್ಲ, ಬೆರಳುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ. ಏನೋ ನೋಡಿದ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ನೋಡ್ಬಿಟ್ಟು ಬಿಟ್ಬಿಡಿ. 5 ನಿಮಿಷ ಆದ್ಮೇಲೆ ವಾಪಸ್ ಹೋಗ್ಬಿಟ್ಟು ರಿಯಾಕ್ಟ್ ಮಾಡಿ. ಆವಾಗಲೇ ಆ ತೀಕ್ಷ್ಣತೆ ಕಡಿಮೆ ಆಗಿಬಿಡುತ್ತೆ. ಅಥವಾ ನಿಮಗೆ ಬರೋ ಹಾಳು ಯೋಚನೆಗಳು ಕಡಿಮೆ ಆಗ್ತವೆ, ಅಥವಾ ನಿಮ್ಗೆ ಅನಿಸೋ ಆ ಕೆಟ್ಟ ಮಾತು ಕಡಿಮೆ ಆಗುತ್ತೆ. ಅಥವಾ ಹಿಂಗೆ ಬರೆಯೋದ್ರಿಂದ ಏನಾಗುತ್ತೆ ಅಂತಲೂ ಯೋಚನೆ ಮಾಡ್ಬೋದು. ಏನು ಸಿಗುತ್ತೆ ಅವ್ರಿಗೆ? ಅಥವಾ ಅದಕ್ಕೆ ಅಂತ ಒಂದು ಟ್ರ್ಯಾಶ್ ಇಲ್ಲ, ಅದು ವೈಕೇರಿಯಸ್ ಪ್ಲೆಷರ್. ಅದು ಮನುಷ್ಯನಿಗೆ ಸಹಜವಾಗಿ ಬರುತ್ತದು. ನನಗಾಗಿದ್ದು ನೋವು ಬೇರೆಯವ್ರಿಗೆ ಆಗದೇ ಇರಲಿ ಅಂತ ಯೋಚನೆ ಮಾಡೋದು ಒಂದು, ನಾನು ಅನುಭವಿಸಿದ್ದೀನಿ, ನೀನು ಅನುಭವಿಸು ಅಂತ ಅನ್ನೋದು ಇನ್ನೊಂದು. ಅಥವಾ ಅದ್ರ ಹೊಟ್ಟೆ ಕಿಚ್ಚಿಂದು ಅವ್ರಿಗೆ ಸಿಕ್ಬಿಡ್ತಲ್ಲ ಅಂದ್ಬಿಟ್ಟು ಈ ಹೊಟ್ಟೆ ಕಿಚ್ಚು ವಿಷಯ ಮಾತ್ರ ದೇವರೇ ಕಾಪಾಡಬೇಕು. ದೇವರೇ ಯಾರ್ಯಾರಿಗೋ ಏನೇನೋ ಹೊಟ್ಟೆ ಕಿಚ್ಚು, ನಮ್ಗೆ ಅವ್ರು ಯಾರು ಅಂತಲೂ ಗೊತ್ತಿರಲ್ಲ. ಈ ಥರದ ಇದರಲ್ಲೇ ನಮ್ಗೆ ಅದು ರಿಫ್ಲೆಕ್ಟ್ ಆಗೋದು. ಅವ್ರು ಬರೆಯೋ ಕಾಮೆಂಟಲ್ಲಿ, ಓ ಈ ಕಾರಣಕ್ಕೆ ಬರೀತಾ ಇದ್ದಾರೆ ಅಂತ. ನೀನೇನು ಮಹಾ ಅಂತ ಅಂದ್ಕೊಂಡಿದ್ಯಾ ಅಂತ. ನಾನು ಏನೂ ಅಂದ್ಕೊಂಡೇ ಇಲ್ಲ ಅಲ್ವಾ? ಅದು ತುಂಬ ರಿಫ್ಲೆಕ್ಟ್ ಆಗುತ್ತೆ. ಹೊಟ್ಟೆವರಿನೂ ರಿಫ್ಲೆಕ್ಟ್ ಆಗುತ್ತೆ. ಹೌದು, ನಿಜ. ನೀವು ನೋಡಿ ಎಷ್ಟೊಂದಿದೆ. ನವರಸಗಳು ಹೇಗಿರುತ್ತೋ ಎಲ್ಲ ಆಯಾಮದಲ್ಲೂ ದೇರ್ ಆರ್ ಎಮೋಷನ್ಸ್. ಸಮ್ ಆರ್ ಕಂಪಾರ್ಟ್ಮೆಂಟಲೈಸ್. ಒಂದು ಇಟ್ ಇಸ್ ಅಫೆಕ್ಟಿಂಗ್ ದಿ ಅದರ್ ಆಲ್ಸೋ. ಅಟ್ ದ ಎಂಡ್ ಆಫ್ ದ ಡೇ ದಸ್ ಓನ್ಲಿ ಒನ್ ಥಿಂಗ್, ವಿ ಆರ್ ಆಲ್ಸೋ ಹ್ಯೂಮನ್, ವಿ ಆರ್ ಆಲ್ಸೋ ಪೀಪಲ್. ನಾವು ಮನುಷ್ಯರು ತಾನೆ ನಿಮ್ಮ ಥರ. ಆ್ಯಕ್ಟಿಂಗ್ ಈಸ್ ಪ್ರೊಫೆಷನ್ ಅಷ್ಟೇ. ಆ್ಯಕ್ಟಿಂಗ್ ಆರ್ ಫೇಮ್ ಆರ್ ಎನಿಥಿಂಗ್ ಫಾರ್ ದಟ್. ಇಟ್ಸ್ ಆಲ್, ಯಾರು ಬೇಕಾದರೂ ಆಗಿರಲಿ ಪಬ್ಲಿಕ್ ಲೈಫಲ್ಲಿ. ನಾನು ಹೇಳೋದು ಫೇಮಸ್ ಆಗಿರೋರು ಬರೀ ಆ್ಯಕ್ಟರ್ ಆಗಿರಬೇಕು ಅಂತಿಲ್ಲ. ಯಾರೋ ಕ್ರಿಕೆಟರ್ ಇರ್ತಾರೆ, ಇನ್ಯಾರೋ ಇರ್ತಾರೆ, ಅವನೇನೋ ಅವತ್ತು ಚೆನ್ನಾಗಿ ಆಡಲ್ಲ, ಬಾಯಿಗೆ ಬಂದಾಗ ಬರೆದು ಬಿಡೋದು ಅವ್ರಿಗೆ. ಪಬ್ಲಿಕ್ ಏನು ನಿಮ್ಗೇನು ಗೊತ್ತು? ಆಟ ಅನ್ನೋದು ಏನು ಅವನ ಕೈಯಲ್ಲಿದೆಯಾ? ಅದು ಸಿನರ್ಜಿ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ಅಲ್ವಾ. ಆವತ್ತದೇನು ನಮ್ಗೆ ಕ್ರಿಕೆಟ್ ಅರ್ಥ ಆಗಲ್ಲ, ಆದರೂ ಹೇಳ್ತಾ ಇದ್ದೀನಿ ನಾನು. ಅದೇನೋ ಪಿಚ್ ಅಂತೆ, ಇನ್ನೊಂದಂತೆ, ಆ ಬಾಲ್ ಅಂತೆ, ಅದೇನೋ ಗಾಳಿ ಅಂತೆ, ಅದು ಸೂರ್ಯ ಅಂತೆ, ಎಷ್ಟಿರುತ್ತೆ ಫ್ಯಾಕ್ಟರ್ಸು ಒಬ್ಬ ಚೆನ್ನಾಗಿ ಆಡೋಕ್ಕೆ. ಫಿಸಿಕಲ್ ಅಲ್ಲ, ನಾನು ಹೇಳೋದು, ನೀವು ಆ ಪರ್ಸನಲ್ ಲೈಫನ್ನು ಪಕ್ಕಕ್ಕೆ ಇಟ್ಬಿಟ್ಟೆ ನಾನು ಹೇಳ್ತಾ ಇರೋದು. ಅದೇನೋ ಫಾರ್ಮ್ ಹೋಗಿ ಅದೆಲ್ಲ ಹೇಳ್ತಾರಲ್ಲ, ಇವತ್ತಿರೋ ಥರ ನಾಳೆ ಅವನಿಗೂ ಇರಲ್ಲ. ಅದಕ್ಕೆ ತಕ್ಷಣ ನೋಡಿದ್ರ ಅವ್ನ ಗರ್ಲ್ ಫ್ರೆಂಡ್ ಬಂದು ಕೂತ್ಕೊಂಡ್ಲು, ಅದಕ್ಕೆ ಅವ್ನು ಸರಿಯಾಗಿ ಆಡಲಿಲ್ಲ ರೀ. ನೀವ್ಯಾರ್ರೀ ಅದೆಲ್ಲ ಹೇಳೋಕ್ಕೆ? ನೀವ್ಯಾರು ಅದೆಲ್ಲ ಹೇಳೋಕ್ಕೆ? ಎಲ್ಲದಕ್ಕೂ ಹೇಳ್ತಾ ಇದ್ದೀನಿ ನಾನು. ಇದು ಪಬ್ಲಿಕ್ ಲೈಫಲ್ಲಿರೋ ಎಲ್ರಿಗೂ ಇದು. ಅಂದರೆ ಎಲ್ಲರೂ ಏನು ಆ್ಯಕ್ಟರ್ ಆಗಿರಬೇಕಾಗಿಲ್ಲ. ಎಲ್ಲರೂ ದೇ ಗೆಟ್ ಪರ್ಸ್ನಲ್ ಫಾರ್ ವಾಟ್? ವಿ ಕಾಂಟ್ ಗೆಟ್ ಪರ್ಸ್ನಲ್ ಎಟ್ ಯು ಅಲ್ಲ. ವಿ ಡೋಂಟ್ ನೋ ಹೂ ಯು ಆರ್. ನೀವು ಪರ್ಸನ್ನೇ ಗೊತ್ತಿಲ್ಲ ನಾವು. ನೀವು ಪರ್ಸನಲ್ ನಿಮ್ಮ ಬಗ್ಗೆ ಏನು ಬರೆಯೋದು ನಾವು? ಕೆಲವು ಸತಿ ಅನ್ಸುತ್ತೆ ದಿ ಓನ್ಲಿ ವೇ ಔಟ್ ಆಫ್ ದಿಸ್ ಇಸ್ ಇಲ್ಲ ನಾಟ್ ಬಿ ಇನ್ ಸೋಷಿಯಲ್ ಮೀಡಿಯಾ. ಅದಾಗಲ್ವಲ್ಲ. ಅದು ಇಲ್ಲ ಹ್ಯಾವ್ ಅ ಥಿಕ್ ಸ್ಕಿನ್ ಅಥವಾ ಸೈಕಾಲಜಿ. ಅವ್ರು ಏನೋ ಒಂದು ಥಿಕ್ ಸ್ಕಿನ್ ಬರಲ್ಲ, ಕಲಾವಿದ್ರಿಗೆ ಬರಲ್ಲ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನೀವು ಸೆನ್ಸಿಟಿವಿಟಿ ಕಳ್ಕೊಂಬಿಟ್ರೆ ಆ್ಯಕ್ಟಿಂಗ್ ಮಾಡ್ತೀರಿ. ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿವ್ ಅಲ್ವಾ? ಭಾವನೆಗಳ ಜಾಗದಲ್ಲೇ ಭಾವನೆಗಳನ್ನು ಕೊಂದರೆ ಕೊನೆಗೆ ಏನು ಕೊಡ್ತೀರಾ? ಭಾವನೆಗಳಿಲ್ಲ ಅಂದರೆ ನೀವು ಅದನ್ನು ಉಳಿಸ್ಕೊಳ್ದೇ ಇದ್ದರೆ ನಿಮ್ಮ ಭಾವುಕತೆಯನ್ನು, ಭಾವನೆಗಳನ್ನಲ್ಲ ಭಾವುಕತೆಯನ್ನು, ನಿಮ್ಮಲ್ಲಿರುವ ಆ ಎಮೋಷ್ನಲ್ ರೆಸ್ಪಾನ್ಸ್ನ, ಯಾವುದೋ ಒಂದು ನಡೆಯುತ್ತೆ ಅಂದರೆ ಅದಕ್ಕೊಂದು ಎಮೋಷ್ನಲ್ ರೆಸ್ಪಾನ್ಸ್ನ ನೀವು ಅದಕ್ಕೆ ಯು ಹ್ಯಾವ್ ಟು ಸ್ಟೇ ಸೆನ್ಸಿಟಿವ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಫೈನ್ ಆರ್ಟ್. ನೋ, ವೆರಿ ಫೈನ್. ಇಟ್ಸ್ ವೆರಿ ವೆರಿ ಫೈನ್. ಹೆನ್ಸ್ ಆರ್ಟಿಸ್ಟ್ ಆರ್ ಮೋರ್ ಸೆನ್ಸಿಟಿವ್. ಮೂಡಿಯಾಗಿರ್ತಾರೆ. ಕೆಲವು ಸತಿ ಎಷ್ಟೋ ಸತಿ ಏನೋ ಒಂದು ಮಾಡ್ತಾ ಕೂತಿದ್ದಾಗ ಮಾತಾಡಬಾರ್ದು ಯಾರನ್ನೋ ಅಂತ ಅನ್ಸುತ್ತೆ. ಅವಾಗ ಬಂದು ಕರೆಕ್ಟಾಗಿ ನೆಕ್ಸ್ಟ್ ಪಿಕ್ಚರ್ ಯಾವ್ದು ಹೇಳಿ ಹೇಳಲ್ಲ. ಏನೀಗ ಐ ಥಿಂಕ್ ಇದರಲ್ಲಿ ದೆರ್ ಇಸ್ ನೋ ಎಂಡ್ ಟು ದಿಸ್. ಲೈಫ್ ಇಸ್ ಆಲ್ ಅಬೌಟ್ ಅ ಬ್ಯಾಲೆನ್ಸ್ ಆಫ್ ವಾಟ್ ಯು ಹೋಲ್ಡ್ ಆನ್ ಆ್ಯಂಡ್ ವಾಟ್ ಯು ಲೆಟ್ ಗೋ ಆಫ್ ಅಂತ ಹೇಳಿ ಮುಂದಕ್ಕೆ ನೋಡಬೇಕೇನೋ ಕೆಲವು ವಿಚಾರದಲ್ಲಿ. ಅಲ್ಲಲ್ಲ, ಅದು ಅವ್ರವ್ರ ಮೆಕ್ಯಾನಿಸಮ್ ಇರುತ್ತೆ, ಹೀಲಿಂಗ್ ಮೆಕ್ಯಾನಿಸಮ್. ಎಸ್, ನಿಮ್ಮ ಆಲೋಚನೆಯ ಗಾರ್ಡನ್ ನೋಡಿದ್ವಿ ಇವತ್ತು.
ಹಾಗೆ ಮೆಟಫಾರಿಕಲಿ ಏನು ಹೇಳಿದೆ, ರಿಯಾಲಿಟಿನಲ್ಲಿ ನಿಮ್ಮ ಹತ್ರ ಒಂದು ಗಾರ್ಡನ್ನು ಅಥವಾ ಒಂದು ಲೈಬ್ರರಿ ಎರಡರಲ್ಲಿ ಯಾವುದು ಒಂದು ಇದ್ರೂ ಯು ಹ್ಯಾಡ್ ಏನೋ ಸಮಥಿಂಗ್ ಗುಡ್ ಇನ್ ಲೈಫ್ ಅಂತ ಒಂದು ನಂಬಿಕೆ ಇದೆ. ಮನೆಯಲ್ಲಿ ಗಾರ್ಡನ್ ಇದೆಯಾ ಅಥವಾ ಅಫ್ಕೋರ್ಸ್ ಲೈಬ್ರರಿ ಅಂತ ಬಂದರೆ ಎರಡು ಆಯಾಮದಲ್ಲಿ ಹೌ ಡು ಯು ಇಂಟ್ರಡ್ಯೂಸ್ ಅಸ್ ಟು ಯುವರ್ ಲೈಫ್ ಸ್ಟೈಲ್? ಅಲ್ಲ, ಮನೆಯಲ್ಲಿ ಸುತ್ತ ಗಿಡಗಳೆಲ್ಲ ಇದೆ. ನನಗೆ ಮಧ್ಯೆ ತುಂಬ ನಾನು ಯಾವುದೋ ಒಂದು ಇದಕ್ಕೆ ಹೋಗಿದ್ದೆ, ಒಂದು ಸೆಮಿನಾರ್ಗೆ. ರೈತರ ಆತ್ಮಹತ್ಯೆಗಳು ಯಾಕೆ ಆಗ್ತಾಯಿದೆ, ರೈತರು ಯಾಕೆ ಸಂಕಷ್ಟದಲ್ಲಿದ್ದಾರೆ ಭಾರತದಲ್ಲಿ, ಈ ಥರದ್ದು ಯಾವುದೋ ಒಂದು. ನಾವು ಬೆಂಗಳೂರಲ್ಲಿ ಬೆಳೆಯೋರಿಗೆ ರೈತರು ಯಾರು ಅಂತಲೇ ಗೊತ್ತಿರಲ್ಲ. ಈ ಅನ್ನ ತಿನ್ನೋ ಅನ್ನ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರಲ್ಲ. ಇದಕ್ಕೆ ಮುಂಚೆ ಯಾವ ರೂಪದಲ್ಲಿರುತ್ತೆ, ಕೊನೆಗೆ ಬಿಳಿ ಅನ್ನ ಆಗಿ ನಮ್ಮ ತಟ್ಟೆಗೆ ಬರುತ್ತೆ. ಅದರ ಒಂದೊಂದು ಅಗಳಿನ ಪಯಣ ಇದೆಯಲ್ಲ, ಅವನು ರೈತ ಉಳೋದು, ಆಮೇಲೆ ಬಿತ್ತೋದು, ಆಮೇಲೆ ಹಾರ್ವೆಸ್ಟ್ ಮಾಡೋದು, ಅದನ್ನು ತಂದು ನಮ್ಮ ತಟ್ಟೆಗೆ ಹಾಕೋದು. ಈ ಜರ್ನಿ ನಮಗೆ ಗೊತ್ತಾಗಲ್ಲ ಬೆಂಗಳೂರಲ್ಲಿ ಬೆಳೆಯೋರು. ನನಗೆ ಆ ಡಿಸಡ್ವಾಂಟೇಜ್ ಇದೆ. ನನಗೆ ಈ ಬೆಂಡೆಕಾಯಿ ನೀವು ಗಿಡದಲ್ಲಿ ನೋಡಿದ್ದೀರಾ, ಹೀಗೆ ಬರುತ್ತದು, ಹೀಗೆ ಬರೋಲ್ಲ. ಹೇಗೆ ಬೆಳೆಯುತ್ತೆ ಗೊತ್ತಿಲ್ಲ, ತರಕಾರಿ ಎಲ್ಲಿ ಬೆಳೀತಾರೆ ಗೊತ್ತಿಲ್ಲ. ಸೊ ಒಟ್ಟು ನಮಗೆ ಕೃಷಿಯ ಪರಿಚಯವೇ ಇಲ್ಲ. ಯಾಕೆಂದರೆ ನಮ್ಮ ಅಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಆ ಸೆಮಿನಾರಲ್ಲಿ ಕೂತಾಗ ನನಗನ್ನಿಸ್ತು, ರೈತರ ಸಂಕಷ್ಟ ತಿಳ್ಕೊಬೇಕು ಅಂದರೆ ಒಂದೇ ಒಂದು ಗಿಡನಾದರೂ ಬೆಳೆಸ್ಬೇಕು, ಒಂದೇ ಒಂದು ತರಕಾರಿನಾದರೂ ಬೆಳೆಸಿ ನೋಡಬೇಕು. ಇಲ್ಲ ಅಂದರೆ ಯಾಕೆ, ಏನು, ವಾಟ್ ಈಸ್ ನಾನು ಅದರಿಂದ ಎಲ್ಲ ಕಲ್ತ್ಬಿಡ್ತೀನಿ ಅಂತಲ್ಲ, ಬಟ್ ಅದು ಏನು ಅಂತ ಗೊತ್ತಾಗಬೇಕಲ್ಲ. ಯಾಕೆ ಹುಳ ಬಿದ್ದಾಗ ಏನಾಗುತ್ತೆ, ಅಥವಾ ಅದಕ್ಕೆ ಬೇಕಿರೋ ಗೊಬ್ಬರ ಸಿಗದೆ ಇದ್ದಾಗ ಏನಾಗುತ್ತೆ, ಯಾವುದಕ್ಕೆ ಯಾವ ಥರದ ಗೊಬ್ಬರ ಬೇಕು, ಹೀಗೆ ಶುರುವಾಗಿದ್ದು. ಆ್ಯಂಡ್ ಐ ವಾಸ್ ಡಿಸ್ಕಸಿಂಗ್ ದಿಸ್ ವಿತ್ ಅ ಫ್ರೆಂಡ್ ಆಫ್ ಮೈನ್ ಹೂ ವಾಸ್ ಸಿಟ್ಟಿಂಗ್. ಸೊ ಆಫ್ಟರ್ 2-3 days he sent me a kit of ಇದು ಆರ್ಗ್ಯಾನಿಕ್ ಪ್ಲ್ಯಾಂಟಿಂಗ್ ಒಂದು ಕಿಟ್ ಕಳಿಸಿದ್ರು. ಒಂದು 2 ದಿವಸ ಆದಮೇಲೆ ಅವರು, ನೀವು ಬರೀ ಮಾತಿಗೆ ನಿಲ್ಲಿಸ್ಬೇಡ, ಮಾಡಿ ನೋಡು ಅಂತ. ನಾವು ಎಷ್ಟೋ ಸರಿ ಬರೀ ಮಾತಾಡ್ಬಿಟ್ಟು ಭಾಳ ಇಂಟೆಲೆಕ್ಚುಲಾಗಿ ಸ್ಯಾಟಿಸ್ಫೈ ಆಗ್ಬಿಟ್ಟು ಮನೇಲಿ ಕೂತ್ಬಿಡ್ತೀವಿ ಗೊತ್ತಾ. He said, go dip your fingers in the mud and see what happens. That's how it started. This was many years ago, almost I think 12 years ago, 15 years ago. After organic, the name became famous. This is much before that. ಸಂಘದ್ದೊಂದು ಕಾರ್ಯಕ್ರಮ, RSSದೊಂದು ಕಾರ್ಯಕ್ರಮದಲ್ಲಿ ಇದೆಲ್ಲ ಆಗಿದೆ. ಸೊ ದೇರ್ ಆಫ್ಟರ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ವೆಜಿಟೇಬಲ್ಸ್. ಅದು ಮಳೆ ಬಂದಾಗ ಹೆಂಗೆ ಅದು ಸತ್ತೋಗುತ್ತೆ, ಎಕ್ಸೆಸ್ ಮಳೆ ಬಿದ್ದಾಗ, ಅಥವಾ ಅದು ಏನೋ 4 ದಿನ ನೋಡದೇ ಇದ್ದರೆ ಅದು ಹೆಂಗೆ ಬಾಡಿ ಹೋಗುತ್ತೆ, ಇದೆಲ್ಲ ಅದರ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಾಗೆ ನಾನು ಈ ಆರ್ನಮೆಂಟಲ್ ಗಾರ್ಡನಿಂಗ್ ನಮ್ಮಮ್ಮ ಮಾಡ್ತಾರೆ, ನನಗದು ಅರ್ಥ ಆಗಲ್ಲ. ಇದು ನಾನು ಮಾಡಿದೆ, ಬಟ್ ಒಂದು 3-4 years ಬ್ಯಾಕ್ ಅದೇನೋ ಪೋಲನ್ ಅಲರ್ಜಿ ಅಂತ ಬರೋಕ್ಕೆ ಶುರುವಾಯಿತು. ಐ ಕುಡ್ ನಾಟ್ ಟಚ್ ಪ್ಲಾಂಟ್ಸ್ ಆಫ್ಟರ್ ದಟ್. ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು. ಐ ವುಡ್ ಲೈಕ್ ಟು ಗೋ ಬ್ಯಾಕ್ ಟು ಇಟ್. ನನಗೆ ಈಗಲೂ ಅನಿಸುತ್ತೆ ಇದೆಲ್ಲ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ಒಂದು ಕೃಷಿ ಮಾಡೋಣ ಅಂತ. ಸೊ ಅದೊಂದು ಭಾಗ. ನೀವು ಇನ್ನೊಂದು ಕೇಳಿದ ಪುಸ್ತಕಗಳು, ಜ್ಞಾನದ ಕೃಷಿ. ಅದು ಕೃಷಿನೇ. ಆ ಕೃಷಿ ಪ್ರಪಂಚಾದ್ಯಂತ ನಿಂತು ಹೋಗಿದೆ. ಈ ಡಿಜಿಟಲ್ ಜನ್ರೇಷನ್ಗೆ ಪುಸ್ತಕದ ಘಮ ಗೊತ್ತಿಲ್ಲ, ಪುಸ್ತಕನ ಕೈಲಿ ಹಿಡ್ಕೊಳ್ಳೋದು ಗೊತ್ತಿಲ್ಲ. ಓದೋದು ಎಲ್ಲದಕ್ಕೂ ಬಟನ್ ಒತ್ತಿ ಗೂಗಲ್ ಮಾಡೋದಕ್ಕಿಂತ ಓದೋದು ಅನ್ನೋದರಲ್ಲಿರೋ ಸುಖ. ಬಿಕಾಸ್ ಏನಾಗುತ್ತೆ, ನಿಮಗೆ ಓದೋದು ಅನ್ನೋದು ಅದರಲ್ಲಿ ಇರೋದನ್ನು ಮಾತ್ರ ನಾವು ಗ್ರಹಿಸ್ಕೊಳ್ಳಲ್ಲ, ಅದರಲ್ಲಿ ಇಲ್ಲದೇ ಇರೋದ್ರ ಬಗ್ಗೆನೂ ಆಲೋಚನೆಗಳು ತುಂಬ ಹರಿಯುತ್ತೆ. ನೀವು ಸಿಟ್ ಡೌನ್ ಟು ರೀಡ್ ಅ ಬುಕ್. ಈಗ ಗೂಗಲ್ ಮಾಡಿದ್ರೆ ನಿಮಗೆ ಅಷ್ಟೇ ಇನ್ಫಾರ್ಮೇಷನ್ನೇ ಸಿಗೋದು ಅಲ್ವಾ. ಕೆಲವು ಸತಿ ಅದು ತಪ್ಪು ಬೇರೆ ಸಿಕ್ಬಿಡುತ್ತೆ. ಬಟ್ ನಿಮ್ಮ ಪುಸ್ತಕದಲ್ಲಿ ಹಾಗಲ್ಲ. ನೀವು ಓದಕ್ಕೆ ಕೂತ್ಕೊಂಡಾಗ ನಿಮಗೆ ನಿಮ್ಮ ಮೈಂಡ್ ಕೂಡ ಅದು ಬೇರೆ ಬೇರೆ ದಿಕ್ಕಿನಲ್ಲಿ ಹರಿಯೋಕ್ಕೆ ಶುರುವಾಗುತ್ತೆ, ಟ್ರಾವೆಲ್ ಮಾಡುತ್ತೆ. ಅವಾಗ ಬೇರೆ ಬೇರೆದೆಲ್ಲ ಬರುತ್ತೆ. ಹಾಗೆ ತಾನೇ ಈಗ ಯಾವುದೋ ಒಂದು ನಾವೆಲ್ ಓದಿದ್ರೆ ಇರೋ ಖುಷಿ ಅದೇ ಸಿನಿಮಾಗೆ ಬಂದಾಗ ನಮಗೆ ಭಾಳ ಅದ್ರಲ್ಲಿ ಹುಡುಕುಗಳು ಕಾಣುತ್ತೆ. ಬಿಕಾಸ್ ಯು ಹ್ಯಾವ್ ವಿಷುವಲೈಸ್ಡ್ ದ ನಾವೆಲ್ ಅಲ್ವಾ. ಹಾಗಾಗಿ ಸೊ ನಾನು ಲಿಟ್ರೇಚರ್ ಅಂತ ಹೆಚ್ಚು ಓದಿಲ್ಲ. ಚಿಕ್ಕ ವಯಸ್ಸಿಂದ ಹೆಚ್ಚು ಓದಿರೋದು ನಾನು ಪಾಲಿಟಿಕ್ಸು, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಥರ ನಾನ್ ಫಿಕ್ಷನ್ನೇ, ನಾಟ್ ಮಚ್ ಫಿಕ್ಷನ್. No wonder you got influenced to get into politics. Maybe so, but however, this normally actors ideally should have a great exposure to literature. T.N. ಸೀತಾರಾಮಿಂದ ಅದು ಸಿಕ್ತು ಲಿಟ್ರೇಚರ್ಗೆ. ನಾನು ಮತ್ತೆ ಓದೋಕ್ಕೆ ಶುರು ಮಾಡಿದೆ. ಈ ಕನ್ನಡ ಅನ್ನೋದು ನಾನು ಹೀಗೆ ಮಾತಾಡ್ತೀನಿ ಅಂದರೆ ಇದೇನು ನನಗೆ ಹುಟ್ತಾ ಬಂದಿದ್ದಲ್ಲ. ನಾನು ನಿಮ್ಗೆ ಹೇಳಿದ್ದಲ್ಲ, ನಮ್ಮದೆಲ್ಲ ಹೋರಾಟಗಳು ಅದು ಆ ಭಾಷೆನ ಇಟ್ಕೊಂಡೇ
ಕೆಲವು ಸಣ್ಣ ಸಣ್ಣ ಪ್ರಯೋಗಗಳು ಕೂಡ ಗೊತ್ತಿರಲಿಲ್ಲ, ಯಾಕೆಂದರೆ ಸ್ಕೂಲ್ನಲ್ಲಿ ಕನ್ನಡ ಓದಿದ್ದು ಗೊತ್ತಿಲ್ಲ. ಹಾಗಾಗಿ ಒಂಥರ ಐ ಹ್ಯಾಡ್ ಟು ರೀಲರ್ನ್ ಲ್ಯಾಂಗ್ವೇಜ್ ಕನ್ನಡ. ಸೊ ಏನಾಯಿತು, ನನ್ನನ್ನು ನಾನೇ ಬಲವಂತವಾಗಿ ನಾನು ಶಿವರಾಮ್ ಕಾರಂತರು ಇವ್ರನ್ನೆಲ್ಲ ಓದೋಕ್ಕೆ ಶುರು ಮಾಡಿದೆ. ಬೇಂದ್ರೆ ಇದೆಲ್ಲ ಓದೋಕ್ಕೆ ಶುರು ಮಾಡಿದ್ದು. ಈಗ ಕುವೆಂಪು ಸಾಹಿತ್ಯ ಓದೋಕ್ಕೆ, ಅದು ಸೀತಾರಾಮಯ್ಯ ಅದಕ್ಕೂ ಕಾರಣ, ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡೋಕ್ಕೆ. ಓದ್ತಾ 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 ನಿಮಗೆ ನಿಮ್ಮ ಈ ಒಂದು ಯಾವುದೋ ಒಂದಷ್ಟು ಅಕ್ಷರಗಳನ್ನ ನೀವು ನನಗೆ ಕೊಟ್ಟಾಗ ಅದನ್ನು ನಾನು ಪ್ರೋಸೆಸ್ ಮಾಡೋದು ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೆ. ಅದನ್ನು ಬಿಟ್ಟು ಕನ್ನಡಕ್ಕೆ ಅದು ಬದಲಾಯಿತು. ಈಗ ನನಗೆ ಬಲವಂತವಾಗ್ಲೂ ಇಂಗ್ಲೀಷಲ್ಲಿ ಪ್ರೋಸೆಸ್ ಮಾಡೋಕ್ಕೆ ಬರೋಲ್ಲ, ಬರೋದೇ ಮಾಡೋಕ್ಕೆ ಕನ್ನಡದಲ್ಲಿ. ಸೊ ಅದನ್ನು ನಾನು ಗ್ರಹಿಸ್ಕೊಳ್ಳೋದು ಕನ್ನಡದಲ್ಲಿ, ಆಲೋಚನೆ ಮಾಡೋದು ಕನ್ನಡದಲ್ಲಿ, ಹೇಳೋದು ಕನ್ನಡದಲ್ಲಿ. ಇಂಗ್ಲೀಷ್ ಆಗಿದ್ದರೆ ಪೂರ್ತಿ ಇಂಗ್ಲೀಷಲ್ಲಿ. ಹಾಗೆ ಆ ಭಾಷೆಯಲ್ಲಿ ಏನೇನೆಲ್ಲ ನೀವು ಆಸ್ವಾದಿಸ್ಬಹುದು ಅದೆಲ್ಲವೂ ಪುಸ್ತಕದಲ್ಲಿ ಸಿಗುತ್ತೆ. ನಿಮ್ಮ ಫೇವ್ರೇಟ್ ಪುಸ್ತಕ ಯಾವುದನ್ನ ಇವತ್ತು? ಫೇವ್ರೇಟ್ ಅಂತ ಯಾವುದೂ ಇಲ್ಲ. ನಾನು 4 ಕಡೆ 4 ಪುಸ್ತಕ ಇಟ್ಟಿರ್ತೀನಿ. ಕಾರಲ್ಲೊಂದು, ಬಾತ್ರೂಮಲ್ಲೊಂದು, ಅಡುಗೆ ಮನೇಲೊಂದು. ಈಗ ಯಾವುದು ಓದ್ತಾ ಇದ್ರಿ? ಸುಮಾರಮ್ಮ. ನಾನು ಪಾಲಿಟಿಕ್ಸ್ ಜಾಸ್ತಿ ಓದೋದ್ರಿಂದ ಈಗ ನನಗೆ ಈ ಅಂಬೇಡ್ಕರ್ ಅವರ ಸಾಹಿತ್ಯ ಕನ್ನಡದಲ್ಲಿ ನಾನು ಓದಿರಲಿಲ್ಲ. ನಾನು ಹೇಳೋದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ಸಾಹಿತ್ಯ ಅಬೌಟ್ ಅಂಬೇಡ್ಕರ್ ಆ್ಯಂಡ್ ಆಫ್ ಅಂಬೇಡ್ಕರ್ ಎರಡೂ ಕೂಡ ಕನ್ನಡದಲ್ಲಿ ಓದಿಲ್ಲ ನಾನು. ಒಂದು ಸಣ್ಣ ಒಂದು ಐಡಿಯಾ ಇತ್ತು, ಆದರೆ ಕನ್ನಡದಲ್ಲಿ ಭಾಳ ಇದಾಗಿ ಇನ್ಡೆಪ್ತ್ ಓದಿರಲಿಲ್ಲ. ಅದೊಂದು. ಈಗ ಒಂದು ಆಸೆ ಒಂದಿದೆ, ಅದು ಹೇಗೆ ಪೂರೈಸ್ಕೋತೀನೋ ಗೊತ್ತಿಲ್ಲ. ಎರಡನೇದು ಶ್ರೀವಿದ್ಯಾ ಉಪಾಸನೆ ಕಲಿಬೇಕು ಅಂತ ಇದೆ. ಅದು ಗುರುಗಳು ಯಾರು ಪ್ರತ್ಯಕ್ಷ ಆಗಿಲ್ಲ, ಗುರುಗಳು ಬೇಕಲ್ಲ. ಶ್ರೀವಿದ್ಯಾ ಅಂತ ಒಂದು ವಿದ್ಯೆ ಇದೆ ಅಲ್ಲ? ಶ್ರೀವಿದ್ಯಾ ಅಂತ ಒಂದು ಮಾರ್ಗವಿದೆ. ಗುರು ಹ್ಯಾಸ್ ಟು ಹ್ಯಾಪನ್. ಶ್ರೀವಿದ್ಯಾ ಉಪಾಸನೆ ಅನ್ನೋದು ಅಮೇರು ಇರುತ್ತಲ್ವ, ನೋಡಿದ್ದೀರಾ? ಪಿರಮಿಡಿಕಲ್ ಸ್ಟ್ರಕ್ಚರ್, ಶ್ರೀಚಕ್ರನ ಇಟ್ಕೊಂಡು ಇಟ್ಸ್ ಅ ವೆರಿ ಡೀಪ್. ಈಗ ಶಾಕ್ತರು ಅಂತ ಇರ್ತಾರೆ, ಶಕ್ತಿ ಆರಾಧನೆ ಮಾಡೋರು. ಕೆಲವರು ವೈಷ್ಣವರು ಇರ್ತಾರೆ. ಒಂದೊಂದಕ್ಕೊಂದೊಂದು ಮಾರ್ಗ ಇರುತ್ತೆ. ನೀವು ಇದು ನೋಡ್ತಿರಲ್ಲ, ಈಗ ಈ ಅಘೋರಿಗಳು, ಅದೊಂದು ಮಾರ್ಗ. ಹೀಗೆ ಇದರಿಂದ ಏನಾಗುತ್ತೆ ಮ್ಯಾಮ್? ಈ ಶ್ರೀವಿದ್ಯಾ ಇಟ್ಸ್ ಎ ಪರ್ಸ್ಯೂಟ್ ಅಷ್ಟೇ, ಫಿಲಸಾಫಿಕಲ್ ಪರ್ಸ್ಯೂಟ್. ಇಟ್ಸ್ ಎ ದಾರ್ಶನಿಕ ಮಾರ್ಗ ಅಷ್ಟೇ. ಅದು ಇಲ್ಲದನ್ನು ಹುಡುಕೋದಕ್ಕೆ. ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರು, ಮೈಸೂರು ಮಹಾರಾಜರು ಶ್ರೀವಿದ್ಯಾ ಉಪಾಸಕರಾಗಿದ್ದರು ಅಂತ ಹೇಳ್ತಾರೆ. ಅವರು ಸುಮಾರು ಅವ್ರ ಬಗ್ಗೆ ಬೇರೆದೆಲ್ಲ ಗೊತ್ತು ನಮಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ರಾಜ್ಯಕ್ಕೆ ಏನೇನು ಮಾಡಿದ್ದಾರೆ, ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಕೊಡುಗೆಗಳು ಗೊತ್ತು. ಅವ್ರ ವ್ಯಕ್ತಿ ಜೀವನ ನಮಗೆ ಗೊತ್ತಿರಲ್ಲ. ಅವರು ಭಾಳ ದೊಡ್ಡ ಶ್ರೀವಿದ್ಯಾ ಉಪಾಸಕರು. ಆ ಕಾರಣಕ್ಕೆ ಭಾಳ ದೊಡ್ಡ ರಚನಾಕಾರರಾಗಿದ್ದರು ಅವರು ಸುಮಾರು 104-105 ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ ಸಂಸ್ಕೃತದಲ್ಲಿ. ಸೊ ಹಾಗೆ ಚೆನ್ನಾಗಿದೆ. ಇದು ಯಾವುದಕ್ಕೂ ಪ್ರೇರಣೆ ಆಗುತ್ತೆ. ನಿಮ್ಮ ಶ್ರೀವಿದ್ಯಾ ಉಪಾಸನೆ ಅನ್ನೋದು ಇನ್ಯಾವುದಕ್ಕೂ ಪ್ರೇರಣೆ ಆಗುತ್ತೆ, ಗೊತ್ತಿಲ್ಲ, ಫಾರ್ ವಾಟ್ ಐ ಡೋಂಟ್ ನೋ. ಬಟ್ ಈಚೆಗೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಪರಿಚಯ ಅಥವಾ ಇದನ್ನ ನನಗೆ ಮಾಡಬೇಕಂತ ಆಸೆ ಆಗಿದ್ದಾದರೂ ಹೇಗೆ? ಓದಿದ್ರಿಂದ, ಒಂದು ರಾಶಿ ಓದೋದ್ರಿಂದ ಎಲ್ಲೆಲ್ಲೋ ಏನೇನೋ ಸಿಗುತ್ತೆ, ಏನೇನೋ ಸಿಗುತ್ತೆ. ಥ್ಯಾಂಕ್ ಯು. ನಿಮ್ಮ ವ್ಯಕ್ತಿತ್ವದ ಒಂದಷ್ಟು ಪರಿಚಯ ಆಯ್ತು ಇವತ್ತು. ಆ್ಯಂಡ್ ಮೋರ್ ಪವರ್ ಟು ಯು ಆ್ಯಂಡ್ ಅವಿನಾಶ್ ಸರ್. ಹೀಗೆ ಇಷ್ಟಪಟ್ಟು ಕೆಲವು ಜೀವನದ ಭಾಗಗಳನ್ನು, ಐ ನೋ ಯಾವುದು ಯು ಗೈಸ್ ಡಿಡ್ಂಟ್ ವಿಶ್ ಫಾರ್ ಇಟ್, ಬಟ್ ವಿ ಆರ್ ಪ್ರೌಡ್ ದ ವೇ ಯು ಗೈಸ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಆ್ಯಂಡ್ ಹತ್ತಿರದಲ್ಲಿ ಯಾವತ್ತೂ ಇಲ್ಲದೇ ಇದ್ರೂ ದೂರದಲ್ಲೇ ನಿಂತು ಒಳ್ಳೆಯದು ಆಗಲಿ ಅಂತ ಮನೋಸ್ಥೈರ್ಯ, ಮನಃಶಕ್ತಿ ಯಾವಾಗಲೂ ನಿಮ್ಮ ಜೊತೆಗೆ ಇರಲಿ ಅಂತ ದೂರದಿಂದಲೇ ಹಾರೈಸ್ತಿರ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಆಗಾಗ ಸಿಕ್ಕಿದಾಗ ಹತ್ತಿರದಿಂದ ಕೂಡ. ಕೊನೆಯದಾಗಿ ನಿಮ್ಗೊಂದು ಪುಸ್ತಕ ನಾನು ಕೊಡ್ತೀನಿ. ಪ್ಲೀಸ್. ಅದೇ ಯಾವ ಪುಸ್ತಕ ಕೊಡಲಿ ಅಂತ ನೋಡ್ತಾ ಇದ್ದೀನಿ. ಒಂದು ಶತಾವಧಾನಿ ಗಣೇಶ್ ಸರ್ದು ನಾನು ಈಚೆಗೆ ಒಂದು ಓದ್ದೇವೆ ಅವ್ರದ್ದು, ಇದು ವಾರಿಯರ್ಸ್ ಬಗ್ಗೆ. ಇದು ಓದಿದ್ದೀರಿ? ಸಾಮಾನ್ಯ ಧರ್ಮ? ಇಲ್ಲ. ಕೊಡಿ. ಎಸ್, ನನಗೆ ಭಾಳ ಇಷ್ಟವಾದ ವ್ಯಕ್ತಿ ಶತಾವಧಾನಿ ಗಣೇಶ್. ತುಂಬ ಗಂಟೆಗಟ್ಟಲೆ ಅವ್ರ ಜೊತೆ ಮಾತಾಡಿರೋದೆಲ್ಲ ಇದೆ. ಈಚಿನ ಕಾಲದಲ್ಲಿ ಅಷ್ಟೊಂದು ನಮ್ಮ ಒಟ್ಟು ಫಿಲಾಸಫಿಯಲ್ಲಿ ಆ ಥರದ ಪಾಂಡಿತ್ಯ, ಸಂಸ್ಕೃತ ಇರಲಿ ಕನ್ನಡ ಇರಲಿ, ಆ ಪಾಂಡಿತ್ಯ ಭಾಳ. ಈಸ್ ಎ ರೇರ್ ಜೆಮ್. ಭಾರತ ರತ್ನ ಕೊಡ್ಬೇಕ್ರಿ ಅವರಿಗೆ. ಖಂಡಿತ.
3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ನಾವು ಯಾರನ್ನು ಕುರ್ಚಿನಲ್ಲಿ ಕೂಡಿಸ್ಬೇಕು, ಯಾವ ಕ್ಷೇತ್ರದವರಾದರೂ ಓಕೆ. ಓ ವಾವ್, ದಟ್ಸ್ ಅ ಡಿಫಿಕಲ್ಟ್ ಒನ್. ಗಣೇಶನ್ ಮಾತಾಡ್ಸಿದ್ದೀರ ಅವ್ರನ್ನ? ಮಾತಾಡಿಸಿ. ನನಗೆ ಪರಿಚಯವೇ ಇಲ್ಲದೆ ಇರೋ ಒಂದು ಪ್ರಪಂಚ ಅಂದರೆ ಸ್ಪೋರ್ಟ್ಸು, ಕ್ರೀಡೆಗಳಲ್ಲಿ. ಅಂದರೆ ಹೆಣ್ಮಕ್ಳು ಗೊತ್ತು, ಕ್ರೀಡೆಯಲ್ಲಿ ಹೆಣ್ಮಕ್ಳು ಪುರುಷರು ಅಂದರೆ ಆಡೋರು ಗೊತ್ತು, ಆದರೆ ಆಟದ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಯಾವತ್ತೂ ಸ್ಪೋರ್ಟ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ಮೇ ಬಿ ಅದರಲ್ಲಿ ಸಾಧನೆ ಮಾಡಿರುವಂಥ ಹೆಣ್ಮಕ್ಳು ಅನೇಕರಿದ್ದಾರೆ. ಈಚೆಗೆ ಈ ಕ್ರಿಕೆಟಲ್ಲಿ ಯಾರೋ ಕರ್ನಾಟಕದ ಹುಡುಗಿರೆಲ್ಲ ಭಾಳ ದೊಡ್ಡ ಸಾಧಕಿಯರಿದ್ದಾರೆ. I don't know the names, but I hear Avinash telling me that a lot of girls are doing very well. So maybe somebody like that. Okay. Somebody who is both, a bit of both, who is not very well known, but who is known to some people. Geeta B.U. She's a very dear friend of mine. She's a writer. She's Amazing solutions. Yeah. Definitely 3 ವ್ಯಕ್ತಿತ್ವಗಳನ್ನು. Sports you have to decide. I don't know. I don't know the name exactly. The only person I know is Ashwini Nachappa. And maybe she's a senior. I don't know. Today's some achiever maybe. I don't know. ನಿಶಾ ಮಿಲ್ಲಟ್ ಇದ್ದಾರೆ ಇಲ್ಲಿ ಕರ್ನಾಟಕದ ತುಂಬಾ ಜನ ಇದ್ದಾರೆ ರಶ್ಮಿ ಹೆಣ್ಮಕ್ಳು. ಪೊನ್ನಪ್ಪ. ಸೊ ಡೆಫಿನೆಟ್ಲಿ ಐ ವಿಲ್. ಥ್ಯಾಂಕ್ ಯು. Thanks. ಆ್ಯಂಡ್ ದಿಸ್ ಬುಕ್ ಇಸ್ ಫಾರ್ ಯು ಮ್ಯಾಮ್. Thanks. ಹಾಗೆ KMF ಅವ್ರ ಕಡೆಯಿಂದ ಒಂದು ಹ್ಯಾಂಪರ್ ಇದೆ. Thank you. ಮೈಸೂರು Kya ಸ್ಯಾಂಡಲ್ baat? ಹ್ಯಾಂಪರ್. ಆ್ಯಂಡ್ ರಿಪೋಸ್ ಕಡೆಯಿಂದ ದೇರ್ ಇಸ್ ಒನ್ ಮ್ಯೂಸಿಕ್ ಪಿಲ್ಲೋ. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್ ಟು ದಿಸ್. Oh, thank you. I think this is the most ideal one. It's really nice catching up with you, ma'am. Wish you the best for the next, chapters of your life. I know. Keep that curiosity alive, which I'm sure you will. And wishing you only the best. And of course, the strength to face everything that comes your way. Thanks. So I guess that's ನಮ್ಮ ಇವತ್ತಿನ ಎಪಿಸೋಡ್ ವಿತ್ ಮಾಳವಿಕಾ ಮ್ಯಾಮ್. ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮಗೆ ಭಾಳ ಇಷ್ಟ ಆಯಿತು, ಹೊಸತನ ಇತ್ತು, ಜೀವನದ ಒಂದು ಉತ್ಸಾಹನ ಹೆಚ್ಚು ಪುಷ್ಟಿ ಕೊಟ್ಟಂಗಾಯಿತು, ಪ್ರಶ್ನೆಗಳನ್ನು ಹೀಗೂ ನನ್ನ ಲೈಫನ್ನು ನೋಡ್ಬೋದಾ ಅಂತ ನಿಮಗೆ ಪ್ರಚೋದಿಸ್ತು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ಗೆಸ್ಟ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ. ನೀವು ಯಾವಾಗಲೂ ಒಂದನ್ನೇ ಮಾಡ್ತಾಯಿದ್ರೆ, ಇವಾಗ ಮಾಡಿರೋದನ್ನೇ ಮಾಡ್ತಾಯಿದ್ರೆ ಏನು ಸಿಗ್ತಾ ಇದೆಯೋ ಅದೇ ಸಿಗ್ತಾ ಇರುತ್ತೆ ಅಂತ. ಅಂದರೆ ಇಫ್ ಯು ಹ್ಯಾವ್ ಆಲ್ವೇಸ್ ಡನ್ ವಾಟ್ ಯು ಹ್ಯಾವ್ ಡನ್, ಯು ವಿಲ್ ಆಲ್ವೇಸ್ ಗೆಟ್ ವಾಟ್ ಯು ಗೆಟ್ ಅಂತ. ಹಾಗಾಗಿ ಹೊಸದೇನಾದರೂ ಬೇಕಂದರೆ ಹೊಸದೇನಾದರೂ ಮಾಡಿ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ಲಿ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಇಷ್ಟನ್ನು ಹೇಳ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ದಿಸ್ ಇಸ್ ಯುವರ್ Rashmi signing out with, of course, Malavika ma'am. Thank you. Namaste. Thank you.